Hello my dear students, welcome to PW Kannada YouTube channel. ನನ್ನ ಹೆಸರು ಅಶೋಕ್ ಎಸ್ಕೆ, ನಾನು ನಿಮ್ಮ ಫಿಸಿಕ್ಸ್ ಟೀಚರ್. ಎಸ್, ಆಡಿಯೋ ಮತ್ತೆ ವಿಡಿಯೋ ಕ್ಲಿಯರ್ ಆಗಿದೆ, ಒಂದ್ಸತಿ ಕನ್ಫರ್ಮ್ ಮಾಡಿ ಬೇಗ ಬೇಗ ಬೇಗ. ಗುಡ್ ಈವ್ನಿಂಗ್, ಗುಡ್ ಈವ್ನಿಂಗ್, ಗುಡ್ ಈವ್ನಿಂಗ್, ಗುಡ್ ಈವ್ನಿಂಗ್, ಗುಡ್ ಈವ್ನಿಂಗ್, ಗುಡ್ ಈವ್ನಿಂಗ್, ಬೇಗ ಬೇಗ. ಹಾಯ್ ಹಾಯ್ ಹಾಯ್. ಎಸ್, ಕೇಳಿಸ್ತಿದೇನಾ? ಆಡಿಯೋ ಮತ್ತೆ ವಿಡಿಯೋ ಕ್ಲಿಯರ್ ಆಗಿದೆನಾ? ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಬೇಗ ಬೇಗ. ಫಾಸ್ಟ್ ಫಾಸ್ಟ್ ಫಾಸ್ಟ್. ಹಾಯ್ ರೇವಣ್ ಸಿದ್ಧ, ಚಂದನ, ಸೃಷ್ಟಿ, ಅಮರಾವತಿ, ಕಾಜಾ. Yes, Mahesh. Yes. Okay, so thank you so much. Thanks for the confirmation. And do you have any questions from the last chapter? That is the basic mathematics. Okay, so ನಿಮ್ಗೆ ಏನಾದರೂ ಡೌಟ್ ಇದ್ರೆ ಕೇಳಿ ಬೇಗ ಬೇಗ. Fast, fast, fast. Hi Savitri, Revanish, Ranjit. Hi, hi, hi. ಇವತ್ತು ನಾವು ಸ್ಕೇಲರ್ಸ್ ಅಂಡ್ ವೆಕ್ಟರ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ನೆಕ್ಸ್ಟ್ ಕ್ಲಾಸಿನಲ್ಲಿ ಮೋಷನ್ ಏನ ಪ್ಲೇನ್. ಓಕೆ, so this is the vectors, scalars and vectors. Okay, right. Hi Pooja, Anita, Vani. Yes, okay, so no questions. Okay, fine, no doubts. So ಇದು ಸಹಿತ ನಮಗೆ ಒನ್ ಶಾರ್ಟ್ ಲೆಕ್ಚರ್ ಆಗಿರುತ್ತೆ. ಓಕೆ, ಸೊ ಇವತ್ತು ನಾವು ಹಾರ್ಡ್ಲಿ ವಿ ವಿಲ್ ಹ್ಯಾವ್ 1.5 hour ಸೆಷನ್. ಓಕೆ, ಸೊ 1.5 hour ಸೆಷನ್ ಇರುತ್ತೆ, ಬಿಕಾಸ್ ಐ ಆಮ್ ಡಿಸ್ಕಸಿಂಗ್ ಓನ್ಲಿ ಸ್ಕೇಲರ್ಸ್ ಅಂಡ್ ವೆಕ್ಟರ್ಸ್. ಓಕೆ, ಸೊ 1.5 hour ಇರುತ್ತೆ. ಅಂಡ್ ಯಾರ್ಯಾರಿಗೆ ಸ್ಕೇಲಾರ್ಸ್ ಅಂಡ್ ವೆಕ್ಟರ್ಸ್ ಬಗ್ಗೆ ಐಡಿಯಾ ಇಲ್ಲ ಅವರು ಈ ಸೆಷನ್ ನ ಮಿಸ್ ಮಾಡ್ಕೊಳ್ಳೇಬಾರ್ದು. ಅಂಡ್ ಸೆಕೆಂಡ್ ಇಯರ್ ಪೋರ್ಷನ್ಸ್ ಅಲ್ಲಿ ಈ ಸ್ಕೇಲಾರ್ಸ್ ಮತ್ತೆ ವೆಕ್ಟರ್ಸ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೂಲ್ ಇವನ್ ಫಾರ್ ಫಸ್ಟ್ ಇಯರ್. ಓಕೆ, ಸೊ ಫಸ್ಟ್ ಇಯರ್ ಅಲ್ಲಿ ನಮ್ಗೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಈ ಸ್ಕೇಲಾರ್ಸ್ ಅಂಡ್ ವೆಕ್ಟರ್ಸ್ ಎಲ್ಲಿ ಜಾಸ್ತಿ ಯೂಸ್ ಮಾಡ್ತೀವಿ. ಸೊ ಎಲ್ಲೆಲ್ಲಿ ವೆಕ್ಟರ್ ಕ್ವಾಂಟಿಟೀಸ್ ಇರುತ್ತೆ ಅಲ್ಲಿ ನಮಗೆ ಈ ವೆಕ್ಟರ್ಸ್ ಅನ್ನೋ ಕಾನ್ಸೆಪ್ಟ್ ಗಳು ಯೂಸ್ ಮಾಡ್ತಾ ಹೋಗ್ತೀವಿ. ರೈಟ್ ಫ್ರಮ್, ಓಕೆ, ಸೊ ರೈಟ್ ಫ್ರಮ್ ನೆಕ್ಸ್ಟ್ ಚಾಪ್ಟರ್ ಅಂದ್ರೆ ಮೋಷನ್ ಇನ್ ಪ್ಲೇನ್ ಆದ್ಮೇಲೆ ಯಾವ್ದು ಬರುತ್ತೆ, ಲಾಸ್ ಆಫ್ ಮೋಷನ್. ಓಕೆ, ಲಾಸ್ ಆಫ್ ಮೋಷನ್ ಇಂದ ಹಿಡಿದು ಎಲ್ಲ ಫೈನಲ್ ಆಗಿ ನಾವು ಎಲ್ಲಿ ರೀಚ್ ಆಗ್ತೀವಿ, ಸೊ ಫೈನಲಿ ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್. ಓಕೆ, ಸೊ ಅಲ್ಲಿವರೆಗೆ ನಾವು ಮೂವ್ ಆಗ್ತೀವಿ. ಸೊ ಅಲ್ಲಿವರೆಗೆ ನಾವು ಈ ವೆಕ್ಟರ್ಸ್ ಮತ್ತೆ ಸ್ಕೇಲಾರ್ಸ್ ಅನ್ನೋದು ಕಲಿತಿರ್ತೀವಿ. ಓಕೆನಾ? ಎಸ್. ಎಸ್ಟರ್ಡೇಸ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ನೋಟ್ಸ್ ಐ ಆಮ್ ನಾಟ್ ಗೆಟಿಂಗ್. ರಾಮು ಅದರ ಡಿಸ್ಕ್ರಿಪ್ಷನ್ ಇರುತ್ತೆ, ನೋಟ್ಸ್ ಅಂತ ಇರುತ್ತೆ, ಅದನ್ನ ಒಂದ್ಸತಿ ಕ್ಲಿಕ್ ಮಾಡಿ. ಅದು ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಕಮೆಂಟ್ ಇರುತ್ತೆ ನೋಡಿ, ಪಿನ್ ಕಮೆಂಟ್ ನ ಯೂಸ್ ಮಾಡಿ. ಓಕೆನಾ? ಎಸ್, ಅದು ರೀಡೈರೆಕ್ಟ್ ಮಾಡುತ್ತೆ ಆ್ಯಪ್ಗೆ. ಓಕೆ, ಸೊ ಆ ಆ್ಯಪ್ ಇಂದ ಡೌನ್ಲೋಡ್ ಮಾಡ್ಕೋಬೇಕು. ರೈಟ್ ಸರ್, ಇಸ್ ದಿಸ್ ಚಾಪ್ಟರ್ ಇನ್ ಫಸ್ಟ್ PUC? ಇದು ನರಸಿಂಹ, ಇದು ಪಾರ್ಟ್ ಆಫ್ ದ ಚಾಪ್ಟರ್. ಮೋಷನ್ ಇನ್ ಎ ಪ್ಲೇನ್ ಇದೆಯಲ್ಲ ಅದರಲ್ಲಿ ಬರುವಂತ ಅರ್ಧ ಪಾರ್ಟ್. ಓಕೆ, ಈ ಪಾರ್ಟ್ ನಾನು ಸಪರೇಟ್ ಆಗಿ ತಗೊಳ್ತಾ ಇದ್ದೀನಿ. ಓಕೆ, ಸೊ ನಮಗೆ ನೀಟ್ ಅಂತ ಬಂದಾಗ ಸಪರೇಟ್ ಆಗಿ ಓದ್ತೀವಿ. ಅಂಡ್ ಯಾವಾಗ ನಾವು ಸ್ಟೇಟ್ ಲೆವೆಲ್ ಎಕ್ಸಾಮ್ಸ್ ಲೈಕ್ ಬೋರ್ಡ್ ಎಕ್ಸಾಮ್ ಆಗಿರ್ಬೋದು, KCT ಎಕ್ಸಾಮ್ ಆಗಿರ್ಬೋದು, ಅವಾಗ ನಾವು ಎರಡು ಚಾಪ್ಟರ್ಸ್ ನ ಮಿಕ್ಸ್ ಮಾಡಿ ಓದ್ತೀವಿ. ಯಾವ್ದು ಸ್ಕೇಲಾರ್ಸ್ ಅಂಡ್ ವೆಕ್ಟರ್ಸ್ ಮತ್ತೆ ಮೋಷನ್ ಇನ್ ಪ್ಲೇನ್ ನ ಕಂಬೈನ್ ಆಗಿ ಓದ್ತೀವಿ. ಯಾವಾಗ ನೀಟ್ ಮತ್ತೆ JEE ಅಂತ ಹೇಳಿದಾಗ ಸೊ ನಮಗೆ ಸ್ಕೇಲಾರ್ಸ್ ಅಂಡ್ ವೆಕ್ಟರ್ಸ್ ನ ಒಂದು ಚಾಪ್ಟರ್ ಆಗಿ ಓದ್ತೀವಿ. ಓಕೆನಾ? ಎಸ್ ರೆಡಿನಾ? ಎಸ್, ಬರ್ಲಿ ಬೇಗ ಬೇಗ. ನಮ್ಮ ಸಿಂಬಲ್ ಬಂದ್ಬಿಡ್ಲಿ ಬೇಗ ಬೇಗ. ಹಾಯ್ ರಾಜ್, ಹಾಯ್. ಎಸ್, ಬೇಗ ನಮ್ಮ ಸಿಂಬಲ್ ಬಂದ್ಬಿಡ್ಲಿ ಬೇಗ. ಸೊ ವಿ ಕ್ಯಾನ್ ಸ್ಟಾರ್ಟ್ ಅವರ್ ಒನ್ ಶಾರ್ಟ್ ಲೆಕ್ಚರ್. ನಾ ಹೇಳಿದ್ನಲ್ಲ, ಹಬ್ಬ ಅಂದ್ರೆ 1.5 hour ನನ್ನ ಜೊತೆ ನಿಂತ್ಕೊಂಡ್ರೆ. ಓಕೆ, ಸೊ ನಿಂತ್ಕೊಂಡ್ರೆ ನೀವು ನಿಂತ್ಕೊಳ್ಳೋದು ಬೇಕಲ್ಲ, ಜಸ್ಟ್ ಸ್ಕ್ರೀನ್ ನೋಡಿದ್ರೆ ಸಾಕು, ಹೇಳೋದನ್ನ ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಕೇಳಿಸ್ಕೊಂಡ್ರೆ ಸಾಕು. ಓಕೆನಾ? ಸೊ ಕೇಳಿಸ್ಕೊಳ್ಳೋದ್ರಿಂದ ನಿಮಗೆ ಈ ಸ್ಕೇಲಾರ್ಸ್ ಮತ್ತೆ ವೆಕ್ಟರ್ಸ್ ಅಲ್ಲಿರುವಂತ ಎಲ್ಲಾ ಡೌಟ್ಸ್ ಕ್ಲಾರಿಫೈ ಆಗುತ್ತೆ. ಓಕೆ, ಸೊ ಯಾವಾಗ ನೆಕ್ಸ್ಟ್ ಯಾವುದು ಸ್ಕೇಲಾರ್ಸ್ ಅಂಡ್ ವೆಕ್ಟರ್ಸ್ ಕಂಪ್ಲೀಟ್ ಆದ್ಮೇಲೆ ನೆಕ್ಸ್ಟ್ ಈ ಕ್ವಶನ್ಸ್ ನ ಬರಬಾರ್ದು, ಡೌಟ್ಗಳು ಬರಬಾರ್ದು ವೈಲ್ ಸಾಲ್ವಿಂಗ್ ದ ಕ್ವಶನ್ಸ್ ಇನ್ ನ್ಯೂಟನ್ಸ್ ಲಾ ಆಫ್ ಮೋಷನ್ ಅಂಡ್ ಆಮೇಲೆ ಬರುವಂತ ಚಾಪ್ಟರ್ಗಳಲ್ಲಿ ವೆಕ್ಟರ್ಸ್ ಮೇಲೆ ಬರುವಂತ ಕ್ವಶನ್ಸ್. ಕೆಲವು ಸ್ಟೂಡೆಂಟ್ಸ್ಗೆ ರೆಸಲ್ಯೂಷನ್ ಆಫ್ ವೆಕ್ಟರ್ಸ್ ಅಂದ್ರೆ ಗೊತ್ತಿರಲ್ಲ. ಓಕೆ, ಸೊ ವೆಕ್ಟರ್ಸ್ ಅಂದ್ರೆ ಏನು ಅದು ಗೊತ್ತಿರಲ್ಲ. ಸೊ ಅದಕ್ಕೆ ಈ ಚಾಪ್ಟರ್ನ ಸಪರೇಟ್ ಆಗಿ ಡಿಸ್ಕಸ್ ಮಾಡ್ತಿದ್ವಿ. ಓಕೆನಾ? ಎಸ್, ಓಕೆ, ಸೊ ಫೈನ್. ಸೊ ನೆಕ್ಸ್ಟ್ ಒನ್ ಬ್ಯಾಚ್ ಎಕ್ಸ್ಪ್ಲೋರೇಷನ್. ಓಕೆನಾ? ನೋ ಸರ್, ದೇರ್ ಇಸ್ ನೋ ಪಿನ್ ಕಮೆಂಟ್. ಓಕೆ ರಾಮು, ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಚೆಕ್ ಮಾಡಿ. ಓಕೆನಾ? ಸಪೋಸ್ ನಿಮಗೆ ಗೊತ್ತಾಗಿಲ್ಲ, ನೋಟ್ಸ್ ನ ಡೌನ್ಲೋಡ್ ಮಾಡಕ್ ಆಗ್ತಿಲ್ಲ ಅಂದ್ರೆ ಫಸ್ಟ್ ಇದನ್ನ ನೋಡಿ. ಓಕೆ, ಇದನ್ನು ಸಹಿತ ಡೌನ್ಲೋಡ್ ಮಾಡ್ಕೋಬಹುದು. ಹೇಗೆ? ಎಕ್ಸ್ಪ್ಲೋರಿಂಗ್ ದ ಬ್ಯಾಚ್. ಸೊ ನಿಮಗೆ ನೋಟ್ಸ್ ಮತ್ತೆ DPPs ಬೇಕಾದ್ರೆ ಏನ್ ಮಾಡ್ಬೇಕು, ಎಕ್ಸ್ಪ್ಲೋರ್ ದ ಬ್ಯಾಚ್ ಮಾಡಬೇಕು. ಬ್ಯಾಚ್ ಮಾಡ್ಬೇಕಂದ್ರೆ ಮಾಡ್ಬೇಕು, ಫಸ್ಟ್ ನೀವು ನಿಮ್ಮ ಪ್ಲೇ ಸ್ಟೋರ್ ಅಲ್ಲಿ ಹೋಗಿ PW ಫಿಸಿಕ್ಸ್ ವಾಲಾ ಅನ್ನೋ ಒಂದು ಆಪ್ ನ ಡೌನ್ಲೋಡ್ ಮಾಡ್ಕೋಬೇಕನಾ. ಸೊ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ನಿಮಗೆ ಲಾಗಿನ್ ಕೇಳುತ್ತೆ, ನಿಮ್ಮ ಹೆಸರು ಮತ್ತೆ ನಿಮ್ಮ ನಂಬರ್, ಫೋನ್ ನಂಬರ್ ನ ಹಾಕಿ
ರಿಜಿಸ್ಟರ್ ಮಾಡ್ಕೊಳ್ಳಿ. ಓಕೆ, ಯಾವುದೇ ತರ ಫೀಸ್ ಇರಲ್ಲ ಅದಕ್ಕೆ. ಓಕೆನಾ, ರೈಟ್. ಸೊ ಅದಾದ್ಮೇಲೆ ನಿಮಗೆ ಸರ್ಚ್ ಅಂತ ಬರುತ್ತೆ. ಸರ್ಚ್ ಅಲ್ಲಿ ಗುರಿ ನೀಟ್ ಕನ್ನಡ ಅಂತ ಟೈಪ್ ಮಾಡಬೇಕು. ಓಕೆನಾ, ಸೊ ಬರೀ ಇಲ್ಲೇ ನಮಗೆ ಗುರಿ ನೀಟ್ ಅಂತ ಬಂದಿದೆ. ಸೊ ಗುರಿ ನೀಟ್ ಕನ್ನಡ ಅಂತ ಟೈಪ್ ಮಾಡಬೇಕು. ಆ ಟೈಪ್ ಮಾಡಿದಾಗ ನಿಮಗೆ ಈ ತರ ಸ್ಕ್ರೀನ್ ಕಾಣಿಸುತ್ತೆ. ಈ ತರ ಸ್ಕ್ರೀನ್ ಕಾಣಿಸಿದ್ಮೇಲೆ ಎನ್ರೋಲ್ ನೌ ಅಂತ ಇಲ್ಲಿ ನೋಡ್ಬೋದು, ಫ್ರೀ, ಇಟ್ ಇಸ್ ದ ಫ್ರೀ. ಓಕೆ, ಸೊ ಯಾವುದೇ ರೀತಿ ದುಡ್ಡಿಲ್ಲ ಅದಕ್ಕೆ, ಇದು ಕಂಪ್ಲೀಟ್ ಆಗಿ ಫ್ರೀ ಇರುತ್ತೆ. ಓಕೆನಾ, ಸೊ ಇದು ಕಂಪ್ಲೀಟ್ ಆದ್ಮೇಲೆ ರಿಲೇಟೆಡ್ lectures, notes, DPPs and their solution will be given in its respective subject classes. ಇಲ್ಲಿ ನಿಮಗೆ ಫಿಸಿಕ್ಸ್ ಬಂತಂದ್ರೆ ಆಲ್ ಕ್ಲಾಸ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಏನೋ ಬಯೋಲಜಿಲಿ 2 ಪಾರ್ಟ್ ಇರುತ್ತೆ, ಬಾಟ್ನಿ ಮತ್ತೆ ಝೂಲಾಜ್ ಅಂತ ಹೇಳಿ ಬರುತ್ತೆ. ಸೊ ಆ ಬ್ಯಾಚ್ ನ ಎಕ್ಸ್ಪ್ಲೋರ್ ಮಾಡಬೇಕು. ಸೊ ದಾಟ್ ಯು ವಿಲ್ ಗೆಟ್ ಅ ನೋಟ್ಸ್, DPPs along with the hints and solution. ಕ್ಲಿಯರಾ? ಎಸ್. ಸೊ ಇಷ್ಟಾದ್ಮೇಲೆ ಸೊ ರೀಕ್ಯಾಪ್ ಆಫ್ ಪ್ರೀವಿಯಸ್ ಲೆಕ್ಚರ್ ಅಂತ ಹೇಳಿದ್ರೆ ಏನು ಸರ್, ವಿ ಡನ್ ವಿತ್ ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್, ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್ ಅಂಡ್ ಲಾಸ್ಟ್ ಕ್ಲಾಸ್ ನಲ್ಲಿ ಬೇಸಿಕ್ ಮ್ಯಾಥಮೆಟಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಕ್ಲಿಯರಾ? ಎಸ್. ರಾಮೋಡಿ ಸರ್, ಐ ಹ್ಯಾವ್ ಕ್ಲಿಕ್ಡ್ ಆನ್ ದಟ್ ಲಿಂಕ್ ಡಿಸ್ಕ್ರಿಪ್ಷನ್, ಬಟ್ ಐ ಆಮ್ ನಾಟ್ ಗೆಟಿಂಗ್ ಓನ್ಲಿ, ಐ ಆಮ್ ಗೆಟಿಂಗ್ FA1 ಮ್ಯಾರಥಾನ್ ನೋಟ್ಸಾ? ಓಕೆ, ಐ ವಿಲ್ ಚೆಕ್ ವಿತ್ ಟೀಮ್ ಜೊತೆ ಚೆಕ್ ಮಾಡ್ತೀನಿ. ಓಕೆನಾ, ರೈಟ್. ಓಕೆ, ಸೊ ನೋಟೆಡ್ ರಾಮು. ಸೊ ಅದನ್ನ ಟ್ರೈ ಟು ರಿಸಾಲ್ವ್ ಮಾಡ್ತೀನಿ, ಆದಷ್ಟು ಬೇಗ ರಿಸಾಲ್ವ್ ಮಾಡಕ್ಕೆ ಟ್ರೈ ಮಾಡ್ತೀವಿ. ಓಕೆನಾ? ಎಸ್. ಫಸ್ಟ್ ಇಲ್ಲಿ ಪಾಠ ಕೇಳಿ. ಓಕೆನಾ? ಎಸ್. ಸೊ ಇವತ್ತಿನ ಸೆಷನ್ ಅಲ್ಲಿ ನಾವು ಮೇಜರ್ ಆಗಿ ಏನ್ ಡಿಸ್ಕಸ್ ಮಾಡ್ತೀವಿ? ಸೊ ಫಿಸಿಕಲ್ ಕ್ವಾಂಟಿಟೀಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಓಕೆನಾ? ಸೊ ಟೈಪ್ಸ್ ಆಫ್ ಫಿಸಿಕಲ್ ಕ್ವಾಂಟಿಟೀಸ್. ಇವಾಗ ನೀವು ಎಷ್ಟು ಚೆನ್ನಾಗಿ ನನ್ನ ಜೊತೆ ಇಂಟರಾಕ್ಟ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಸುಮ್ಮನೆ ಕೂತ್ಕೊಂಡ್ರೆ ಏನೂ ಅರ್ಥ ಆಗಲ್ಲ. ಓಕೆನಾ? ಸೊ ನನ್ನ ಜೊತೆ ಇಂಟರಾಕ್ಟ್ ಮಾಡಿ. ಓಕೆ, ಪ್ರಾಮಿಸ್ ಮಾಡಿ. ಎಸ್ ಸರ್, ವಿ ವಿಲ್ ಇಂಟರಾಕ್ಟ್ ವಿತ್ ಯು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಬೇಗ ಬೇಗ. ಎಸ್, ಬೇಗ ಬೇಗ ಬೇಗ. ಓಕೆ, ಸೊ ಇದು ಕಂಪ್ಲೀಟ್ ಆದ್ಮೇಲೆ ಸ್ಕೇಲಾರ್ಸ್ ಅಂಡ್ ವೆಕ್ಟರ್ಸ್, ಅಂಡ್ ಇದು ಕಂಪ್ಲೀಟ್ ಆದ್ಮೇಲೆ ಫೈನಲಿ ದಟ್ ಇಸ್ ವೆಕ್ಟರ್ ಅನಾಲಿಸಿಸ್. ಈ ವೆಕ್ಟರ್ ಅನಾಲಿಸಿಸ್ ಅಲ್ಲಿ ಏನೇನು ಓದ್ತೀವಿ? ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಇಷ್ಟು ಓದ್ತಿರ್ತೀವಿ. ಓಕೆನಾ? ಎಸ್, ಫೈನ್. ಓಕೆ, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಸೊ ನಮಗೆ ಫಸ್ಟ್ ಚಾಪ್ಟರ್ ಓದಿದಾಗ, ಓಕೆನಾ, ಸೊ ಫಸ್ಟ್ ಚಾಪ್ಟರ್ ಓದಿದಾಗ ಯಾವುದು? ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್. ಓಕೆ, ಸೊ ನಮಗೆ ಎಷ್ಟು ಟೈಪ್ಸ್ ಆಫ್ ಫಿಸಿಕಲ್ ಕ್ವಾಂಟಿಟೀಸ್ ಇದೆ ಹೇಳಿ ನೋಡೋಣ. ಎಷ್ಟು ಟೈಪ್ಸ್ ಆಫ್ ಫಿಸಿಕಲ್ ಕ್ವಾಂಟಿಟೀಸ್ ಇದೆ ಹೇಳಿ? ಫಾಸ್ಟ್ 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 ಫಾಸ್ಟ್. ಎಷ್ಟು ಟೈಪ್ಸ್ ಆಫ್ ಫಿಸಿಕಲ್ ಕ್ವಾಂಟಿಟೀಸ್ ಇದೆ ಹೇಳಿ ನೋಡ. ಎಷ್ಟು ಜನ ನೆನಪಲ್ಲಿ ಇಟ್ಕೊಂಡಿದ್ರೆ ಅಂತ ಗೊತ್ತಾಗುತ್ತೆ. ಗುಡ್ ಈವ್ನಿಂಗ್ ಪ್ರವೀಣ್. ಎಸ್, ಅಮರ್, ಐಶು, ರಾಮು, ಖಾಜಾ, ಸಿಂಚನಾ, ಸೃಷ್ಟಿ, ಪೂಜಾ. ಎಷ್ಟು ಫಿಸಿಕಲ್ ಕ್ವಾಂಟಿಟೀಸ್ ಇದೆ? 3, ನಾಟ್ 7. ಓಕೆ, ಸೊ 3 ಟೈಪ್ಸ್ ಆಫ್ ಫಿಸಿಕಲ್ ಕ್ವಾಂಟಿಟೀಸ್. ಅದರಲ್ಲಿ ಸಬ್ ಕ್ಯಾಟಗರಿ ಬರುತ್ತೆ. ಯಾವ್ದು? ಸರ್, ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಅಥವಾ ಬೇಸ್ ಕ್ವಾಂಟಿಟೀಸ್. ನೆಕ್ಸ್ಟ್ ಒನ್ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್ ಅಥವಾ ಕಾಂಪೌಂಡ್ ಕ್ವಾಂಟಿಟೀಸ್. ಲಾಸ್ಟ್ ಒನ್ ಸಪ್ಲಿಮೆಂಟರಿ ಕ್ವಾಂಟಿಟೀಸ್. ಅಂಡ್ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಅಲ್ಲಿ 7 ಟೈಪ್ಸ್ ಇದೆ. ದಟ್ ಈಸ್ ಮಾಸ್, ಲೆಂತ್, ಟೈಮ್, ಓಕೆ, ಸ್ಟ್ರೆಂತ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ಥರ್ಮೋಡೈನಮಿಕ್ ಟೆಂಪರೇಚರ್, ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಅಂಡ್ ಲೂಮಿನಸ್ ಇಂಟೆನ್ಸಿಟಿ. ಅದೇ ರೀತಿ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ ತುಂಬಾ ಇರುತ್ತೆ. ಇಟ್ ಇಸ್ ಅನ್ಡಿಫೈನ್ಡ್, ಎಷ್ಟಿರುತ್ತೆ ಅಂತ ಗೊತ್ತಿಲ್ಲ. ಅಂಡ್ ಸಪ್ಲಿಮೆಂಟರಿ ಫಿಸಿಕಲ್ ಕ್ವಾಂಟಿಟೀಸ್ 2 ಇದೆ. ಯಾವುದು? ಪ್ಲೇನ್ ಆಂಗಲ್ ಅಂಡ್ ಸಾಲಿಡ್ ಆಂಗಲ್ ಅಂತ ಇದೆ. ಕರೆಕ್ಟಾ? ಸೊ ದೀಸ್ ಫಿಸಿಕಲ್ ಕ್ವಾಂಟಿಟೀಸ್, ಓಕೆ, ಸೊ ದೀಸ್ ಫಿಸಿಕಲ್ ಕ್ವಾಂಟಿಟೀಸ್ ಯಾವ್ದ್ರ ಮೇಲೆ ಕ್ಯಾಟಗರೈಸ್ ಮಾಡಿದ್ದಾರೆ? 3 ಟೈಪ್ಸ್ ಅಂತ ಹೇಳಿದ್ವಲ್ಲ, ಈ 3 ಟೈಪ್ಸ್ ಯಾವ್ದ್ರ ಬೇಸ್ ಮೇಲೆ ಮಾಡಿದ್ದಾರೆ ಅಂತ ಹೇಳಿದ್ರೆ ದಟ್ ಈಸ್ ಡಿಪೆಂಡೆನ್ಸಿ. ಓಕೆ, ಸೊ ಡಿಪೆಂಡೆನ್ಸಿ. ಇಫ್ ದ ಫಿಸಿಕಲ್ ಕ್ವಾಂಟಿಟೀಸ್ ಆರ್ ಇಂಡಿಪೆಂಡೆಂಟ್ ಫ್ರಮ್ ಆಲ್ ಅದರ್ ಫಿಸಿಕಲ್ ಕ್ವಾಂಟಿಟೀಸ್, ವಿ ಕ್ಯಾನ್ ಕಾಲ್ ಇಟ್ ಆಸ್ ಅ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಅಥವಾ ಬೇಸ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಅದೇ ಫಿಸಿಕಲ್ ಕ್ವಾಂಟಿಟೀಸ್ ಡಿಪೆಂಡ್ಸ್ ಅಪಾನ್ ಅದರ್ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಹೇಳಿದ್ರೆ ಅವುಗಳನ್ನ ನಾವು ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಅಂಡ್ ಇನ್ನ 2 ಫಿಸಿಕಲ್ ಕ್ವಾಂಟಿಟೀಸ್ ಇದೆ. ದಟ್ ಇಸ್ ಸಪ್ಲಿಮೆಂಟರಿ ಫಿಸಿಕಲ್ ಕ್ವಾಂಟಿಟೀಸ್, ದಟ್ ಇಸ್ ರಿಲೇಟೆಡ್ ಟು ಜಾಮೆಟ್ರಿ. ಓಕೆ, ಸೊ ಪ್ಲೇನ್ ಆಂಗಲ್ ಅಂಡ್ ಸಾಲಿಡ್ ಆಂಗಲ್. ಅಂಡ್ ಇವಾಗ ನಾವು ಟೈಪ್ಸ್ ಆಫ್ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಹೇಳ್ತಿದ್ವಲ್ಲ, ಸೊ ಈ ಟೈಪ್ಸ್ ಆಫ್ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಹೇಳಿದ್ರೆ ಇಟ್ ಈಸ್ ಬೇಸ್ಡ್ ಆನ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್. ಓಕೆ, ಸೊ ಇಲ್ಲಿ ಟೈಪ್ಸ್ ಆಫ್ ಫಿಸಿಕಲ್ ಕ್ವಾಂಟಿಟಿ ಅಂತ ಹೇಳಿದಾಗ ನಮಗೆ ಬೇಸ್ಡ್ ಆನ್ ಡೈರೆಕ್ಷನ್ ಅಂಡ್ ಮ್ಯಾಗ್ನಿಟ್ಯೂಡ್ ಮೇಲೆ ನಮಗೆ 2 ಟೈಪ್ಸ್ ಆಫ್ ಫಿಸಿಕಲ್ ಕ್ವಾಂಟಿಟೀಸ್ ಇದೆ. ಒಂದು ಸ್ಕೇಲಾರ್ ಕ್ವಾಂಟಿಟೀಸ್ ಅಥವಾ ಸ್ಕೇಲಾರ್ಸ್ ಅಂತ ಬರೀಬಹುದು. ಸ್ಕೇಲಾರ್ ಫಿಸಿಕಲ್ ಕ್ವಾಂಟಿಟೀಸ್ ಅಥವಾ ಸ್ಕೇಲಾರ್ಸ್ ಅಂತ ಕರಿಬಹುದು. ಇನ್ನೊಂದು ವೆಕ್ಟರ್ ಫಿಸಿಕಲ್ ಕ್ವಾಂಟಿಟೀಸ್ ಅಥವಾ ವೆಕ್ಟರ್ಸ್ ಅಂತ ಕರಿಬಹುದು. ಸೊ ಬೇಸ್ಡ್ ಆನ್ ಡಿಪೆಂಡೆನ್ಸಿ ಅಂಡ್ ಮ್ಯಾಗ್ನಿಟ್ಯೂಡ್ ಮಧ್ಯೆ ಹೇಳಿದ್ರೆ, ಅಂದ್ರೆ ಡಿಪೆಂಡೆನ್ಸ್ ಫ್ಯಾಕ್ಟರ್ಸ್ ಯಾವ್ದಪ್ಪ ಅಂತ ಹೇಳಿದ್ರೆ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಮೇಲೆ ಬೇಸ್ ಮಾಡ್ಕೊಂಡು ನಾವು ಡಿವೈಡ್ ಮಾಡಿದ್ರೆ ದೇರ್ ಆರ್ 2 ಟೈಪ್ಸ್. ಒಂದು ಸ್ಕೇಲಾರ್ ಫಿಸಿಕಲ್ ಕ್ವಾಂಟಿಟೀಸ್, ಅದನ್ನ ಶಾರ್ಟ್ ಆಗಿ ನಾವೇನಂತ ಕರಿತೀವಿ? ಸ್ಕೇಲಾರ್ಸ್ ಅಂತ ಕರಿತೀವಿ. ಅಂಡ್ ಇನ್ನೊಂದು ಸ್ಕೇಲಾರ್ಸ್ ಆದ್ಮೇಲೆ ವೆಕ್ಟರ್ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಬರುತ್ತೆ, ದಟ್ ಈಸ್ ದ ವೆಕ್ಟರ್ಸ್ ಅಂತ ಶಾರ್ಟ್ ಆಗಿ ಕರಿಬಹುದು. ಓಕೆನಾ? ಹಾಯ್ ಚತುರ್, ಹರ್ಷ, ಗುಡ್ ಈವ್ನಿಂಗ್. ಮಾಡರ್ನ್ ಫ್ಯಾಕ್ಟ್. ಓಕೆ, ಫೈನ್ ಫೈನ್ ಫೈನ್. ಎಸ್, ಕ್ಲಾರಿಟಿ ಸಿಗ್ತಾ?
ಆಮೇಲೆ ಸ್ಕೇಲಾರ್ಸ್ ಮತ್ತೆ ವೆಕ್ಟರ್ಸ್ ಅಂದ್ರೇನು ನೋಡೋಣ ಬನ್ನಿ. ಓಕೆನಾ? ಸೊ ವೆರಿ ಫಸ್ಟ್ ಟಾಪಿಕ್ ದಟ್ ಇಸ್ ದ ಸ್ಕೇಲಾರ್ಸ್ ಅಂಡ್ ವೆಕ್ಟರ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೀವಿ. ಫಸ್ಟ್ ಕೇಳಿ. ಓಕೆನಾ? ವಿ ಚತುರ್ ಮ್ಯಾಗ್ನೆಟ್ಯೂಡ್ ಮೀನ್ಸ್ ಫಸ್ಟ್ ಚಾಪ್ಟರ್ ನೋಡಿ, ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ ಅಲ್ಲಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದೀನಿ ಮ್ಯಾಗ್ನೆಟ್ಯೂಡ್. ಸೊ ಬಟ್ ನೀವು ನೋಡಕ್ಕಾಗಲ್ಲ ಅಂದ್ರೆ ಐ ಎಕ್ಸ್ಪ್ಲೇನ್ ಒನ್ ಮೋರ್ ಟೈಮ್, ಡೋಂಟ್ ವರಿ. ಓಕೆನಾ? ಸೊ ಇನ್ ಡಿಟೇಲ್ ಎಕ್ಸ್ಪ್ಲೇಷನ್ ಬೇಕಂದ್ರೆ ಫಸ್ಟ್ ಚಾಪ್ಟರ್ ನೋಡಿ, ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿದೀನಿ. ಬಟ್ ಇವಾಗ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳ್ಕೊಡ್ತೀನಿ. ಓಕೆನಾ? ರೈಟ್. ಇಲ್ಲಿ ನಮಗೆ ಫಿಸಿಕಲ್ ಕ್ವಾಂಟಿಟೀಸ್ ಅಂದ್ರೇನು? ಸೊ ಫಿಸಿಕಲ್ ಕ್ವಾಂಟಿಟೀಸ್ ಆರ್ ದ ಕ್ವಾಂಟಿಟೀಸ್ ವಿಚ್ ಕ್ಯಾನ್ ಬಿ ಮೆಜರ್ಡ್ ಯೂಸಿಂಗ್ ಇನ್ಸ್ಟ್ರೂಮೆಂಟ್ಸ್. ಓಕೆ, ಮೆಜರಿಂಗ್ ಇನ್ಸ್ಟ್ರೂಮೆಂಟ್ಸ್ ಇಂದ ಯಾವ್ದು ಮೆಜರ್ ಮಾಡೋಕ್ಕಾಗುತ್ತೆ ಅದನ್ನ ನಾವೇನಂತ ಕರಿತೀವಿ? ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಬೇಸ್ಡ್ ಆನ್ ಡಿಪೆಂಡೆನ್ಸ್. ಓಕೆ, ಸೊ ಬೇಸ್ಡ್ ಆನ್ ಡಿಪೆಂಡೆನ್ಸಿ the fundamental physical quantities, derived physical quantities, supplementary physical quantities. Okay, and the next one based on direction and magnitude consider ಮಾಡ್ಕೊಂಡ್ರೆ that is the scalars and vectors ಅಂತ ಬರುತ್ತೆ. ಓಕೆನಾ? ಎಸ್. ಏನಿದು? ಸಾರಿ ಸರ್, ಪ್ರಗತಿ ಬ್ಯಾಚ್, ಪ್ರಗತಿ ಬ್ಯಾಚ್, ಯಶವಂತ್ ಸರ್, ಯೂಟ್ಯೂಬ್ ಫಸ್ಟ್ ಚಾಪ್ಟರ್ ಡೂಯಿಂಗ್ ಸರ್. ರೀಸನ್ ಸರ್, ಎಲ್ಲಿ ಮಾಡ್ತಾ ಇದೀನಿ? ಇದು ನೀಟ್ದು, ನಮ್ಮ KCT ಎಲ್ಲ ಬೋರ್ಡ್ಸ್ದಲ್ಲ. ಓಕೆ, ಇದು ನೀಟ್ದು. ಓಕೆ, ಸೊ ಅಂಡ್ ಲಾಸ್ಟ್ ಸಂಡೇ ತಗೊಂಡಿದ್ದು ದಟ್ ಈಸ್ ಫಾರ್ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ರಿವಿಷನ್ಗೋಸ್ಕರ ಮಾಡ್ತಿರೋದು. ಓಕೆ, ದಟ್ ಈಸ್ ಎಲೆಕ್ಟ್ರಿಕ್ ಚಾರ್ಜ್ ಅಂಡ್ ಫೀಲ್ಡ್ಸ್ ಬಗ್ಗೆ ಕೇಳ್ತಾ ಇದ್ರೆ ದಟ್ ಈಸ್ ಫಾರ್ ಬೋರ್ಡ್ಸ್ ಅಂಡ್ ದಿಸ್ ಇಸ್ ಫಾರ್ ನೀಟ್ ಎಕ್ಸಾಮ್. ಓಕೆ, ಅಂಡ್ ಇಲ್ಲಿ ನಮಗೆ ಬೇಸ್ಡ್ ಆನ್ ಡೈರೆಕ್ಷನ್ ಅಂಡ್ ಮ್ಯಾಗ್ನೆಟ್ಯೂಡ್ ಮೇಲೆ ನಮಗೆ ಎರಡು ಟೈಪ್ಸ್ ಇದೆ, ಒಂದು ಸ್ಕೇಲಾರ್ಸ್ ಅಂಡ್ ವೆಕ್ಟರ್ಸ್. ಓಕೆ, ಇವಾಗ ನಿಮಗೆ ಒಂದು ಬೇಸಿಕ್ ವ್ಯೂ ಸಿಕ್ತಲ್ಲ. ಸೊ ಬೇಸಿಕ್ ವ್ಯೂ ಸಿಕ್ತಲ್ಲ? ಎಸ್ ಸರ್ ಅಂತಂದ್ರೆ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ಒಂದ್ಸತಿ ಬೆಂಕಿ ಬಿರುಗಳು ಬಂದ್ಬಿಡ್ಲಿ. ಓಕೆನಾ? ಗುಡ್ ಈವ್ನಿಂಗ್ ಗುರುಸಿದ್ದಯ್ಯ ಹಿರೇಮಠ್. ಹೇಳಿ ಬೇಗ. ಹಾ, ವೆಲ್ಕಮ್ ಯಶವಂತ್. ಎಸ್, ವೆರಿ ಗುಡ್ ಚಂದನ, ರೇವಣ್ ಸಿದ್ದಯ್ಯ. ಅಂಡ್ ದ ನೆಕ್ಸ್ಟ್ ಒನ್ ಎಲ್ಲ ಮಲಗ್ಬಿಟ್ರ ಹಂಗೆ? ಲಕ್ಷ್ಮಣ, ಐಶು, ಪ್ರವೀಣ್, ಅರುಣ್. ಎಸ್, ಅವರ್ಸ್ ಎಷ್ಟೊತ್ತಿ ಆಗುತ್ತೆ? 1.5 hour, ಮ್ಯಾಕ್ಸಿಮಮ್ 2 hours ಆಗುತ್ತೆ. ಓಕೆ, 1.5 hour ಅಲ್ಲೇ ಕಂಪ್ಲೀಟ್ ಮಾಡೋಣ. ಓಕೆನಾ? ಎಸ್, ವೆರಿ ಗುಡ್ ಸಾವಿತ್ರಿ, ಅರುಣ್, ಸಿದ್ದಯ್ಯ, ಹಿರಮಠ್, ಅಮರ್, ವಿ ಚತುರ್. ವೆರಿ ಗುಡ್. Now let's get started in detail explanation of based on direction and magnitude. Okay, so first ಏನಪ್ಪಾ ಅಂತ ಹೇಳಿದ್ರೆ all physical quantities ಅಲ್ಲಿ ನಮಗೆ all the physical quantities are classified into 2 categories on the basis of a direction and algebraic property. Algebraic properties ಅಂದ್ರೆ ಏನು? ಇಲ್ಲಿ ಎಲ್ಲರಿಗೂ ಬೇಸಿಕಲಿ, ಓಕೆ, ಸೊ ಬೇಸಿಕಲಿ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಓಕೆ, ಸೊ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ, ಇದು ಕ್ಲಾಸ್ 9th ಅಲ್ಲೋ ಅಥವಾ ಕ್ಲಾಸ್ 11th ಅಲ್ಲೋ ಕಲ್ತಿರ್ತೀರಾ. ಓಕೆ, ಸೊ ಬೋರ್ಡ್ಸ್ ಅಲ್ಲಿ ಕಲ್ತಿರ್ತೀರಾ. ಅಂಡ್ ಅಲ್ಲಿ ನೀವು ಕಲ್ತಿರೋದೇನಂದ್ರೆ ಸ್ಕೇಲಾರ್ಸ್ ಆರ್ ದ ಕ್ವಾಂಟಿಟೀಸ್ ವಿಚ್ ಆರ್ ರೆಪ್ರೆಸೆಂಟೆಡ್ ಬೈ ಓನ್ಲಿ ಮ್ಯಾಗ್ನಿಟ್ಯೂಡ್. ಕರೆಕ್ಟಾ? ಅಂಡ್ ವೆಕ್ಟರ್ಸ್ ಅಂತ ಹೇಳಿದ್ರೆ ದ ವೆಕ್ಟರ್ಸ್ ಆರ್ ದ ಫಿಸಿಕಲ್ ಕ್ವಾಂಟಿಟೀಸ್ ರೆಪ್ರೆಸೆಂಟೆಡ್ ಬೈ ಬೋತ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್. ಇಷ್ಟೇ. ಎಷ್ಟು ಬರೀರೋ ಸಾಕು, ಒಂದೆರಡು ಎಕ್ಸಾಂಪಲ್ ಕೊಡಿ ಸಾಕು ಅಂತ ಹೇಳ್ಬಿಡ್ತಾರೆ. ಬಟ್ ಇದು ಕಾಂಪಿಟೇಟಿವ್ ಎಕ್ಸಾಮ್. ಓಕೆನಾ? ಹಾ ಸರ್, KC ಅಂಡ್ ನೀಟ್ ಈಸ್ ಈಸಿ ಸರ್. ರಿಪ್ಲೇಸ್ ಸರ್. ಈಸಿ ಅನ್ಕೊಂಡ್ರೆ ಈಸಿ, ಟಫ್ ಅನ್ಕೊಂಡ್ರೆ ಟಫ್. ಇದು ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಯು. ಓಕೆ, ಇಟ್ ಈಸ್ ದ ಸಬ್ಜೆಕ್ಟಿವ್ ಮ್ಯಾಟರ್. ಓಕೆ, ರೈಟ್. ಫಸ್ಟ್ ಸ್ಕೇಲಾರ್ ಫಿಸಿಕಲ್ ಕ್ವಾಂಟಿಟಿ ಅಂದ್ರೆ ಏನು? ಇವಾಗ ಕಾಂಪಿಟೇಟಿವ್ ಎಕ್ಸಾಮ್ ರಿಲೇಟೆಡ್ ನಾವು ಕಲ್ತ್ರೆ ಏನಾಗುತ್ತೆ? ವಾಟ್ ಆರ್ ದ ಚೇಂಜಸ್ ವಿ ಆರ್ ಗೋಯಿಂಗ್ ಟು ಲರ್ನ್? ಸೊ ಫಸ್ಟ್ ನೋಡಿ, ಸ್ಕೇಲಾರ್ ಫಿಸಿಕಲ್ ಕ್ವಾಂಟಿಟೀಸ್ ಆರ್ ನಥಿಂಗ್ ಬಟ್ ಸ್ಕೇಲಾರ್ಸ್ ಅಂತ ಕರಿಬಹುದು. ದ ಕ್ವಾಂಟಿಟೀಸ್ ವಿಚ್ ಹ್ಯಾಸ್ ಮ್ಯಾಗ್ನಿಟ್ಯೂಡ್ ಅಂಡ್ ಮೇ ಆರ್ ಮೇ ನಾಟ್ ಹ್ಯಾವ್ ಡೈರೆಕ್ಷನ್. ಇದು ಪ್ರಾಪರ್ ಆಗಿ ನೋಡಿ. ಓಕೆನಾ? ಈ ಪಾಯಿಂಟ್ ನ ಅಬ್ಸರ್ವ್ ಮಾಡಿ. ಓಕೆ, ಮೇ ಆರ್ ಮೇ ನಾಟ್ ಹ್ಯಾವ್ ಅ ಡೈರೆಕ್ಷನ್ ಬಟ್ ಫಾಲೋಸ್ ದ ಸ್ಕೇಲಾರ್ ಎಡಿಷನ್, ದಟ್ ಇಸ್ ಆಂಗಲ್ ಇಂಡಿಪೆಂಡೆಂಟ್. ಓಕೆ, ಇಲ್ಲಿ ತುಂಬಾ ಸ್ಟೂಡೆಂಟ್ಸ್ಗೆ ಇವಾಗ ನಾನು ಒಂದು ಕ್ವಶನ್ ಕೇಳ್ತೀನಿ, ಇಲ್ಲಿ 90% ಆಫ್ ದ ಸ್ಟೂಡೆಂಟ್ಸ್ ರಾಂಗ್ ಆನ್ಸರ್ ಹೇಳ್ತಾರೆ. ನೋಡ್ತೀರಾ? ಶಾಲ್ ವಿ ಚೆಕ್? ಓಕೆ, ಇವಾಗ ನೋಡಿ, ಸಿಂಪಲ್ ಆಗಿ ಹೇಳ್ತೀನಿ. ಓಕೆ, ಸಿಂಪಲ್ ಆಗಿ ಹೇಳ್ತೀನಿ. ಕರೆಂಟ್ ಅನ್ನೋದು ಸ್ಕೇಲಾರ್ ಕ್ವಾಂಟಿಟಿನ ವೆಕ್ಟರ್ ಕ್ವಾಂಟಿಟಿನ? ಕರೆಂಟ್ಗೆ ಡೈರೆಕ್ಷನ್ ಇದೆ ಆಸ್ ವೆಲ್ ಆಸ್ ಅ ಮ್ಯಾಗ್ನಿಟ್ಯೂಡ್ ಸಹಿತ ಇದೆ. ವಾಟ್ ಇಸ್ ದ ಡೈರೆಕ್ಷನ್ ಆಫ್ ಅ ಕರೆಂಟ್ ಸರ್? ಇಟ್ ಇಸ್ ಹೈ ಪೊಟೆನ್ಷಿಯಲ್ ಟು ಲೋ ಪೊಟೆನ್ಷಿಯಲ್. ಅಥವಾ the direction of a current, it is opposite to the flow of electrons ಅಂತ ಕರಿತೀವಿ. ಓಕೆ, ಸೊ therefore current has both a direction as well as a magnitude. ಇದು ಸ್ಕೇಲಾರ್ ಕ್ವಾಂಟಿಟಿನ ಅಥವಾ ವೆಕ್ಟರ್ ಕ್ವಾಂಟಿಟಿನ ಹೇಳಿ ಬೇಗ. ಹಾ, ಲಕ್ಷ್ಮಣ ಸ್ಕೇಲಾರ್ ಅಂತ ಹೇಳಿದ್ರು, ಚತುರ್ ವೆಕ್ಟರ್ ಅಂತ ಹೇಳಿದ್ರು, ರೇವಣ್ ಸಿದ್ದಯ್ಯ ಸ್ಕೇಲಾರ್ ಅಂತ ಹೇಳಿದ್ರು, ಐಶು ವೆಕ್ಟರ್ ಅಂತ ಹೇಳಿದ್ರು. ಹಾ, ಮಹೇಶ್ ಗೌಡ ಇವಾಗಿಲ್ಲ, ಊಟ ಇವಾಗ ಮಾಡ್ತಾರೇನಾ? ಪ್ರವೀಣ್ ವೆಕ್ಟರ್ ಅಂತ ಹೇಳ್ತಾರೆ, ಕಾಜೆಸಾ ವೆಕ್ಟರ್ ಅಂತ ಹೇಳ್ತಿದ್ದಾರೆ, ಅಂಡ್ ಚಂದನ ಸ್ಕೇಲರ್ ಅಂತ ಹೇಳ್ತಿದ್ದಾರೆ, ಅಂಡ್ ಅರುಣ್ ವೆಕ್ಟರ್ ಅಂತ ಹೇಳ್ತಾರೆ. ಸೊ ಇದೇ ಹೇಳಿದ್ದು 50-50 ಆನ್ಸರ್ ಬರ್ತಿರೋದು. ಓಕೆನಾ? ಸೊ 50-50 ಆನ್ಸರ್. ಸೊ ಇಲ್ಲಿ ಕರೆಂಟ್ ಅನ್ನೋದು ಇಟ್ ಇಸ್ ಅ ಸ್ಕೇಲಾರ್ ಕ್ವಾಂಟಿಟಿ. ಸರ್,
ವೆಕ್ಟರ್ ಅಂದ್ರೆ ದ ಕ್ವಾಂಟಿಟಿ ವಿಚ್ ಡಿಪೆಂಡ್ಸ್ ಆನ್ ಡೈರೆಕ್ಷನ್ ಆಸ್ ವೆಲ್ as a magnitude. ಬಟ್ ಕರೆಂಟ್ ಗೆ ಡೈರೆಕ್ಷನ್ ಇದೆ ಮತ್ತೆ ಮ್ಯಾಗ್ನಿಟ್ಯೂಡ್ ಇದೆ. ವೈ ಕಾಂಟ್ ಇಟ್ ಬಿ ಅ ವೆಕ್ಟರ್, ವೈ ಇಟ್ ಇಸ್ ಅ ಸ್ಕೇಲ್ ಅಂತ ನೀವು ಕೇಳ್ಬೋದು. ಅದಕ್ಕೆ ನೋಡಿ, ಆಸ್ ಮ್ಯಾಗ್ನಿಟ್ಯೂಡ್ ಅಂಡ್ ಮೇ ಆರ್ ಮೇ ನಾಟ್ ಹ್ಯಾವ್ ಅ ಡೈರೆಕ್ಷನ್. ಎಕ್ಸಾಂಪಲ್ ನೀವು ತಗೊಳ್ಳಿ. ಸೊ ಮಾಸ್ ಅಂದ್ರೆ ಏನು, ಜಸ್ಟ್ ಇವನು ಇವಾಗ ಕೆಲವರು ಎಕ್ಸಾಂಪಲ್ ಕೇಳಿದ್ರೆ ಸರ್ ವಾಟ್ ಇಸ್ ದ ಮೀನಿಂಗ್ ಆಫ್ ಅ ಮ್ಯಾಗ್ನಿಟ್ಯೂಡ್ ಅಂತೇಳಿ, ಓಕೆನಾ. ಸೊ ಮ್ಯಾಗ್ನಿಟ್ಯೂಡ್ ಅಂತಂದ್ರೆ, ಓಕೆ, ಸೊ ಮ್ಯಾಗ್ನಿಟ್ಯೂಡ್ ಅಂತಂದ್ರೆ, ಓಕೆ, ಸೊ ಶಾರ್ಟ್ ಆಗಿ ಮ್ಯಾಗ್ ಅಂತ ಬರೀತಿದ್ದೀನಿ, ಓಕೆನಾ. ಸೊ ಮ್ಯಾಗ್ನಿಟ್ಯೂಡ್ ಇಸ್ ನಥಿಂಗ್ ಬಟ್, ಓಕೆ, ಸೊ ಮ್ಯಾಗ್ನಿಟ್ಯೂಡ್ ಇಸ್ ನಥಿಂಗ್ ಬಟ್, ಸೊ ನ್ಯೂಮರಿಕಲ್ ವ್ಯಾಲ್ಯೂ, ಓಕೆ, ಸೊ ನ್ಯೂಮರಿಕಲ್ ವ್ಯಾಲ್ಯೂ ಇಂಟು ಯೂನಿಟ್, ಓಕೆ, ಸೊ ನ್ಯೂಮರಿಕಲ್ ವ್ಯಾಲ್ಯೂ ಇಂಟು ಯೂನಿಟ್. ಸೊ ದಿಸ್ ಇಸ್ ದ ಮ್ಯಾಗ್ನಿಟ್ಯೂಡ್ ಅಂತ ಕರಿತೀವಿ. ಅಂಡ್ ಇಲ್ಲಿ ನಮಗೆ ಮಾಸ್ ಅಂದ್ರೆ ಯಾವ ತರ ಮೆಜರ್ ಮಾಡ್ತೀರಪ್ಪ. ಸೊ ನಾವು ಬೆಳಗ್ಗೆ ಎದ್ದ ತಕ್ಷಣ ನಾವೇನ್ ಮಾಡ್ತೀವಿ, ಒಂದು ಅಂಗಡಿಗೋ ಯಾವ್ದು ಮನೆಯಲ್ಲಿ ಕಳಿಸ್ತಾರಲ್ಲ, ಹೋಗೋ ಅಂಗಡಿಗೆ ಹೋಗಿ 1 kg ಸಕ್ಕರೆ ತಗೊಂಡ್ ಬಾ, ಒಂದು ಅರ್ಧ ಲೀಟರ್ ಏನೋ ಹಾಲು ತಗೊಂಡ್ ಬಾ ಅಂತ ಹೇಳ್ತಾರ, ಓಕೆನಾ. 1 kg ಈರುಳ್ಳಿ, ಒಂದು 250 ಗ್ರಾಮ್ ಏನೋ ಯಾವ್ದೋ ಮಿರ್ಚಿ, ಓಕೆ. ಸೊ ಈ ತರ ಹೇಳ್ತಾ ಇರ್ತಾರೆ. ವಾಟ್ ಇಸ್ ದಿಸ್ ಕೆಜಿ ಅನ್ನೋದೇನು? ಇಟ್ ಇಸ್ ದ ಯೂನಿಟ್ ಆಫ್ ಮಾಸ್. ಅಂದ್ರೆ ಮಾಸ್ ಈಸ್ ರೆಪ್ರೆಸೆಂಟೆಡ್ ಬೈ, ಓಕೆ, ಸೊ ಮಾಸ್ ಈಸ್ ರೆಪ್ರೆಸೆಂಟೆಡ್ ಬೈ ಓನ್ಲಿ ಮ್ಯಾಗ್ನಿಟ್ಯೂಡ್. ಹೇಗೆ? ಮಾಸ್ ಕ್ಯಾನ್ ಬಿ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ 1 kg, 2 kg, 10 kg, 5 kg ಅಥವಾ 15 kg, 20 kg. ಕರೆಕ್ಟಾ? ಗುರು ಸಿದ್ದಯ್ಯ ಹಿರಮಠ್ ಸರ್, ಮೇಕ್ ಎ ಮೋಟಿವೇಶನ್ ವಿಡಿಯೋ ರಿಪ್ಲೇ ಸರ್. ಲವ್ ಫಸ್ಟ್ ಕೇಳಿಸ್ಕೊಳ್ಳಲಿ, ಫಸ್ಟ್ ಕಂಟೆಂಟ್ ಕೇಳೋ. ಮೋಟಿವೇಶನ್ ಎಲ್ಲಿಂದ ಬರುತ್ತೆ? ನೀನು ಓದ್ಬೇಕು, ಸ್ವಲ್ಪ ಇರು. ನಾನು ಏನ್ ಮಾಡ್ತಾ ಇದ್ದೀನಿ ಇಲ್ಲಿ? ಮೋಟಿವೇಶನ್ ಹೇಳ್ತೀವಿ ತಾನೆ. ಫಸ್ಟ್ ಪಾಠ ಕೇಳೋದಕ್ಕೆ ಎಲ್ಲಿ ಫಸ್ಟ್. ವಿ ಚತುರ್ ಸರ್, ಹೌ ಟು ಐಡೆಂಟಿಫೈ ದ ಕಾಂಪೋನೆಂಟ್ ಇಸ್ ಅ ಸ್ಕೇಲಾರ್ ಆರ್ ವೆಕ್ಟರ್. ಅದಕ್ಕೆ ತಾನೆ ಇಲ್ಲಿ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀನಿ. ಸ್ವಲ್ಪ ವೇಟ್ ಮಾಡಿ, ಓಕೆನಾ. ಅಂಡ್ ಫಸ್ಟ್ ನೋಡಿ, ಇಲ್ಲಿ ನಾನು ಏನ್ ಹೇಳ್ತಿದ್ದೆ ನೋಡಿ, ಈ ತರ ಡಿಸ್ಟರ್ಬ್ ಮಾಡಿದ್ರೆ ಹೆಂಗಿರುತ್ತೆ ಹೇಳಿ? ಸೆನ್ಸೇ ಇಲ್ಲ, ಏನ್ ಕೇಳ್ಬೇಕು ಅನ್ನೋದಿಲ್ಲ. ಮತ್ತೆ 12ನೇ ಕ್ಲಾಸ್ ಓದ್ತಾ ಇದ್ದೀರಾ, ಕ್ಲಾಸ್ 12th, ಓಕೆ, ಲೀವ್. ಸೊ ಇವಾಗ ನಮಗೆ ಇಲ್ಲಿ ಫಸ್ಟ್ ಮ್ಯಾಗ್ನಿಟ್ಯೂಡ್ ಅಂದ್ರೇನು, ಇವಾಗ ನ್ಯೂಮರಿಕಲ್ ವ್ಯಾಲ್ಯೂ ಅಲಾಂಗ್ ವಿತ್ ಯೂನಿಟ್ ಅಂತ ಹೇಳಿದ್ನಲ್ಲ. ಮಾಸ್ ಯಾವ ತರ ರೆಪ್ರೆಸೆಂಟ್ ಮಾಡ್ತೀರಾ? ಸೊ ಲೈಕ್ 5 kg, 10 kg, 15 kg, 20 kg, 100 kg, 1000 kg ಅಂತ ಬರೀತೀರಾ. ಇಲ್ಲಿ ಎಕ್ಸಾಂಪಲ್ಗೆ ನಾನು ಮಾಸ್ ಅಂತ ಬರೀತೀನಿ, ಓಕೆನಾ. ಸೊ ಮಾಸ್ ಯಾವ ತರ ಬರೀತೀರಾ? ಸೊ ಮಾಸ್ ಆಫ್ ದ ಬಾಡಿ, ಓಕೆ, ಸೊ ಮಾಸ್ ಆಫ್ ದ ಬಾಡಿ m is equals to 10 kg ಅಂತ ಬರೀತೀರಾ, ಓಕೆನಾ. ಅಂಡ್ ಮ್ಯಾಗ್ನಿಟ್ಯೂಡ್ ಅಂದ್ರೆ ಇದನ್ನ ನಾವು ಮ್ಯಾಗ್ನಿಟ್ಯೂಡ್ ಅಂತ ಕರಿತೀವಿ. ಯಾವ್ದನ್ನ? ಸೊ ಇದನ್ನ ನಾವು ಮ್ಯಾಗ್ನಿಟ್ಯೂಡ್ ಅಂತ ಕರಿತೀವಿ. ಮ್ಯಾಗ್ನಿಟ್ಯೂಡ್ ಅಂದ್ರೆ ಏನು? ನ್ಯೂಮರಿಕಲ್ ವ್ಯಾಲ್ಯೂ ಎಷ್ಟಿದೆ ಸರ್? ನ್ಯೂಮರಿಕಲ್ ವ್ಯಾಲ್ಯೂ 10 ಅಂಡ್ ಯೂನಿಟ್ ಇಸ್ ಅ 10. ಓಕೆ, ಸೊ ನ್ಯೂಮರಿಕಲ್ ವ್ಯಾಲ್ಯೂ 10 ಅಂಡ್ ಯೂನಿಟ್ ಇಸ್ ಅ kg. ಓಕೆ, ಅಂಡ್ 10 kg ಅನ್ನೋದು ಇಲ್ಲಿ 10 ಅನ್ನೋದು ಇಟ್ ಇಸ್ ಅ ನ್ಯೂಮರಿಕಲ್ ವ್ಯಾಲ್ಯೂ, kg ಅನ್ನೋದು ಇಟ್ ಇಸ್ ಅ ಯೂನಿಟ್, ಓಕೆನಾ. ಎಸ್ ಚಂದ್ರಕಾಂತ್ ಹೊಸಮನಿ ಸರ್, ವೈ ಯು ಶೌಟಿಂಗ್ ಹೇಳ್ತಿಲ್ಲ, ಅರ್ಥ ಮಾಡಿ ಹೇಳಿಸ್ತಾ ಇದೀನಿ. ಫಸ್ಟ್ ಪಾಠ ಕೇಳಿ, ಓಕೆನಾ. ಇವ್ರಡಿ ನಾವ್ ಏನ್ ಮಾಡ್ತಾ ಇದ್ವಿ, ಸೀರಿಯಸ್ ಆಗಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬೇಸಿಕ್ಸ್ ನ ಡಿಸ್ಕಸ್ ಮಾಡ್ತಾ ಇದ್ವಿ, ಓಕೆನಾ. ಸೆನ್ಸ್ ಇರ್ಬೇಕು ತಾನೆ. ಇವಾಗ ಮೋಟಿವೇಶನ್ ಕೊಡಿ ಅಂತ ಹೇಳ್ತಿದಾರೆ ಅವ್ರು, ಕೊಡ್ತೀನಿರಾ ಅಂತಂದ್ರೆ ಮತ್ತೆ ಅದೇ ಸ್ಪ್ಯಾಮಿಂಗ್ ಮಾಡ್ತಿದಾರೆ. ಮೋಟಿವೇಶನ್ ಅಂತ ಪದೇ ಕೇಳಿದ್ರೆ ಹೇಗಿರುತ್ತೆ ಅಲ್ವಾ? ಸೊ ಚತುರ್ ಕೇಳಿದ್ರು ಸರ್, ಐಡೆಂಟಿಫೈ ದ ಕಾಂಪೋನೆಂಟ್ ಇಸ್ ಅ ಸ್ಕೇಲಾರ್ ಆರ್ ವೆಕ್ಟರ್ ಅಂತ ಹೇಳಿದ್ರು. ನಾನೇನ್ ಹೇಳಿದೆ? ಸ್ವಲ್ಪ ಇರಿ, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ ಅಂತ ಹೇಳಿದೆ. ಎಸ್, ಸೊ ಇಲ್ಲಿ 10 kg ಅನ್ನೋದು ಇಟ್ ಇಸ್ ಅ ನ್ಯೂಮರಿಕಲ್ ವ್ಯಾಲ್ಯೂ ಅಂಡ್ ಯೂನಿಟ್ ದಟ್ ಇಸ್ ಅ kg. ಓಕೆ, ಅದೇ ರೀತಿ ಲೆಂತ್ ಅನ್ನೋದು ಏನ್ ಮಾಡ್ತೀವಿ? ಫಾರ್ ಎಕ್ಸಾಂಪಲ್, ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ಗೆ, ಅಥವಾ ಒಂದು ಊರಿಂದ ಇನ್ನೊಂದು ಊರಿಗೆ, ಅಥವಾ ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ, ಅಥವಾ ಒಂದು ಸಿಟಿಯಿಂದ ಇನ್ನೊಂದು ಸಿಟಿಗೆ. ಓಕೆ, ಸೊ ಒಂದು ಡಿಸ್ಟೆನ್ಸ್, ನಥಿಂಗ್ ಬಟ್ ಇಟ್ ಇಸ್ ಡಿಸ್ಟೆನ್ಸ್ ಬಿಟ್ವೀನ್, ಅಥವಾ 2 ಪಾಯಿಂಟ್ಸ್ ಮಧ್ಯೆ ಇರುವಂತ ಪಾತ್ ಎಷ್ಟಿದೆ ಅಂತ ಹೇಳೋಕೆ ನಾವು ಲೆಂತ್ ಅಂತ ಕರಿತೀವಿ. ಲೆಂತ್ ಅನ್ನು ನಾವು ಯಾವ ತರ ಮೆಜರ್ ಮಾಡ್ತೀವಿ? ಮೇ ಬಿ ಇನ್ ಟರ್ಮ್ಸ್ ಆಫ್ ಅ ಸೆಂಟಿಮೀಟರ್, ಮೇ ಬಿ ಇನ್ ಟರ್ಮ್ಸ್ ಆಫ್ ಅ ಮೀಟರ್, ಮೇ ಬಿ ಇನ್ ಟರ್ಮ್ಸ್ ಆಫ್ ಅ ಕಿಲೋಮೀಟರ್, ಮೇ ಬಿ ಇನ್ ಟರ್ಮ್ಸ್ ಆಫ್ ಅ ಮೈಲ್ಸ್ ಅಲ್ಲಿ ನಾವು ಮೆಜರ್ ಮಾಡ್ತೀವಿ. ಕರೆಕ್ಟಾ? ಇಲ್ಲಿ ಲೆಂತ್ ನ ಶಾರ್ಟ್ ಆಗಿ ನಾನು ಬರೆದ್ರೆ, ಓಕೆ, ಸೊ ಲೆಂತ್ ಅಂತ ಬರೆದ್ರೆ, ಓಕೆ, ಸೊ ಲೆಂತ್ ದಟ್ ಇಸ್ ಈಕ್ವಲ್ಸ್ ಟು, ಓಕೆ, ಸೊ ಲೆಂತ್ ದಟ್ ಇಸ್ ಈಕ್ವಲ್ಸ್ ಟು ಲೆಟ್ಸ್ ಸೇ 2 ಕಿಲೋಮೀಟರ್. ಓಕೆ, ಸೊ ಲೆಟ್ಸ್ ಸೇ 2 ಕಿಲೋಮೀಟರ್. ಸೊ 2 ಅನ್ನೋದೇನು? ಇಟ್ ಇಸ್ ದ ನ್ಯೂಮರಿಕಲ್ ವ್ಯಾಲ್ಯೂ, ರೈಟ್? ಸೊ ಇಟ್ ಇಸ್ ದ ನ್ಯೂಮರಿಕಲ್ ವ್ಯಾಲ್ಯೂ. ಅಂಡ್ ಕಿಲೋಮೀಟರ್ ಅನ್ನೋದೇನು? ಇಟ್ ಇಸ್ ದ ಯೂನಿಟ್. ಓಕೆ, ಸೊ ಇಟ್ ಇಸ್ ದ ಯೂನಿಟ್. ಕರೆಕ್ಟಾ? ಸರ್, when take to second year Neet class after completing this first year portion, hardly ಇನ್ನ ಎಷ್ಟು ಇದೆ? Motion in a plane, Newton's law of motion, work and energy and power, and gravitation, system of particles. ಇವಾಗ ನಾವು ಮಾಡ್ತಿರೋದು ಇನ್ನ 10 ಅಂತಂದ್ರೆ 2
ಹಾ, ಈ 1 ಮಂತ್ ಆದ್ಮೇಲೆ, ಓಕೆ, ಸೊ 1 ಮಂತ್ ಆದ್ಮೇಲೆ ನಿಮಗೆ ಸೆಕೆಂಡ್ ಇಯರ್ ಪೋರ್ಷನ್ ಸ್ಟಾರ್ಟ್ ಆಗುತ್ತೆ. ಓಕೆ, ಕ್ಲಿಯರಾ? ಎಸ್. ಇವ್ ನೋಡಿ, ಸೊ ಈ ಲೆಂತ್, ಮಾಸ್ ಇವೆಲ್ಲ ಏನ್ ಮಾಡ್ತೀವಿ, ಡೈರೆಕ್ಷನ್ ಬಗ್ಗೆ ಮಾತಾಡ್ತಾನೆ ಇಲ್ಲ. ಓಕೆನಾ? ಸೊ ಡೈರೆಕ್ಷನ್ ಬಗ್ಗೆ ಮಾತಾಡ್ತಿಲ್ಲ. ವಿ ಆರ್ ರೆಪ್ರೆಸೆಂಟಿಂಗ್ ಫಿಸಿಕಲ್ ಕ್ವಾಂಟಿಟೀಸ್ ವಿತ್ ಓನ್ಲಿ ಮ್ಯಾಗ್ನಿಟ್ಯೂಡ್. ಯಾವಾಗ ಒಂದು ಫಿಸಿಕಲ್ ಕ್ವಾಂಟಿಟೀಸ್ ನ ಡೈರೆಕ್ಷನ್ ಜೊತೆ ರಿಲೇಷನ್ ಇಲ್ಲದೆ ಪ್ರೆಸೆಂಟ್ ಮಾಡ್ತೀವಿ, ಅದನ್ನ ನಾವೇನಂತ ಕರಿತೀವಿ, ಸ್ಕೇಲಾರ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಹೇಳೋದಾದ್ರೆ, ಇಲ್ಲಿ ಮಾಸ್, ಲೆಂತ್, ಟೈಮ್, ಟೆಂಪರೇಚರ್ ಅಂಡ್ ಕರೆಂಟ್. ಸೊ ಇಲ್ಲಿ ನೀವು ಕೇಳ್ಬೋದು, ಸರ್ ಇಲ್ಲಿ ಕರೆಂಟ್ ಅನ್ನೋದು ಡೈರೆಕ್ಷನ್ ಇದೆಯಲ್ಲ? ಎಸ್, ಡೈರೆಕ್ಷನ್ ಇದೆ. ಸ್ಟಿಲ್ ಇಟ್ ಇಸ್ ಅ ಸ್ಕೇಲಾರ್ ಕ್ವಾಂಟಿಟಿ. ಪ್ಯೂರ್ ಆಗಿ ಹೇಳ್ಬೇಕಂದ್ರೆ, ಇನ್ ಡಿಟೇಲ್ ಆಗಿ ಡೆಪ್ತ್ ಅಲ್ಲಿ ಹೇಳ್ಬೇಕಂದ್ರೆ, it is a tensor. Okay, so it is a tensor. Current is a not a vector quantity, it is a tensor of rank order 2. Okay, so rank of order 2. Okay, so ಅದನ್ನ ನಾವು rank ಬಗ್ಗೆ, tensor ಬಗ್ಗೆ ಏನು ಗೊತ್ತಿಲ್ಲವಲ್ಲ, ಸೊ ಅದಕ್ಕೆ ಏನ್ ಮಾಡ್ತೀವಿ, ಸೊ rank of order 2 ಅನ್ನೋದು ಇಟ್ ಇಸ್ ಕಮ್ಸ್ ಅಂಡರ್ ಅ ಸ್ಕೇಲಾರ್ಸ್. ಅದಕ್ಕೆ ಇನ್ ಡೈರೆಕ್ಟ್ ಆಗಿ ಏನ್ ಮಾಡ್ತೀವಿ, ಡೈರೆಕ್ಟ್ ಆಗಿ ಇದನ್ನ ನಾವು ಏನಂತ ಕರಿತೀವಿ, ಇಟ್ ಇಸ್ ಅ ಸ್ಕೇಲಾರ್ ಅಂತ ಕರಿತೀವಿ. ಓಕೆ, ಸೊ ಯಾಕೆ ಸ್ಕೇಲಾರ್ ಅಂತ ಕರಿತೀವಿ? ಕರೆಂಟ್ಗೆ ಡೈರೆಕ್ಷನ್ ಇದೆ. ಓಕೆ, ಸೊ ಕರೆಂಟ್ ಡೈರೆಕ್ಷನ್ ಇದೆ ಸರ್, ದೆನ್ ವೈ ಡು ವಿ ಕಾಲ್ ಇಟ್ ಆಸ್ ಅ ವೆಕ್ಟರ್? ಸೊ ನೋಡಿ, ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತಾ ಇದೀನಿ. ಸೊ ದಿಸ್ ಇಸ್ ಒನ್ ಪಾತ್ ಅಂಡ್ ದಿಸ್ ಇಸ್ ಒನ್ ಮೋರ್ ಪಾತ್ ಅಂಡ್ ದಿಸ್ ಇಸ್ ಒನ್ ಮೋರ್ ಪಾತ್. ಓಕೆ, ಎಸ್ ಸರ್. ಸೊ ಇಲ್ಲಿ ನೋಡಿ, ದಿಸ್ ಇಸ್ ಅ 5 ಆಂಪಿಯರ್ ಅಂಡ್ ದಿಸ್ ಇಸ್ ಅ 2 ಆಂಪಿಯರ್. ಸೊ ಇಲ್ಲಿ ಎಷ್ಟು ಕರೆಂಟ್ ಹೋಗುತ್ತೆ ಹೇಳಿ? ಸೊ ಲೆಟ್ಸ್ ಸೇ ದಿಸ್ ಇಸ್ 30 ಡಿಗ್ರಿ ಇದೆ ಅನ್ಕೊಳ್ಳಿ. ಓಕೆ, ಸೊ ದಿಸ್ ಇಸ್ 30 ಡಿಗ್ರಿ. ಕ್ಯಾನ್ ಎನಿಬಡಿ ಆನ್ಸರ್ ದಿಸ್ ಕ್ವಶನ್? ಎಷ್ಟಾಗಿದೆ? 5 ಆಂಪಿಯರ್ ಈ ವೈರ್ ಇಂದ ಬರುತ್ತೆ, 5 ಆಂಪಿಯರ್ 2 ಆಂಪಿಯರ್ ಈ ಕಡೆಯಿಂದ ಬರುತ್ತೆ. ಹೇಳಿ ನೋಡ, ಎಷ್ಟು ಬರುತ್ತೆ? ಹಾ, ಮುಬಾರಕ್ ಸರ್, ವೆನ್ ಸೆಕೆಂಡ್ PUC ಕ್ಲಾಸ್ ಟೇಕ್ ಫಾರ್ ಅ ಬೋರ್ಡ್ಸ್? ಸೊ ನಾಳೆಯಿಂದ ಸ್ಟಾರ್ಟ್ ಆಗಿದೆ. ಆಲ್ರೆಡಿ ನಾವು ಸಂಡೇ ಸ್ಟಾರ್ಟ್ ಮಾಡಿದೀವಿ. ಓಕೆನಾ? ಸೊ ಸಂಡೇ ಅಂದ್ರೆ ನಿನ್ನೆನೆ ಒಂದು ಕ್ಲಾಸ್ ನಡೀತು. ಯಾವುದು? ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್, ಅದನ್ನು ನೋಡಿ. ಓಕೆ, ಸೊ ದಟ್ ಇಸ್ ರಿಲೇಟೆಡ್ ಟು ಬೋರ್ಡ್ಸ್ ಅಂಡ್ ದಿಸ್ ಇಸ್ ರಿಲೇಟೆಡ್ ಟು ನೀಟ್. 7 ಆಂಪಿಯರ್. ವೆರಿ ಗುಡ್ ಸುದರ್ಶನ. ಓಕೆ, ಸೊ ಇಲ್ಲಿ 7 ಆಂಪಿಯರ್ ಅಂತ ಹೇಳಿದ್ವಿ. ಸೊ ದಿಸ್ ಕರೆಂಟ್ ಇಸ್ ಅ 7 ಆಂಪಿಯರ್. ಓಕೆ, ಸೊ ಇನ್ನೊಂದು ಹೇಳ್ತೀನಿ, ಇನ್ನೊಂದು ಎಕ್ಸಾಂಪಲ್. ಓಕೆ, ಸೊ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ಸೊ ಲೆಟ್ಸ್ ಕನ್ಸಿಡರ್ ದಿಸ್ ಇಸ್ ಒನ್ ಪಾತ್ and this is one more path and this is one more path. Okay, so let's say, so this is 3 ampere and this is 4 ampere. Okay, so let's say this is 6 ampere ankona. And what is the current here? Okay, so what is the current here? Can anybody tell me what is the angle between these two current? Sir, it is the 90 degree. Okay, so 90 degree. ಎಷ್ಟಾಗುತ್ತೆ ಇಲ್ಲಿ? ಎಷ್ಟು ಕರೆಂಟ್ ಹೋಗುತ್ತೆ ಇಲ್ಲಿ? ಓಕೆ, ಸೊ ಇವೆಲ್ಲ ಇನ್ಕಮಿಂಗ್ ಕರೆಂಟ್. ಓಕೆ, ಸೊ 3 ಆಂಪಿಯರ್ ಅಂಡ್ 6 ಆಂಪಿಯರ್ ಇನ್ಕಮಿಂಗ್ ಕರೆಂಟ್. ಔಟ್ ಗೋಯಿಂಗ್ ಕರೆಂಟ್ ಎಷ್ಟಿದೆ? ಟೋಟಲ್ ಎಷ್ಟಾಗುತ್ತೆ? 9. ವೆರಿ ಗುಡ್. ಸೊ ದಿಸ್ ಇಸ್ 9 ಆಂಪಿಯರ್. ಓಕೆ, ಸೊ ದಿಸ್ ಇಸ್ ದ 9 ಆಂಪಿಯರ್. ದೇರ್ ಫೋರ್ ನಾವ್ ಏನ್ ಹೇಳೋದಂತಂದ್ರೆ, ಇಲ್ಲಿ 30 ಡಿಗ್ರಿ ಇದೆ, ಇಲ್ಲಿ 90 ಡಿಗ್ರಿ ಇದೆ. ಓಕೆನಾ? ಸೊ ಡೈರೆಕ್ಟ್ ಆಗಿ ಆಡ್ ಮಾಡ್ತೀವಿ. 3 ಪ್ಲಸ್ 6 ದಟ್ ಇಸ್ 9. ಇಲ್ಲಿ 5 ಪ್ಲಸ್ 2 ದಟ್ ಇಸ್ 7 ಅಂತ ಹೇಳ್ತೀವಿ. ಇಲ್ಲಿ ನಾವ್ ಏನ್ ಹೇಳಕ್ಕೆ ಹೊರಟಿದ್ವಿ ಅಂತಂದ್ರೆ, ಡೈರೆಕ್ಟ್ ಆಗಿ ಆಂಗಲ್ ಮೇಲೆ ಡಿಪೆಂಡೆಂಟ್ ಇಲ್ಲ. ಯಾವ ಎಡಿಷನ್ ಡಸ್ ನಾಟ್ ಡಿಪೆಂಡ್ಸ್ ಆನ್ ಆಂಗಲ್, ದೆನ್ ಯು ಕ್ಯಾನ್ ಕಾಲ್ ಇಟ್ ಆಸ್ ಅ ಸ್ಕೇಲಾರ್. ಅದಕ್ಕೆ ಇಲ್ಲಿ ಕರೆಂಟ್ ಅನ್ನೋದು ಇಟ್ ಇಸ್ ಅ ಸ್ಕೇಲಾರ್, ನಾಟ್ ಅ ವೆಕ್ಟರ್. ಓಕೆ, ಸೊ ಸರ್ ಕರೆಂಟ್ ಹ್ಯಾಸ್ ಅ ಬೋತ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್, ವೈ ಇಟ್ ಇಸ್ ಅ ಸ್ಕೇಲಾರ್? ಇದೇ ರೀಸನ್. ಓಕೆ, ಸೊ ಇಲ್ಲಿ ನಾವ್ ಏನ್ ಹೇಳ್ತೀವಿ ಅಂತಂದ್ರೆ, ಸೊ ಡು ನಾಟ್ ಫಾಲೋ ಅಥವಾ ಇಟ್ ಫಾಲೋಸ್. ಓಕೆ, ಸೊ ಇಟ್ ಫಾಲೋಸ್. ಓಕೆ, ಸೊ ಸ್ಕೇಲಾರ್ ಎಡಿಷನ್. ಸ್ಕೇಲಾರ್ ಎಡಿಷನ್ ಅಂದ್ರೆ ಡೈರೆಕ್ಟ್ ಆಗಿ. ಓಕೆ, ಸೊ ಸ್ಕೇಲಾರ್ ಎಡಿಷನ್ ಅಂದ್ರೆ ಆಂಗಲ್ ಇಂಡಿಪೆಂಡೆಂಟ್, ಅಂದ್ರೆ ಆಂಗಲ್ ಎಷ್ಟಾದ್ರೂ ಆಗಿರಲಿ. ಓಕೆ, ಆಂಗಲ್ ಎಷ್ಟಾದ್ರೂ ಆಗಿರಲಿ, ಡೈರೆಕ್ಟ್ ಆಗಿ ಆಡ್ ಮಾಡೋದು. ಓಕೆ, ಸ್ಕೇಲಾರ್ ಎಡಿಷನ್ ಅಥವಾ ಇನ್ನೊಂದು ತರ ಹೇಳ್ಬೋದು. ಸೊ ದಟ್ ಇಸ್ ಸಿಂಪಲ್ ಎಡಿಷನ್. ಓಕೆ, ಸಿಂಪಲ್ ಆಲ್ಜಿಬ್ರಿಕ್ ಎಡಿಷನ್ ಅಂತ ಕರಿಬಹುದು. ಅದಕ್ಕೆ ನಾನು ಏನ್ ಬರೀತಿದ್ದೀನಿ, ಸಿಂಪಲ್ ಎಡಿಷನ್ ಅಂತ ಬರೀತಾ ಇದ್ದೀನಿ. ಇಸ್ ದಟ್ ಇಸ್ ಕ್ಲಿಯರ್ ಫಾರ್ ಎವ್ರಿಬಾಡಿ? ಯಾವುದು ಆಂಗಲ್ ಮೇಲೆ ಡಿಪೆಂಡೆಂಟ್ ಇಲ್ಲ, ಅದನ್ನ ನಾವು ಸ್ಕೇಲಾರ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಇವನ್ ಡೈರೆಕ್ಷನ್ ಇದ್ರೂ ಇಲ್ದಿದ್ರು ಸಹಿತ ನಾವು ಇದನ್ನ ಸ್ಕೇಲರ್ ಅಂತ ಕರಿತೀವಿ. ವಾಟ್ ಇಫ್ ಇಟ್ ಇಸ್ ಅ ಡಿಪೆಂಡೆಂಟ್ ಆನ್ ಆಂಗಲ್? ಇಲ್ಲಿ ವೆಕ್ಟರ್ ಕ್ವಾಂಟಿ ಅಂತ ಬರುತ್ತೆ. ಇವಾಗ ಸ್ಕೇಲರ್ ಕ್ವಾಂಟಿ ಕ್ಲಿಯರ್ ಆಯ್ತು, ಒಂದು ಕನ್ಫರ್ಮ್ ಮಾಡಿದ್ದು. ಬೇಗ ಫಾಸ್ಟ್. ಎಸ್, ಕಮಾನ್, ಬೇಗ ಬೇಗ. ವೆರಿ ಗುಡ್. ಚತುರ್, ಸಾವಿತ್ರಿ ಅಂಡ್ ಚಂದನ, ತುಳಸಿ, ಕಾಜಲ್ ಸಾಬ್. ಹಾ, ಹೇಳಿ ಬೇಗ. ದಟ್ಸ್ ಇಟ್? ಅಷ್ಟೇ ಇರೋದಾ? ಎಸ್, ವೆರಿ ಗುಡ್. ಹಾ, ವೆರಿ ಗುಡ್.
ಓಕೆ, ಸೊ ನಾವು ವೆಕ್ಟರ್ಸ್ ಇಲ್ಲಿ ನೋಡಿ ಸೇಮ್ ಡೆಫಿನೇಷನ್ ತಗೊಳ್ತೀನಿ. ದ ಕ್ವಾಂಟಿಟಿ ವಿಚ್ ಹ್ಯಾಸ್ ಅ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಅಂಡ್ ಆಲ್ಸೋ ಡಿಪೆಂಡೆಂಟ್ ಆನ್ ಆಂಗಲ್ ಅಂತ ಆದ್ರೆ ಅದನ್ನ ನಾವು ವೆಕ್ಟರ್ ಅಂತ ಕರಿತೀವಿ. ಅಷ್ಟೇ ಡಿಫ್ರೆನ್ಸ್ ಏನಿಲ್ಲ. ಓಕೆನಾ? ಸೊ ನೆಕ್ಸ್ಟ್ ನೋಡಿ, ದಿಸ್ ಇಸ್ ಅ ವೆಕ್ಟರ್ ಕ್ವಾಂಟಿಟಿ. ಓಕೆ, ಸೊ ವೆಕ್ಟರ್ ಕ್ವಾಂಟಿಟಿ. ಓಕೆ, ಸೊ ವೆಕ್ಟರ್ ಕ್ವಾಂಟಿಟಿ, ವೆಕ್ಟರ್ ಫಿಸಿಕಲ್ ಕ್ವಾಂಟಿಟಿ ನಾವು ವೆಕ್ಟರ್ ಅಂತ ಕರಿಬಹುದು. And the next ನೋಡಿದ್ರೆ ದ ಕ್ವಾಂಟಿಟಿ ವಿಚ್ ಹ್ಯಾಸ್ both magnitude and have a direction and follows vector law of addition, that is angle dependent. ಆಂಗಲ್ ಡಿಪೆಂಡೆಂಟ್. ಇದು ಹೇಗೆ ಆಂಗಲ್ ಡಿಪೆಂಡೆಂಟ್ ಅನ್ನೋದು ನಮ್ಮ ಅನಾಲಿಸಿಸ್ ಮಾಡಬೇಕು, ವೆಕ್ಟರ್ ಅನಾಲಿಸಿಸ್ ನ ಮಾಡಬೇಕಾಗತ್ತೆ. ಓಕೆನಾ? ಸೊ ಇವತ್ತಿನ ಚಾಪ್ಟರ್ ಇದ್ರ ಮೇಲೆ ಇರುತ್ತೆ, ಯಾವುದು? ವೆಕ್ಟರ್ಸ್ ಮೇಲೆ. ರೆಡಿನಾ? ಎಸ್. ಎಕ್ಸಾಂಪಲ್ ನೋಡಿದ್ರೆ ಡಿಸ್ಪ್ಲೇಸ್ಮೆಂಟ್. ವಾಟ್ ಇಸ್ ದ ಡೈರೆಕ್ಷನ್ ಆಫ್ ಅ ಡಿಸ್ಪ್ಲೇಸ್ಮೆಂಟ್? ಇನಿಷಿಯಲ್ ಟು ಫೈನಲ್ ಪೊಸಿಷನ್. ಫಸ್ಟ್ ಚಾಪ್ಟರ್ ಅಲ್ಲಿ ಕಲ್ತಿದ್ವಿ. ಸಾರಿ, ಸೆಕೆಂಡ್ ಚಾಪ್ಟರ್, ದಟ್ ಈಸ್ motion in a straight line. What is the displacement direction? So displacement ಅನ್ನೋದು it is the vector quantity. What is the direction? Initial to final. Okay, initial to final. And velocity along the direction of motion. And acceleration, it is dependent on a velocity of the body. Okay, so next one, force, momentum. All these are example for a vectors. ಇವಾಗ ನಿಮ್ಮ ಕ್ವೆಶ್ಚನ್ ಏನಿದೆ ಅಂತಂದ್ರೆ, ಸರ್ how this is angle dependent? ಆಂಗಲ್ ಚೇಂಜ್ ಆದ್ರೆ ವ್ಯಾಲ್ಯೂ ಚೇಂಜ್ ಆಗುತ್ತಾ? ಎಸ್, ಡೆಫಿನೆಟ್ ಆಗಿ ಚೇಂಜ್ ಆಗುತ್ತೆ. ಓಕೆ, ಆಂಗಲ್ ಚೇಂಜ್ ಆದ್ರೆ ವ್ಯಾಲ್ಯೂ ಸಹಿತ ಚೇಂಜ್ ಆಗುತ್ತೆ. ಕ್ಲಿಯರಾ? ರೈಟ್. ಸೊ ಇವಾಗ ನಮ್ಮ ಕಾನ್ಸೆಪ್ಟ್ ಏನಂದ್ರೆ, ಹೇಗೆ ನಮಗೆ ಆಂಗಲ್ ಡಿಪೆಂಡೆಂಟ್ ಆಗುತ್ತೆ. ಈ ಆಂಗಲ್ ಡಿಪೆಂಡೆಂಟ್ ಬಗ್ಗೆ ಡಿಸ್ಕಸ್ ಮಾಡೋಕೆ ನಮಗೆ ವೆಕ್ಟರ್ ಅನಾಲಿಸಿಸ್ ಅಂತ ಕರಿತೀವಿ. ಈ ವೆಕ್ಟರ್ ಅನಾಲಿಸಿಸ್ ನ ನಾವು ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. ಓಕೆನಾ? ಸೊ ಇವಾಗ ಸಿಂಪಲ್ ಆಗಿ ನಿಮ್ಗೆ ಗೊತ್ತಾಯ್ತಲ್ಲ, ಇವನ್ ದ ಕ್ವಾಂಟಿಟೀಸ್ ಹ್ಯಾವಿಂಗ್ ಬೋತ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಇದ್ರೂ ಸಹಿತ ನಮಗೆ ಅದು ಸ್ಕೇಲಾರ್ ವೆಕ್ಟರ್ ಅಂತ ಹೇಳಿದ್ರೆ ಮೇ ಬಿ ಸ್ಕೇಲಾರ್ ಆರ್ ವೆಕ್ಟರ್. ಓಕೆ, ಮೇ ಬಿ ಸ್ಕೇಲಾರ್ ಆರ್ ವೆಕ್ಟರ್. ಇಲ್ಲಿ ನೋಡಿ ಸ್ಟೇಟ್ಮೆಂಟ್. ಓಕೆ, ಸೊ ಸ್ಟೇಟ್ಮೆಂಟ್, 3 ಸ್ಟೇಟ್ಮೆಂಟ್ ಹೇಳ್ತೀನಿ. ಓಕೆನಾ? 3 ಸ್ಟೇಟ್ಮೆಂಟ್ ಹೇಳ್ತೀನಿ. ಯು ಹ್ಯಾವ್ ಟು ಸೇ ವೆದರ್ ಟ್ರೂ ಆರ್ ಫಾಲ್ಸ್ ಅಂತ ಹೇಳಿ. ಓಕೆನಾ? ಎಸ್. ಹಾ ಸರ್, ನೀವು 3 ವೀಕ್ಸ್ ಬಿಫೋರ್ ಹಾಕಿರೋ PDF ಇಂಪಾರ್ಟೆಂಟ್ ಕ್ವಶನ್ ಫಾರ್ FA1 ಸಿಗ್ತಾ ಇಲ್ಲ ಟೆಲಿಗ್ರಾಮ್ ಅಲ್ಲಿ. ನಾನು ಲಕ್ಷ ನೀಟ್ ಹುಡುಗ, ಆಫ್ ಸೆಮ್ ಎಕ್ಸಾಮ್ ಪ್ರಿಪರೇಷನ್ ಸಂಬಂಧ ತುಂಬಾ ಹೆಲ್ಪ್ ಆಗುತ್ತೆ PDF ನಿಂದ. ಸೊ ಅದನ್ನ ಎಲ್ಲಿಂದ ಡೌನ್ಲೋಡ್ ಮಾಡಬಹುದು? ಓಕೆ, ಸೊ ನಾನು ಮಲ್ಲು ಅಂಡ್ ಅದರ್ ಸ್ಟೂಡೆಂಟ್ಸ್, ಓಕೆ, ಯಾರ್ಯಾರಿಗೆ ಈ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆಯಲ್ಲ, ಸೊ ಇಂಪಾರ್ಟೆಂಟ್ ಕ್ವಶನ್ಸ್ ಅಂದ್ರೆ ಬೇರೆ ಎಲ್ಲೂ ತಗೊಳ್ಳಲ್ಲ ನಾವು, PUC ಬೋರ್ಡ್ ಇಂದ. ಓಕೆನಾ? PU ಬೋರ್ಡ್ ಇಂದ ಕೊಟ್ಟಿರುವ ಇಂಪಾರ್ಟೆಂಟ್ ಕ್ವಶನ್ ಬ್ಯಾಂಕ್ ಅಂತ ಇರುತ್ತೆ. ಆ ಕ್ವಶನ್ ಬ್ಯಾಂಕ್ ನ ನಾವು ನಿಮಗೆ ರೆಫರೆನ್ಸ್ ಆಗಿ ಕೊಡೋದು. ನೀವು ಬೇಕಿದ್ರೆ ನೋಡಿ, ಲಾಸ್ಟ್ ಇಯರ್ ಯಾವ್ದಾದ್ರು ವರ್ಷ ತಗೊಳ್ಳಿ, ಆ ಕ್ವಶನ್ ಬ್ಯಾಂಕ್ ಇಂದಾನೆ ನಮಗೆ 50 to 65 ಕ್ವಶನ್, 50 to 65 ಕ್ವಶನ್ಸ್, ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿಂದ ಬಂದಿದೆ. ಓಕೆನಾ? 50 ಇಂದ ಮ್ಯಾಕ್ಸಿಮಮ್ 65 ಮಾರ್ಕ್ಸ್ ವರೆಗೆ ಅದೇ ಕ್ವಶನ್ ಬ್ಯಾಂಕ್ ಇಂದ ತಗೊಂಡಿರೋದು. ಅದಕ್ಕೆ ನಾನು ಎಲ್ಲಾ ಸ್ಟೂಡೆಂಟ್ಸ್ಗೆ ರೆಫರ್ ಏನ್ ಮಾಡ್ತೀನಿ ಅಂತಂದ್ರೆ, ಇಫ್ ಯು ಆರ್ ವೆರಿ ಬ್ಯಾಡ್ ಅಟ್ ಸಾಲ್ವಿಂಗ್ ನ್ಯೂಮರಿಕಲ್ಸ್ ಅಥವಾ ಡಿರೈವೇಶನ್ ಅಂತಂದ್ರೆ ಜಸ್ಟ್ ಯು ಫಾಲೋ ದಟ್ ಕ್ವಶನ್ ಬ್ಯಾಂಕ್. ಅಂಡ್ ನೆಕ್ಸ್ಟ್ ಇಂದ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಂದ್ರೆ ನಮಗೆ ಒಂದು ಸ್ಮಾಲ್ ವಿಡಿಯೋ ಮಾಡ್ತೀನಿ, ಅದರಲ್ಲಿ ನೀವು ಹೇಗೆ ಮಿಡ್ ಟರ್ಮ್ ಎಕ್ಸಾಮ್ ಪ್ರಿಪೇರ್ ಆಗಬೇಕು ಅಂಡ್ ಅದರ ಜೊತೆ ನಿಮಗೆ PDF ನ ಆ ವಿಡಿಯೋದಲ್ಲಿ ನಿಮಗೆ ಇನ್ಕ್ಲೂಡ್ ಮಾಡಿ ಕೊಡ್ತೀನಿ. ಓಕೆನಾ? ಸೊ ಡೋಂಟ್ ವರಿ. ಸೊ ಮಿಡ್ ಟರ್ಮ್ಗೆ ನಿಮಗೆ FA1 ಮತ್ತೆ ಈ ಮಿಡ್ ಟರ್ಮ್ಗೆ ಹೆಲ್ಪ್ ಆಗುವಂತ ಮತ್ತೆ ಫೈನಲ್ ಎಕ್ಸಾಮ್ಗೂ ಹೆಲ್ಪ್ ಆಗುವಂತ ಒಂದು PDF, ಇಟ್ ಇಸ್ ಗಿವನ್ ಬೈ PU ಬೋರ್ಡ್. ಅದೇ ನಿಮ್ಮ PU ಬೋರ್ಡ್ PDF ನ ನಿಮಗೆ ಕೊಡ್ತೀನಿ. ಯಾಕಂದ್ರೆ ಕೆಲವು ಸ್ಟೂಡೆಂಟ್ಸ್ ಗಳಿಗೆ ಸಿಗಲ್ಲ ಅದು ಆನ್ಲೈನ್ ಅಲ್ಲಿ. ಓಕೆನಾ? ಸೊ ಅದಕ್ಕೆ ಯಾರ್ಯಾರಿಗೆ ಸಿಕ್ಕಿಲ್ಲ ಅವ್ರಿಗೆ ಹೆಲ್ಪ್ ಆಗುತ್ತೆ, ಯಾರ್ಯಾರಿಗೆ ಆಲ್ರೆಡಿ ಸಿಕ್ಕಿದೆ ದಟ್ ಇಸ್ ವೆಲ್ ಅಂಡ್ ಗುಡ್, ಯು ಗೋ ವಿತ್ ದಟ್. ಓಕೆ, ಸೊ ಪ್ರಿಪರೇಷನ್ ಅದ್ರ ಜೊತೆನೇ ಆಗಲಿ. ಓಕೆನಾ? ಸೊ ಲೆಟ್ಸ್ ಗೆಟ್ ಬ್ಯಾಕ್ ಟು ದ ನಮ್ಮ ನೀಟ್ ಪ್ರಿಪರೇಷನ್ ಬಗ್ಗೆ ಬರೋಣ. ಅಂಡ್ ದ ನೆಕ್ಸ್ಟ್ ಒನ್, ಇಲ್ಲಿ ಕ್ಲಿಯರ್ ಆಯ್ತಲ್ಲ, ವೆಕ್ಟರ್ ಅಂತ ಗೊತ್ತಾಯ್ತು. ಓಕೆ, ಸೊ ಇಲ್ಲಿವರೆಗೆ ಕ್ಲಿಯರ್ ಆಯ್ತು. ನೆಕ್ಸ್ಟ್ ವಾಟ್ ಇಸ್ ದಟ್ ಅಂತ ಹೇಳಿದ್ರೆ, ಸೊ ದಟ್ ಈಸ್ ರೆಪ್ರೆಸೆಂಟೇಷನ್ ಆಫ್ ಅ ವೆಕ್ಟರ್. ಓಕೆ, ಸೊ ರೆಪ್ರೆಸೆಂಟೇಷನ್ ಆಫ್ ಅ ವೆಕ್ಟರ್ ಯಾವ ತರ ಬರೀತೀವಿ? ಸೊ ನಾರ್ಮಲ್ ಆಗಿ, ಸೊ ಡೆಫಿನೇಷನ್ ಪ್ರಕಾರ ಏನಪ್ಪಾ ಸರ್? ಡೆಫಿನೇಷನ್ ಪ್ರಕಾರ ಅಂತ ಹೇಳಿದ್ರೆ ವೆಕ್ಟರ್ ಇಟ್ ಇಸ್ ಗಿವನ್ ಬೈ, ಓಕೆ, ಸೊ ವೆಕ್ಟರ್ ಎ ಅಂತ ಹೇಳಿದ್ರೆ, ಓಕೆ, ಸೊ ವೆಕ್ಟರ್ ಎ. ಓಕೆ, ಸೊ ವೆಕ್ಟರ್ ಎ ಅಂತಂದ್ರೆ ನೋಡಿ 2 ತರ ಬರಿತೀವಿ. ಓಕೆ, ಸೊ 2 ತರ ಬರಿತೀವಿ. ಓಕೆ, ಸೊ ಆರ್, ಓಕೆ, ಆರ್, ಸೊ ಎ ವೆಕ್ಟರ್. ಓಕೆ, ಸೊ ಇಲ್ಲಿ ಬ್ಲಾಕ್ ಲೆಟರ್ ಬರೆದ್ರೆ ದಟ್ ಇಸ್ ಅ ವೆಕ್ಟರ್ ಎ ಅಂತ ಕರಿತೀವಿ. ಅಂಡ್ ಸ್ಮಾಲ್ ಲೆಟರ್ ಬರ್ದು ಇಲ್ಲಿ ಮೇಲ್ಗಡೆ ಬರ್ದ್ರೆ ಒಂದು ಆರೋ ಮಾರ್ಕ್ ಹಾಕಿದ್ರೆ ಅದನ್ನ ವೆಕ್ಟರ್ ಅಂತ ಕರಿತೀವಿ. ವೆಕ್ಟರ್ ಎ ಅಂತ ಅರ್ಥ. ಓಕೆ, ನಾವ್ ಸೊ ನೆಕ್ಸ್ಟ್ ಒನ್, ವೆಕ್ಟರ್ ಅಂದ್ರೇನು ಸರ್? ಇಟ್ ಇಸ್ ಬೋತ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್. ಕರೆಕ್ಟಾ? ಸೊ ಮ್ಯಾಗ್ನಿಟ್ಯೂಡ್ ನ ಯಾವ ತರ ಪ್ರೆಸೆಂಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಓಕೆ, ಸೊ ದಿಸ್ ಇಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ. 2 ಕಡೆ ಮಾಡಲಸ್ ತಗೊಂಡ್ರೆ ಅದನ್ನ ವೆಕ್ಟರ್, ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಅಂತ ಕರಿತೀವಿ. ಅಂಡ್ ಡೈರೆಕ್ಷನ್ ಬೇಕಲ್ಲ, ಸೊ ಡೈರೆಕ್ಷನ್ ತೋರ್ಸೋಕೆ ವೆಕ್ಟರ್ ಅಲ್ಲಿ ಯೂನಿಟ್ ವೆಕ್ಟರ್ ಅಂತ ಕರಿತೀವಿ. ಓಕೆನಾ?
ಸೊ ದಿಸ್ ಇಸ್ ದ ಯೂನಿಟ್ ವೆಕ್ಟರ್. ಎ ಬರ್ದು ಅದ್ರ ಮೇಲೆ ಒಂದು ಕ್ಯಾಪ್ ಬರ್ದ್ರೆ ದಟ್ ವಿಲ್ ಬಿ ಯೂನಿಟ್ ವೆಕ್ಟರ್. ಕ್ಲಿಯರಾ? ರೈಟ್. ಸೊ ನೆಕ್ಸ್ಟ್ ಒನ್ ನೋಡ್ತಾ ಹೋದ್ರೆ ಇಟ್ ಈಸ್ ದ ರೆಪ್ರೆಸೆಂಟೇಷನ್. ಇದನ್ನೇ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಏನ್ ಸಿಗುತ್ತೆ ಸರ್? ಇದನ್ನ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಏನ್ ಸಿಗುತ್ತೆ ಸರ್? ದಿಸ್ ಇಸ್ ದ ವೆಕ್ಟರ್ ಎ. ಓಕೆ, ಸೊ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ and direction of a vector. Okay, so vector is nothing but it is represented by both magnitude and direction, where ಇದನ್ನ ನಾವು ಯೂನಿಟ್ ವೆಕ್ಟರ್ ಅಂತ ಕರಿತೀವಿ. Okay, so this is the unit vector, so which shows the direction. Okay, so ಇಲ್ಲಿ ನೋಡಿ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಏನ್ ಬರಿತೀವಿ ಇಲ್ಲಿ? ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ನ ಈ ತರ ಬರಿಬಹುದು. ಹೇಗೆ? ಸೊ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಈ ತರ ಬರಿಬಹುದು. ಇದನ್ನ ನಾವು ಎ ಅಂತ ಡೈರೆಕ್ಟ್ ಆಗಿ ಬರಿಬಹುದು. ಡನ್. ಅಂಡ್ ಈ ವ್ಯಾಲ್ಯೂನ ನಾವು ಫೈಂಡ್ ಮಾಡೋದು ಹೇಗೆ ಅದೆಲ್ಲ ನೆಕ್ಸ್ಟ್ ಸ್ಲೈಡ್ ಗಳಲ್ಲಿ ನಿಮಗೆ ತಿಳಿಸ್ತೇನೆ. ಓಕೆ, ಅಂಡ್ ನೆಕ್ಸ್ಟ್ ಒನ್ ನೋಡಿ ಡೈರೆಕ್ಷನ್ ಆಫ್ ಅ ಯೂನಿಟ್ ವೆಕ್ಟರ್. ಇವಾಗ ಡೈರೆಕ್ಷನ್ ಇವಾಗ ನೋಡಿ ನಮಗೆ ವೆಕ್ಟರ್ ಅಂತಂದ್ರೆ ಇಟ್ ಇಸ್ ರೆಪ್ರೆಸೆಂಟ್ ಬೈ ಬೋತ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಅಲ್ವಾ? ಮ್ಯಾಗ್ನಿಟ್ಯೂಡ್ ಅಂತ ಗೊತ್ತಾಯ್ತು, ಬಟ್ ವಾಟ್ ಅಬೌಟ್ ಡೈರೆಕ್ಷನ್ ಸರ್? ಡೈರೆಕ್ಷನ್ ಅಂತ ಹೇಳಿದ್ರೆ ಓಕೆನಾ? ಸೊ ಡೈರೆಕ್ಷನ್ ಅಂತ ಹೇಳಿದ್ರೆ ದಟ್ ಈಸ್ ಎ ಕ್ಯಾಪ್. ಸೊ ಇದನ್ನ ನಾವು ಯೂನಿಟ್ ವೆಕ್ಟರ್ ಅಂತ ಕರಿತೀವಿ. ಕ್ಲಿಯರಾ? ರೈಟ್. ಎಸ್, ಇಸ್ ಇಟ್ ಕ್ಲಿಯರ್? ಓಕೆ, ಸೊ ದಿಸ್ ಇಸ್ ದ ರೆಪ್ರೆಸೆಂಟೇಷನ್ ಆಫ್ ಅ ವೆಕ್ಟರ್. ಓಕೆ, ಸೊ ಇದಾದ್ರೂ ಪ್ರೆಸೆಂಟ್ ಮಾಡಿ ಅಥವಾ ಇದಾದ್ರೂ ಪ್ರೆಸೆಂಟ್ ಮಾಡಿ. ಸೊ ನಮ್ಮ ಇವತ್ತಿನ ಸೆಷನ್ ಅಲ್ಲಿ ನಾನು ಇದೇ ರೀತಿ ಬರೀತೀನಿ. ಓಕೆನಾ? ಸೊ ಬ್ಲಾಕ್ ಲೆಟರ್ ಅಲ್ಲಿ ಪದೇ ಪದೇ ಬರೆಯಕ್ಕಾಗಲ್ಲ. ಐ ಆಮ್ ಟೆಲಿಂಗ್ ಯು ಇನ್ ಬಿಫೋರ್ ರೈಟಿಂಗ್ ದಿಸ್. ಓಕೆ, ಸೊ ಇಲ್ಲಿ ನಾನು ಈ ತರ ಬರೀತೀನಿ ಇನ್ಸ್ಟೆಡ್ ಆಫ್ ರೈಟಿಂಗ್ ದಿಸ್. ಎಲ್ಲೆಲ್ಲಿ ಪಾಸಿಬಿಲಿಟಿ ಇದ್ರ ಬಗ್ಗೆ ಇದೇ ತರ ಬರೀತೀನಿ, ಎಲ್ಲೆಲ್ಲಿ ಪಾಸಿಬಿಲಿಟಿ ಇಲ್ಲ ಡೈರೆಕ್ಟ್ ಆಗಿ ಇದನ್ನ ಬರೀತೀನಿ. ದಟ್ ಇಂಡಿಕೇಟ್ಸ್ ಇಟ್ ಇಸ್ ಅ ವೆಕ್ಟರ್ ಓನ್ಲಿ. ಸರ್ ನೀವು ಮತ್ತೆ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬರ್ದಿದ್ದೀರಾ ಅಂತ ಅನ್ಕೋಬಿಡಿ, ಇದು ಮತ್ತೆ ಇದು. ಸೊ ದಿಸ್ ಇಸ್ ದ ವೆಕ್ಟರ್ ಬ್ಲಾಕ್ ಲೆಟರ್, ಇದು ಸ್ಮಾಲ್ ಲೆಟರ್. ಓಕೆ, ಸೊ ಅಂದ್ರೆ ಅದು ದಪ್ಪ ಕಾಣಿಸೋದು, ಇದು ಸಣ್ಣ ಕಾಣಿಸೋದು. ಓಕೆ, ಸೊ ಸಣ್ಣ ಕಾಣಿಸೋದು ಇಟ್ ಇಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಅಂಡ್ ದಿಸ್ ಇಸ್ ದ ವೆಕ್ಟರ್ ಎ ಅಂತ. ಓಕೆ, ನಾ ಸೊ ಇದು ರೆಪ್ರೆಸೆಂಟೇಷನ್ ಆಫ್ ವೆಕ್ಟರ್ ಆಯ್ತು. ನಾವು ಇವಾಗ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್, ಯೂನಿಟ್ ವೆಕ್ಟರ್ ಅವೆಲ್ಲ ಏನು? ಟೈಪ್ಸ್ ಆಫ್ ಅ ವೆಕ್ಟರ್ಸ್. ಓಕೆ, ಸೊ ಟೈಪ್ಸ್ ಆಫ್ ವೆಕ್ಟರ್ಸ್ ಬಗ್ಗೆ ಹೋದ್ರೆ ನೆಕ್ಸ್ಟ್ ಒನ್ ಟೈಪ್ಸ್ ಆಫ್ ವೆಕ್ಟರ್ ಹೋಗೋದಕ್ಕಿಂತ ಮುಂಚೆ ಆಂಗಲ್ ಬಿಟ್ವೀನ್ ದ ವೆಕ್ಟರ್. ಆಂಗಲ್ ಬಿಟ್ವೀನ್ ದ ವೆಕ್ಟರ್ ಅಂತ ಎಂದ್ರು ನೀವು ಇಲ್ಲಿ ತುಂಬಾ ಸ್ಟೂಡೆಂಟ್ಸ್ಗೆ ಡೌಟ್ ಬರುತ್ತೆ, ಸರ್ ಯಾವ ಆಂಗಲ್ ತಗೊಳ್ಬೇಕು ವೆಕ್ಟರ್ ಅಂತ ಹೇಳಿದಾಗ. ಓಕೆ, ಸೊ ವೆಕ್ಟರ್ ನೋಡಿ ನಾರ್ಮಲ್ ಆಗಿ ಇದು ನಮಗೆ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್. ಓಕೆ, ಸೊ ದೀಸ್ ಆರ್ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್. ಇದಾಗ್ಲಿ ಮತ್ತೆ ಇದಾಗ್ಲಿ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್. ಸೊ ಗ್ರಾಫಿಕಲಿ ಯಾವ ತರ ಬರಿತೀವಿ? ಸೊ ಗ್ರಾಫಿಕಲಿ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಈ ತರ ಬರಿತೀವಿ. ಓಕೆನಾ? ಯಾವ ತರ? ಈ ತರ ಬರಿತೀವಿ. ಸೊ ದಿಸ್ ಇಂಡಿಕೇಟ್ಸ್ ವೆಕ್ಟರ್ ಎ. ಓಕೆ, ಸೊ ದಿಸ್ ಇಂಡಿಕೇಟ್ಸ್ ಅ ವೆಕ್ಟರ್ ಎ ಅಂತ. ಓಕೆ, ಅಂಡ್ ಇಲ್ಲಿ ಸೊ ಲೆಂತ್ ಆಫ್ ದ ವೆಕ್ಟರ್, ಲೆಂತ್ ಆಫ್ ದಿಸ್ ಆರೋ ಏನಿದೆಯಲ್ಲ, ಸೊ ದಟ್ ಈಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್. ಓಕೆ, so this is the magnitude of vector and this one it is the direction. Okay, so direction, and this direction we call it as a unit vector. Okay, so this is the mathematical formula and this is the graphical presentation. And length of the arrow indicates it is the magnitude of vector and this is complete agi a vector anta karitivi and ee arrow mark na unit vector that indicates a direction. Okay, now iva nodi ಒಂದು vector na ee ತರ present ಮಾಡಬಹುದು ಅಂತಂದ್ರೆ ಇವಾಗ ಆಂಗಲ್ ಬಿಟ್ವೀನ್ ದ ವೆಕ್ಟರ್ಸ್. ಆಂಗಲ್ ಬಿಟ್ವೀನ್ ದ ವೆಕ್ಟರ್ಸ್ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ವೈಲ್ ಡಿಸ್ಕಸಿಂಗ್ ವೆಕ್ಟರ್ ಲಾ ಆಫ್ ಎಡಿಷನ್ ಅಲ್ಲಿ ನಮಗೆ ಆಂಗಲ್ ಡಿಪೆಂಡೆಂಟ್ ಅಂತ ಬರುತ್ತೆ. ವಿ ನೋ ದಟ್ ವೆಕ್ಟರ್ ಇಸ್ ನಥಿಂಗ್ ಬಟ್ ಇಟ್ ಹ್ಯಾಸ್ ಬೋತ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಅಂಡ್ ಆಲ್ಸೋ ಆಂಗಲ್ ಡಿಪೆಂಡೆಂಟ್ ಅಂತ ಇದೆ. ಸೊ ಈ ಆಂಗಲ್ ಡಿಪೆಂಡೆಂಟ್ ಇದ್ರೆ ವಾಟ್ ಇಸ್ ದ ಆಂಗಲ್? ಆಂಗಲ್ ಬಿಟ್ವೀನ್ ದ ವೆಕ್ಟರ್ಸ್ ನಾವು ಯಾವ ರೀತಿ ಕನ್ಸಿಡರ್ ಮಾಡ್ಕೋಬೇಕು? ಇಲ್ಲೇ ಅರ್ಧಕ್ಕರ್ಧ ಸ್ಟೂಡೆಂಟ್ಸ್ ಡಮಾರ್, ಯಾಕೆಂದ್ರೆ ಅವ್ರಿಗೆ ಆಂಗಲ್ ತಗೊಳಕ್ ಬರಲ್ಲ. ಇವಾಗ ನಿಮಗೆ ಸಿಂಪ್ಲೆಸ್ಟ್ ಅಂಡ್ ಈಸಿಯೆಸ್ಟ್ ವೇ ಅಲ್ಲಿ ಯಾವ ರೀತಿ ನೀವು ಆಂಗಲ್ ನ ಫೈಂಡ್ ಮಾಡ್ಬೇಕು ಅನ್ನೋದು ಹೇಳ್ತೀನಿ. The angle between the vectors is the angle between their direction. Angle between the vectors is nothing but angle between their direction. ಇಲ್ಲಿ ನೋಡಿ for example, okay, so for example, let's say this is the A vector. Okay, so let's say this is the A vector and this is the B vector. ಇದರ ಪ್ರಕಾರ angle between the vectors is the angle between their direction ಅಂದ್ರೆ ಇದು ಮತ್ತೆ ಇದು ಡೈರೆಕ್ಷನ್ ಇದೆ. ಓಕೆ, ಸೊ ಇವಾಗ ಈ ಕಡೆ ಒಂದು ಆಂಗಲ್ ಇದೆ. ಓಕೆ, ಸೊ ಲೆಟ್ ಮಿ ರೈಟ್ ಇಟ್ ಆಸ್ ಅ θ1. ಓಕೆ, ಸೊ ಲೆಟ್ ಮಿ ರೈಟ್ ಇಟ್ ಆಸ್ θ1. Okay, so let me write it as θ1 and whatever this one, sir, it is the θ2. ಇವಾಗ ನಿಮಗೆ ಕ್ವಶನ್ ಬರುತ್ತಲ್ವಾ, ಸರ್ ಯಾವ ಆಂಗಲ್ ಕನ್ಸಿಡರ್ ಮಾಡ್ಕೋಬೇಕು? ಇದು ಡೈರೆಕ್ಷನ್, ಇದು ಡೈರೆಕ್ಷನ್. ಓಕೆ, ಸೊ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಒನ್ ವೆಕ್ಟರ್ ಅಂಡ್ ದಿಸ್ ಇಸ್ ಆಲ್ಸೋ ಡೈರೆಕ್ಷನ್ ಆಫ್ ಒನ್ ವೆಕ್ಟರ್. ಬಟ್ ಇಲ್ಲಿ ನಿಮಗೆ ಎರಡು ಆಂಗಲ್ಸ್ ಇದೆ, θ1 ಅಂಡ್ θ2. ಇವಾಗ ನಿಮ್ಮ ಕ್ವಶನ್ ಏನಪ್ಪಾ ಅಂತ ಹೇಳಿದ್ರೆ ಯಾವ್ದನ್ನ ಕನ್ಸಿಡರ್ ಮಾಡ್ಕೋಬೇಕು? ಅದಕ್ಕೆ ನೋಟ್ ಅಲ್ಲಿ ಕೊಟ್ಟಿದ್ದು ನೋಡಿ ನಿಮಗೆ. ಸೊ ನೋಟ್ ಅಲ್ಲಿ ವಾಟ್ ಇಸ್ ದ ಮೀನಿಂಗ್ ಅಂತ ಹೇಳಿದ್ರೆ ನೋಟ್. ಓಕೆ, ಸೊ ನೋಟ್ ಮೀನಿಂಗ್ ಏನಪ್ಪಾ ಅಂತ ಹೇಳಿದ್ರೆ, ಸೊ ನೋಟ್ ಮೀನಿಂಗ್ ಅಪ್ಪ, ಸೊ ನೋಟ್ ಮೀನಿಂಗ್ ಏನು? ರಿಪೋರ್ಟ್ ದ ಆಂಗಲ್ ವಿಚ್ ಇಸ್ ಲೆಸ್ ದೆನ್ 180 ಡಿಗ್ರಿ. 180 ಗಿಂತ ಯಾವ್ದು ಕಮ್ಮಿ ಇರುತ್ತೆ ಅದನ್ನ ನಾವು ಏನಂತ ಕರಿತೀವಿ? ಆಂಗಲ್ ಬಿಟ್ವೀನ್ ದ ವೆಕ್ಟರ್ ಅಂತ ಕರಿತೀವಿ. ಇವಾಗ ನೋಡಿ ನಾರ್ಮಲ್ ಆಗಿ ಒಂದು ಸರ್ಕಲ್ ಅಂತ ತಗೊಂಡ್ರೆ, ಓಕೆ, ಸೊ ವಾಟ್ ಇಸ್ ದ ಸರ್ಕಲ್ ಆಂಗಲ್?
ಅದೇ ರೀತಿ ಒಂದು ಟ್ರಯಾಂಗಲ್, ಓಕೆ, ಸೊ ಈಕ್ವಲ್ಯಾಟರಲ್ ಟ್ರಯಾಂಗಲ್ ಅಥವಾ ಎನಿ ಟೈಪ್ ಆಫ್ ಅ ಟ್ರಯಾಂಗಲ್. ವಾಟ್ ಇಸ್ ದ ಆಂಗಲ್ ಹೇಳಿ? ಸೊ ಇದನ್ನ ಆಂಗಲ್ ಬಿಟ್ವೀನ್ ದ ಆಂಗಲ್ ಆಫ್ ಇಂಟರ್ನಲ್ ಆಂಗಲ್ ಆಫ್ ಸರ್ಕಲ್ ಅಂತ ದಟ್ ಇಸ್ 360. ಅದೇ ಟ್ರಯಾಂಗಲ್ ಅಂತ ತಗೊಂಡ್ರೆ ಸರ್ ಇಟ್ ಇಸ್ ದ 180, theta is equals to 180. So total internal angle of a triangle is a 180 and the total internal angle of a circle that is a 360 degree. We know it, okay? So ಇವಾಗ ಇಲ್ಲಿ ಒಂದು ಸರ್ಕಲ್ ತರ ಕಾಣಿಸ್ತಾ ಇದೆ, ಓಕೆ, ಸೊ ಒಂದು ಸರ್ಕಲ್ ತರ ಕಾಣಿಸುತ್ತೆ ಅಂಡ್ ಯಾವುದು ಲೆಸ್ ದೆನ್ 180 ಡಿಗ್ರಿ ಇದೆ ಹೇಳಿ ನೋಡ ಬೇಗ ಬೇಗ. ಯಾವುದು ಲೆಸ್ ದೆನ್ 180 ಡಿಗ್ರಿ ಆಗುತ್ತೆ? ಥೀಟಾ 1 ನ ಥೀಟಾ 2 ನ ಯಾವ್ದಾಗುತ್ತೆ ಹೇಳಿ ಬೇಗ, ಕಮಾನ್. ಯಾವುದು ಲೆಸ್ ದೆನ್ 180 ಡಿಗ್ರಿ ಆಗುತ್ತೆ? ಥೀಟಾ 1 ಆರ್ ಥೀಟಾ 2? ಥೀಟಾ 1 ಆರ್ ಥೀಟಾ 2? ಬೇಗ ಬೇಗ ಆನ್ಸರ್ ಮಾಡಬೇಕು, ಹೇಳಿ. ಎಸ್, ವಾಣಿ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರು, ಥೀಟಾ 1. ಓಕೆ, ಸೊ ಥೀಟಾ 1 ಇಸ್ ದ ರೈಟ್ ಆನ್ಸರ್. ಓಕೆ, ಎಸ್, ಥೀಟಾ 1 ಇಸ್ ದ ರೈಟ್ ಆನ್ಸರ್. ಯಾಕೆ ಇಲ್ಲಿ ನೋಡಿ, ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಸೊ ಥೀಟಾ 1 is less than 180 degree and theta 2 is greater than 180 degree. Okay, so theta 2 is a greater than 180 degree. Done. ಎರಡನ್ನ ಕಂಬೈನ್ ಮಾಡಿದ್ರೆ ಎಷ್ಟಾಗುತ್ತೆ? ದಟ್ ಇಸ್ 360 ಡಿಗ್ರಿ ಬರುತ್ತೆ. ಅಂಡ್ ಇವಾಗ ವಿಚ್ ಒನ್ ಐ ಹ್ಯಾವ್ ಟು ಕನ್ಸಿಡರ್, ದ ಥೀಟಾ 1 ಆರ್ ಥೀಟಾ 2? ಆಂಗಲ್ ಬಿಟ್ವೀನ್ ದ ವೆಕ್ಟರ್ಸ್ ಅಂದ್ರೆ ನಾನು ಯಾವ್ದು ಕನ್ಸಿಡರ್ ಮಾಡ್ಕೋಬೇಕು? ಥೀಟಾ 1 ನ ಥೀಟಾ 2 ನ? ಬೇಗ ಹೇಳಬೇಕು. ಅದೇ ರೀತಿ ಇಲ್ಲಿ ಸೊ ಲೆಟ್ ಮಿ ಕನ್ಸಿಡರ್ ದಿಸ್ ಇಸ್ ಎ ವೆಕ್ಟರ್ ಅಂಡ್ ದಿಸ್ ಇಸ್ ದ ಬಿ ವೆಕ್ಟರ್ ಅಂಡ್ ಇಲ್ಲಿ ಸೊ ದಿಸ್ ಇಸ್ ಥೀಟಾ 2 ಅಂಡ್ ಇಲ್ಲಿ ಸೊ ಥೀಟಾ 1. ಈ ಕೇಸಲ್ಲಿ ಯಾವ್ದು ಕನ್ಸಿಡರ್ ಮಾಡ್ಕೋತೀರಾ ಅಂಡ್ ಈ ಕೇಸಲ್ಲಿ ಯಾವ್ದು ಕನ್ಸಿಡರ್ ಮಾಡ್ಕೋತೀರಾ? ಎಸ್, ಥೀಟಾ 1. ಓಕೆ, ಸೊ ಈ ಕೇಸಲ್ಲಿ ಸೊ ಥೀಟಾ 1 ವಿ ಹ್ಯಾವ್ ಟು ಕನ್ಸಿಡರ್. ಓಕೆ, ಸೊ ಥೀಟಾ 1 ವಿ ಹ್ಯಾವ್ ಟು ಕನ್ಸಿಡರ್. ಓಕೆ, ಅಂಡ್ ಇಲ್ಲಿ ಯಾವ್ದು ಬರುತ್ತೆ? ಸೊ ಥೀಟಾ 1 ಆರ್ ಥೀಟಾ 2? ಇಲ್ಲಿ ನಾವು ಅಬ್ಸರ್ವ್ ಮಾಡಿದ್ರೆ ಸೊ ಥೀಟಾ 1 ಇಸ್ ಗ್ರೇಟರ್ ದೆನ್ ಸೊ 180 ಡಿಗ್ರಿ ಅಂಡ್ ಥೀಟಾ 2 ಇಸ್ ಲೆಸ್ ದೆನ್ 180 ಡಿಗ್ರಿ. ನಾವು ಈ ಕೇಸಲ್ಲಿ ಯಾವ್ದನ್ನ ಕನ್ಸಿಡರ್ ಮಾಡ್ಕೋತೀರಾ? ಆಂಗಲ್ ಬಿಟ್ವೀನ್ ದ ವೆಕ್ಟರ್ಸ್ ಹೇಳಿ ನೋಡ. ಯಾವುದು? ಥೀಟಾ 1 ನ ಥೀಟಾ 2 ನ? ಸೊ ಥೀಟಾ 1 ಅಂಡ್ ದಿಸ್ ಇಸ್ ಥೀಟಾ 2. ವೆರಿ ಗುಡ್, ದಟ್ ಇಸ್ ದ ಥೀಟಾ 2. ಓಕೆ, ಸೊ ಯಾಕೆಂದ್ರೆ ದ ಆಂಗಲ್ ಬಿಟ್ವೀನ್ ಟೂ ವೆಕ್ಟರ್ಸ್ ಲೆಸ್ ದೆನ್ 180 ಇರಬೇಕು. ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಈ ತರ ಬರ್ಕೊಂಡು ಅನ್ಕೊಳ್ಳಿ. ಓಕೆ, ಸೊ ಲೆಟ್ಸ್ ಸೇ ಸೊ ದಿಸ್ ಇಸ್ ಸೊ ಬಿ ವೆಕ್ಟರ್ ಅನ್ಕೋಣ. ಓಕೆನಾ, ಸೊ ಬಿ ವೆಕ್ಟರ್ ಅನ್ಕೋಣ. ವಾಟ್ ಇಸ್ ದ ಆಂಗಲ್ ಸರ್ ಫ್ರಮ್ ಹಿಯರ್ ಟು ಹಿಯರ್? ದಟ್ ಇಸ್ ದ 180 ಡಿಗ್ರಿ, ಕರೆಕ್ಟಾ? ಸೊ ದಿಸ್ ಇಸ್ 180 ಡಿಗ್ರಿ ಅಂದ್ರೆ ವಾಟ್ ಅಬೌಟ್ ದಿಸ್ ಒನ್? ಥೀಟಾ ಇಸ್ ಲೆಸ್ ದೆನ್ 180 ಡಿಗ್ರಿ ಅಂತ ತಾನೆ? ಥೀಟಾ 2 ಇಸ್ ಲೆಸ್ ದೆನ್ 180 ಡಿಗ್ರಿ ಅಂತ ತಾನೆ? ಕಡೆ ಪಾಯಿಂಟ್ ಇದಕ್ಕೆ ಕೆಲವು ಸ್ಟೂಡೆಂಟ್ಸ್ ಇದು ಕನ್ಫ್ಯೂಸ್ ಆಗಿದೆ. ಓಕೆ, ಸೊ ಸ್ಟ್ರೇಟ್ ಲೈನ್ ಇದ್ರೆ ಎಷ್ಟಾಗುತ್ತೆ? 180 ಡಿಗ್ರಿ, ಕೆಳಗೂ ಸಹಿತ 180 ಡಿಗ್ರಿ. ಓಕೆ, ಸೊ ಇಲ್ಲಿ ಥೀಟಾ 2 ಇನ್ಸ್ಟೆಡ್ ಆಫ್ ಬೆಂಡಿಂಗ್ ಲೈಕ್ ದಿಸ್ 180 ಡಿಗ್ರಿ, ಇದು ಇಷ್ಟು ಬೆಂಡ್ ಆಗಿದೆ. ದಟ್ ಮೀನ್ಸ್ ಇಟ್ ಇಸ್ ಗ್ರೇಟರ್ ದೆನ್ 90 ಅಂಡ್ ಲೆಸ್ ದೆನ್ 180 ಆಗುತ್ತೆ. ಓಕೆ, ಅದಕ್ಕೆ ನಮಗೆ ಥೀಟಾ 2 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಥೀಟಾ 2 ಇಸ್ ದ ರೈಟ್ ಆನ್ಸರ್. ಗೆಟಿಂಗ್ ಮೈ ಪಾಯಿಂಟ್? ಕ್ಲಾರಿಟಿ ಸಿಗ್ತಾ ನಿಮಗೆ? ಎಸ್ ಸರ್ ಸಿಕ್ಕಿದೆ ಅಂತ ಹೇಳಿದ್ರೆ ಒಂದ್ಸತಿ ನಮಗೆ ಸ್ವಲ್ಪ ಆನ್ಸರ್ ಮಾಡಿಬಿಡಿ ಬೇಗ. ಮಲ್ಲು ಕುಲಕರ್ಣಿ ಏನ್ ಬೇಕಾಗಿದೆ? ಏನ್ ಬೇಕು ಹೇಳಿ? ನಿಮ್ಮ ಮೆಸೇಜ್ ಏನಾದ್ರೂ ಮಿಸ್ ಮಾಡೋಣ ಹೇಗೆ ಓದೋದು? ಮಲ್ಲು ಏನಾದ್ರೂ ನಿಮ್ ಮೆಸೇಜ್ ನ ಮಿಸ್ ಮಾಡೋಣ, ಏನಾದ್ರೂ ಹೇಳಿದ್ರಾ? ಇಫ್ ಐ ಮಿಸ್ ಇಟ್ ಯು ಪ್ಲೀಸ್ ಲೆಟ್ ಮೀ ನೋ ಒನ್ ಮೋರ್ ಟೈಮ್. ಓಕೆ, ಸೊ ನೀವು ಏನ್ ಹೇಳಿದ್ರಾ ಹೇಳಿ, ಏನ್ ಬೇಕಾಗಿದೆ ಹೇಳಿ. ರೈಟ್, ವೆರಿ ಗುಡ್. ಸೊ ನಾವ್ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. ಹಾ, ಇದು ಈ ಕಡೆ ಬರೋಣ. ಸೊ ಲೆಟ್ ಮಿ ಕನ್ಸಿಡರ್ ದಿಸ್ ಇಸ್ ಎ ವೆಕ್ಟರ್. ಓಕೆ, ಸೊ ಲೆಟ್ ಮಿ ಕನ್ಸಿಡರ್ ದಿಸ್ ಇಸ್ ಎ ವೆಕ್ಟರ್ ಅಂಡ್ ದಿಸ್ ಇಸ್ ದ ಬಿ ವೆಕ್ಟರ್. ಸೊ ಇದನ್ನ ಎಕ್ಸ್ಟೆಂಡ್ ಮಾಡಿದ್ರೆ ಈ ಕಡೆ ಈ ತರ ಬರುತ್ತೆ. ಅಂಡ್ ಇಲ್ಲಿ ಸೊ ನಿಮಗೆ ಥೀಟಾ 1. ಓಕೆ, ಸೊ ದಿಸ್ ಇಸ್ ದ ಥೀಟಾ 1. ಓಕೆ, ಅಂಡ್ ಈ ಕಡೆ ಓಕೆ ಆಂಗಲ್ ಬಿಟ್ವೀನ್ ದ ವೆಕ್ಟರ್ಸ್ ಅಂದ್ರೆ ಆಂಗಲ್ ಬಿಟ್ವೀನ್ ದ ಡೈರೆಕ್ಷನ್. ಓಕೆ, ಸೊ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಎ. ಓಕೆ, ಸೊ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಎ ಅಂಡ್ ದಿಸ್ ಇಸ್ ಒನ್ ವೆಕ್ಟರ್. ಸೊ ದಿಸ್ ಇಸ್ ಥೀಟಾ 1
and this is the theta 2. Okay, so ಯಾವ್ದು ಕನ್ಸಿಡರ್ ಮಾಡ್ಕೋಬೇಕು ಹೇಳಿ, ಯಾವುದು ಕನ್ಸಿಡರ್ ಮಾಡ್ಕೋಬೇಕು, ಇದನ್ನ ಶಿಫ್ಟ್ ಮಾಡಬಹುದು. ಓಕೆ, ಸೊ ಈ ವೆಕ್ಟರ್ ನ ಈ ಕಡೆ ಮುಂದೆ ತರಿಸಬಹುದು. ಸೊ ಯಾವ್ದು ಕನ್ಸಿಡರ್ ಮಾಡ್ಕೋಬೇಕು, ಥೀಟಾ 1 ಥೀಟಾ 2 ನ ಹೇಳಿ ಬೇಗ ಬೇಗ. ಹಾ, ವೆಲ್ಕಮ್ ರಕ್ಷಿತಾ. ಎಸ್, ಯಾವ್ದನ್ನ ಕನ್ಸಿಡರ್ ಮಾಡ್ಕೋಬೇಕು, ಇದಿದೆಯಲ್ಲ. ಸೊ ಈ ವೆಕ್ಟರ್ ನ ಈ ಕಡೆ ಈ ತರ ಬಂದು ಇಡಬಹುದು. ಓಕೆ, ಸೊ ವಾಟ್ ಇಸ್ ದ ಆಂಗಲ್? ಎಸ್, ವೆರಿ ಗುಡ್ ವೆರಿ ಗುಡ್. ಓಕೆ, ಸೊ ಇಲ್ಲಿ ಸೊ theta 1 is less than 180 degree and theta 2 is greater than 180 degree. Therefore, we have to consider theta 1. Okay, and the next one ನೋಡಿ. ಸೊ ಈ ವೆಕ್ಟರ್ ನ ಓಕೆ, ಸೊ ಈ ವೆಕ್ಟರ್ ನ ಮುಂದೆ ತರಬಹುದು. ಓಕೆ, ಸೊ ಈ ವೆಕ್ಟರ್ ನ ಮುಂದೆ ತರಬಹುದು. ಯಾವ ತರ? ಈ ತರ. ಓಕೆ, ಸೊ ಈ ವೆಕ್ಟರ್ ನ ಮುಂದೆ ತರಬಹುದು. ಸೊ ಲೆಟ್ ಮಿ ಕನ್ಸಿಡರ್ ದಿಸ್ ಇಸ್ ದ ಎ ವೆಕ್ಟರ್ and this is the ಬಿ ವೆಕ್ಟರ್. ಇಲ್ಲಿ ನಿಮಗೆ ಎರಡು ಆಂಗಲ್ಸ್ ಇದೆ, ಒಂದು ಇದು. ಓಕೆ, ಸೊ ಲೆಟ್ ಮಿ ಕನ್ಸಿಡರ್ theta 2 and ಇನ್ನೊಂದು ಇದು. ಸೊ ಯಾವ್ದು ಕನ್ಸಿಡರ್ ಮಾಡ್ಕೋತೀರಾ? ಓಕೆ, ಸೊ ಯಾವ್ದು ಕನ್ಸಿಡರ್ ಮಾಡ್ಕೋತೀರಾ? ಸೊ ಥೀಟಾ 1 ನ ಥೀಟಾ 2 ನ? ಈ ಕೇಸಲ್ಲಿ ಥೀಟಾ 1 ನ ಥೀಟಾ 2 ನ? ಬೇಗ ಬೇಗ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಓಕೆ, ಸೊ ದಟ್ ಇಸ್ ದ ಥೀಟಾ 2. ಓಕೆ, ಸೊ ಯಾಕೆ ಸರ್ ಥೀಟಾ 2 is less than 180 degree and theta 1 is greater than 180 degree. Therefore, we have to consider theta 2. Simple. Got it? ಸಿಕ್ತಲ್ವಾ? ಎಸ್, ಹೇಳಿ ಒಂದ್ಸತಿ ಹೇಳಿ. ಕ್ಲಿಯರ್ ಸಿಕ್ತಲ್ಲ ಸರ್? AITs ಎಕ್ಸಾಮ್ ಕೂಡ ಸ್ಟಾರ್ಟ್ ಆಗಿವೆ ಪಾಠಶಾಲೆನಲ್ಲಿ. ಈಗ ನನಗೆ ಮಿಡ್ ಟರ್ಮ್ ಎಕ್ಸಾಮ್ಗೂ ಪ್ರಿಪೇರ್ ಆಗಬೇಕು. ಓಕೆ, ಎಕ್ಸಾಮ್ಗೆ ಪ್ರಿಪೇರ್ ಆಗ್ತೀರಾ? ಏನಾದ್ರೂ ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕಿತ್ತಾ? ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕಿತ್ತಾ ಮಲ್ಲು? ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕಿದ್ರೆ ನಾಳೆನೇ ನಿಮಗೆ ಒಂದು ಶಾರ್ಟ್ ವಿಡಿಯೋ ಮಾಡ್ತೇನೆ. ನಾಳೆ ಮಲ್ಲು ಒಬ್ರಿಗೋಸ್ಕರ ಅಲ್ಲ, ಸೊ ಯಾರ್ಯಾರಿಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಲೈಕ್ PU ಬೋರ್ಡ್ ಇಂದ ಬಂದಿದೆಯಲ್ಲ, ಸೊ ಅದೇ ಫೈಲ್ ನ ಅಪ್ಲೋಡ್ ಮಾಡ್ತೇನೆ. ಕ್ಲಿಯರಾ? ಎಸ್. ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. ಓಕೆ, ಸೊ ನೆಕ್ಸ್ಟ್ ಇದಕ್ಕೆ ಕನ್ಸಿಡರ್ ಮಾಡ್ಕೊಳ್ಳಿ. ಓಕೆ, ಅಂಡ್ ಇದಕ್ಕೆ ಕನ್ಸಿಡರ್ ಮಾಡ್ಕೊಂಡ್ರೆ ಲೆಟ್ಸ್ ಗೆ ಸೊ ದಿಸ್ ಇಸ್ ಎ ವೆಕ್ಟರ್ ಅಂಡ್ ದಿಸ್ ಇಸ್ ದ ಬಿ ವೆಕ್ಟರ್. ಓಕೆ, ಸೊ ದಿಸ್ ಇಸ್ ದ ಎ ವೆಕ್ಟರ್ ಅಂಡ್ ದಿಸ್ ಇಸ್ ದ ಬಿ ವೆಕ್ಟರ್. ಅಂಡ್ ಇಲ್ಲಿ ಸೊ ದಿಸ್ ಇಸ್ theta 1 and this is theta 2. ಸೊ ಯಾವ್ದು ಕನ್ಸಿಡರ್ ಮಾಡ್ಕೋತೀರಿ ಇಲ್ಲಿ? ಅದೇ ರೀತಿ so let's say this is the a vector. Okay, let's say so this is a vector and this is b vector and this is c vector. Okay, ಇಲ್ಲಿ so theta 1 and this is theta 2 and the next one so this is the theta 1 and this is theta 2 and next one so this is theta 1 and this is theta 2. ಈ ಕೇಸ್ಗಳಲ್ಲಿ ಯಾವ್ದು ಕನ್ಸಿಡರ್ ಮಾಡ್ಕೋಬೇಕು ಹೇಳಿ? ವೆರಿ ಗುಡ್ ವೆರಿ ಗುಡ್. ಈ ಎರಡು ಕೇಸ್ಗಳಲ್ಲಿ ನಮಗೆ so theta 1 is greater than 180 degree and theta 2 is less than 180 degree. Therefore, we have to consider this one. And ಈ ಕೇಸಲ್ಲಿ ನೋಡ್ಕೊಂಡ್ರೆ so theta 1 is less than 180 degree and theta 2 is greater than 180 degree. So therefore, we have to consider theta 1 is the less than 180 degree ನ ಕನ್ಸಿಡರ್ ಮಾಡ್ಕೋಬೇಕು. ಓಕೆನಾ? ಎಸ್, ಬೇಗ ಬೇಗ ಹೇಳಿ. ಕ್ಲಿಯರ್ ಅಲ್ವಾ? ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಗಾಟ್ ಇಟ್, ವಿ ಗಾಟ್ ಇಟ್. ಹೇಗೆ ನಮಗೆ ಆಂಗಲ್ ನ ಕನ್ಸಿಡರ್ ಮಾಡ್ಕೋಬೇಕು ಅನ್ನೋದು ಗೊತ್ತಾಯ್ತು. ಓಕೆನಾ? ಎಸ್. ಹಾ, ಓಕೆ ಜಯಶ್ರೀ, I'll inform. Okay, clear? Yes, Sudarshana. Yes, very good. Now let's move on to the next topic. So that is the types of vector. Okay, so types of vectors ಅಂದ್ರೆ ಎಷ್ಟಿದೆ? ತುಂಬಾ ಇದೆ. ನಮಗೆ ಮೇಜರ್ ಆಗಿ ನಮ್ಮ ನೀಟ್ ಎಕ್ಸಾಮ್ ಏನೇನು ಬೇಕೋ ಅದನ್ನ ಮಾತ್ರ ಮಾಡೋಣ. ಓಕೆನಾ? ಸೊ ಫಸ್ಟ್ ಈಕ್ವಲ್ ವೆಕ್ಟರ್. ಓಕೆ, ಸೊ ಈಕ್ವಲ್ ವೆಕ್ಟರ್ ಈ ಪಾಯಿಂಟ್ಸ್ ನ ನೆನಪಲ್ಲಿ ಇಟ್ಕೊಳ್ಳಿ. ಓಕೆನಾ? ಸೊ ಈಕ್ವಲ್ ವೆಕ್ಟರ್ ಅಂಡ್ ಪ್ಯಾರಲಲ್ ವೆಕ್ಟರ್. ಓಕೆ, ಸೊ ಈಕ್ವಲ್ ವೆಕ್ಟರ್ ಅಂದ್ರೆ ಏನು? ನೋಡಿ, ಎರಡು ವೆಕ್ಟರ್ ಇದೆ ಅನ್ಕೊಳ್ಳಿ. ಓಕೆನಾ? ಸೊ ಇಲ್ಲಿ ಸೊ ಪ್ರಾಪರ್ ಆಗಿ ನೋಡಿ. ಓಕೆ, ಸೊ ಪ್ರಾಪರ್ ಆಗಿ ನೋಡಿ. ಸೊ ದಿಸ್ ಇಸ್ ಎ ವೆಕ್ಟರ್ ಅಂಡ್ ದಿಸ್ ಇಸ್ ದ ಬಿ ವೆಕ್ಟರ್. ಇಲ್ಲಿ ಎರಡು ಪಾಯಿಂಟ್ ನ ಕೇಳ್ತೀನಿ, ಕರೆಕ್ಟ್ ಆಗಿ ಆನ್ಸರ್ ಮಾಡಿ. ಓಕೆನಾ? ಸೊ ಮ್ಯಾಗ್ನಿಟ್ಯೂಡ್ ಇವಾಗ ನಾನು ಗ್ರಾಫಿಕಲ್ ಪ್ರೆಸೆಂಟೇಷನ್ ಅಲ್ಲಿ ಪ್ರೆಸೆಂಟ್ ಮಾಡಿದ್ರು. ಓಕೆನಾ? ಸೊ ಗ್ರಾಫಿಕಲ್ ಪ್ರೆಸೆಂಟೇಷನ್ ಏನ್ ಇಂಡಿಕೇಟ್ ಮಾಡುತ್ತೆ? ಲೆಂತ್ ಆಫ್ ದ ಆರೋ ಮಾರ್ಕ್ ದಟ್ ಇಂಡಿಕೇಟ್ಸ್ ಮ್ಯಾಗ್ನಿಟ್ಯೂಡ್ ಅಂಡ್ ಆರೋ ಮಾರ್ಕ್ ಇಂಡಿಕೇಟ್ಸ್ ಡೈರೆಕ್ಷನ್. ಇಲ್ಲಿ ಎರಡು ವೆಕ್ಟರ್ ಇದೆ.
ಅಂಡ್ ವಾಟ್ ಈಸ್ ದ ಮ್ಯಾಗ್ನೆಟ್ಯೂಡ್ ಜಸ್ಟ್ ಚೆಕ್ ಮಾಡಿ ಮ್ಯಾಗ್ನೆಟ್ಯೂಡ್ ಏನಾಗಿದೆ ಹೇಳಿ ಸೊ ಮ್ಯಾಗ್ನೆಟ್ಯೂಡ್ ಸೇಮ್ ಇದೆನಾ ಡಿಫರೆಂಟ್ ಇದೆನಾ ಈಕ್ವಲ್ ಆಗಿದೆನಾ ಡಿಫರೆಂಟ್ ಇದೆನಾ ಅಂಡ್ ಡೈರೆಕ್ಷನ್ ಸೇಮ್ ಇದೆನಾ ಡಿಫರೆಂಟ್ ಇದೆನಾ ಹೇಳಿ 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 ಬೇಗ ಬೇಗ ಸೇಮ್ ವೆರಿ ಗುಡ್ ಸೊ ಈ ಕೇಸಲ್ಲಿ ನಿಮಗೆ ಸೊ ಮ್ಯಾಗ್ನೆಟ್ಯೂಡ್ ಅನ್ನೋದಕ್ಕೆ ನಾನು ಎಂ ಅಂತ ಬರೀತೀನಿ ಓಕೆ ಸೊ ಮ್ಯಾಗ್ನೆಟ್ಯೂಡ್ ಅನ್ನೋದಕ್ಕೆ ಸೇಮ್ ಎಂ ಅಂಡ್ ಡೈರೆಕ್ಷನ್ಗೆ ಡಿ ಅಂತ ಬರೀತೀನಿ ಸೊ ದಿಸ್ ಈಸ್ ಆಲ್ಸೋ ಸೇಮ್ ಸೊ ಯಾವಾಗ ಮ್ಯಾಗ್ನೆಟ್ಯೂಡ್ ಮತ್ತೆ ಡೈರೆಕ್ಷನ್ ಸೇಮ್ ಇರುತ್ತೆ ಅಂತ ವೆಕ್ಟರ್ಸ್ ನಾವೇನಂತ ಕರಿತೀವಿ ಈಕ್ವಲ್ ವೆಕ್ಟರ್ಸ್ ಅಂತ ಕರಿತೀವಿ ಓಕೆ ಸೊ ವೆನ್ ಡೈರೆಕ್ಷನ್ ಅಂಡ್ ಮ್ಯಾಗ್ನೆಟ್ಯೂಡ್ ಆಫ್ ದ ವೆಕ್ಟರ್ಸ್ ಟೂ ವೆಕ್ಟರ್ಸ್ ಸೇಮ್ ಇದ್ರೆ ಅಂತ ವೆಕ್ಟರ್ಸ್ ನಾವೇನಂತ ಕರಿತೀವಿ ಈಕ್ವಲ್ ವೆಕ್ಟರ್ ಅಂತ ಕರಿತೀವಿ ವಾಟ್ ಇಸ್ ದ ಆಂಗಲ್ ಬಿಟ್ವೀನ್ ದೆಮ್ ಇದನ್ನ ಹೇಳಿ ವಾಟ್ ಇಸ್ ದ ಆಂಗಲ್ ಬಿಟ್ವೀನ್ ದೆಮ್ ಸೊ ಪ್ಯಾರಲಲ್ ಲೈನ್ಸ್ ಓಕೆ ಸೊ ಪ್ಯಾರಲಲ್ ಲೈನ್ಸ್ ವಾಟ್ ಇಸ್ ದ ಆಂಗಲ್ ಬಿಟ್ವೀನ್ ದೆಮ್ ಹೇಳಿ ಈ ತರ ಎರಡು ಪ್ಯಾರಲಲ್ ಲೈನ್ಸ್ ಇದ್ರೆ ವಾಟ್ ಇಸ್ ದ ಆಂಗಲ್ ಬಿಟ್ವೀನ್ ದೆಮ್ ಓಕೆ ಸೊ ಇವಾಗ ಒಂದ್ರ ಮೇಲೆ ಒಂದಿರುತ್ತೆ ತಾನೆ ಓಕೆ ಸೊ ಒಂದ್ರ ಮೇಲೆ ಒಂದು ತಾನೆ ಪ್ಯಾರಲಲ್ ಅಂತಂದ್ರೆ ಇದನ್ನ ಸಪರೇಟ್ ಆಗಿ ಮಾಡಿದ್ರು ಒಂದೇ ಡೈರೆಕ್ಷನ್ ಅಂದ್ರೆ ಈ ತರ ಬರೀಬಹುದು ವಾಟ್ ಇಸ್ ದ ಆಂಗಲ್ 0 ಡಿಗ್ರಿ ಅಂಡ್ ಯಾರೋ ಕೆಲವರು ಬೇರೆ ತರ ಹೇಳ್ತಾ ಇದಾರೆ ಸೊ ಲೆಟ್ ಮಿ ಕನ್ಸಿಡರ್ ಓಕೆ ಸೊ ನೋಡಿ ಈ ತರ ಇದ್ರೆ ಸೊ ದಿಸ್ ಇಸ್ 0 ಅಂಡ್ ದಿಸ್ ಇಸ್ ದ 10 20 30 40 50 60 70 80 90 ಸೊ ದಿಸ್ ಇಸ್ 90 ಡಿಗ್ರಿ ಈ ತರ ಇದ್ರೆ 90 ಡಿಗ್ರಿ ಇವಾಗ ಇರೋದು ನಮ್ಗೆ ಯಾವ ತರ ಇರೋದು ಸೊ ಈ ತರ ಇದೆ ಪ್ಯಾರಲಲ್ ಅಂದ್ರೆ ಒಂದ್ರ ಮೇಲೆ ಒಂದಿದೆ ಓಕೆ ಸೊ ಒಂದ್ರ ಮೇಲೆ ಒಂದಿದ್ರೆ ಎಷ್ಟಾಗುತ್ತೆ ಥೀಟಾ ಇಸ್ ಈಕ್ವಲ್ಸ್ ಟು 0 ಡಿಗ್ರಿ ವೆರಿ ಗುಡ್ ಸೊ 0 ಡಿಗ್ರಿ ಆಗುತ್ತೆ ಓಕೆ ಸೊ ದಿಸ್ ಇಸ್ 0 ಡಿಗ್ರಿ ಡನ್ ಈಕ್ವಲ್ ವೆಕ್ಟರ್ಸ್ ಏನಾಗಿರುತ್ತೆ ಸೇಮ್ ಮ್ಯಾಗ್ನೆಟ್ ಸೇಮ್ ಡೈರೆಕ್ಷನ್ ಇರುತ್ತೆ ಓಕೆ ಅಂಡ್ ದ ನೆಕ್ಸ್ಟ್ ಒನ್ ಇನ್ನೊಂದು ನೋಡಿ ಸರ್ ಈ ಕಡೆ ಅಪೋಸಿಟ್ ಇದ್ರೆ ನೋಡಿ ಇನ್ನೊಂದು ಇದಕ್ಕೆ ಆನ್ಸರ್ ಮಾಡಿ ಸೊ ಇದು ಈಕ್ವಲ್ ವೆಕ್ಟರಾ ಅಲ್ವಾ ಇಸ್ ಇಟ್ ಇಸ್ ಅ ಈಕ್ವಲ್ ವೆಕ್ಟರ್ ಆರ್ ನಾಟ್ ಜಸ್ಟ್ ಐಡೆಂಟಿಫೈ ಮಾಡಿ ಇಸ್ ಇಟ್ ಅ ಈಕ್ವಲ್ ವೆಕ್ಟರ್ ಆರ್ ನಾಟ್ ಈಕ್ವಲ್ ವೆಕ್ಟರಾ ಅಲ್ವಾ ಎಸ್ ಇಟ್ ಇಸ್ ದ ಈಕ್ವಲ್ ವೆಕ್ಟರ್ ವೆರಿ ಗುಡ್ ಸೊ ಮ್ಯಾಗ್ನೆಟ್ಯೂಡ್ ಸೇಮ್ ಇದೆ ಡೈರೆಕ್ಷನ್ ಸಹಿತ ಸೇಮ್ ಇದೆ ಅಂಡ್ ಇಲ್ಲಿ so this is a vector and this is the b vector and this is the a vector and this is the b vector this is the a vector and this is the b vector this is a vector and this is the b vector ಇವಾಗ ನನಗೆ ಒಂದು ಕ್ಲಾರಿಟಿ ಕೊಡಿ ಓಕೆ ಸೊ ಈ ಕೇಸಲ್ಲಿ ಮ್ಯಾಗ್ನಿಟ್ಯೂಡ್ ಏನಾಗಿದೆ ಓಕೆ ಸೊ ಮ್ಯಾಗ್ನಿಟ್ಯೂಡ್ ಏನಾಗಿದೆ ಅಂಡ್ ಡೈರೆಕ್ಷನ್ ಏನಾಗಿದೆ ಅಂಡ್ ಆಂಗಲ್ ಏನಾಗಿದೆ ಹೇಳಿ ಬೇಗ ಬೇಗ ಸೊ ಈ ಕೇಸಲ್ಲಿ ಮ್ಯಾಗ್ನಿಟ್ಯೂಡ್ ಸೇಮ್ ಅಂಡ್ ಡೈರೆಕ್ಷನ್ ಇಸ್ ಆಲ್ಸೋ ಸೇಮ್ ಅಂಡ್ ಈ ಕೇಸಲ್ಲಿ ಮ್ಯಾಗ್ನಿಟ್ಯೂಡ್ ಬೇರೆ ಬೇರೆ ಇದೆ ಡೈರೆಕ್ಷನ್ ಸೇಮ್ ಇದೆ ಈ ಕೇಸಲ್ಲಿ ಮ್ಯಾಗ್ನಿಟ್ಯೂಡ್ ಸೇಮ್ ಇದೆ ಡೈರೆಕ್ಷನ್ ಸೇಮ್ ಇದೆ ಅಂಡ್ ಈ ಕೇಸಲ್ಲಿ ಮ್ಯಾಗ್ನೆಟ್ಯೂಡ್ ಬೇರೆ ಇದೆ ಡೈರೆಕ್ಷನ್ ಸೇಮ್ ಇದೆ ಸೊ ಅಲ್ಲಿ ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ಅ ಡೈರೆಕ್ಷನ್ ಪ್ಯಾರಲಲ್ ವೆಕ್ಟರ್ಸ್ ಆರ್ ನಥಿಂಗ್ ಬಟ್ ದ ಮ್ಯಾಗ್ನಿಟ್ಯೂಡ್ ಆಫ್ ಟೂ ವೆಕ್ಟರ್ಸ್ ಮೇ ಆರ್ ಮೇ ನಾಟ್ ಬಿ ಸೇಮ್ ಬಟ್ ಡೈರೆಕ್ಷನ್ ಮಸ್ಟ್ ಬಿ ಸೇಮ್ ಅಂತ ವೆಕ್ಟರ್ಸ್ ನಾವೇಂತ ಕರಿತೀವಿ ಪ್ಯಾರಲಲ್ ವೆಕ್ಟರ್ಸ್ ಅಂತ ಕರಿತೀವಿ ದೇರ್ ಫೋರ್ ಸೊ ಮ್ಯಾಗ್ನಿಟ್ಯೂಡ್ ಏನಾಗಿರುತ್ತೆ ಮೇ ಆರ್ ಮೇ ನಾಟ್ ಬಿ ಈಕ್ವಲ್ ಓಕೆ ಸೊ ಮೇ ಆರ್ ಮೇ ನಾಟ್ ಓಕೆ ಸೊ ಮೇ ಆರ್ ಮೇ ನಾಟ್ ಓಕೆ ಸೊ ಮೇ ಆರ್ ಮೇ ನಾಟ್ ಅಂಡ್ ಡೈರೆಕ್ಷನ್ must be same okay so must be same okay so must be same and theta sir it is 0 degree only okay so still it is a 0 degree only correct and ಇಲ್ಲಿ ನೋಡಿ vectors have a same direction but may or may not have a same magnitude ಇಂತ ವೆಕ್ಟರ್ಸ್ ನಾವ್ ಏನಂತ ಕರೀಬಹುದು ಪ್ಯಾರಲಲ್ ವೆಕ್ಟರ್ಸ್ ಓಕೆ ಸೊ ಪ್ಯಾರಲಲ್ ವೆಕ್ಟರ್ಸ್ ಅಂಡ್ ಇಲ್ಲಿ ಒಂದು ಸ್ಟೇಟ್ಮೆಂಟ್ ನಾನು ನಿಮಗೆ ತಿಳಿಸ್ತೇನೆ ಓಕೆ ಇದು ಟ್ರೂ ಸ್ಟೇಟ್ಮೆಂಟ್ ಅಥವಾ ಫಾಲ್ಸ್ ಸ್ಟೇಟ್ಮೆಂಟ್ ಅಂತ ಹೇಳಿ ಓಕೆನಾ ಈಕ್ವಲ್ ವೆಕ್ಟರ್ಸ್ can be parallel vectors. Equal vectors can be parallel vectors. Am I right? Equal vectors can be parallel vectors. Is that a correct? Equal vectors can be parallel vectors. Is that a correct? True. Very good. Very good.
ಇವಾಗ ಮತ್ತೊಂದು ಸ್ಟೇಟ್ಮೆಂಟ್. ಓಕೆ, ಸೊ ಮತ್ತೊಂದು ಸ್ಟೇಟ್ಮೆಂಟ್, ಈಕ್ವಲ್ ವೆಕ್ಟರ್ಸ್ ಮಸ್ಟ್ ಬಿ ಎ ಪ್ಯಾರಲಲ್ ವೆಕ್ಟರ್ಸ್. ಈಕ್ವಲ್ ವೆಕ್ಟರ್ಸ್ ಮಸ್ಟ್ ಬಿ ಎ ಪ್ಯಾರಲಲ್ ವೆಕ್ಟರ್ಸ್. ಇವಾಗ ಹೇಳಿ, ಈಕ್ವಲ್ ವೆಕ್ಟರ್ಸ್ ಮಸ್ಟ್ ಬಿ ಎ ಪ್ಯಾರಲಲ್ ವೆಕ್ಟರ್ಸ್. Equal vectors must be a parallel vectors. Is it a true or false? True. Very good. ಇದು ಫಾಲ್ಸ್ ಆಗಲ್ಲ, ಟ್ರೂ ಆಗುತ್ತೆ. ನೋಡಿ ಇಲ್ಲಿ ನಮಗೇನಿದೆ, ಡೈರೆಕ್ಷನ್ ಸೇಮ್ ಇದೆ, ಮ್ಯಾಗ್ನೆಟಿಕ್ ಸೇಮ್ ಇದೆ. ಡೈರೆಕ್ಷನ್ ಸೇಮ್ ಇದೆ, ಮ್ಯಾಗ್ನೆಟಿಕ್ ಸೇಮ್ ಇದೆ. ನಮಗೆ ಕಾನ್ಸಂಟ್ರೇಟ್ ಮಾಡಬೇಕಾದ್ರೆ ಅದ್ರ ಮೇಲೆ, ಡೈರೆಕ್ಷನ್ ಮೇಲೆ. ಡೈರೆಕ್ಷನ್ ಸೇಮ್ ಇದ್ರೆ ಇಟ್ ಇಸ್ ಅ ಪ್ಯಾರಲಲ್ ವೆಕ್ಟರ್. ನೋಡಿ, ಈಕ್ವಲ್ ವೆಕ್ಟರ್ಸ್ ಹ್ಯಾವ್ ಅ ಸೇಮ್ ಡೈರೆಕ್ಷನ್. ಓಕೆ, ಸೊ ಈಕ್ವಲ್ ವೆಕ್ಟರ್ಸ್ ಹ್ಯಾವ್ ಅ ಸೇಮ್ ಡೈರೆಕ್ಷನ್, ದೇರ್ ಫೋರ್ ಇಟ್ ಇಸ್ ಅ ಟ್ರೂ. ಈಕ್ವಲ್ ವೆಕ್ಟರ್ ಮಸ್ಟ್ ಬಿ ಎ ಪ್ಯಾರಲಲ್ ವೆಕ್ಟರ್ಸ್ ಅನ್ನೋದು ಟ್ರೂ. ಸರ್ ಮ್ಯಾಗ್ನಿಟ್ಯೂಡ್ ವೈಸ್ ಅಂದ್ರೆ ಮ್ಯಾಗ್ನಿಟ್ಯೂಡ್ ಮೇ ಆರ್ ಮೇ ನಾಟ್ ಬಿ ಈಕ್ವಲ್ ಅಲ್ವಾ? ಸೊ ಇಲ್ಲಿ ಈಕ್ವಲ್ ಆಗಿದೆ, ಸೊ ಮೇ ಬಿ ಈಕ್ವಲ್, ಇಲ್ಲಿ ಎರಡು ಈಕ್ವಲ್ ಆಗಿದೆ, ದೇರ್ ಫೋರ್ ಇಟ್ ಇಸ್ ಅ ಪ್ಯಾರಲಲ್ ವೆಕ್ಟರ್. ಓಕೆ, ಸೊ ಈ ಎರಡು ಸ್ಟೇಟ್ಮೆಂಟ್ ಮೇಲೆ ಕ್ಲಾರಿಟಿ ಸಿಗ್ತಾ? ಇಲ್ಲ, ನಾನು ಸ್ವಲ್ಪ ಇಂಟರ್ಚೇಂಜ್ ಮಾಡ್ತೇನೆ. ಫಸ್ಟ್ ನಾನು ಏನ್ ಕೇಳಿದೆ, ಈಕ್ವಲ್ ವೆಕ್ಟರ್ಸ್ ಕ್ಯಾನ್ ಬಿ ಪ್ಯಾರಲಲ್ ವೆಕ್ಟರ್ಸ್ ಅಂತ ಹೇಳಿದೆ, ದಟ್ ಈಸ್ ಅ ಟ್ರೂ ಸ್ಟೇಟ್ಮೆಂಟ್. ಈಕ್ವಲ್ ವೆಕ್ಟರ್ಸ್ ಮಸ್ಟ್ ಬಿ ಪ್ಯಾರಲಲ್ ವೆಕ್ಟರ್ಸ್ ಅಂತ ಹೇಳಿದೆ, ದಟ್ ಈಸ್ ಆಲ್ಸೋ ಟ್ರೂ ಸ್ಟೇಟ್ಮೆಂಟ್. ಇವಾಗ ನಾನು ಸ್ವಲ್ಪ ಚೇಂಜ್ ಮಾಡ್ತೀನಿ. ಓಕೆನಾ, ಸ್ವಲ್ಪ ಚೇಂಜ್ ಮಾಡ್ತೀನಿ. ಏನಂದ್ರೆ ಪ್ಯಾರಲಲ್ ವೆಕ್ಟರ್ಸ್ ಮೇ ಬಿ ಈಕ್ವಲ್ ವೆಕ್ಟರ್ಸ್. ಇದು ಟ್ರೂ ಸ್ಟೇಟ್ಮೆಂಟಾ, ಫಾಲ್ಸ್ ಸ್ಟೇಟ್ಮೆಂಟಾ? ಇಲ್ಲಿ ಎರಡು ಸ್ಟೇಟ್ಮೆಂಟ್ ಹೇಳ್ತೀನಿ ಕೇಳಿ. ಪ್ಯಾರಲಲ್ ವೆಕ್ಟರ್ಸ್ ಮೇ ಬಿ ಈಕ್ವಲ್ ವೆಕ್ಟರ್ಸ್. ಸೆಕೆಂಡ್ ಸ್ಟೇಟ್ಮೆಂಟ್ ಏನಂದ್ರೆ ಪ್ಯಾರಲಲ್ ವೆಕ್ಟರ್ಸ್ ಮಸ್ಟ್ ಬಿ ಈಕ್ವಲ್ ವೆಕ್ಟರ್ಸ್. ಫಸ್ಟ್ ಸ್ಟೇಟ್ಮೆಂಟ್, ಸೆಕೆಂಡ್ ಸ್ಟೇಟ್ಮೆಂಟ್ ಹೇಳಿ, ಹೇಳಿ ಬೇಗ. ಪ್ಯಾರಲಲ್ ವೆಕ್ಟರ್ಸ್ ಮೇ ಬಿ ಈಕ್ವಲ್ ವೆಕ್ಟರ್ಸ್. ಸೆಕೆಂಡ್ ಸ್ಟೇಟ್ಮೆಂಟ್, ಪ್ಯಾರಲಲ್ ವೆಕ್ಟರ್ಸ್ ಮಸ್ಟ್ ಬಿ ಈಕ್ವಲ್ ವೆಕ್ಟರ್ಸ್. ಹೇಳಿ ನೋಡ. ಓಕೆ ಭರತ್, ಹೇಳ್ತೀನಿ. ನೀವು ಹಾಗೆ ಹೇಳ್ಬೋದಲ್ಲ, ಅಲ್ಲೇ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬಿಡಿ, ಸರ್ನು ಖುಷಿ ಆಗ್ತಾರಲ್ಲ. ಎಸ್, ಬೇಗ ಬೇಗ. ಎಲ್ಲಿ ನೋಡಿ, ಫಸ್ಟ್ ಸ್ಟೇಟ್ಮೆಂಟ್ ಏನ್ ಹೇಳುತ್ತೆ, ಪ್ಯಾರಲಲ್ ವೆಕ್ಟರ್ಸ್ ಮೇ ಬಿ ಈಕ್ವಲ್ ವೆಕ್ಟರ್ಸ್. ಎಸ್, ದಿಸ್ ಈಸ್ ಟ್ರೂ ಸ್ಟೇಟ್ಮೆಂಟ್. ಯಾಕೆ ಅಂದ್ರೆ ಇಲ್ಲಿ ನೋಡಿ, ಇದನ್ನ ಕನ್ಸಿಡರ್ ಮಾಡ್ಕೊಂಡ್ರೆ ಪ್ಯಾರಲಲ್ ವೆಕ್ಟರ್. ಓಕೆ, ಸೊ ಪ್ಯಾರಲಲ್ ವೆಕ್ಟರ್ ಇಲ್ಲಿ ನೋಡಿ, ಡೈರೆಕ್ಷನ್ ಸೇಮ್ ಇದೆ, ಮ್ಯಾಗ್ನೆಟಿಕ್ ಸೇಮ್ ಇದೆ, ದೇರ್ ಫೋರ್ ಪ್ಯಾರಲಲ್ ವೆಕ್ಟರ್ಸ್ ಮೇ ಬಿ ಈಕ್ವಲ್ ವೆಕ್ಟರ್ಸ್. ಓಕೆ, ಮೇ ಬಿ ಈಕ್ವಲ್ ವೆಕ್ಟರ್ಸ್. ಮ್ಯಾಗ್ನೆಟಿಕ್ ಸೇಮ್ ಇದೆ, ಡೈರೆಕ್ಷನ್ ಸಹಿತ ಸೇಮ್ ಇದೆ, ಮೇ ಬಿ ಈಕ್ವಲ್ ವೆಕ್ಟರ್. ಬಟ್ ಇಲ್ಲಿ ನೋಡಿ, ಮ್ಯಾಗ್ನೆಟಿಕ್ ಡಿಫರೆಂಟ್ ಇದೆ. ದಿಸ್ ಇಸ್ ಪ್ಯಾರಲಲ್ ವೆಕ್ಟರ್, ಬಟ್ ಇಟ್ ಇಸ್ ನಾಟ್ ಎ ಈಕ್ವಲ್ ವೆಕ್ಟರ್. ಈಕ್ವಲ್ ವೆಕ್ಟರ್ ಆಗಬೇಕಂದ್ರೆ ಮ್ಯಾಗ್ನಿಟ್ಯೂಡ್ ಸೇಮ್ ಇರಬೇಕು, ಡೈರೆಕ್ಷನ್ ಸಹಿತ ಸೇಮ್ ಇರಬೇಕು. ದೇರ್ ಫೋರ್ ಮೇ ಬಿ ಅನ್ನೋದು ಟ್ರೂ ಸ್ಟೇಟ್ಮೆಂಟ್. ಮಸ್ಟ್ ಬಿ ಈಕ್ವಲ್ ವೆಕ್ಟರ್ ಅಂತಂದ್ರೆ ಇಟ್ ಇಸ್ ರಾಂಗ್ ಸ್ಟೇಟ್ಮೆಂಟ್. ಯಾಕೆ? ಬಿಕಾಸ್ ನಮಗೆ ಯಾವಾಗ ನಮಗೆ ಪ್ಯಾರಲಲ್ ವೆಕ್ಟರ್ ಮಸ್ಟ್ ಬಿ ಈಕ್ವಲ್ ವೆಕ್ಟರ್ ಅಂತ ಹೇಳ್ತೀವಿ, ಪ್ಯಾರಲಲ್ ವೆಕ್ಟರ್ ಮಸ್ಟ್ ಹ್ಯಾವ್ ಡೈರೆಕ್ಷನ್ ಆಸ್ ವೆಲ್ as ಮ್ಯಾಗ್ನಿಟ್ಯೂಡ್ ಸೇಮ್. ಬಟ್ ಈ ಎರಡು ಕೇಸಲ್ಲಿ ನೋಡಿ, ಸೊ ಇಲ್ಲಿ ಮ್ಯಾಗ್ನಿಟ್ಯೂಡ್ ಬೇರೆ ಇದೆ, ಇಲ್ಲಿ ಮ್ಯಾಗ್ನಿಟ್ಯೂಡ್ ಬೇರೆ ಇದೆ. ದೇರ್ ಫೋರ್ ಪ್ಯಾರಲಲ್ ವೆಕ್ಟರ್ ಮಸ್ಟ್ ಬಿ ಈಕ್ವಲ್ ವೆಕ್ಟರ್ ಅನ್ನೋದು ರಾಂಗ್. ಕ್ಲಿಯರಾ? ಫೈನ್. ಪ್ರವೀಣ್ ಜೆ ಕೆ, ದಟ್ ಇಸ್ ದ ಫಾರ್ KCT ಅಲ್ವಾ? ಸೊ KCT ಇರೋದ್ರಿಂದ ಇಷ್ಟೆಲ್ಲ ಡಿಟೇಲ್ ಆಗಿ ಎಕ್ಸ್ಪ್ಲನೇಷನ್ ಇರಲ್ಲ. ಓಕೆ, ರೈಟ್. ಸೊ ದಿಸ್ ಇಸ್ ಆಲ್ ಅಬೌಟ್ ಈಕ್ವಲ್ ವೆಕ್ಟರ್ಸ್ ಅಂಡ್ ಪ್ಯಾರಲಲ್ ವೆಕ್ಟರ್ಸ್ ಆಯ್ತು. ನೆಕ್ಸ್ಟ್ ಒನ್, ನೆಗೆಟಿವ್ ಆರ್ ಅಪೋಸಿಟ್. ನೆಗೆಟಿವ್ ಆರ್ ಅಪೋಸಿಟ್ ವೆಕ್ಟರ್ಸ್. ನೆಗೆಟಿವ್ ಆರ್ ಅಪೋಸಿಟ್ ವೆಕ್ಟರ್ಸ್ ಅಂದ್ರೆ ಏನ್ ಗೊತ್ತಾ? ನೆಗೆಟಿವ್ ಅಂಡ್ ಅಪೋಸಿಟ್ ವೆಕ್ಟರ್ಸ್. ಸೊ ನೆಗೆಟಿವ್ ಅಂಡ್ ಅಪೋಸಿಟ್ ವೆಕ್ಟರ್ಸ್. ಓಕೆ, ಸೊ ನೆಗೆಟಿವ್ ಅಂಡ್ ಅಪೋಸಿಟ್ ವೆಕ್ಟರ್ಸ್ ಪ್ರಾಪರ್ ಆಗಿ ನೋಡ್ಕೊಂಡ್ಬಿಡಿ. ಓಕೆನಾ? ಸೊ ಪ್ರಾಪರ್ ಆಗಿ ನೋಡ್ಕೊಂಡ್ಬಿಡಿ. Okay, so this is A vector and this is the B vector. Okay, so ಇನ್ನೊಂದು, ಸೊ ದಿಸ್ ಇಸ್ A vector and this is the B vector. ಇಲ್ಲಿ ಎರಡು ಕೇಸ್ನ ಕೊಟ್ಟಿದ್ದೀನಿ. ಎರಡು ಕೇಸಲ್ಲಿ ನೋಡಿ, ಇಲ್ಲಿ ಮ್ಯಾಗ್ನಿಟ್ಯೂಡ್ ಏನಾಗಿದೆ ಹೇಳಿ. ಸೊ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಅಂಡ್ ಆಂಗಲ್ ಹೇಳಿ. ಸೊ ವಾಟ್ ಇಸ್ ದ ಮ್ಯಾಗ್ನಿಟ್ಯೂಡ್ ಇನ್ ದಿಸ್ ಕೇಸ್? What is the magnitude in this case? What is the magnitude in this case? Bega bega. What is the magnitude? Same. Very good. Same. Okay, so same magnitude. And direction? Sir, direction ಏನಾಗಿದೆ? Opposite. So direction opposite. Okay, so this is the direction is opposite. Done. And the next one,
ಸೊ ಟೀಟಾ ದಟ್ ಈಸ್ ಈಕ್ವಲ್ಸ್ ಟು 180 ಡಿಗ್ರಿ. ಈ ಅಪೋಸಿಟ್ ನ ಆಂಟಿ ಪ್ಯಾರಲಲ್ ಅಂತಾನು ಕರಿಬಹುದು. ಓಕೆನಾ? ಸೊ ಆಂಟಿ ಪ್ಯಾರಲಲ್ ಅಂತಾನು ಕರಿಬಹುದು. ಓಕೆ, ಸೊ ಡೈರೆಕ್ಷನ್ ನ ಸೊ ಆಂಟಿ ಪ್ಯಾರಲಲ್ ಅಂತಾನು ಕರಿಬಹುದು. ಓಕೆ, ಈ ಡೈರೆಕ್ಷನ್ ಅಪೋಸಿಟ್ ಆಗಿದ್ರೆ, ಅಪೋಸಿಟ್ ಈಚ್ ಅದರ್ ಆಗಿದ್ರೆ ಅದನ್ನ ನಾವೇನಂತ ಕರಿತೀವಿ? ಆಂಟಿ ಪ್ಯಾರಲಲ್ ಅಂತ ಕರಿತೀವಿ. ಡನ್? ಕ್ಲಿಯರ್ ಆಯ್ತಾ? ಸೊ ಈ ಕೇಸಲ್ಲಿ ನೋಡಿ, ವೆಕ್ಟರ್ಸ್ ಹ್ಯಾವ್ ಅಪೋಸಿಟ್ ಡೈರೆಕ್ಷನ್. ದಿಸ್ ಇಸ್ ಮಸ್ಟ್. ಓಕೆ, ಯಾವ್ದಾವ್ದು ಡೈರೆಕ್ಷನ್ ಮತ್ತೆ ಮ್ಯಾಗ್ನಿಟ್ಯೂಡ್, ಡೈರೆಕ್ಷನ್ ಅಪೋಸಿಟ್ ಆಗಿರಬೇಕು, ಬಟ್ ಮ್ಯಾಗ್ನಿಟ್ಯೂಡ್ ಹೆಂಗಿರುತ್ತೆ? ಸೇಮ್ ಆಗಿರಬೇಕು. ನೋಡಿ, so length of the arrow marks are same, therefore magnitude is same, but directions are opposite. Therefore this kind of vectors we call it as a negative vector athava opposite vector. Angle that is a 180 degree. Okay, so next one, anti parallel vectors. Okay, so illi so direction matter agutte, but what about magnitude? Andre magnitude may or may not be equal. Okay, so may or may not be equal antandre nodi, the first case. Okay, so this is the first case. This is the first case. Okay, so let's say this is the A vector and let's say this is the B vector. Okay, so A vector and B vector. Ee case alli nodi, so magnitude same ide, so direction opposite ide. Okay na? So direction is opposite, and what is the angle? Sir, it is the 180 degree. Okay, correct? Yes sir. And the next one nodi, so this is A vector. Okay, so this is the A vector and this is the B vector. Okay, so this is the B vector. ಈ ಕೇಸ್ ಅಲ್ಲಿ ನೋಡಿ ಮ್ಯಾಗ್ನಿಟ್ಯೂಡ್ ಏನಾಗಿದೆ? ಸೊ ನಾಟ್ ಈಕ್ವಲ್ ಅಥವಾ ಅನ್ಈಕ್ವಲ್ ಅಂತ ಹೇಳ್ತೀವಿ. ಓಕೆನೆ? ಸೊ ಅನ್ಈಕ್ವಲ್ ಅಂಡ್ ಡೈರೆಕ್ಷನ್ ಸರ್ ಅಪೋಸಿಟ್. ಓಕೆ, ಸೊ ಡೈರೆಕ್ಷನ್ ಅಪೋಸಿಟ್ ಅಂಡ್ ಥೀಟಾ ಸರ್ ಥೀಟಾ ಇಸ್ 180 ಡಿಗ್ರಿ. ಓಕೆ, ಅಂಡ್ ಇಲ್ಲಿ ನೋಡಿ, ಸೊ ಡೈರೆಕ್ಷನ್ ಮಸ್ಟ್ ಬಿ ಸೇಮ್ ಅಂದ್ರೆ ದಟ್ ಇಸ್ ಈಕ್ವಲ್ ವೆಕ್ಟರ್ ಆಗುತ್ತೆ ಅಥವಾ ಪ್ಯಾರಲಲ್ ವೆಕ್ಟರ್ ಆಗುತ್ತೆ. ಇಲ್ಲಿ ನಮಗೆ ಇರೋದು ಆಂಟಿ ಪ್ಯಾರಲಲ್. ಡೈರೆಕ್ಷನ್ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿ, ಮ್ಯಾಗ್ನಿಟ್ಯೂಡ್ ಮೇ ಆರ್ ಮೇ ನಾಟ್ ಬಿ ಈಕ್ವಲ್. ನೋಡಿ, ವೆಕ್ಟರ್ಸ್ ಹ್ಯಾವ್ ಅಪೋಸಿಟ್ ಡೈರೆಕ್ಷನ್ ಬಟ್ ಮೇ ಆರ್ ಮೇ ನಾಟ್ ಹ್ಯಾವ್ ಅ ಸೇಮ್ ಮ್ಯಾಗ್ನಿಟ್ಯೂಡ್ ಅಂತ ಹೇಳ್ತಾರೆ. ನೋಡಿ, ಇಲ್ಲಿ ಮ್ಯಾಗ್ನಿಟ್ಯೂಡ್ ಸೇಮ್ ಇದೆ ಬಟ್ ಮ್ಯಾಗ್ನಿಟ್ಯೂಡ್ ನಾಟ್ ಸೇಮ್. ಡೈರೆಕ್ಷನ್ ಅಪೋಸಿಟ್, ಆಂಗಲ್ 180 ಡಿಗ್ರಿ 180 ಡಿಗ್ರಿ. ಇಂಥ ವೆಕ್ಟರ್ಸ್ ನಾವೇನಂತ ಕರಿತೀವಿ? ಆಂಟಿ ಪ್ಯಾರಲಲ್ ಅಂತ ಕರಿತೀವಿ. ಅಂಡ್ ಇವಾಗ ನನಗೆ ಒಂದು ಕ್ವಶನ್ ನ ಕೇಳ್ತೀನಿ. ಓಕೆನಾ? ಸೊ ಒಂದು ಕ್ವಶನ್ ನ ಕೇಳ್ತೀನಿ. ಪ್ರೀತಮ್ಸ್, along with that you solve KCT questions. Okay, PYQs na solve ಮಾಡಿ, that will be helpful. Okay, now here ನೋಡಿ, ಒಂದು ಎರಡು ಸ್ಟೇಟ್ಮೆಂಟ್, ಫಸ್ಟ್ ಒಂದು ಸ್ಟೇಟ್ಮೆಂಟ್ ಹೇಳ್ತೀನಿ, ಅದನ್ನ ರೈಟ್ ಆರ್ ರಾಂಗ್ ಅಂತ ಹೇಳಿ. ಓಕೆನಾ? ಟ್ರೂ ಆರ್ ಫಾಲ್ಸ್ ಅಂತ ಹೇಳಿ. ನೆಗೆಟಿವ್ ಆರ್ ಅಪೋಸಿಟ್ ವೆಕ್ಟರ್ಸ್. ಓಕೆ, ಸೊ ನೆಗೆಟಿವ್ ಆರ್ ಅಪೋಸಿಟ್ ವೆಕ್ಟರ್ಸ್ ಕ್ಯಾನ್ ಬಿ ಆಂಟಿ ಪ್ಯಾರಲಲ್ ವೆಕ್ಟರ್ಸ್. ಇದು ಟ್ರೂ ಸ್ಟೇಟ್ಮೆಂಟಾ ಫಾಲ್ಸ್ ಸ್ಟೇಟ್ಮೆಂಟಾ ಹೇಳಿ? ಟ್ರೂ ಸ್ಟೇಟ್ಮೆಂಟ್ ಆರ್ ಫಾಲ್ಸ್ ಸ್ಟೇಟ್ಮೆಂಟ್? ಬೇಗ ಬೇಗ ಹೇಳಬೇಕು, ಬೇಗ ಬೇಗ. ಎಸ್, ಟ್ರೂ. ಓಕೆ, ಸೊ ಇವಾಗ ಹೇಳ್ತೀನಿ ನೋಡಿ, ಆಂಟಿ ಪ್ಯಾರಲಲ್ ವೆಕ್ಟರ್ಸ್. ಓಕೆ, ಆಂಟಿ ಪ್ಯಾರಲಲ್ ವೆಕ್ಟರ್ಸ್ ಕ್ಯಾನ್ ಬಿ ನೆಗೆಟಿವ್ ವೆಕ್ಟರ್ಸ್. ಆಂಟಿ ಪ್ಯಾರಲಲ್ ವೆಕ್ಟರ್ಸ್ ಕ್ಯಾನ್ ಬಿ ನೆಗೆಟಿವ್ ವೆಕ್ಟರ್ಸ್. ಹೇಳಿ ನೋಡಿ ಇವಾಗ, ಆಂಟಿ ಪ್ಯಾರಲಲ್ ವೆಕ್ಟರ್ಸ್ ಕ್ಯಾನ್ ಬಿ ನೆಗೆಟಿವ್ ವೆಕ್ಟರ್ಸ್ ಹೇಳಿ. ಎಸ್, ವೆರಿ ಗುಡ್, ವೆರಿ ಗುಡ್. ಇನ್ನೊಂದು ಸ್ಟೇಟ್ಮೆಂಟ್ ಹೇಳ್ತೀನಿ ನೋಡಿ, ಆಂಟಿ ಪ್ಯಾರಲಲ್ ವೆಕ್ಟರ್ಸ್ ಮಸ್ಟ್ ಬಿ ನೆಗೆಟಿವ್ ಆರ್ ಅಪೋಸಿಟ್ ವೆಕ್ಟರ್. ಆಂಟಿ ಪ್ಯಾರಲಲ್ ವೆಕ್ಟರ್ ಮಸ್ಟ್ ಬಿ ನೆಗೆಟಿವ್ ಆರ್ ಅಪೋಸಿಟ್ ವೆಕ್ಟರ್. ಹಾ, ಎಕ್ಸಾಕ್ಟ್ಲಿ, ಇಟ್ ಇಸ್ ಅ ಫಾಲ್ಸ್ ಸ್ಟೇಟ್ಮೆಂಟ್. ಯಾಕೆಂದ್ರೆ ನೋಡಿ, ದ ಮ್ಯಾಗ್ನಿಟ್ಯೂಡ್ ಮೇ ಆರ್ ಮೇ ನಾಟ್ ಬಿ ಸೇಮ್, ಬಟ್ ನೆಗೆಟಿವ್ ವೆಕ್ಟರ್ ಅಥವಾ ಅಪೋಸಿಟ್ ವೆಕ್ಟರ್ ಅಂದ್ರೆ ಏನಾಗಬೇಕು? ಎರಡು ಮ್ಯಾಗ್ನಿಟ್ಯೂಡ್ ಆಸ್ ವೆಲ್ ಆಸ್ ಅ ಡೈರೆಕ್ಷನ್. ಮ್ಯಾಗ್ನಿಟ್ಯೂಡ್ ಸೇಮ್ ಇರಬೇಕು ಬಟ್ ಡೈರೆಕ್ಷನ್ ಏನಾಗಬೇಕು? ಅಪೋಸಿಟ್ ಇರಬೇಕು. ಕ್ಲಿಯರಾ? ಎಸ್ ಸರ್, ವಾಟ್ ಯು ಆರ್ ಡೂಯಿಂಗ್ ನೌ, ಇಟ್ಸ್ ಎನಫ್ ಫಾರ್ ಅ ನೀಟ್ ಅಕಾರ್ಡಿಂಗ್ ಟು ದಿಸ್ ಕಾನ್ಸೆಪ್ಟ್? ಎಸ್, ಮೋರ್ ದೆನ್ ಎನಫ್. ಓಕೆ, ಇದರ ಮೇಲೆ ಕ್ವಶನ್ ಸಾಲ್ವ್ ಮಾಡಿದ್ರೆ ದಟ್ ಇಸ್ ಮೋರ್ ದೆನ್ ಎನಫ್. ಓಕೆ, ಸೊ ಇವಾಗ ನಾವು ಕಾನ್ಸೆಪ್ಟ್ ನ ಬಿಲ್ಡ್ ಮಾಡ್ತಾ ಇದೀವಿ. ಓಕೆ ಪ್ರವೀಣ್, ರೈಟ್. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ನೆಕ್ಸ್ಟ್ ಟಾಪಿಕ್ ನೋಡಿ. ಇಲ್ಲಿ ನೀವು ಹೇಳಿ ಈಕ್ವಲ್ ವೆಕ್ಟರ್ಸ್, ಇದನ್ನ ನಿಮಗೆ ಕೊಡ್ತಾ ಇದ್ದೀನಿ. ನೋಟ್ ದ ಫಸ್ಟ್ ಸ್ಟೇಟ್ಮೆಂಟ್ ನೋಡಿ, ಈಕ್ವಲ್ ವೆಕ್ಟರ್ಸ್ ಆಲ್ವೇಸ್ ಪ್ಯಾರಲಲ್ ಬಟ್ ಪ್ಯಾರಲಲ್ ವೆಕ್ಟರ್ಸ್ ಮೇ ಆರ್ ಮೇ ನಾಟ್ ಬಿ ಈಕ್ವಲ್ ವೆಕ್ಟರ್ಸ್. ಇದು ಕರೆಕ್ಟ್ ಸ್ಟೇಟ್ಮೆಂಟ್ ರಾಂಗ್ ಸ್ಟೇಟ್ಮೆಂಟ್? ಈಕ್ವಲ್ ವೆಕ್ಟರ್ಸ್ ಆಲ್ವೇಸ್ ಪ್ಯಾರಲಲ್, ಎಸ್ ಡೆಫಿನೆಟ್ ಆಗಿರುತ್ತೆ, ಬಟ್ ಪ್ಯಾರಲಲ್ ವೆಕ್ಟರ್ಸ್ ಮೇ ಆರ್ ಮೇ ನಾಟ್ ಬಿ ಈಕ್ವಲ್ ವೆಕ್ಟರ್ಸ್. ಎಸ್, ದಿಸ್ ಇಸ್ ಟ್ರೂ. ಸೊ ದಿಸ್ ಇಸ್ ಟ್ರೂ. And the next one, second nodi, second, this is first done. Second nodi, negative or opposite vectors always anti-parallel, but anti-parallel vectors may or may not be negative vectors. Yes, statement based. And the next one,
ಸೊ ಥರ್ಡ್ ಪಾಯಿಂಟ್, ಟು ಇನಿಷಿಯಲ್ ವೆಕ್ಟರ್ಸ್ ಆಲ್ವೇಸ್ ಕೋಪ್ಲಾನರ್. ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ಸ್ಲೈಡ್. ಓಕೆ, ಸೊ ಇವನ್ನ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಓದೋಣ. ಓಕೆನಾ? ಸೊ ನೆಕ್ಸ್ಟ್ ಸ್ಲೈಡ್ಸ್. Okay, so next slides. Right now let's move on to the next type of vectors. So that is co-initial vectors. Okay, the term indicates co-initial vector. Two or more vectors have initial point is called co-initial vector. Andre two vectors na consider ಮಾಡ್ಕೋದು. ಓಕೆನಾ? So this is the point. So where, so this is the one vector A and another vector. Okay, so another vector B. So ಇದು co-initial vector ಹೌದೋ ಇಲ್ವಾ ಹೇಳಿ ಸಾಕು. ಎಸ್, ಬೇಗ ಬೇಗ. co-initial vector ಹೌದೋ ಇಲ್ವಾ ಹೇಳಿ ಸಾಕು. ಎಸ್, ಫಾಸ್ಟ್. Yes, very good. Yes, and collinear vector. Okay, so collinear vector andre, so linear andre ಏನು line. Okay, so collinear vector, for example, okay, so for example, so this is the line. Okay, so this is the line. ಇಲ್ಲಿ ನೋಡಿ, ಒಂದು ವೆಕ್ಟರ್ ಈ ಡೈರೆಕ್ಷನ್ ಅಲ್ಲಿ ಇದೆ. ಓಕೆ, ಸೊ ಇನ್ನೊಂದು ವೆಕ್ಟರ್ ಈ ಡೈರೆಕ್ಷನ್ ಅಲ್ಲಿ ಇದೆ. ಸೊ ಏನಾದ್ರು ಡೌಟ್ ಇದ್ರೆ ತಿಳಿಸ್ಬಿಡಿ ಬೇಗ ಬೇಗ, ಫಾಸ್ಟ್. ಓಕೆ, ಸೊ ನಾವು ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್, ದಟ್ ಇಸ್ ಕೋಪ್ಲೇನರ್. ಸೊ ಕೋಪ್ಲೇನರ್ ಅಂದ್ರೆ ಒಂದೇ ಪ್ಲೇನ್. ಸೊ ಕೋಪ್ಲೇನರ್, ಕೋ ಪ್ಯಾಸೆಂಜರ್ ಕರಿತೀವಿ. ಓಕೆನಾ? ಸೊ ಕೋ ಪ್ಯಾಸೆಂಜರ್ ಅಂದ್ರೆ ಏನು? ನಾವು ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ನಮ್ಮ ಪಕ್ಕದಲ್ಲಿ ಯಾರು ಇರ್ತಾರೆ ಅವ್ರನ್ನ ಕೋ ಪ್ಯಾಸೆಂಜರ್ ಅಂತ ಕರಿತೀವಿ. ಇಲ್ಲಿ ಕೋ ಪ್ಲೇನರ್ ಅಂದ್ರೆ ಒಂದೇ ಪ್ಲೇನ್ ಅಲ್ಲಿ ಇರುವಂತಹ ವೆಕ್ಟರ್ಸ್ ನಾವು ಕೋ ಪ್ಲೇನರ್ ಅಂತ ಕರಿತೀವಿ. ದೋಸ್ ವೆಕ್ಟರ್ಸ್ ವಿಚ್ ಆರ್ ಲೈಂಗ್ ಇನ್ ಅಲಾಂಗ್ ಸೇಮ್ ಪ್ಲೇನ್. ಓಕೆ, ಸೊ ಸೇಮ್ ಪ್ಲೇನ್ ಅಂದ್ರೆ ಯಾವ ತರ ಇರುತ್ತೆ? ಸೊ ಲೆಟ್ ಮಿ ಕನ್ಸಿಡರ್ ದಿಸ್ ಇಸ್ ದ ಪ್ಲೇನ್. ಓಕೆ, ಸೊ ದಿಸ್ ಇಸ್ ದ ಪ್ಲೇನ್. ಇದನ್ನ ಫಿಲ್ ಮಾಡೋಣ. ಓಕೆ, ಸೊ ಇದನ್ನ ಫಿಲ್ ಮಾಡೋಣ. ಎಸ್, ಇಲ್ಲಿ ನೋಡಿ, ಸೊ ದಿಸ್ ಇಸ್ ಒನ್ ವೆಕ್ಟರ್, ಇದು ಒಂದು ವೆಕ್ಟರ್, ಡೈರೆಕ್ಷನ್ ಹೆಂಗಾದ್ರೂ ಇರಲಿ. ಓಕೆನಾ? ಸೊ ಇವೆಲ್ಲ ವೆಕ್ಟರ್ಸ್. ಓಕೆ, ಸೊ ಆಲ್ ದೀಸ್ ಆರ್ ಕೋ ಪ್ಲೇನರ್ ವೆಕ್ಟರ್ಸ್. ಒಂದೇ ಪ್ಲೇನ್ ಅಲ್ಲಿರುವಂತ ವೆಕ್ಟರ್ಸ್ ನಾವು ಕೋ ಪ್ಲೇನರ್ ವೆಕ್ಟರ್ಸ್ ಅಂತ ಕರಿತೀವಿ. ಡನ್. ಸೊ ನೆಕ್ಸ್ಟ್ ಒನ್, ನಲ್ ವೆಕ್ಟರ್ಸ್. ನಲ್ ಅಂದ್ರೆ ಏನು? ಝೀರೋ. ಓಕೆ, ಸೊ ನಲ್ ಅಂದ್ರೆ ಏನು? ಝೀರೋ. ಸೊ ನಲ್ ಅಂದ್ರೆ ಝೀರೋ. ಓಕೆ, ಸೊ ಮ್ಯಾಗ್ನಿಟ್ಯೂಡ್ ಇಸ್ ಝೀರೋ ಅಂಡ್ ಡೈರೆಕ್ಷನ್ ಈಸ್ ಅನ್ಡಿಫೈನ್ಡ್. ಓಕೆ, ಸೊ ಡೈರೆಕ್ಷನ್ ಈಸ್ ಅನ್ಡಿಫೈನ್ಡ್ ಅಂತ ಹೇಳ್ತೀವಿ. ರೈಟಾ? ಸೊ ಈ ಕೇಸಲ್ಲಿ ವೆಕ್ಟರ್ ವಿಚ್ ಹ್ಯಾಸ್ ಅ ಝೀರೋ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಇಸ್ ನಾಟ್ ಡಿಫೈನ್ಡ್. ಡೈರೆಕ್ಷನ್ ಡಿಫೈನ್ ಮಾಡಕ್ಕಾಗಲ್ಲ. ಸೊ ದೇರ್ ಫಾರ್ ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಅಂದ್ರೆ ಜಸ್ಟ್ ಡಾಟ್. ಓಕೆ, ಸೊ ಜಸ್ಟ್ ಡಾಟ್ ನಾವೇನಂತ ಕರಿತೀವಿ? ನಲ್ ವೆಕ್ಟರ್ ಅಂತ ಕರಿತೀವಿ. ಇಲ್ಲಿ ಡೈರೆಕ್ಷನ್ ಏನಾದ್ರು ತೋರಿಸಿರ? ಇಲ್ಲಿ ನೋಡಿ, ಎಲ್ಲದಕ್ಕೂ ಆರೋ ಮಾರ್ಕ್ ಇದೆ, ಬಟ್ ಇಲ್ಲಿ ಏನೂ ಇಲ್ಲ, ಜಸ್ಟ್ ಒಂದು ಡಾಟ್. ಡಾಟ್ ಅಂದ್ರೆ ದಟ್ ಇಂಡಿಕೇಟ್ಸ್ ಝೀರೋ ಮ್ಯಾಗ್ನಿಟ್ಯೂಡ್. ಓಕೆ, ಝೀರೋ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಅಂತ ಬಂದ್ರೆ ಸೊ ದಟ್ ಈಸ್ ನಾಟ್ ಡಿಫೈನ್ಡ್. ಓಕೆ, ಸೊ ಡೈರೆಕ್ಷನ್ ಬಂದ್ರೆ ದಟ್ ಈಸ್ ನಾಟ್ ಡಿಫೈನ್ಡ್. ಸೊ ದೀಸ್ ಆರ್ ಡಿಫರೆಂಟ್ ಟೈಪ್ಸ್ ಆಫ್ ವೆಕ್ಟರ್ಸ್. ಓಕೆ, ಸೊ ಡಿಫರೆಂಟ್ ಟೈಪ್ಸ್ ಆಫ್ ವೆಕ್ಟರ್ಸ್ ಆಯ್ತು. ಓಕೆ, ನಾವು ಇಲ್ಲಿ ಯೂನಿಟ್ ವೆಕ್ಟರ್. ಓಕೆ, ಸೊ ಯೂನಿಟ್ ವೆಕ್ಟರ್ ಅಂದ್ರೆ ಏನು? ಸೊ ಇಲ್ಲಿ ಏನಾಗುತ್ತೆ? ಇಲ್ಲಿ ಯೂನಿಟ್ ಅಂದ್ರೆ ಸೊ ಒನ್ ಆರ್ ಸಿಂಗಲ್. ಓಕೆ, ಸೊ ಸಿಂಗಲ್ ಅಥವಾ ಮೋನೋ. ಮೋನೋ ಅಂದ್ರೆ ಏನು? ಒಂದ್ ಅಂತ ಅರ್ಥ. ಓಕೆ, ಸೊ ಒನ್ ಅಂದ್ರೆ ನೆನ್ಪಿಟ್ಕೊಳ್ಳಿ. ಓಕೆ, ಯೂನಿಟ್ ವೆಕ್ಟರ್ ಅಂದ್ರೆ ಏನು? ದ ವೆಕ್ಟರ್ ಮ್ಯಾಗ್ನಿಟ್ಯೂಡ್ ಇಸ್ ದ ಯೂನಿಟಿ ಆರ್ ಒನ್ ಇದ್ರೆ ಅದನ್ನ ನಾವು ಯೂನಿಟ್ ವೆಕ್ಟರ್ ಅಂತ ಕರಿತೀವಿ. ಆ ಯೂನಿಟ್ ವೆಕ್ಟರ್ ಯಾವ ತರ ನಾವು ಡಿರೈವ್ ಮಾಡಬಹುದು ಅಂತ ಹೇಳಿದ್ರೆ, ಸೊ ಫಸ್ಟ್ ಡೆಫಿನೇಷನ್ ಪ್ರಕಾರ ಎ ಯೂನಿಟ್ ವೆಕ್ಟರ್ ಹ್ಯಾವಿಂಗ್ whose magnitude is 1 or unity and fixed direction is called unit vector ಅಂತ ಕರಿತೀವಿ. ಸೊ ನಾರ್ಮಲ್ ಆಗಿ ವೆಕ್ಟರ್ ಯಾವ ತರ ಡಿಫೈನ್ ಮಾಡಿದ್ವಿ? ಸೊ ಪ್ರೀವಿಯಸ್ ಕೇಸ್ ಅಲ್ಲಿ ವೆಕ್ಟರ್ ಯಾವ ತರ ಡಿಫೈನ್ ಮಾಡಿದ್ವಿ ಮ್ಯಾಥಮೆಟಿಕಲಿ? ಸರ್, ಸೊ ವೆಕ್ಟರ್ ನ ಸೊ ಈ ತರ ಡಿಫೈನ್ ಮಾಡಿದ್ವಿ. ಎ ವೆಕ್ಟರ್ ದಟ್ ಈಸ್ ಈಕ್ವಲ್ಸ್ ಟು ಎ ಇಂಟು ಸೊ ಎ ಡಾಟ್ ಎ ಯೂನಿಟ್ ವೆಕ್ಟರ್ ಅಂತ ಬರೆದ್ವಿ. ಕರೆಕ್ಟಾ? ಸೊ ಎ ವೆಕ್ಟರ್, ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಅಂಡ್ ದಿಸ್ ಇಸ್ ದ ಯೂನಿಟ್ ವೆಕ್ಟರ್. ಯೂನಿಟ್ ವೆಕ್ಟರ್ ಏನ್ ತೋರಿಸುತ್ತೆ? ದಟ್ ಇಸ್ ದ ಡೈರೆಕ್ಷನ್. ಓಕೆ, ಸೊ ಡೈರೆಕ್ಷನ್ ಇದನ್ನ ಸೊ ರೀಅರೇಂಜ್ ಮಾಡಿ ಬರೆದ್ರೆ ದಟ್ ಇಸ್ ದ ಯೂನಿಟ್ ವೆಕ್ಟರ್ ದಟ್ ಈಸ್ ಈಕ್ವಲ್ಸ್ ಟು ಸೊ ವೆಕ್ಟರ್ ಎ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬರೆದ್ರೆ ಸಾಕು. ಸೊ ದಿಸ್ ಇಸ್ ದ ಡೆಫಿನೇಷನ್ ಆಫ್ ಯೂನಿಟ್ ವೆಕ್ಟರ್. ಓಕೆ, ರೈಟ್. ಹಾ, ಕ್ಲಿಯರಾ? ಬೇಗ ಬೇಗ ತಿಳಿಸಿ. ಕ್ಲಾರಿಟಿ ಸಿಕ್ತಾ? ಅಂಡ್ ಒಂದು ಬೇಸಿಕ್ ಮ್ಯಾಥಮೆಟಿಕ್ಸ್. ಓಕೆ, with me sign. Sir, I want to contact physics wala members to talk about fast track Laksha KCT 2026. ಕಾಂಟ್ಯಾಕ್ಟ್ ಅಂತ ಇರುತ್ತೆ ನಿಮ್ಮ PW ಆಪ್ ಅಲ್ಲಿ. ಕೆಳಗಡೆ ಬಂದ್ರೆ ಸ್ಲೈಡ್ ಅಲ್ಲಿ ಏನೇನೋ ಆಪ್ಷನ್ಸ್ ಇರುತ್ತಲ್ಲ, ಸೊ ಕೊನೆಗೆ ಬಂದ್ರೆ ಕಾಂಟ್ಯಾಕ್ಟ್ ಅಸ್ ಅಂತ ಇರುತ್ತೆ. ಆ ಕಾಂಟ್ಯಾಕ್ಟ್ ಅಸ್ ಮೇಲೆ ಕ್ಲಿಕ್ ಮಾಡಿ, ಇಟ್ ವಿಲ್ ಡೈರೆಕ್ಟ್. ಓಕೆ, ಸೊ ನೀವೇನ್ ಮಾಡ್ಬೇಕನ್ನೋದು ತಿಳಿಸ್ಕೊಡುತ್ತೆ. ರೈಟ್? ಓಕೆ,
ಇವಾಗ ನನಗೆ ಒಂದು ಬೇಸಿಕ್ ಕ್ವಶನ್ ಮ್ಯಾಥಮೆಟಿಕ್ಸ್ ಅಲ್ಲಿರುವಂತ ಒಂದು ಬೇಸಿಕ್ ಕ್ವಶನ್ ಏನಪ್ಪಾ ಅಂತ ಹೇಳಿದ್ರೆ ಎಷ್ಟು ಕೋಆರ್ಡಿನೇಟ್ಸ್ ಇದೆಯಪ್ಪ ಮ್ಯಾಥಮೆಟಿಕ್ಸ್ ಅಲ್ಲಿ ಎಷ್ಟು ಕೋಆರ್ಡಿನೇಟ್ ಸಿಸ್ಟಮ್ ನ ಓದಿರ್ತೀರಾ 1 ವೇರಿಯೇಬಲ್ 2 ವೇರಿಯೇಬಲ್ 3 ವೇರಿಯೇಬಲ್ ಅಂತ ಓದಿರ್ತೀರಾ ಓಕೆನಾ ಸೊ 1 2 3 ದೇರ್ಫೋರ್ ಎಷ್ಟು ಕೋಆರ್ಡಿನೇಟ್ ಸಿಸ್ಟಮ್ ಇರುತ್ತೆ ಕೋಆರ್ಡಿನೇಟ್ ಸಿಸ್ಟಮ್ ಅಂದ್ರೆ ಆಕ್ಸಿಸ್ ಎಷ್ಟು ಆಕ್ಸಿಸ್ ಇರುತ್ತೆ ಹೇಳಿ ಎಷ್ಟು ಆಕ್ಸಿಸ್ ಇರುತ್ತೆ ಎಷ್ಟು ಆಕ್ಸಿಸ್ ಇರುತ್ತೆ ಆಕ್ಸಿಸ್ ಆಕ್ಸಿಸ್ ಎಷ್ಟಿರುತ್ತೆ ಆಕ್ಸಿಸ್ ಎಷ್ಟು ಆಕ್ಸಿಸ್ ಇರುತ್ತೆ 2 ಆಕ್ಸಿಸ್ ಓಕೆ ಆಕಾಶ್ 8 ಅಂತ ಹೇಳ್ತಿದಾರೆ ರಕ್ಷಿತಾ 2 ಅಂತ ಹೇಳ್ತಿದಾರೆ ಅಂಡ್ ಆಕಾಶ್ 4 ಆಕ್ಸಿಸ್ ಅಂತ ಹೇಳ್ತಿದಾರೆ ಓಕೆ 4 ಓಕೆ ಅಮರ್ 4 ಅಂತ ಹೇಳ್ತಿದಾರೆ ಐಶು 3 ಅಂತ ಹೇಳ್ತಿದಾರೆ ಹರ್ಷ 6 ಅಂತ ಹೇಳ್ತಿದಾರೆ ಅಂಡ್ ಪ್ರವೀಣ್ 3 ವೇರಿಯೇಬಲ್ಸ್ ಅಂತ ಹೇಳ್ತಾರೆ ವಾಣಿ 3 ಅಂತ ಹೇಳ್ತಾರೆ ಕಾರ್ತಿಕ್ 2 ಅಂತ ಹೇಳ್ತಾರೆ ಪ್ರವೀಣ್ ಜೆಕೆ 3 ಎಸ್ ಎಕ್ಸಾಕ್ಟ್ಲಿ 3 ಇರುತ್ತೆ 3 ಅಂದ್ರೆ ಯಾವ್ದು ಸರ್ ಎಕ್ಸ್ ಆಕ್ಸಿಸ್ ಅದೇ ಎಕ್ಸ್ ಆಕ್ಸಿಸ್ ಪಾಸಿಟಿವ್ ಆಗಿರ್ಬೋದು ನೆಗೆಟಿವ್ ಆಗಿರ್ಬೋದು ಒಂದೇ ಲೈನ್ ತಾನೆ ಸೊ ದಟ್ ಈಸ್ ಎಕ್ಸ್ ಆಕ್ಸಿಸ್ ದೆನ್ ವೈ ಆಕ್ಸಿಸ್ ದೆನ್ ಝೆಡ್ ಆಕ್ಸಿಸ್ 3D okay so 3D space okay so x axis y axis and z axis 3 coordinate systems ಇರುತ್ತೆ ಓಕೆನಾ x y z 3 axis ಇರುತ್ತೆ ಇಲ್ಲಿ ನೋಡಿ how many unit vectors we can have how many unit vectors we can have next one how many rectangular units vector we can have based on directions okay unit vector ಅಂದ್ರೆ ಏನು ಫಾರ್ ಎಕ್ಸಾಂಪಲ್ ಇಲ್ಲಿ rectangular unit vector ಅಂದ್ರೆ ಏನು rectangular ಅಂದ್ರೆ perpendicular okay so rectangular ಅಂತಂದ್ರೆ perpendicular ಸೊ ಅಲ್ಲಿ ಫಸ್ಟ್ ಯೂನಿಟ್ ವೆಕ್ಟರ್ ಅಂದ್ರೆ ಏನು ಡೈರೆಕ್ಷನ್ ಸೊ ನೋಡಿ ಇದೊಂದು ಡೈರೆಕ್ಷನ್ ಎಕ್ಸ್ ಆಕ್ಸಿಸ್ ಇದೊಂದು ಡೈರೆಕ್ಷನ್ ವೈ ಆಕ್ಸಿಸ್ ಇದೊಂದು ಡೈರೆಕ್ಷನ್ ಝೆಡ್ ಆಕ್ಸಿಸ್ ಓಕೆ ಸೊ ದಿಸ್ ಇಸ್ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಅಂಡ್ ಝೆಡ್ ಆಕ್ಸಿಸ್ ಓಕೆ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಅಂಡ್ ಝೆಡ್ ಆಕ್ಸಿಸ್ 3 ಆರ್ ಪರ್ಪೆಂಡಿಕ್ಯುಲರ್ ಈ ಪರ್ಪೆಂಡಿಕ್ಯುಲರ್ ನಾವೇನಂತ ಕರಿತೀವಿ ಆರ್ಥೋಗನಲ್ ವೆಕ್ಟರ್ ಆರ್ಥೋಗನಲ್ ಆಕ್ಸಿಸ್ ಈಚ್ ಎಷ್ಟು ಆಂಗಲ್ಸ್ ಅಲ್ಲಿ ಇರುತ್ತೆ ಸೊ ದಟ್ ಈಸ್ 90 90 90 ಇರುತ್ತೆ ಸೊ ದಿಸ್ ಇಸ್ ಎಕ್ಸ್ ಆಕ್ಸಿಸ್ ಅಂಡ್ ದಿಸ್ ಇಸ್ ವೈ ಆಕ್ಸಿಸ್ ವಾಟ್ ಇಸ್ ದ ಆಂಗಲ್ ಬಿಟ್ವೀನ್ ದಮ್ so this is along x axis and this is y axis what is the angle 90 degree okay and this is y axis and this is z axis ಯಾವ ತರ ಕಾಣಿಸುತ್ತೆ ನೋಡಿ so this is y axis and this is z axis okay ಈ z axis ನ ತೋರಿಸಕ್ಕೆ ನಾನು ಈ ತರ ಟರ್ನ್ ಆಗಿದ್ದೀನಿ what is the angle between them so that is also 90 degree okay and this is x axis and this is z axis okay ಈ ತರ ನೋಡ್ಕೊಂಡ್ರೆ ಎಷ್ಟು ಆಂಗಲ್ ಆಗಿರುತ್ತೆ that is 90 degree so ಇವುಗಳನ್ನ ನಾವು ಆರ್ಥೋಗನಲ್ ಯೂನಿಟ್ ವೆಕ್ಟರ್ ನ ರೆಪ್ರೆಸೆಂಟ್ ಮಾಡಕ್ಕೆ ಈಸಿ ಆಗುತ್ತೆ therefore how many rectangular unit vectors we can have ಅಂತ ಹೇಳಿದ್ರೆ so only 3 okay so only 3 ಅಂತ ಹೇಳ್ಬೋದು okay so 3 okay so 3 unit vectors ಅಂದ್ರೆ 3 unit vectors ರೆಪ್ರೆಸೆಂಟ್ ಮಾಡಬಹುದು and ಇಲ್ಲಿ how many unit vectors ಇಲ್ಲಿ ಆಂಗಲ್ ಬಗ್ಗೆ ಏನು ಮೆನ್ಷನ್ ಮಾಡಿಲ್ಲ ನೋಡಿ ಇದೊಂದು ಡೈರೆಕ್ಷನ್ 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 ಈ ಕಡೆ ಒಂದು ಡೈರೆಕ್ಷನ್ ಈ ಕಡೆ ಒಂದು ಡೈರೆಕ್ಷನ್ ಈ ಕಡೆ ಒಂದು ಈ ತರ ತುಂಬಾ ಡೈರೆಕ್ಷನ್ ಇದೆ ನೋಡಿ ಸೊ ತುಂಬಾ ಡೈರೆಕ್ಷನ್ ಎಷ್ಟು ಬೇಕು ಅಷ್ಟು ಡೈರೆಕ್ಷನ್ ನೋಡ್ಕೋಬಹುದು ಓಕೆನಾ ಸೊ ಎಷ್ಟು ಬೇಕು ಅಷ್ಟು ಡೈರೆಕ್ಷನ್ ನೋಡಬಹುದು ಇರೆಸ್ಪೆಕ್ಟಿವ್ ಆಫ್ ಆಂಗಲ್ಸ್ ಆ ತರ ಇದ್ರೆ ಎಷ್ಟು ಯೂನಿಟ್ ವೆಕ್ಟರ್ಸ್ ನಾವು ಕನ್ಸಿಡರ್ ಮಾಡ್ಕೋಬಹುದು ಹೇಳಿ ಆರ್ಥೋಗೋನಲ್ ಅಂದ್ರೆ 3 ಬಟ್ ಡೈರೆಕ್ಷನ್ ಐ ಮೀನ್ ಆಂಗಲ್ ರೆಪ್ರೆಸೆಂಟ್ ಮಾಡಿಲ್ಲ ಆ ತರ ಇದ್ರೆ ಎಷ್ಟು ನಾವು ಯೂನಿಟ್ ವೆಕ್ಟರ್ಸ್ ನ ಕನ್ಸಿಡರ್ ಮಾಡ್ಕೋಬಹುದು ಸೊ 1 2 3 4 5 6 7 8 9 10 11 12 13 14 15 16 17 18 19 20 21 ಮೆನಿ ಮೋರ್ ಅಂದ್ರೆ ಅನ್ಡಿಫೈನ್ಡ್ ಅಂತ ಬರಿಬಹುದಾ ಅನ್ಡಿಫೈನ್ಡ್ ನಾವು ಯಾವ ತರ ಬರಿಬಹುದು ಇಲ್ಲಿ ಸೊ ದಿಸ್ ಇಸ್ ಅನ್ಡಿಫೈನ್ಡ್ ಎಷ್ಟು ಬೇಕಾದ್ರೂ ಯೂನಿಟ್ ವೆಕ್ಟರ್ಸ್ ನ ತಗೊಳ್ಬಹುದು ಸೊ ಅನ್ಡಿಫೈನ್ಡ್ ದಟ್ ಈಸ್ ನಥಿಂಗ್ ಬಟ್ ಇನ್ಫಿನಿಟಿ ಅಂತ ಹೇಳ್ತೀವಿ ಮ್ಯಾಥಮೆಟಿಕ್ಸ್ ಅಲ್ಲಿ ಕರೆಕ್ಟಾ ಮೆನಿ ಓಕೆ ಸೊ ಮೆನಿನ ನಾವು ಅನ್ಡಿಫೈನ್ಡ್ ಅಂತ ಕರಿತೀವಿ ಅದೇ ರೆಕ್ಟಾಂಗುಲರ್ ಅಂತ ಹೇಳಿದ್ರೆ ದಟ್ ಇಸ್ ದ 3 ಓಕೆ ರೆಕ್ಟಾಂಗುಲರ್ ಅಂತ ಹೇಳಿದ್ರೆ ದಟ್ ಇಸ್ ದ 3 ಕ್ಲಿಯರಾ ಎಸ್ ಕ್ಯಾರಿಯನ್ ಪ್ರವೀಣ್ ಕ್ಲಾರಿಟಿ ಸಿಕ್ತಲ್ಲ ಇವಾಗ ನಮಗೆ how many rectangular unit vectors okay unit vectors we can have ಅನ್ನೋದು 3 ಅದನ್ನ ಯಾವ ತರ ರೆಪ್ರೆಸೆಂಟ್ ಮಾಡ್ತೀವಿ ಯೂನಿಟ್ ವೆಕ್ಟರ್ ಅನ್ನೋದು ನಮ್ಗೆ ಗೊತ್ತಿದೆ ದಟ್ ಈಸ್ ಇಂಡಿಕೇಟ್ಸ್ ಡೈರೆಕ್ಷನ್ ಇವಾಗ ನಮಗೆ ಡೈರೆಕ್ಷನ್ ಪ್ರಕಾರ ಮಾತಾಡೋದಾದ್ರೆ ಸರ್ ನೀವು 3 ಅಂತ ಹೇಳಿದ್ರಲ್ಲ ಎಸ್ 3 ಅದು ಯಾವ ತರ ಡ್ರಾ ಮಾಡ್ತೀವಿ ನೋಡಿ ಓಕೆ ಸೊ ದಿಸ್ ಇಸ್ ಎಕ್ಸ್ ಆಕ್ಸಿಸ್ ಓಕೆ ಸೊ ಅಂಡ್ ದಿಸ್ ಇಸ್ ವೈ ಆಕ್ಸಿಸ್ ಓಕೆ ಸೊ ಸ್ವಲ್ಪ ಚೇಂಜ್ ಮಾಡ್ಲಾ this is y axis and the next one so this is z axis am I right yes sir so ಇದನ್ನ ನಾವು plus z axis ಅಂತ ಬರೀತೀವಿ ಓಕೆನಾ so this is the plus z axis and this is the plus x axis and this is the plus y axis so 3 rectangular ಅಥವಾ ಆರ್ಥೋಗೋನಲ್ ಅಂತ ಕರಿತೀವಿ and ಇಲ್ಲಿ ಇದು ಪಾಸಿಟಿವ್ x axis ಅಂತಂದ್ರೆ ಇಲ್ಲಿ ನಾವು ಏನಂತ ಬರೀತೀವಿ
ಐ ಕ್ಯಾಪ್ ಅಂತ ಬರೀತೀವಿ ಓಕೆನಾ. ಸೊ ಐ ಕ್ಯಾಪ್ ದಿಸ್ ಇಸ್ ದ ಯೂನಿಟ್ ವೆಕ್ಟರ್. ಅಂದ್ರೆ ಅಲಾಂಗ್ ಎಕ್ಸ್ ಆಕ್ಸಿಸ್ ಅಲ್ಲಿ ಯಾವ್ದಾದ್ರು ವೆಕ್ಟರ್ ಕ್ವಾಂಟಿಟಿ ಇದ್ರೆ ಅಲ್ಲಿ ಎಕ್ಸ್ ಆಕ್ಸಿಸ್ ಅಲ್ಲಿ ಹೋಗ್ತಾ ಇದೆ ಅಂತ ಹೇಳಲ್ಲ, ಅಲಾಂಗ್ ಐ ಕ್ಯಾಪ್ ಅಂತ ಕರಿತೀವಿ. ಓಕೆ, ಅಲಾಂಗ್ ಐ ಕ್ಯಾಪ್ ಏನು? In physics, we have infinite unit vectors, but we have a 3 rectangular or orthogonal unit vectors. ಆ ಯೂನಿಟ್ ವೆಕ್ಟರ್ಸ್ ನ ಯಾವ ತರ ಪ್ರೆಸೆಂಟ್ ಮಾಡ್ತೀವಿ ನೋಡಿ. ದ ವೆರಿ ಫಸ್ಟ್ ಒನ್, ಯೂನಿಟ್ ವೆಕ್ಟರ್ ಅಲಾಂಗ್ ಪಾಸಿಟಿವ್ ಎಕ್ಸ್ ಡೈರೆಕ್ಷನ್ ನಾವೇನಂತ ಬರಿತೀವಿ ಸರ್? ಇಟ್ ಇಸ್ ಅ ಪಾಸಿಟಿವ್ ಐ ಕ್ಯಾಪ್. ಓಕೆ, ಸೊ ದಿಸ್ ಇಸ್ ದ ಪಾಸಿಟಿವ್ ಐ ಕ್ಯಾಪ್. ಕ್ಲಿಯರಾ? ಸೊ ದಟ್ ಇಸ್ ಅ ಪಾಸಿಟಿವ್ ಐ ಕ್ಯಾಪ್. ಅಂಡ್ ಅದೇ ರೀತಿ ಯೂನಿಟ್ ವೆಕ್ಟರ್ ಅಲಾಂಗ್ ಪಾಸಿಟಿವ್ ವೈ ಆಕ್ಸಿಸ್ ಅಂದ್ರೆ ಇದನ್ನ ಪಾಸಿಟಿವ್ ಜೆ ಕ್ಯಾಪ್ ಅಂತ ಬರೀತೀವಿ. ಓಕೆ, ಸೊ ದಟ್ ಇಸ್ ಅ ಜೆ ಕ್ಯಾಪ್. ಸೊ ಯೂನಿಟ್ ವೆಕ್ಟರ್ ಅಲಾಂಗ್ ಪ್ಲಸ್ ವೈ ಕ್ಯಾಪ್ ಅಂದ್ರೆ ದಟ್ ಇಸ್ ಅ ಜೆ ಕ್ಯಾಪ್. ಅದೇ ರೀತಿ ಝೆಡ್ ಆಕ್ಸಿಸ್ ಇತ್ತಂದ್ರೆ ಯೂನಿಟ್ ವೆಕ್ಟರ್ ಅಲಾಂಗ್ ಝೆಡ್ ಆಕ್ಸಿಸ್ ಅಂದ್ರೆ ಸೊ ದಟ್ ಇಸ್ ಅ ಪ್ಲಸ್ ಕೆ ಕ್ಯಾಪ್. ಓಕೆ, ಸೊ ಇದನ್ನ ನಾವು ಪ್ಲಸ್ ಕೆ ಕ್ಯಾಪ್ ಅಲ್ಲಿ ಇಂಡಿಕೇಟ್ ಮಾಡ್ತೀವಿ. ಝೆಡ್ ಆಕ್ಸ್ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಝೆಡ್ ಆಕ್ಸಿಸ್ ಅನ್ನೋದನ್ನ ಐ ಕ್ಯಾಪ್ ಜೆ ಕ್ಯಾಪ್ ಅಂಡ್ ಕೆ ಕ್ಯಾಪ್ ಅಲ್ಲಿ ಮೆನ್ಷನ್ ಮಾಡ್ತೀವಿ. ಓಕೆ, ಅಂಡ್ ನೆಕ್ಸ್ಟ್ ಒನ್ ನೋಡಿ. ಸೊ ನೆಗೆಟಿವ್ ಆಕ್ಸಿಸ್ ಎಕ್ಸ್ ಆಕ್ಸಿಸ್ ತನ ಇರುತ್ತೆ. ಎಸ್ ಸರ್. ಸೊ ವಾಟ್ ಇಸ್ ದಿಸ್? What is this? Sir, it is the negative x-axis. Okay, so this is the negative x-axis. Okay, so this is negative x-axis. Then unit ಏನು ಮಾಡ್ತೀವಿ ಅಲ್ಲಿ ಪಾಸಿಟಿವ್ ಐ ಕ್ಯಾಪ್ ಇದೆ. ದೆನ್ ಇದನ್ನ ಏನು ಬರೀತೀವಿ ಸರ್? ಇಟ್ ಇಸ್ ದ ನೆಗೆಟಿವ್ ಐ ಕ್ಯಾಪ್ ಅಷ್ಟೇ. ಓಕೆ, ಸೊ ದಿಸ್ ಇಸ್ ದ ನೆಗೆಟಿವ್ ಐ ಕ್ಯಾಪ್. ಓಕೆ, ಸೊ ದಿಸ್ ಇಸ್ ದ ನೆಗೆಟಿವ್ ಐ ಕ್ಯಾಪ್. ಎಲ್ಲಿ ಪಾಸಿಟಿವ್ ಐ ಕ್ಯಾಪ್ ಇದ್ರೆ, ಓಕೆ, ಪಾಸಿಟಿವ್ ಐ ಎಕ್ಸ್ ಇದ್ರೆ. ಅಂಡ್ ವಾಟ್ ಅಬೌಟ್ ದಿಸ್ ಒನ್ ಸರ್? ದಿಸ್ ಒನ್ is okay, so this one is it is a negative y axis. ಸೊ ಇದನ್ನ ಮೈನಸ್ ಜೆ ಕ್ಯಾಪ್ ಅಂತ ಬರೀತೀವಿ. ಓಕೆನಾ? ಸೊ ಇದನ್ನ ಏನಂತ ಬರೀಬಹುದು? ಸೊ ಮೈನಸ್ ಜೆ ಕ್ಯಾಪ್. ಓಕೆ, ಸೊ ಸಾರಿ, ದಿಸ್ ಇಸ್ ಐ ಕ್ಯಾಪ್ ಅಂಡ್ ದಿಸ್ ಇಸ್ ಅ ಜೆ ಕ್ಯಾಪ್. ಓಕೆ, ಸೊ ಮೈನಸ್ ಜೆ ಕ್ಯಾಪ್. ಡನ್. ಅದೇ ರೀತಿ ಝೆಡ್ ಆಕ್ಸಿಸ್ ನ ಕನ್ಸಿಡರ್ ಮಾಡ್ಕೊಂಡ್ರೆ, ಓಕೆ, ಸೊ ಝೆಡ್ ಆಕ್ಸಿಸ್ ನ ಕನ್ಸಿಡರ್ ಮಾಡ್ಕೊಂಡ್ರೆ ಸೊ ದಿಸ್ ಒನ್ ಇಂಡಿಕೇಟ್ಸ್ ಮೈನಸ್ ಝೆಡ್ ಆಕ್ಸಿಸ್ ಅಂಡ್ ಇಲ್ಲಿ ಸೊ ಮೈನಸ್ ಕೆ ಕ್ಯಾಪ್ ಅಂತ ಬರೀಬಹುದು. ಓಕೆನಾ? ಸೊ ಮೈನಸ್ ಕೆ ಕ್ಯಾಪ್ ದಟ್ ಇಸ್ ಇಯರ್ ಮೈನಸ್ ಝೆಡ್ ಆಕ್ಸಿಸ್. ಸೊ ಸಿಂಪಲ್ ಆಗಿ ಯೂನಿಟ್ ವೆಕ್ಟರ್ ಅಲ್ಲಿ ಹೇಳ್ಬೇಕಂದ್ರೆ ಪಾಸಿಟಿವ್ ಐ ಕ್ಯಾಪ್ ಅಂದ್ರೆ ದಟ್ ಇಸ್ ದ ಪಾಸಿಟಿವ್ ಎಕ್ಸ್ ಆಕ್ಸಿಸ್, ನೆಗೆಟಿವ್ ಐ ಕ್ಯಾಪ್ ಅಂದ್ರೆ ದಟ್ ಇಸ್ ನೆಗೆಟಿವ್ ಎಕ್ಸ್ ಆಕ್ಸಿಸ್, ಅಂಡ್ ಪಾಸಿಟಿವ್ ಜೆ ಕ್ಯಾಪ್ ಅಂದ್ರೆ ದಟ್ ಇಸ್ ಪಾಸಿಟಿವ್ ವೈ ಆಕ್ಸಿಸ್, ನೆಗೆಟಿವ್ ಜೆ ಕ್ಯಾಪ್ ಅಂದ್ರೆ ದಟ್ ಇಸ್ ನೆಗೆಟಿವ್ ವೈ ಆಕ್ಸಿಸ್, ಅಂಡ್ ಪಾಸಿಟಿವ್ ಕೆ ಕ್ಯಾಪ್ ಅಂದ್ರೆ ದಟ್ ಇಸ್ ಪಾಸಿಟಿವ್ ಝೆಡ್ ಆಕ್ಸಿಸ್, ನೆಗೆಟಿವ್ ಕೆ ಕ್ಯಾಪ್ ಅಂತಂದ್ರೆ ದಟ್ ಇಸ್ ನೆಗೆಟಿವ್ ಝೆಡ್ ಆಕ್ಸಿಸ್. Is that clear for everybody? So this is how we are going to represent unit vectors along x, y, z axis. Huh. Sir, does the z axis is negative? ಇದು ಒಳಗಡೆ ನೋಡಿ ಸಿಂಪಲ್ ಆಗಿ ನೋಡಿ, x axis ಅಂದ್ರೆ ಇದು along the plane. Okay, so this is positive x axis and this is the negative x axis. y axis ಅಂದ್ರೆ ಏನು sir? It is the positive y axis and ಕೆಳಗಡೆ negative I axis, sorry, y axis. Okay, so this is positive and this is the negative. And z axis ಅಂದ್ರೆ ಏನು? So this is the z axis. Okay, ಹೊರಗಡೆ ಸ್ಕ್ರೀನ್ ಹೊರಗಡೆಯಿಂದ that is the z axis and ಸ್ಕ್ರೀನ್ ಒಳಗಡೆ. Okay, so ಸ್ಕ್ರೀನ್ ಒಳಗಡೆ that is the minus z axis. Right? ಕ್ಲಿಯರಾ? ಆಂಗಲ್ಸ್ ಬಗ್ಗೆ ಕ್ಲಾರಿಟಿ ಸಿಗ್ತಾ? ಆಕ್ಸಿಸ್ ಬಗ್ಗೆ ಕ್ಲಾರಿಟಿ ಸಿಗ್ತಾ? ರೈಟ್, ವೆರಿ ಗುಡ್. ನಾವ್ ಸೊ ಪೊಸಿಷನ್ ವೆಕ್ಟರ್ ಅಂದ್ರೇನು? ಒಂದು ವೆಕ್ಟರ್ ಇವಾಗ ನೋಡಿ, ಪೊಸಿಷನ್ ವೆಕ್ಟರ್ ಅಂದ್ರೆ ಇವಾಗ ನೋಡಿ ನಾವು 3D ಓದ್ಬೇಕಾದ್ರೆ ವಿ ಕೆನಾಟ್ ಡಿಸೈಡ್ ವೆದರ್. ಓಕೆ, ಸೊ ಇಲ್ಲಿ ನಾವು ಹೇಳೋದೇನಂತಂದ್ರೆ ಒಂದು ಪಾರ್ಟಿಕಲ್ ಎಕ್ಸ್ ಆಕ್ಸಿಸ್ ಅಲ್ಲಿ ಇದೀನಾ, ವೈ ಆಕ್ಸಿಸ್ ಅಲ್ಲಿ ಇದೀನಾ, ಝೆಡ್ ಆಕ್ಸಿಸ್ ಅಲ್ಲಿ ಇದೀನಾ ಅಂತ ಹೇಗೆ ಐಡೆಂಟಿಫೈ ಮಾಡೋದು? ದಟ್ ಇಸ್ ದ ಪೊಸಿಷನ್ ಆಫ್ ಅ ವೆಕ್ಟರ್. ಪೊಸಿಷನ್ ಆಫ್ ವೆಕ್ಟರ್ ಯಾವ ತರ ಪ್ರೆಸೆಂಟ್ ಮಾಡೋದು? A vector which represents the position of a particle with respect to origin. Okay, with respect to origin ಅಂತ ಹೇಳಿದ್ರೆ ಸೊ ನೋಡಿ ನಾರ್ಮಲ್ ಆಗಿ so this is y axis and this is x axis and this is z axis. Okay, so let's say so this is a positive x axis. Okay, so direct ಆಗಿ this is x, so y and z, and ಇಲ್ಲಿ origin ಅಂದ್ರೆ sir it is 0, 0, 0. Let me write it as a o. Okay, so this is o and this is 0, 0, 0. Done. And ಇವಾಗ ಒಂದು ಪೊಸಿಷನ್ ಆಫ್ ವೆಕ್ಟರ್ ನ ಬರೀತೀನಿ. ಓಕೆನಾ? ಸೊ ದಿಸ್ ಇಸ್ ದ ಪೊಸಿಷನ್ ಆಫ್ ಅ ವೆಕ್ಟರ್ ದಟ್ ಇಸ್ ದ a. Okay, so a vector and this is the position. Okay, so this is the position. It is the initial with respect to origin. ಇದನ್ನ ನಾನು ಏನು ಬರೀತೀನಿ? x, so y and z ಅಂತ ಬರೀತೀನಿ. ಓಕೆನಾ? ಸೊ ದಟ್ ಇಸ್ x, so y, z ಅಂತ ಬರೀತಾ ಇದ್ದೀನಿ. ಅಂಡ್ ಇಲ್ಲಿ ನೋಡಿ, ಸೊ ಈ ಪೊಸಿಷನ್ ಇಂದ ಈ ಪೊಸಿಷನ್. ಓಕೆ, ಸೊ ಈ ಪೊಸಿಷನ್ ಇಂದ ಈ ಪೊಸಿಷನ್ಗೆ ಇದು ಎರಡು ಡಾಟೆಡ್ ಲೈನ್ ಅಲ್ಲಿ ತಗೋತೀನಿ, ಕನ್ಫ್ಯೂಸ್ ಆಗಲ್ಲ. ಓಕೆ, ಸೊ ದಿಸ್ ಏನ್ ಇಂಡಿಕೇಟ್ ಮಾಡುತ್ತೆ ಅಂತಂದ್ರೆ ದಿಸ್ ಇಸ್ ಎ ವೆಕ್ಟರ್. ಓಕೆ, ಸೊ ದಿಸ್ ಇಸ್ ದ ಎ ವೆಕ್ಟರ್ ಇಂಡಿಕೇಟ್ ಮಾಡುತ್ತೆ. ನೋಡಿ ನಾರ್ಮಲ್ ಆಗಿ ಪೊಸಿಷನ್ ವೆಕ್ಟರ್ ಏನಂತ ಹೇಳಿರೋದು? ಎ ವೆಕ್ಟರ್ ವಿಚ್ ರೆಪ್ರೆಸೆಂಟ್ ದ ಪೊಸಿಷನ್ ಆಫ್ ಅ ಪಾರ್ಟಿಕಲ್ ವಿತ್ ರೆಸ್ಪೆಕ್ಟ್ ಟು ಆರಿಜಿನ್. ವಾಟ್ ಇಸ್ ದ ಪೊಸಿಷನ್ ಆಫ್ ವೆಕ್ಟರ್? ದಟ್ ಇಸ್ ನೋಡಿ
ಓ ಇಂದ ಎ ವರೆಗೆ. ಓಕೆ, ಸೊ ಇಲ್ಲಿ ನಾವೇನ್ ಹೇಳ್ತೀವಿ ಗೊತ್ತಾ, ಸೊ ಇದನ್ನ ನಾವು ಹೆಡ್ ಅಂತ ಕರಿತೀವಿ. ಓಕೆನಾ, ಇಲ್ಲಿ ಬೇಡ, ಸೊ ಇಲ್ಲಿ ಮೇಲ್ಗಡೆ ಬರೀತೀನಿ. ಓಕೆನಾ, ಸೊ ವೆಕ್ಟರ್ನ ಈ ತರ ಪ್ರೆಸೆಂಟ್ ಮಾಡಿದ್ರೆ, ಓಕೆನಾ, ಈ ತರ ಪ್ರೆಸೆಂಟ್ ಮಾಡಿದ್ರೆ, ಸೊ ಇದನ್ನ ನಾವು ಹೆಡ್ ಅಂತ ಕರಿತೀವಿ. ಓಕೆನಾ, ಸೊ ದಟ್ ಈಸ್ ದ ಹೆಡ್. ಸೊ ದಿಸ್ ಇಸ್ ದ ಹೆಡ್ ಅಂಡ್ ದಿಸ್ ಇಸ್ ದ ಟೇಲ್. ಓಕೆ, ಸೊ ದಿಸ್ ಇಸ್ ದ ಟೇಲ್ ಅಂಡ್ ಇಲ್ಲಿ ಹೆಡ್ ಮತ್ತೆ ದಿಸ್ ಇಸ್ ಟೇಲ್ ಅಂಡ್ ಹೆಡ್. ಮತ್ತೆ ಇವಾಗ ನಮಗೆ ಲೆಂತ್ ಬೇಕಂದ್ರೆ, ಓಕೆ, ಸೊ ಲೆಂತ್ಗೆ ಏನ್ ಮಾಡ್ತೀರಾ ಸರ್, ಮ್ಯಾಗ್ನಿಟ್ಯೂಡ್ ಬೇಕಂದ್ರೆ ಲೆಂತ್ ನಥಿಂಗ್ ಬಟ್ ಮ್ಯಾಗ್ನಿಟ್ಯೂಡ್. ಓಕೆ, ಸೊ ಮ್ಯಾಗ್ನಿಟ್ಯೂಡ್ ಬೇಕಂದ್ರೆ, ಓಕೆ, ಸೊ ಮ್ಯಾಗ್ನಿಟ್ಯೂಡ್ ಬೇಕು ಅಂತಂದ್ರೆ ಏನ್ ಮಾಡ್ತೀರಾ ಸರ್, ಮ್ಯಾಗ್ನಿಟ್ಯೂಡ್ ಬೇಕಂದ್ರೆ ಹೆಡ್ ಮೈನಸ್ ಟೇಲ್ ಮಾಡ್ಬೇಕು. ಓಕೆ, ಹೆಡ್ ಮೈನಸ್ ಟೇಲ್ ಮಾಡ್ಬೇಕು, ಹೆಡ್ ಮೈನಸ್ ಟೇಲ್ ಮಾಡ್ಬೇಕು. ನೋಡಿ, ಎ ವೆಕ್ಟರ್ ವಿಚ್ ರೆಪ್ರೆಸೆಂಟ್ಸ್ ಪೊಸಿಷನ್ ಆಫ್ ಅ ಪಾರ್ಟಿಕಲ್. ಇಲ್ಲಿ ವೆಕ್ಟರ್ ಏನಿದೆ ಸರ್, ವೆಕ್ಟರ್ ಅನ್ನೋದು ಇಟ್ ಇಸ್ ಅ O2. ಸೊ O2A. ಓಕೆ, ಸೊ ದಿಸ್ ಇಸ್ ದ O2A. ಓಕೆ, ಸೊ ದಿಸ್ ಇಸ್ ದ ಪೊಸಿಷನ್ ಅಂತ ಇಂಡಿಕೇಟ್ ಮಾಡ್ತಾರೆ. ಓಕೆನಾ, ಸೊ ದಿಸ್ ಇಸ್ ದ ಪೊಸಿಷನ್. ಓಕೆ, ಸೊ ದಿಸ್ ಇಸ್ ದ ವೆಕ್ಟರ್ O2. OA ಇಸ್ ದ ವೆಕ್ಟರ್. ಸೊ ದೆನ್ OA ಇಸ್ ದ ವೆಕ್ಟರ್ ಅಂತಂದ್ರೆ ವಿತ್ ರೆಸ್ಪೆಕ್ಟ್ ಟು ಆರಿಜಿನ್ ಅಂತ ಹೇಳ್ತಾ ಇದ್ವಿ. ಓಕೆನಾ, ಸೊ ವಿತ್ ರೆಸ್ಪೆಕ್ಟ್ ಟು ಆರಿಜಿನ್ ಡನ್. ಈ OA ಅನ್ನೋದನ್ನ ಯಾವ ತರ ಬರೀತೀರಾ ನಾರ್ಮಲ್ ಆಗಿ, ಫೈನಲ್ ಪೊಸಿಷನ್. ಓಕೆ, ಸೊ ಲೆಟ್ ಮಿ ಕನ್ಸಿಡರ್ ದಸ್ ಇಸ್ ಏನಂತ ಬರೀತೀರಾ ಸರ್, ಇಟ್ ಇಸ್ A ಪಾಯಿಂಟ್. ಸೊ ಫೈನಲ್ ಪಾಯಿಂಟ್ ಯಾವುದು A, ದಟ್ ಇಸ್ ಅ ಹೆಡ್ ಮೈನಸ್ O. ಓಕೆ, ಸೊ ದಿಸ್ ಇಸ್ ದ O. ಓಕೆ, ಎಸ್ ಸರ್. ಸೊ ದಿಸ್ ಇಸ್ ದ A ಪಾಯಿಂಟ್ ಅಂಡ್ ದಿಸ್ ಇಸ್ ದ O ಪಾಯಿಂಟ್. ಓಕೆ, ಸೊ ಅಲ್ಲಿ ನಾವು ಡೈರೆಕ್ಟ್ ಆಗಿ ಬರೆಯೋದು ಹೇಗೆ ಸರ್, A ಪಾಯಿಂಟ್ ಅಲ್ಲಿ ಏನೇನಿದೆ ಸರ್, ಇಟ್ ಇಸ್ ಅ ಎಕ್ಸ್ ಐ ಕ್ಯಾಪ್. ಸರ್ ಎಕ್ಸ್ ಐ ಕ್ಯಾಪ್ ಏನ್ ಇಂಡಿಕೇಟ್ ಮಾಡ್ತೀವಿ, ಎಕ್ಸ್ ಇಸ್ ನಥಿಂಗ್ ಬಟ್ ಅಲಾಂಗ್ ಐ ಕ್ಯಾಪ್. ಓಕೆ, ಐ ಇಸ್ ಅಲಾಂಗ್ ಎಕ್ಸ್ ಆಕ್ಸಿಸ್. ಸೊ ಪ್ಲಸ್ ವೈ ಜೆ ಕ್ಯಾಪ್, ಸೊ ಪ್ಲಸ್ ಝೆಡ್ ಕೆ ಕ್ಯಾಪ್. ಕರೆಕ್ಟಾ? ಎಸ್ ಸರ್. ಅಂಡ್ ಮೈನಸ್ ಓದು ಏನಿದೆ ಸರ್, 0 ಐ ಕ್ಯಾಪ್, ಸೊ ಪ್ಲಸ್ 0 ಜೆ ಕ್ಯಾಪ್, ಸೊ ಪ್ಲಸ್ 0 ಕೆ ಕ್ಯಾಪ್. Still you will get OA vector. Okay, so OA vector that is in nothing but x I cap, so plus y j cap, so plus z k cap. Okay, so ಈ ತರ ಬರೀತೀವಿ. And this vector ನ ಇಲ್ಲಿ ನಾನು r vector ಅಂತ ಬರೆದ್ರು. Okay, so let me write it as a r vector ಅಂತ ಬರೆದ್ರೆ, r vector ನ ಯಾವ ತರ ಪ್ರೆಸೆಂಟ್ ಮಾಡ್ತೀವಿ ಇವಾಗ ಸರ್, r vector that is nothing but x I cap, so plus y j cap, so plus z k cap ಅಂತ ಬರೀತೀವಿ. ಅಂಡ್ ಇದು ವೆಕ್ಟರ್ ಆಯ್ತು. ಸರ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಯಾವ ತರ ಬರೀತೀರಿ, ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಏನ್ ಬರೀತೀರಿ ಗೊತ್ತಾ, ಸೊ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಇಸ್ ನಥಿಂಗ್ ಬಟ್ ಆರ್. ಸೊ ಆರ್ ಇಸ್ ನಥಿಂಗ್ ಬಟ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಆರ್. ಸೊ ದಟ್ ಈಸ್ ನೀವೇನ್ ಮಾಡಬೇಕು, ಅಂಡರ್ ಸ್ಕ್ವೇರ್ ರೂಟ್ ಬರ್ಕೋಬೇಕು ಮ್ಯಾಗ್ನಿಟ್ಯೂಡ್ ಬೇಕಂದ್ರೆ. ಓಕೆ, ಸೊ ಫಾರ್ ಅ ಮ್ಯಾಗ್ನಿಟ್ಯೂಡ್ ಏನ್ ಮಾಡಬೇಕು, ಅಂಡರ್ ಸ್ಕ್ವೇರ್ ರೂಟ್ ಬರೀತೀರಾ. ಸೊ ಕೋಫಿಷಿಯಂಟ್ ಆಫ್ ಐ ಕ್ಯಾಪ್ ಏನಿದೆ ಹೇಳಿ ಬೇಗ, ಕೋಫಿಷಿಯಂಟ್ ಆಫ್ ಐ ಕ್ಯಾಪ್ ಏನಿದೆ ಅಂಡ್ ಕೋಫಿಷಿಯಂಟ್ ಆಫ್ ಜೆ ಕ್ಯಾಪ್ ಏನಿದೆ, ಸೊ ಕೋಫಿಷಿಯಂಟ್ ಆಫ್ ಕೆ ಕ್ಯಾಪ್ ಏನಿದೆ ಹೇಳಿ ಬೇಗ ಬೇಗ. ರಾಮೇಶ್, ಇಟ್ ಇಸ್ ನಾಟ್ ಅಬೌಟ್ ಮಾರ್ಕ್ಸ್, ಇಟ್ ಇಸ್ ಅಬೌಟ್ ಕಾನ್ಸೆಪ್ಟ್. ಓಕೆ, ಥ್ರೂ ಔಟ್ ಸೆಕೆಂಡ್ ಇಯರ್ ಫಸ್ಟ್ ಇಯರ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀರಿ. ಅದಕ್ಕೆ ಕೋಫಿಷಿಯಂಟ್ ಆಫ್ ಐ ಕ್ಯಾಪ್ ದಟ್ ಇಸ್ ಎಕ್ಸ್, ಕೋಫಿಷಿಯಂಟ್ ಆಫ್ ಜೆ ದಟ್ ಇಸ್ ವೈ ಅಂಡ್ ಕೋಫಿಷಿಯಂಟ್ ಆಫ್ ಕೆ ಕ್ಯಾಪ್ ದಟ್ ಇಸ್ ಝೆಡ್. ಇವಾಗ ಏನ್ ಮಾಡಬೇಕು, ಅಂಡರ್ ಸ್ಕ್ವೇರ್ ರೂಟ್ ತಗೊಂಡ ಬಂದ್ರೆ ಕೋಫಿಷಿಯಂಟ್ ಆಫ್ ಐ ಸ್ಕ್ವೇರ್. ಓಕೆ, ಸೊ ಕೋಫಿಷಿಯಂಟ್ ಆಫ್ ಐ ಏನಿದೆಯಲ್ಲ ಅದ್ರದ್ದು ಸ್ಕ್ವೇರ್. ಕೋಫಿಷಿಯಂಟ್ ಆಫ್ ಐ ಯಾವುದು ಸರ್, ಇಟ್ ಇಸ್ ಅ ಎಕ್ಸ್, ಅದ್ರದ್ದು ಸ್ಕ್ವೇರ್ ಕಂಚ್ ಮಾಡ್ಕೋಬೇಕು ಸರ್, ಇಟ್ ಇಸ್ ಅ ಎಕ್ಸ್ ಸ್ಕ್ವೇರ್. ಸೊ ಪ್ಲಸ್ ಕೋಫಿಷಿಯಂಟ್ ಆಫ್ ಜೆ ಏನ್, ಕೋಫಿಷಿಯಂಟ್ ಆಫ್ ಜೆ ಕ್ಯಾಪ್ ಏನಿದೆ ವೈ, ದೇರ್ ಫಾರ್ ಇಟ್ ಇಸ್ ಅ ವೈ ಸ್ಕ್ವೇರ್. ಅಂಡ್ ಕೋಫಿಷಿಯಂಟ್ ಆಫ್ ಕೆ ಕ್ಯಾಪ್ ಅದ್ರದ್ದು ಸ್ಕ್ವೇರ್, ಕೋಫಿಷಿಯಂಟ್ ಆಫ್ ಕೆ ಕ್ಯಾಪ್ ಏನಿದೆ ಝೆಡ್, ದೇರ್ ಫಾರ್ ಇಟ್ ಇಸ್ ಅ ಝೆಡ್ ಸ್ಕ್ವೇರ್. ಸೊ ದಿಸ್ is the vector and this is the magnitude. Okay, this is the vector and this is the magnitude. Is that clear for everybody? ಸೊ ಇವೆಲ್ಲ ನಿಮಗೆ ವೆಕ್ಟರ್ಸ್ ಅಲ್ಲಿ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಇನ್ ಫಸ್ಟ್ ಇಯರ್ ಆಸ್ ವೆಲ್ ಆಸ್ ಸೆಕೆಂಡ್ ಇಯರ್. ಓಕೆ, ರೈಟ್. ಕೋಫಿಷಿಯಂಟ್ ಆಫ್ 1 1 1 ಅಂತ ಹೇಳ್ತೀರಾ, ಇಟ್ ಇಸ್ ನಾಟ್ 1 1 1. ಓಕೆ, ಕೋಫಿಷಿಯಂಟ್ ಆಫ್ ಐ ಕ್ಯಾಪ್ ದಟ್ ಇಸ್ ದ ಎಕ್ಸ್ ಆಕ್ಸಿಸ್, ಎಕ್ಸ್, ಕೋಫಿಷಿಯಂಟ್ ಆಫ್ ಜೆ ಕ್ಯಾಪ್ ದಟ್ ಇಸ್ ವೈ, ಕೋಫಿಷಿಯಂಟ್ ಆಫ್ ಕೆ ಕ್ಯಾಪ್ ದಟ್ ಇಸ್ ದ ಝೆಡ್. ಕ್ಲಿಯರಾ? ಎಸ್, ಕ್ಲಿಯರ್ ಆಗಿದ್ರೆ ಒಂದ್ಸತಿ ಬೆಂಕಿ ಬಿರುಗಾಳಿ ಸಿಂಬಲ್ ಬಂದ್ಬಿಡ್ಲಿ ಬೇಗ ಬೇಗ, ತುಂಬಾ ಹೊತ್ತಾಯ್ತು. ಫಾಸ್ಟ್ ಫಾಸ್ಟ್ ಬೇಗ ಬರ್ಲಿ. ವೆರಿ ಗುಡ್. ಇವಾಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಓಕೆನಾ, ಸೊ ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸೊ ಫೈನ್ vector and it's a magnitude. Okay, so vector and it's a magnitude. Find vector and it's a magnitude. Okay, so find vector and it's a magnitude. Find it's a vector and magnitude. Okay, so ನಿಮಗೆ ಒಂದು ಗ್ರಾಫ್ ಕೊಡ್ತಾ ಇದ್ದೀನಿ. ಓಕೆ, ಸೊ ಗ್ರಾಫ್ ಕೊಟ್ಮೇಲೆ, ಸೊ ದಿಸ್ ಇಸ್ 0, 0, 0 and this is the O point and this is the vector.
Okay, so this is the vector. So let's say this is the point. So 1, 2, 3. Okay, so 1, 2, 3. So this is x-axis and this is y-axis. So find the vector and the magnitude of vector. Heli noda. Sir, magnitude of a vector is a formula direct. Rakshita, this is the magnitude of vector. Okay, so this is the magnitude of vector. Heli bega. This is A point ankolo. Okay, so this is the A point. Yes, bega bega heli. What is the vector? R vector in baratte. First nodi. O to A. Okay, so O to A in baratte. Sir, O to A vector. So that is nothing but. So 1 minus 0. Okay, so 1 minus 0 I cap. So plus 2 minus 0 J cap. So plus 3 minus 0 ಏನು ಬರುತ್ತೆ ಕೆ ಕ್ಯಾಪ್ ಬರುತ್ತೆ ಕರೆಕ್ಟಾ ಸೊ ಓ ಏನ ನಾವೇನಂತ ಬರೀತೀವಿ ಸರ್ ಇಟ್ ಇಸ್ ದ ಆರ್ ಕರೆಕ್ಟಾ ಸೊ ದಿಸ್ ಇಸ್ ದ ಆರ್ ವೆಕ್ಟರ್ ಪೊಸಿಷನ್ ವೆಕ್ಟರ್ ಅಂತ ಬರೀತೀವಿ ಅಂಡ್ ಈ ಪೊಸಿಷನ್ ವೆಕ್ಟರ್ ನ ಆರ್ ವೆಕ್ಟರ್ ಅಂತ ಬರೆದ್ರೆ ಸೊ ದಟ್ ಇಸ್ ಐ 1 ಐ ಕ್ಯಾಪ್ ಪ್ಲಸ್ 2 ಜೆ ಕ್ಯಾಪ್ ಪ್ಲಸ್ 3 ಕೆ ಕ್ಯಾಪ್ ಅಂತ ಬರೀತೀವಿ ಕರೆಕ್ಟಾ ಎಸ್ ಸರ್ ಅಂಡ್ ಮ್ಯಾಗ್ನಿಟ್ಯೂಡ್ ಯಾವ ತರ ಬರೀತೀರಾ ಸರ್ ಮ್ಯಾಗ್ನಿಟ್ಯೂಡ್ ಇಸ್ ನಥಿಂಗ್ ಬಟ್ ಅಂಡರ್ ಸ್ಕ್ವೇರ್ ರೂಟ್ ಕೋಫಿಷಿಯಂಟ್ ಆಫ್ ಐ ಕ್ಯಾಪ್ ಏನಿದೆ ಸರ್ ಇಟ್ ಇಸ್ ಅ 1 ಸ್ಕ್ವೇರ್ ಓಕೆ coefficient of a j cap that is a 2 square coefficient of a k cap that is a 3 square ಎಷ್ಟಾಗುತ್ತೆ ಹೇಳಿ ನೋಡ ಸರ್ ಇಟ್ ಇಸ್ ಅ 1 ಪ್ಲಸ್ 4 ಪ್ಲಸ್ 3 9 ಸೊ ದಟ್ ಇಸ್ ದ ರೂಟ್ 14 ಆಗುತ್ತೆ ಓಕೆ ಸೊ ಯೂನಿಟ್ಸ್ ಇಲ್ಲಿ ಏನು ಯೂನಿಟ್ಸ್ ಅಂತ ಬರ್ಕೊಂಡಿಲ್ಲ ಅದಕ್ಕೆ ಯೂನಿಟ್ಸ್ ಅಂತ ಬರೀತಾ ಇದ್ದೀನಿ ಸೊ ದಿಸ್ ಇಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಅಂಡ್ ದಿಸ್ ಇಸ್ ದ ವೆಕ್ಟರ್ ಕ್ಲಾರಿಟಿ ಸಿಗ್ತಾ ವೆರಿ ಗುಡ್ and now ಇವಾಗ ಪೊಸಿಷನ್ ವೆಕ್ಟರ್ ಬಗ್ಗೆ ಮಾತಾಡಿದ್ವಿ and what about ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಸೊ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ನೋಡಿ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಯಾವ ತರ ಬರೀತೀವಿ ನಾವು ಸರ್ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಸೊ ಇದು x ಆಕ್ಸಿಸ್ and this is y ಆಕ್ಸಿಸ್ x ಆಕ್ಸಿಸ್ ಮತ್ತೆ y ಆಕ್ಸಿಸ್ and z ಆಕ್ಸಿಸ್ ನು ಸಹಿತ ಕನ್ಸಿಡರ್ ಮಾಡ್ಕೋಣ ಓಕೆ ಸೊ ಲೆಟ್ಸ್ ಕನ್ಸಿಡರ್ ದಿಸ್ ಇಸ್ z ಆಕ್ಸಿಸ್ okay so this is z axis. Okay, yes sir. So this is x axis and this is y axis and this is z axis. Got it? Namagu gottide. So along x axis this is I cap and this is j cap and this is the k cap. Correct? Yes sir. You ನೋಡಿ so origin 0, 0, 0. Yes sir. And ಒಂದು vector. Okay, so ಒಂದು vector ಅನ್ನೋದು okay so ಒಂದು vector ಅನ್ನೋದು so a ಪಾಯಿಂಟ್ ಇಂದ ಅಂದ್ರೆ x1 so y1 z1 ಪಾಯಿಂಟ್ ಅಲ್ಲಿ ಇದೆ ಈ ಪಾಯಿಂಟ್ ಇಂದ ಓಕೆ ಸೊ ಈ ಪಾಯಿಂಟ್ ಇಂದ ಸಮ್ ಡಿಸ್ಟೆನ್ಸ್ ಟ್ರಾವೆಲ್ ಆಗುತ್ತೆ ಓಕೆ ಈ ತರ ಡಿಸ್ಟೆನ್ಸ್ ಟ್ರಾವೆಲ್ ಆಗುತ್ತೆ ಓಕೆ ಅಂಡ್ ದಿಸ್ ಇಸ್ ದ ಬಿ ಓಕೆ ಸೊ ಈ ಬಿ ಅಲ್ಲಿ ಸೊ ವಿತ್ ರೆಸ್ಪೆಕ್ಟ್ ಟು ಆರಿಜಿನ್ ಸೊ ದಿಸ್ ಇಸ್ x2 y2 ಅಂಡ್ z2 ಓಕೆ ಸೊ ದೀಸ್ ಆರ್ ದ 2 ಪಾಯಿಂಟ್ಸ್ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಏನು ಎ ವೆಕ್ಟರ್ ವಿಚ್ ರೆಪ್ರೆಸೆಂಟ್ಸ್ ದ ಪೊಸಿಷನ್ ಆಫ್ ಅ ಪಾರ್ಟಿಕಲ್ ವಿತ್ ರೆಸ್ಪೆಕ್ಟ್ ಟು ಅನದರ್ ಪೊಸಿಷನ್ ಆಫ್ ದ ಪಾರ್ಟಿಕಲ್ ವಿತ್ ರೆಸ್ಪೆಕ್ಟ್ ಅನದರ್ ಅಂತ ಹೇಳ್ತಾರೆ ಇವಾಗ ಏನ್ ಮಾಡ್ಬೇಕು ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಓಕೆ ಸೊ ಇದು ವೆಕ್ಟರ್ ಎಲ್ಲೆಲ್ಲಿ ಯೂಸ್ ಆಗುತ್ತೆ ನ್ಯೂಟನ್ಸ್ ಸಾರಿ ಕೂಲಮ್ಸ್ ಲಾ ಆಫ್ ವೆಕ್ಟರ್ ಓಕೆ ಕೂಲಮ್ಸ್ ಲಾ ಇರುತ್ತಲ್ಲ ಏನೋ ವೆಕ್ಟರ್ ಫಾರ್ಮ್ ಅಲ್ಲಿ ಯೂಸ್ ಆಗುತ್ತೆ ಓಕೆ ಸರ್ ಸೊ ವಿತ್ ರೆಸ್ಪೆಕ್ಟ್ ಟು ಆರಿಜಿನ್ ಬರ್ದ್ರು ಓಕೆ ಸೊ ವಿತ್ ರೆಸ್ಪೆಕ್ಟ್ ಟು ಆರಿಜಿನ್ ಬರ್ದ್ರೆ ನಾವು ಇದನ್ನ ಏನಂತ ಕರಿತೀವಿ ಸರ್ ಇಟ್ ಇಸ್ ದ r1 ಸೊ r1 ವೆಕ್ಟರ್ am I right yes sir r1 ವೆಕ್ಟರ್ ಏನ್ ಬರೀತೀರಾ ಸರ್ r1 ವೆಕ್ಟರ್ ಇಸ್ ಡೈರೆಕ್ಟ್ಲಿ ಯು ಕ್ಯಾನ್ ರೈಟ್ ಸರ್ ಇಟ್ ಇಸ್ x minus 0 with respect to position alva so that is I cap so plus so y1 okay so y1 minus 0 j cap so plus z1 minus 0 k cap anta baritira so direct agi ನೀವು ಏನು ಬರಿಬಹುದು sir it is a r1 okay so this is r1 vector sir it is x1 I cap so plus y1 j cap so plus z1 k cap anta ಬರಿಬಹುದು ಕ್ಲಾರಿಟಿ ಸಿಗ್ತಾ and next one position 2 okay so this is the position 2 okay so this let me write it as a r2 okay so position 2 with respect to origin so ಅಲ್ಲಿ r2 ಏನು ಬರೀತೀರಾ sir with respect to position ಏನು ಬರೀತೀರಾ sir it is x2 minus 0 I cap so plus y2 minus 0 j cap so plus z2 minus 0 k cap ಅಂತ ಬರೀತೀರಾ so simplification ಮಾಡಿದ ಮೇಲೆ ಏನು ಬರುತ್ತೆ sir it is r2 okay so this is r2 so x2 I cap so plus y2 j cap so plus z2 k cap ಅಂತ ಬರೀತೀರಾ ಓಕೆ yes sir and what is the distance ಅಂತ ಹೇಳಿದ್ರೆ so this is r vector ಅಂತ ಬರೀತೀರಾ so r vector ಏನು ನಮಗೆ ಗೊತ್ತಿರೋ ಪ್ರಕಾರ so this is the head and tail ಇವಾಗ ಲೆಂತ್ ಬೇಕಂದ್ರೆ ಏನು ಮಾಡ್ತೀರಾ sir it is a head minus tail ಅಂತ ಬರೀತೀರಾ ಓಕೆನಾ so that is nothing but head ಹತ್ರ ಏನಿದೆ sir it is the r2 with respect to origin and this is the r1 okay getting my point so ಇಲ್ಲಿ ಡಿಸ್ಟೆನ್ಸ್ ಬೇಕು ನಿಮಗೆ ಮ್ಯಾಗ್ನಿಟ್ಯೂಡ್ ಬೇಕು ಮ್ಯಾಗ್ನಿಟ್ಯೂಡ್ ಬರಬೇಕಂದ್ರೆ ಏನು ಮಾಡ್ತೀರಾ
ಹೆಡ್ ಮೈನಸ್ ಟೇಲ್ ಮಾಡ್ತಾರೆ. ದಿಸ್ ದ ಲೆಂತ್. ಹೆಡ್ ಅಂತಂದ್ರೆ ದಟ್ ಇಸ್ R2 ವಿತ್ ರೆಸ್ಪೆಕ್ಟ್ ಟು ಆರಿಜಿನ್ ಅಂಡ್ ಟೇಲ್ ಅನ್ನೋದು ಇದು. ಓಕೆ, ಅಂಡ್ ಟೇಲು ದಟ್ ಇಸ್ R1 ವಿತ್ ರೆಸ್ಪೆಕ್ಟ್ ಟು ಆರಿಜಿನ್, ದಟ್ ಇಸ್ R1. ಓಕೆ, ಎಸ್ ಸರ್. ಇಲ್ಲಿ ನನಗೆ ಪೊಸಿಷನ್ ವೆಕ್ಟರ್ ಬೇಕು. ಓಕೆ, ಸೊ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್. ಓಕೆ, ಇದನ್ನ ನಾವು ಯಾವ ತರ ಬರೀಬಹುದು? ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ನ, ಓಕೆ, ಸೊ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ನ ಆರ್ ವೆಕ್ಟರ್ ಇಂದ ಪ್ರೆಸೆಂಟ್ ಮಾಡಲ್ಲ, ಸೊ ದಟ್ ಇಸ್ ಎಸ್ ಅಂತ ಬರೀಬಹುದು. ಓಕೆನಾ? ಸೊ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಎಸ್ ಇಂದ ಪ್ರೆಸೆಂಟ್ ಮಾಡಬಹುದು, ಆರ್ ಇಂದ ಪ್ರೆಸೆಂಟ್ ಮಾಡೋದು. ಇಟ್ ಇಸ್ ಅಪ್ ಟು ಯು. ಓಕೆ, ಡಿಸ್ಪ್ಲೇಸ್ಮೆಂಟ್ ನಾವು ಜನರಲ್ ಆಗಿ ಎಸ್ ಇಂದ ಪ್ರೆಸೆಂಟ್ ಮಾಡ್ತಿರೋದು, ನಾನು ಎಸ್ ಅಂತ ಬರೀತಾ ಇದ್ದೀನಿ. ಓಕೆನಾ? ಸೊ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್. ಓಕೆ, ಸೊ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್, ಸೊ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್. ಓಕೆ, ಸೊ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್, so displacement vector that is equals to, okay, so this is R2 minus R1. okay, so R2 minus R1 ಎಷ್ಟು ಬರುತ್ತೆ ನೋಡಿ. ಸೊ ಸಾರಿ, ಎಸ್ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್, ಸೊ ದಟ್ ಈಸ್ ಈಕ್ವಲ್ಸ್ ಎಷ್ಟು ಬರುತ್ತೆ? R2 minus R1 ಅಂದ್ರೆ x2 x1 y2 y1 z2 z1. ಓಕೆ, ಸೊ ದಟ್ ಕ್ಯಾನ್ ಬಿ ರಿಟರ್ನ್ ಆಸ್. ಓಕೆ, ಸೊ ನೆಕ್ಸ್ಟ್ ಸ್ಲೈಡ್ ಎಲ್ಲ ಬರೀತೀನಿ. ಸೊ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಏನ್ ಬರೀಬಹುದು ಸರ್? ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಕ್ಯಾನ್ ಬಿ ರಿಟರ್ನ್ ಆಸ್, ಸೊ x2 minus x1 i cap, so plus y2 minus y1 j cap, and the next one sir is z2 minus z1 minus z1 k cap. okay, so this is a displacement vector. okay, okay, so this is the displacement vector, and magnitude of a displacement vector ಏನ್ ಮಾಡ್ತೀರಾ ಸರ್? magnitude of a displacement vector ಏನ್ ಮಾಡ್ತೀರಾ ಸರ್? ಅಂಡರ್ ಸ್ಕ್ವೇರ್. ಓಕೆ, ಏನ್ ಮಾಡ್ತೀರಾ? ಸೊ ಕೋಎಫಿಷಿಯಂಟ್ ಆಫ್ i cap ಏನಿದೆ ಸರ್? ಇಟ್ ಇಸ್ x2 minus x1 whole square, so plus, so y2 minus y1 whole square plus, so z2 minus z1 whole square. So this is the magnitude and this is the vector. Is it clear for everybody? ಬೇಗ 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 ಆನ್ಸರ್ ಮಾಡಿ, ಫಾಸ್ಟ್ ಫಾಸ್ಟ್. ಕ್ಲಾರಿಟಿ ಸಿಕ್ತಾ? ಸೊ ಕ್ಲಾರಿಟಿ ಸಿಕ್ಕಿದ್ರೆ ಒಂದ್ಸತಿ ಬೇಗ ಬೇಗ ಆನ್ಸರ್ ಮಾಡ್ಬಿಡಿ. ಕ್ಲಾರಿಟಿ ಸಿಕ್ತಾ? ಎಸ್, ವೆರಿ ಗುಡ್, ವೆರಿ ಗುಡ್. ಸೊ ವೆರಿ ಗುಡ್. ಸೂಪರ್. ನೆಕ್ಸ್ಟ್ ಹೇಳಿ ಹಾಗೆ, ಫಾಸ್ಟ್ ಫಾಸ್ಟ್ ಫಾಸ್ಟ್. ರೈಟ್. ಸೊ ನೆಕ್ಸ್ಟ್ ನೋಡುವ. ಸೊ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಓಕೆನಾ? ಸೊ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಇಲ್ಲಿ ಟ್ರೈ ಟು ಸಾಲ್ವ್ ದಿಸ್ ಕ್ವಶನ್. ಓಕೆ, ಸೊ ಫೈಂಡ್ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್. ಓಕೆ, ಸೊ ಫೈಂಡ್ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್, so find displacement vector. Okay, so find displacement vector, so find a displacement vector, find displacement vector. So this is A point, so let's say 2 3 4, and this is the B point, so 3 4 5. okay, and this is the O. okay, so this is y axis and this is the x axis. Now find out what is the displacement vector here. What is the displacement vector? What is the displacement vector and magnitude of a displacement vector? Okay, so magnitude of a displacement vector and a vector. So first a displacement vector ಯಾವ ತರ ಬರೀತೀರಾ? So first ನಿಮಗೆ R1, so R1 ಏನ್ ಬರೀತೀರಾ ಸರ್? that is the 2 i cap. okay, so first ನಿಮಗೆ x1 i cap, so plus y1 j cap, so plus z1 k cap. ಇದನ್ನೇ ಯಾವ ತರ ಬರೀತೀರಾ ಸರ್? it is a 2 i cap, so plus 3 j cap, so plus 4 k cap. done. Another ರೀತಿ position. okay, so position second one. okay, so that is x2 i cap, so plus y2 j cap, so plus z2 k cap, so that is equals to ಎಷ್ಟಿದೆ 3 4 5 ಅಲ್ವಾ? so 3 i cap plus 4 j cap, so plus 5 k cap. yes, yes sir. And displacement vector we know that that is R2, so vector minus R1 vector. so ನಮಗೆ ಗೊತ್ತಿರೋ ಪ್ರಕಾರ, okay, so that is x2 minus x1, so i cap, so plus y2 minus y1 j cap, so plus z2 minus z1, so k cap. okay,
substitute the values. So displacement vector that is equals to x2 value is there, sir 3 minus 2, so I cap, so plus 4 minus 3, so j cap, so plus 5 minus 4 k cap. Okay, so ಎಷ್ಟಾಗುತ್ತೆ sir displacement vector is nothing but I cap, so plus j cap, so plus k cap. Okay, yes sir, and magnitude na find ಮಾಡಿದ್ರೆ under square root coefficient of I cap that is 1 square, coefficient of j cap that is 1 square, coefficient of k cap that is also 1 square, so that is nothing but root 3, right? So root 3. Clarity ಸಿಗ್ತಾ ಎಲ್ಲರಿಗೂ? ಕ್ಲಾರಿಟಿ ಸಿಗ್ತಾ? ಬೇಗ ಆನ್ಸರ್ ಮಾಡಿ. ಕ್ಲಾರಿಟಿ ಸಿಗ್ತಾ ನಿಮ್ಗೆ? ಎಸ್ ಕ್ಲಾರಿಟಿ ಸಿಗ್ತಾ? ಬೇಗ ಬೇಗ. ಹಾ, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ಸೂಪರ್. ಓಕೆ, ಸೊ now let's move on to the next part, unit vector. Okay, so question ನೋಡಿ. If a unit vector, try to solve this question. ನೋಡುವ. So try to solve this question. The question is, if a unit vector is represented by 0.5 I cap minus 0.8 j cap plus c k cap, then value of a c is ಅಂತ ಕೇಳ್ತಿರೋದು. So ಕೊಟ್ಟಿರೋದೇನು ಯೂನಿಟ್ ವೆಕ್ಟರ್. ಓಕೆ, ಸೊ ಕೊಟ್ಟಿರೋ ವೆಕ್ಟರ್ ಯಾವುದು ಸರ್? ಇಟ್ ಇಸ್ ಅ ಯೂನಿಟ್ ವೆಕ್ಟರ್ಸ್. ಓಕೆ, ಸೊ ಯೂನಿಟ್ ವೆಕ್ಟರ್ ಯಾವ ತರ ಬರೀತೀರಾ ಸರ್? ಯೂನಿಟ್ ವೆಕ್ಟರ್ ದಟ್ ಈಸ್ ಈಕ್ವಲ್ಸ್, ಓಕೆ, ಸೊ ಯೂನಿಟ್ ವೆಕ್ಟರ್ ದಟ್ ಈಸ್ ಈಕ್ವಲ್ಸ್ ಟು 0.5 I cap, ಸೊ ಮೈನಸ್ 0.8 j cap, ಸೊ ಪ್ಲಸ್ ಸಿ ಕೆ ಕ್ಯಾಪ್ ಇದೆ. ಕರೆಕ್ಟಾ? ಎಸ್ ಸರ್. And magnitude of find mana. So magnitude of unit vector. Okay, so magnitude of unit vector. Okay, so magnitude of unit vector. Okay, so this is the unit vector. Okay, so this is the magnitude of unit vector. Okay, so magnitude of unit vector. So under square root coefficient of I cap in sir, it is 0.5 whole square. Okay, so coefficient of j in sir, it is minus 0.8 whole square. So plus this is the c square. And we know that magnitude of unit vector. Okay, so what is the magnitude of unit vector? That is a 1. Unit andre 1. Okay, so that is a 1. So that is equals to, so under square root ಎಷ್ಟಾಗಿದೆ 0.25, so plus 0.64, so plus c square. ಇವಾಗ squaring on both side. Okay, so squaring on both side ಎಷ್ಟು ಸಿಗುತ್ತೆ ಸರ್? 1 square ಅಂದ್ರೆ still it is a 1. So 0.89. Okay, so 0.89 plus c square, and c square that is equals to 1 minus 0.89. So that is nothing but 0.11. Okay, and c that is equals to under square root 0.11. Okay, so this is the required solution. Okay, so 0.11, that is option B. Okay, option B is the right answer. Option B is the right answer. Very good, very good, super control. And what about this one? So what about this one? Nodi, the position vector of a moving particle at a time t is r vector that is equals to 3 I cap plus 4 t square j cap minus t cube k cap. It's a displacement during a time interval t is equals to 1 second to t is equals to 3 second. First ನೀವು ಫಸ್ಟ್ ಪೊಸಿಷನ್ ನ ಫೈಂಡ್ ಮಾಡ್ಕೊಳ್ಳಿ. ಓಕೆನಾ? ಇಲ್ಲಿ ನಿಮಗೆ ಪೊಸಿಷನ್ ವೆಕ್ಟರ್ ಕೊಟ್ಟಿದ್ರು. ಓಕೆನಾ? ಸೊ ಪೊಸಿಷನ್ ವೆಕ್ಟರ್ 1. ಓಕೆ, ಸೊ ಪೊಸಿಷನ್ ವೆಕ್ಟರ್ 1. Okay, at t is equals to 1. Okay, so t is equals to 1 second. So that means it is the r1 vector. So wherever there is a t, you substitute 1. Okay, yes, r vector that is a 3 I cap. So plus 4 j cap. So minus k cap ಆಗುತ್ತೆ. ಯಾಕೆ ಸರ್? ನೋಡಿ ಇಲ್ಲಿ t ಇಲ್ಲ, therefore 3 I cap as it is. ಇಲ್ಲಿ ಪ್ಲಸ್ ಇದೆ, ಪ್ಲಸ್ as it is, 4 as it is. 1 square ಎಷ್ಟಾಗುತ್ತೆ? 1. 1 into 4 that is still 4 only. And ಇಲ್ಲಿ 1 cube ಎಷ್ಟಾಗುತ್ತೆ? That is 1, that is a minus k cap ಅಂತ as it is ಅಟ್ಟೆ. And next one, t is equals to, so 3 seconds. Okay, so t is equals to 3 seconds. So that is the r2, position 2 ಅಂತ. Okay, so position 2. So that is the 3 I cap. So plus ಎಷ್ಟಾಗುತ್ತೆ? 3 3 9 4 9 36. Okay, so that is the 36 j cap. Okay, so this is 36 j cap, and ಇಲ್ಲಿ 3 3 9 9 3 27. So therefore it is the 27 k cap ಆಗುತ್ತೆ. Okay, so 27 k cap. Your displacement vector na find ಮಾಡಿ. ಓಕೆನಾ? So displacement vector, so that is nothing but, so r2 minus r1 ಅಂತ ಬರೀತೀವಿ. And what is the r2 value? Sir, it is a 3 I cap. So plus 36 j cap. So minus 27 k cap. Okay, and minus of r1. R1 value is minus, so 3 I cap. So minus 4 j cap. So minus of minus plus k cap ಆಗುತ್ತೆ. And ಇವಾಗ I cap, so displacement that is equals to 3 I cap plus minus. Okay, so 3 I cap plus 3 I cap minus 3 I cap get cancelled.
ಸೊ ದಿಸ್ ಅಂಡ್ ದಿಸ್ ಗೆಟ್ ಕ್ಯಾನ್ಸಲ್. ಓಕೆ, ಅಂಡ್ 36 ಅಂಡ್ -4 ಎಷ್ಟಾಗುತ್ತೆ? 36 -4. So 36 -4, that is the 32 j cap. Okay, so 32 j cap. And the next one, minus 27 plus 1 ಎಷ್ಟಾಗುತ್ತೆ? -26 k cap ಆಗುತ್ತೆ. Okay, so -26 k cap. So this is the displacement vector. Okay, displacement during the time interval of a t is equals to 1 second to t is equals to 3 second. 32 j cap minus 26. So that is option D. Very good, very good. Option D answer ಬರುತ್ತೆ. ಓಕೆನಾ? Very good, option D. Option D is the right answer. Option D is the right answer. Very good. 69 approximately 70% ಆನ್ಸರ್ ಮಾಡಿದ್ರ. ಅಂಡ್ ಇವಾಗ ವೆಕ್ಟರ್ ಎಡಿಷನ್. ಓಕೆ, ಸೊ ಲೈಕ್ ನಾರ್ಮಲ್ ಆಗಿ ನಾನು ಹೇಳ್ತೇನೆ ನೋಡಿ. ನಾರ್ಮಲ್ ಆಗಿ 4 + 2 ಎಷ್ಟಾಗುತ್ತೆ ಹೇಳಿ? 4 + 2 ಎಷ್ಟು? ಬೇಗ 4 + 2 ಎಷ್ಟಾಗುತ್ತೆ? 4 + 2 6. ವೆರಿ ಗುಡ್. 10 + 12 10 + 12 10 + 12 10 + 12 ಎಷ್ಟಾಗುತ್ತೆ? 10 + 12 22. ವೆರಿ ಗುಡ್. 50 + 50 50 + 50 50 + 50 ಎಷ್ಟಾಗುತ್ತೆ? 100 100 + 100 ಎಷ್ಟಾಗುತ್ತೆ? 100 + 100 100 + 100 ಪಟ ಅಂತ ಟೈಪ್ ಮಾಡಬೇಕು. 100 + 100 200. ವೆರಿ ಗುಡ್. ಸೊ ಇಲ್ಲಿ ನಾವು ಇದನ್ನ ಏನಂತ ಕರಿತೀವಿ ಅಂದ್ರೆ ಸಿಂಪಲ್ ಆಲ್ಜಿಬ್ರಾ ಅಂತ ಕರಿತೀವಿ, ಅಥವಾ ಸ್ಕೇಲಾರ್ ಎಡಿಷನ್ ಅಂತ ಕರಿತೀವಿ. ಡೈರೆಕ್ಟ್ ಆಗಿ ಎಡಿಷನ್ ಮಾಡ್ತೀವಿ. ಇಟ್ ಇಸ್ ನಾಟ್ ಡಿಪೆಂಡೆಂಟ್ ಆನ್ ಆಂಗಲ್. ಓಕೆ, ಸೊ ನಾಟ್ ಡಿಪೆಂಡೆಂಟ್ ಆನ್ ಆಂಗಲ್. ಡೈರೆಕ್ಟ್ ಆಗಿ ಯಾವ ನಂಬರ್ ಇರುತ್ತೋ ಅದನ್ನ ನಂಬರ್ನ ತಗೊಂಡು ಆನ್ಸರ್ ಮಾಡ್ತೀವಿ. ಅಂಡ್ ಇಲ್ಲಿ ನಮಗೆ ವೆಕ್ಟರ್ ಎಡಿಷನ್ ಅನ್ನೋದು ಆಲ್ರೆಡಿ ನಾವು ಇನ್ ದ ಬಿಗಿನಿಂಗ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಇಫ್ ದ ಫಿಸಿಕಲ್ ಕ್ವಾಂಟಿಟಿ ಇಸ್ ರೆಪ್ರೆಸೆಂಟೆಡ್ ಬೈ ಬೋತ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್, if it is also dependent on a vector law of addition, ಅಂದ್ರೆ ಡಿಪೆಂಡೆಂಟ್ ಆನ್ ಆಂಗಲ್ ಇದ್ರೆ ಅದನ್ನ ವೆಕ್ಟರ್ ಅಂತ ಕರಿತೀವಿ. ಈ ವೆಕ್ಟರ್ ಎಡಿಷನ್ ಅಂದ್ರೆ ಏನು ಅದನ್ನು ನೋಡೋಕೆನಾ. ಸೊ ಇಲ್ಲಿ ವೆಕ್ಟರ್ ಎಡಿಷನ್ ಅನ್ನೋದು ಇಲ್ಲಿ ಆಂಗಲ್ ಡಿಪೆಂಡೆಂಟ್ ಆಗಿರುತ್ತೆ. ವೇರ್ ಸ್ಕೇಲಾರ್ ಎಡಿಷನ್ ಅನ್ನೋದು ಇಟ್ ಇಸ್ ಇಂಡಿಪೆಂಡೆಂಟ್ ಆಫ್ ಆಂಗಲ್. ಓಕೆ, ಆಂಗಲ್ ಇಂಡಿಪೆಂಡೆಂಟ್ ಆದ್ರೆ ಸ್ಕೇಲಾರ್, ಆಂಗಲ್ ಡಿಪೆಂಡೆಂಟ್ ಆದ್ರೆ ದಟ್ ಇಸ್ ಅ ವೆಕ್ಟರ್. ಡನ್. ಇವಾಗ ವೆಕ್ಟರ್ ಎಡಿಷನ್ ಬಗ್ಗೆ ನೋಡೋಣ. ಅಂಡ್ ಇಲ್ಲಿ ನಮಗೆ 3 ಟೈಪ್ಸ್ ಆಫ್ ವೆಕ್ಟರ್ ಎಡಿಷನ್ ಇದೆ. ಒಂದು ಟ್ರಯಾಂಗಲ್ ಲಾ ಆಫ್ ವೆಕ್ಟರ್ ಎಡಿಷನ್, ಇನ್ನೊಂದು ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟರ್ ಎಡಿಷನ್, ಇನ್ನೊಂದು ಪಾಲಿಗಾನ್ ಲಾ ಆಫ್ ವೆಕ್ಟರ್ ಎಡಿಷನ್. ಅಂಡ್ ಈ ಮೂರರದು ರಿಸಲ್ಟ್ ಏನಾಗಿರುತ್ತೆ ಗೊತ್ತಾ? ಈ ಮೂರರದು ರಿಸಲ್ಟ್ ಏನಾಗಿರುತ್ತೆ? ಸೇಮ್ ಆಗಿರುತ್ತೆ. ಓಕೆನಾ? ಸೊ 3 ರಿಸಲ್ಟ್ ಸೇಮ್ ಆಗಿರುತ್ತೆ. ಪ್ಲೀಸ್ ನೋಟ್ ದಿಸ್. ನೋಟ್ ದ ಫೈನಲ್ ರಿಸಲ್ಟ್ ಆಫ್ ವೆಕ್ಟರ್ ಎಡಿಷನ್ ಈಸ್ ಸೇಮ್ ಇನ್ ಆಲ್ 3. ಯಾವ್ದು? ಟ್ರಯಾಂಗಲ್ ಆಫ್ ವೆಕ್ಟರ್ ಎಡಿಷನ್, ಪ್ಯಾರಲೋಗ್ರಾಮ್ ಆಫ್ ವೆಕ್ಟರ್ ಎಡಿಷನ್, ಪಾಲಿಗಾನ್ ಲಾ ಆಫ್ ವೆಕ್ಟರ್ ಎಡಿಷನ್. ಅಂಡ್ ಇಲ್ಲಿ ಮೇನ್ ಆಗಿ ನೀವು ಕಾನ್ಸಂಟ್ರೇಷನ್ ಮಾಡ್ಬೇಕಾದ್ರೆ ಇದ್ರ ಮೇಲೆ. So vector addition is a dependent on angle. Okay, so that is angle dependent. Angle ಮೇಲೆ ಡಿಪೆಂಡೆಂಟ್ ಆಗಿರೋದು ಅಂತ. ಇವಾಗ ನಿಮಗೆ ಈ ಆಂಗಲ್ ಮೇಲೆ ಹೇಗೆ ಡಿಪೆಂಡೆಂಟ್ ಆಗುತ್ತೆ ಅನ್ನೋದು ತೋರಿಸ್ತೀನಿ. ಓಕೆ, ಫಸ್ಟ್ ನೋಡಿ ಏನು ಸ್ಟೇಟ್ಮೆಂಟ್. ಓಕೆ, ಸೊ ಸ್ಟೇಟ್ಮೆಂಟ್ ಟ್ರಯಾಂಗಲ್ ಲಾ ಆಫ್ ವೆಕ್ಟರ್ ಎಡಿಷನ್. ಸೊ ಟ್ರಯಾಂಗಲ್ ಲಾ ಆಫ್ ವೆಕ್ಟರ್ ಎಡಿಷನ್ ಏನ್ ಹೇಳುತ್ತೆ? ಸ್ಟೇಟ್ಮೆಂಟ್ ಇಫ್ 2 ವೆಕ್ಟರ್ಸ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಬೈ ಬೋತ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಆಫ್ 2 adjacent sides of a triangle ಆಫ್ ದ ಸೇಮ್ ಆರ್ಡರ್. ಇಲ್ಲಿ ನೋಡಿ ಸೇಮ್ ಆರ್ಡರ್ ಇದೆ. ಸೇಮ್ ಆರ್ಡರ್ ಅಂಡ್ ಅಪೋಸಿಟ್ ಆರ್ಡರ್ ಅಂದ್ರೆ ಏನು ಅಂತ ತೋರಿಸ್ತೀನಿ. ದೆನ್ ರಿಸಲ್ಟೆಂಟ್ ಆಫ್ ಅ ಥರ್ಡ್ ಸೈಡ್ ಡ್ರಾನ್ ಇನ್ ಅಪೋಸಿಟ್ ಆರ್ಡರ್ ಆಫ್ ದೇರ್ ಸಮ್. ಫಸ್ಟ್ ಇಲ್ಲಿ ಅಪೋಸಿಟ್ ಆರ್ಡರ್ ಅಂಡ್ ಸೇಮ್ ಆರ್ಡರ್ ಅಂದ್ರೆ ಏನು ಫಸ್ಟ್ ಅರ್ಥ ಮಾಡ್ಕೊಂಡು. ಓಕೆನಾ? ಸೊ ಸೇಮ್ ಆರ್ಡರ್ ಅಂಡ್ ಅಪೋಸಿಟ್ ಆರ್ಡರ್ ಅಂದ್ರೆ ಏನು? ಸೊ ಸೇಮ್ ಆರ್ಡರ್, ಎಕ್ಸಾಂಪಲ್ ಫಾರ್ ಅ ಸೇಮ್ ಆರ್ಡರ್. ಓಕೆ, ಸೊ ಸೇಮ್ ಆರ್ಡರ್, ಎಕ್ಸಾಂಪಲ್ ಫಾರ್ ಅ ಸೇಮ್ ಆರ್ಡರ್. ಓಕೆ, ಸೊ ಎಕ್ಸಾಂಪಲ್ ಫಾರ್ ಅ ಸೇಮ್ ಆರ್ಡರ್. ಫಾರ್ ಎಕ್ಸಾಂಪಲ್, ಓಕೆ, ಇಲ್ಲಿ ನೋಡಿ. ಸೊ ಇದೊಂದು ವೆಕ್ಟರ್. ಓಕೆ, ಸೊ ಇದೊಂದು ವೆಕ್ಟರ್, ವೆಕ್ಟರ್ ಎ. ಓಕೆ, ಸೊ ದಿಸ್ ಇಸ್ ದ ವೆಕ್ಟರ್ ಎ. ಅಂಡ್ ಇಲ್ಲಿ ನೋಡಿ, ದಿಸ್ ಇಸ್ ಟೇಲ್ ಅಂಡ್ ದಿಸ್ ಇಸ್ ದ ಹೆಡ್. ಅಂಡ್ ಈ ಹೆಡ್ ಇಂದ ಇನ್ನೊಂದು ವೆಕ್ಟರ್ ಸ್ಟಾರ್ಟ್ ಆದ್ರೆ, ಓಕೆ, ಸೊ ಈ ವೆಕ್ಟರ್ ಇಂದ ಇನ್ನೊಂದು ಹೆಡ್ ಸ್ಟಾರ್ಟ್ ಆದ್ರೆ, ಸೊ ದಿ ಹೆಡ್ ಆಫ್ ಒನ್ ವೆಕ್ಟರ್ ಇಸ್ ದ ಟೇಲ್ ಆಫ್ ಅನದರ್ ವೆಕ್ಟರ್. ಓಕೆ, ಹೆಡ್ ಆಫ್ ಒನ್ ವೆಕ್ಟರ್ ಇಸ್ ದ ಟೇಲ್ ಆಫ್ ಅನದರ್ ವೆಕ್ಟರ್. ಓಕೆ, ಈ ತರ ಇದೆ. ಅಂಡ್ ನೆಕ್ಸ್ಟ್ ಸಿ ನ ತಗೊಂಡಿದ್ದೀನಿ. ಓಕೆನಾ? ಸೊ ಸಿ. ಓಕೆ, ಸೊ ದಿಸ್ ಇಸ್ ದ ಸಿ ವೆಕ್ಟರ್. ಓಕೆ, ಸೊ ದಿಸ್ ಇಸ್ ಸಿ ವೆಕ್ಟರ್ ಅಂಡ್ ದಿಸ್ ಇಸ್ ದ ಬಿ ವೆಕ್ಟರ್. ಓಕೆ, ಅಂಡ್ ದಿಸ್ ಇಸ್ ದ ಹೆಡ್ ಅಂಡ್ ದಿಸ್ ಇಸ್ ದ ಟೇಲ್ ಅಂಡ್ ದಿಸ್ ಇಸ್ ದ ಹೆಡ್. ನೋಡಿ, ಒನ್ ಹೆಡ್ ಆಫ್, ಓಕೆ, ಒನ್ ವೆಕ್ಟರ್ ಹೆಡ್ ಇಸ್ ದ ಟೇಲ್ ಆಫ್ ಅನದರ್ ವೆಕ್ಟರ್. ಅಂದ್ರೆ ಇಲ್ಲಿ ಸ್ಟಾಪ್ ಆಗುತ್ತೆ, ಇಲ್ಲಿ ಸ್ಟಾರ್ಟ್ ಆಗುತ್ತೆ, ಇಲ್ಲಿ ಸ್ಟಾಪ್ ಆಗುತ್ತೆ, ಇಲ್ಲಿ ಸ್ಟಾರ್ಟ್ ಆಗುತ್ತೆ, ಇಲ್ಲಿ ಸ್ಟಾಪ್ ಆಗುತ್ತೆ, ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಒನ್ ವೆಕ್ಟರ್ ದ ಹೆಡ್, ಟೇಲ್ ಆಫ್ ಅನದರ್ ವೆಕ್ಟರ್. ಗೆಟ್ ಯರ್ ಪಾಯಿಂಟ್? ಆರ್ಡರ್ ವೈಸ್ ಆರೋ ಮಾರ್ಕ್ ನೋಡಿ. ಇದು ಕ್ಲಾಕ್ ವೈಸ್ ಇದನ್ನ, ಆಂಟಿ ಕ್ಲಾಕ್ ವೈಸ್ ಇದನ್ನ.
Sir, it is the anti-clockwise, correct? So that is anti-clockwise. Are you getting my point? Okay, yes. Salman Khan sir, midterm ಶುರು ಮಾಡಿ ಪ್ಲೀಸ್ 15th ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ 15th ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನ ಸೇಮ್ ಆರ್ಡರ್ ಅಂತ ಕರಿತೀವಿ. ಅಂಡ್ ಇನ್ನೊಂದು ಎಕ್ಸಾಂಪಲ್ ತಗೋತೀನಿ, ಓಕೆನಾ? ಇನ್ನೊಂದು ಎಕ್ಸಾಂಪಲ್ ತಗೊಳ್ತೀನಿ. ಸೊ ದಿಸ್ ಇಸ್ ಎ ವೆಕ್ಟರ್. ಓಕೆ, ಸೊ ದಿಸ್ ಇಸ್ ಎ ವೆಕ್ಟರ್ and let me call it as a b vector. Okay, so this is the b vector. Okay, so this is the b vector. And the next one, this is c vector. Okay, so this is the c vector. Okay, so this is the c vector. Nodi, a vector though, this is the tail. Okay, so ಇಲ್ಲಿ ಬರೀತೀನಿ, same color ಇದ್ರೆ you will understand better ಅಂತ. Okay, so this is the tail and this is the head. And the next one, this is the tail and this is the head. And the next one, so this is the tail and this is the head. ಅಂದ್ರೆ head of one vector is the tail of another vector. ಇದು ಯಾವ ಆರ್ಡರ್ ಅಲ್ಲಿ ಇದೆ ಸರ್? ಇಟ್ಸ್ ಕ್ಲಾಕ್ ವೈಸ್. ಓಕೆ, ಸೊ ದಿಸ್ ಇಸ್ ದ ಕ್ಲಾಕ್ ವೈಸ್. ಓಕೆ, ಸೊ ಕ್ಲಾಕ್ ವೈಸ್ ಅಲ್ಲಿ ಇದೆ. ಸೊ ಈ ತರ ಇದ್ರೆ ಸೇಮ್ ಆರ್ಡರ್ ಅಂತ ಕರಿತೀವಿ. ಅಪೋಸಿಟ್ ಆರ್ಡರ್ ಅಂದ್ರೇನು? ಸೊ ನೋಡಿ, ಅಪೋಸಿಟ್ ಆರ್ಡರ್ ಅಂದ್ರೇನು? ಸೊ ದಿಸ್ ಇಸ್ ದ ಒನ್ ವೆಕ್ಟರ್. ಓಕೆ, ಸೊ ದಿಸ್ ಇಸ್ ದ ಒನ್ ವೆಕ್ಟರ್. ಲೆಟ್ಸ್ ಸೇ ಅಪೋಸಿಟ್ ಆರ್ಡರ್ ಎಕ್ಸಾಂಪಲ್. ಓಕೆ, ಸೊ ಅಪೋಸಿಟ್ ಆರ್ಡರ್. ಸೊ ಅಪೋಸಿಟ್ ಆರ್ಡರ್. ಓಕೆ, ಸೊ ಅಪೋಸಿಟ್ ಆರ್ಡರ್. ಸೊ ಅಪೋಸಿಟ್ ಆರ್ಡರ್. Okay, so this is the one vector. So this is the one vector A and this is the tail and this is the head. And ಇವಾಗ ನೀವು ಹೇಳಬೇಕು whether it is the same order or opposite order ಅಂತ. ಓಕೆನಾ? Yes sir, this is the same order opposite order ಅಂತ. Okay, yes ಇದೆ ಹೇಳಿ. So this is the head and this is the tail and this is the B vector. ಹೇಳಿ, ಇದು ಸೇಮ್ ಆರ್ಡರ್ ಅಪೋಸಿಟ್ ಆರ್ಡರ್? ಇದು A and B vector ಮಾತ್ರ ಹೇಳಿ. ಸೇಮ್ ಆರ್ಡರ್ ಇದೆನಾ ಅಪೋಸಿಟ್ ಆರ್ಡರ್ ಇದೆನಾ? ಎಸ್, ಸೇಮ್ ಆರ್ಡರ್ ಇದೆನಾ ಅಪೋಸಿಟ್ ಆರ್ಡರ್ ಇದೆನಾ? ಬೇಗ ಬೇಗ, ಸೇಮ್ ಆರ್ಡರ್ ಇದೆನಾ ಅಪೋಸಿಟ್ ಆರ್ಡರ್ ಇದೆನಾ? ಎಸ್, ಸೇಮ್ ಆರ್ಡರ್. ನೋಡಿ, ಹೆಡ್ ಆಫ್ ಒನ್ ವೆಕ್ಟರ್ ಇಸ್ ದ ಟೇಲ್ ಆಫ್ ಅನದರ್ ವೆಕ್ಟರ್. ಇದನ್ನು ನಾವು ಸೇಮ್ ಆರ್ಡರ್ ಅಂತ ಕರಿತೀವಿ. ಅಂಡ್ ಅಪೋಸಿಟ್ ಆರ್ಡರ್ ಅಂದ್ರೆ ಏನ್ ಗೊತ್ತಾ? ಇದು. ಸೊ ಇದನ್ನ ಸಿ ಅಂತ ಬರ್ಕೊಂಡ್ರೆ, ಓಕೆನಾ? ಸೊ ಸಿ ಅಂತ ಬರ್ಕೊಂಡ್ರೆ and this is the tail and this is the head. ನೋಡಿ, head and tail. ಇದನ್ನ C is opposite to these two vectors. Okay, A and B ಗೆ C ಅನ್ನೋದು opposite order ಅಂತ ಕರಿತೀವಿ. Okay, so this is the opposite order. Okay, so this is the opposite order. So this is the opposite and ಈ ಎರಡು ಏನಿದೆಯಲ್ಲ same order. Okay, so this is, these two are same order and this is the opposite order. Okay, clarity ಸಿಗ್ತಾ? head tail ಅಥವಾ tail head ಬಂತಂದ್ರೆ that is the same order. tail head ಬಂತಂದ್ರೆ that we call it as the same order. head tail ಅಥವಾ tail head ಬಂತಂದ್ರೆ same order. tail head ಬಂತಂದ್ರೆ that is opposite order. Got it? Yes, ನಮಗಿಲ್ಲಿ ಹೇಳ್ತಿರೋದು ಅಷ್ಟೇ. if two vectors can be represented by both magnitude and direction of two adjacent sides of a triangle of a same order. ನೋಡಿ, ನಾನು ಬರೀತೀನಿ ನೋಡಿ, ಪ್ರಾಪರ್ ಆಗಿ ಕಾನ್ಸಂಟ್ರೇಷನ್ ಕೊಟ್ಟು ಕೇಳಿ. ಓಕೆನಾ? ಎಸ್ ಸರ್. ಸೊ ಲೆಟ್ಸ್ ಸೇ, ಸೊ ದಿಸ್ ಇಸ್ ದ ವೆಕ್ಟರ್ ಎ. ಓಕೆ, ಸೊ ಲೆಟ್ಸ್ ಸೇ ದಿಸ್ ಇಸ್ ದ ವೆಕ್ಟರ್ ಎ. ಎಸ್ ಸರ್. ಅಂಡ್ ಇನ್ನೊಂದು, ಸೊ ದಿಸ್ ಇಸ್ ದ ವೆಕ್ಟರ್ ಬಿ. ಓಕೆ, ಸೊ ದಿಸ್ ಇಸ್ ದ ವೆಕ್ಟರ್ ಬಿ. ಓಕೆ, ಸೊ ದಿಸ್ ಇಸ್ ದ ವೆಕ್ಟರ್ ಬಿ. ನೋಡಿ, ಅಡ್ಜಸೆಂಟ್ ಸೈಡ್ಸ್ ಆಫ್ ಸೇಮ್ ಮ್ಯಾಗ್ನಿಟ್ಯೂಡ್ ಇದೆ, ಸೇಮ್. ಓಕೆ, ನೋಡಿ, ಬೋತ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್. ಇಲ್ಲಿ ಆರೋ ಮಾರ್ಕ್ ಏನ್ ತೋರಿಸುತ್ತೆ? ಡೈರೆಕ್ಷನ್. ಅಂಡ್ ಈ ಲೆಂತ್ ಆಫ್ ದ ಆರೋ ಮಾರ್ಕ್ ಏನ್ ತೋರಿಸುತ್ತೆ? ಮ್ಯಾಗ್ನಿಟ್ಯೂಡ್ ತೋರಿಸುತ್ತೆ. adjacent side of a triangle of a same order, then resultant of a third side. Okay, so third side ಅಂದ್ರೆ ಇದು. Okay, so resultant of a third side ಏನ್ ಬರುತ್ತೆ? opposite order. Okay, so this is what they are saying. Okay, this is what they are saying. Okay, so this is C vector ಅಥವಾ resultant vector R ಅಂತ ಬರೀತೀವಿ. Okay, so this is resultant vector. Okay, so ಇದನ್ನ ಸ್ವಲ್ಪ ನಾನು ಎಕ್ಸ್ಟೆಂಡ್ ಮಾಡಿದ್ರೆ ಏನಾಗುತ್ತೆ ಇದು? ಸೊ A vector ನ ಎಕ್ಸ್ಟೆಂಡ್ ಮಾಡಿದ್ರೆ ಅಂಡ್ ಇದನ್ನ ಇಲ್ಲಿ ನಾನು ಎಕ್ಸ್ಟೆಂಡ್ ಮಾಡಿಸಬಹುದು. ನೋಡಿ, ಇಟ್ ಲುಕ್ಸ್ ಲೈಕ್ ದಿಸ್. ಓಕೆ, ಸೊ ಇದು ಯಾವ ತರ ಕಾಣಿಸುತ್ತೆ ಅಂದ್ರೆ, ಓಕೆ, ಸೊ ಇದು ಯಾವ ತರ ಕಾಣಿಸುತ್ತೆ ಅಂದ್ರೆ ಈ ತರ ಕಾಣಿಸುತ್ತೆ, ರೈಟ್? ಸೊ ಈ ತರ ಕಾಣಿಸುತ್ತೆ, ಕರೆಕ್ಟಾ? ಸೊ ಇಲ್ಲಿಂದ ಇಲ್ಲಿಗೆ. ಓಕೆ, ಸೊ ಫಾರ್ ಎಕ್ಸಾಂಪಲ್, ನೋಡಿ, ಸೊ ಇದು ಎ ಅಂಡ್ ದಿಸ್ ಇಸ್ ದ ಬಿ. ಓಕೆ, ಸೊ ದಿಸ್ ಇಸ್ ದ ಬಿ, ರೈಟ್? ಅಂಡ್ ದಿಸ್ ಇಸ್ ದ ಆರ್, ರೈಟಾ? ಕರೆಕ್ಟಾ? ಸೊ ಅಂಡ್ ಇಲ್ಲಿ ಆಂಗಲ್ ಏನಾಗಿದೆ ಗೊತ್ತಾ? ಸೊ ಇಲ್ಲಿ ಆಂಗಲ್ ಏನಿದೆಯಲ್ಲ, ಸೊ ದಿಸ್ ಇಸ್ ದ ಆಂಗಲ್ ಥೀಟಾ, ರೈಟ್? ಸೊ ದಿಸ್ ಇಸ್ ದ ಆಂಗಲ್ ಥೀಟಾ ಇಲ್ಲಿ. ಸೊ ದಿಸ್ ಇಸ್ ದ ಆಂಗಲ್ ಥೀಟಾ.
ಸೊ ಇಲ್ಲಿಂದ ಇಲ್ಲಿಗೆ ಏನ್ ವ್ಯಾಲ್ಯೂ ಬರುತ್ತೆ? ಸೊ ಇಲ್ಲಿ ಥೀಟಾ ಆದ್ರೆ ಸೊ ಇದೇನಾಗುತ್ತೆ? ಸೊ ಬಿ ಕಾಸ್ ಥೀಟಾ ಆಗುತ್ತೆ. ಅಂಡ್ ಅಪೋಸಿಟ್ ಸೊ ದಿಸ್ ಇಸ್ ದ ಬಿ ಸೈನ್ ಥೀಟಾ. ಇವಾಗ ಸದ್ಯಕ್ಕೆ ಇದನ್ನ ನೆನ್ಪಿಟ್ಕೊಳ್ಳಿ, ಇದು ಹೇಗೆ ಬರುತ್ತೆ ಅನ್ನೋದು ರೆಸೊಲ್ಯೂಷನ್ ಆಫ್ ವೆಕ್ಟರ್ ಅಲ್ಲಿ ಗೊತ್ತಾಗುತ್ತೆ. ನೀವು ಟ್ರಿಕ್ ನೆನ್ಪಿಟ್ಕೋಬೇಕು ಅಂತಂದ್ರೆ ಯಾವ ಕಡೆ ಥೀಟಾ ಇರುತ್ತೆ ಆ ಕಡೆ ಕಾಸ್ ಥೀಟಾ ಅಂತ ಬರುತ್ತೆ. ಇಲ್ಲಿ ಬಿ ನ ರಿಸಾಲ್ವ್ ಮಾಡ್ತಾ ಇದೀವಿ, ಬಿ ಇಸ್ ಆಲ್ಸೋ ವೆಕ್ಟರ್ ಅಲ್ವಾ, ಸೊ ಬಿ ಕಾಸ್ ಥೀಟಾ ಅಂಡ್ ಸೈನ್ ಥೀಟಾ ಅಂತ ಬರುತ್ತೆ. ಅಂಡ್ ಇಲ್ಲಿ ನೋಡಿ ಇದು ಎಷ್ಟಾಯ್ತು ಟೋಟಲ್ ಲೆಂತ್? ಸರ್ ಇಟ್ ಇಸ್ ಎ ಪ್ಲಸ್ ಬಿ ಕಾಸ್ ಥೀಟಾ ಆಯ್ತು, ಕರೆಕ್ಟಾ? ಅಂಡ್ ಈ ಕಡೆ ಬಿ ಸೈನ್ ಥೀಟಾ ಆಯ್ತು. ಇವಾಗ ರಿಸಲ್ಟೆಂಟ್ ವೆಕ್ಟರ್ ಯಾವ ತರ ಬರೀತೀವಿ? ಸರ್ ರಿಸಲ್ಟೆಂಟ್ ವೆಕ್ಟರ್, ಸೊ ರಿಸಲ್ಟೆಂಟ್ ವೆಕ್ಟರ್ ದಟ್ ಇಸ್ ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್, ಕರೆಕ್ಟಾ? ಸೊ ದಿಸ್ ಇಸ್ ದ ವೆಕ್ಟರ್ ಪ್ರೆಸೆಂಟೇಷನ್. ಮ್ಯಾಗ್ನಿಟ್ಯೂಡ್ ಯಾವ ತರ ಫೈಂಡ್ ಮಾಡ್ತಾರಾ? ಸೊ ನೆಕ್ಸ್ಟ್ ಸ್ಲೈಡ್ಗೆ ತಗೊಂಡೋಗ್ತೀನ. ಡೆರಿವೇಶನ್ ಏನ್ ಬೇಕಾಗಿಲ್ಲ, ಓಕೆನಾ? ಸೊ ಡೆರಿವೇಶನ್ ಏನ್ ಬೇಕಾಗಿಲ್ಲ. ಸೊ ವೆಕ್ಟರ್ ನ ಯಾವ ತರ ಪ್ರೆಸೆಂಟ್ ಮಾಡ್ತೀರಿ? ಸರ್ ವೆಕ್ಟರ್ ದಟ್ ಈಸ್ ಈಕ್ವಲ್ಸ್ ಟು, so that is the a vector plus b vector. Done? Yes sir. And magnitude of a vector, okay, so magnitude of a vector, okay, so magnitude of vector na yav tara baribodu? So just r anta baribodu. And idanna under square root, so it is a square plus a b square plus a 2ab cos theta, okay, so that is a 2ab cos theta anta barkobodu, where theta is the angle between two vectors. And direction bekalva? So direction nodi, ಫಸ್ಟ್ ನೋಡಿ ಡೈರೆಕ್ಷನ್ ಆಫ್ ಫಸ್ಟ್ ವೆಕ್ಟರ್ ಅಂಡ್ ದಿಸ್ ಇಸ್ ದ ಸೆಕೆಂಡ್ ವೆಕ್ಟರ್. ಅಂಡ್ ಫೈನಲ್ ಯಾವ ಕಡೆ ಹೋಗ್ತದೆ? ಇಲ್ಲಿ ನೋಡಿ ಫಸ್ಟ್ ಇನಿಷಿಯಲ್ ವೆಕ್ಟರ್ ಈ ತರ ಇದೆ ಅಂಡ್ ಫೈನಲ್ ಆಗಿ ಯಾವ ಡೈರೆಕ್ಷನ್ ಇದೆ? ಈ ಡೈರೆಕ್ಷನ್ ಇದೆ ನೋಡಿ. ಸೊ ಇದು ಇನಿಷಿಯಲ್ ಡೈರೆಕ್ಷನ್ ಅಂಡ್ ಇವಾಗ ಈ ಡೈರೆಕ್ಷನ್ಗೆ ಟಿಲ್ಟ್ ಆಗ್ಬಿಟ್ಟಿದೆ ಅಂದ್ರೆ ಸೊ ಇದು ಆಲ್ಫಾ ಅಂತ ಬರೀತೀವಿ, ಓಕೆನಾ? ಸೊ ದಿಸ್ ಇಸ್ ದ ಆಲ್ಫಾ. ಅಂದ್ರೆ ಡೈರೆಕ್ಷನ್ ಎಷ್ಟು ಬರುತ್ತೆ? ಇವಾಗ ನೋಡಿ ನಮಗೆ ಬೇಸ್ ಇದೆ ಅಂಡ್ ಪರ್ಪೆಂಡಿಕ್ಯುಲರ್ ಇದೆ. ಬೇಸ್ ಅಂಡ್ ಪರ್ಪೆಂಡಿಕ್ಯುಲರ್ ಇದೆ. ವಾಟ್ ಇಸ್ ದ ಆಂಗಲ್ ರೊಟೇಟೆಡ್? ಸೊ ಫಸ್ಟ್ ಇನಿಷಿಯಲಿ ಈ ಡೈರೆಕ್ಷನ್ ಇದೆ, ಇವಾಗ ಈ ಡೈರೆಕ್ಷನ್ ಇದೆ. ಎಷ್ಟು ಆಂಗಲ್ ರೊಟೇಟ್ ಆಯ್ತು ಅನ್ನೋದು. Okay, so direction of resultant vector baribekandre, so direction of resultant vector that is the tan alpha, okay, so tan alpha that is equals to perpendicular divided by base. So perpendicular enide sir, it is a b sin theta, okay, so this is the b sin theta, so all divided by a plus b cos theta, okay, so a plus b cos theta, right? So ಇಲ್ಲಿ ನೀವು ಹೇಳೋದಾದ್ರೆ okay, so angle ಎಷ್ಟು rotate ಆಯ್ತು ಅಂತ ಹೇಳೋದಾದ್ರೆ so alpha that is equals to tan inverse of, okay, so alpha that is equals to tan inverse of, so that is a b sin theta, so all divided by a plus b cos theta ಅಂತ ಬರುತ್ತೆ, okay, so b cos theta. So ಅಲ್ಲಿ ಒಂದು ವೆಕ್ಟರ್ ನ ಪ್ರೆಸೆಂಟ್ ಮಾಡಬೇಕಾದ್ರೆ so this is the magnitude, okay, so this is the magnitude and this is the direction. So ಒಂದು ವೆಕ್ಟರ್ ನ so both magnitude and direction ಅಲ್ಲಿ ಪ್ರೆಸೆಂಟ್ ಮಾಡಬಹುದು. Most of the time this formula will be used and ಇದು ತುಂಬಾ ರೇರ್ ಕೇಸ್ ಅಲ್ಲಿ JEE ಗೆ ಕೇಳ್ತಾರೆ. ಮೇನ್ಸ್ ಮತ್ತೆ ಅಡ್ವಾನ್ಸ್ ಅಲ್ಲಿ ಡೈರೆಕ್ಷನ್ ಸಹಿತ ಕೇಳ್ತಾರೆ. ಸೊ ದಿಸ್ ಫಾರ್ಮುಲಾ ವಿಲ್ ಬಿ ಯೂಸ್ಡ್ ಇನ್ JEE ಅಂಡ್ ಅಡ್ವಾನ್ಸ್ಡ್. ಅಂಡ್ ಇದು ಇಲ್ಲಿವರೆಗೆ ಮಾತ್ರ ನಮ್ದು ನೀಟ್ ಸ್ಟಾಪ್ ಆಗುತ್ತೆ, ಓಕೆ, ಈ ಲೆವೆಲ್ಗೆ ಮಾತ್ರ ನೀಟ್ ಸ್ಟಾಪ್ ಆಗುತ್ತೆ ಇದು ಮತ್ತೆ ಇದು. ಸೊ ದಿಸ್ ಇಸ್ ದ ವೆಕ್ಟರ್ ಪ್ರೆಸೆಂಟೇಷನ್ ಅಂಡ್ ದಿಸ್ ಇಸ್ ವೆಕ್ಟರ್ ಪ್ರೆಸೆಂಟೇಷನ್ ಅಂಡ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್, ಓಕೆ, ಸೊ ಮ್ಯಾಗ್ನಿಟ್ಯೂಡ್ ಆಫ್ ಅ ವೆಕ್ಟರ್ ಅಂಡ್ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ವೆಕ್ಟರ್. ಕ್ಲಾರಿಟಿ ಸಿಗ್ತಾ? ಬೇಗ ಬೇಗ ಕ್ಲಾರಿಟಿ ಸಿಗ್ತಾ ಎಲ್ಲರಿಗೂ? ಫಾಸ್ಟ್ 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 ಕ್ಲಾರಿಟಿ ಸಿಗ್ತಾ ಎಲ್ಲರಿಗೂ? ವೆರಿ ಗುಡ್ ವೆರಿ ಗುಡ್. ನಾವು ಸ್ಪೆಷಲ್ ಕೇಸ್ ನೋಡೋಣ. ಸರ್ ಇವಾಗ ವೆಕ್ಟರ್ಸ್ ಅನ್ನೋದು ಇದು ಸಮ್ ಆಂಗಲ್ ಇದೆಯಲ್ಲ, ಇಲ್ಲಿ ನೀವು ನೋಡ್ಬೋದು ಸಮ್ ಆಂಗಲ್ ಇದೆ, ಓಕೆ, ಸೊ ಥೀಟಾ ಇದೆ, ಅದು ನಮಗೆ 30 ಡಿಗ್ರಿ ಆಗಿರ್ಬೋದು, 45 ಡಿಗ್ರಿ ಆಗಿರ್ಬೋದು, 90 ಡಿಗ್ರಿ ಆಗಿರ್ಬೋದು, 120 ಡಿಗ್ರಿ ಆಗಿರ್ಬೋದು, 180 ಡಿಗ್ರಿ ಆಗಿರ್ಬೋದು. ಸೊ ಆ ತರ ಇದ್ದಾಗ ರಿಸಲ್ಟೆಂಟ್ ವೆಕ್ಟರ್ ಏನಾದರೂ ಚೇಂಜ್ ಆಗುತ್ತಾ? ಎಸ್, ಚೇಂಜ್ ಆಗುತ್ತೆ. ಯಾಕಂದ್ರೆ ಇಟ್ ಇಸ್ ಅ ಆಂಗಲ್ ಡಿಪೆಂಡೆಂಟ್. ವೆಕ್ಟರ್ ಎಡಿಷನ್ ಏನಿದೆಯಲ್ಲ ಇಟ್ ಇಸ್ ಅ ಆಂಗಲ್ ಡಿಪೆಂಡೆಂಟ್ ಆಗಿರುತ್ತೆ. ಈ ಆಂಗಲ್ ಡಿಪೆಂಡೆಂಟ್ ನ ಯಾವ ತರ ಸಾಲ್ವ್ ಮಾಡ್ಬೇಕು ನೋಡಿ. If two vectors are parallel, okay, so if two vectors are parallel, okay, so if two vectors are so parallel ಅಂದ್ರೆ what is the angle ಹೇಳಿ? parallel different types of vectors ನೋಡಿದ್ವಲ್ಲ. so parallel vectors ಅಂದ್ರೆ what should be the angle? what should be the angle? okay, what should be the angle? ಹೇಳಿ ಬೇಗ. what should be the angle? 0. ವೆರಿ ಗುಡ್ ಶಿವ ಹೀರಾಮ್ಯಾಟ್. ಮತ್ತೆ ನೀವು 180 ಅಂತ ಹೇಳ್ತಿದ್ರ ನೋಡಿ, ದಟ್ ಈಸ್ ಆಂಟಿ ಪ್ಯಾರಲ್ ಆಗೋಯ್ತು. ಸೊ ಪ್ಯಾರಲ್ ಅಂತಂದ್ರೆ ದಟ್ ಈಸ್ 0 ಡಿಗ್ರಿ. ಮತ್ತೆ ಅದೇ ಹೋಗ್ತಿರಲ್ಲೋ. ಪ್ಯಾರಲಲ್ ಆಂಟಿ ಪ್ಯಾರಲಲ್ ಏನು, ಎಲ್ಲಿ ಕಾನ್ಸಂಟ್ರೇಟ್ ಮಾಡಿದ್ರು ನೀವು? ಡಿಫ್ರೆಂಟ್ ಟೈಪ್ಸ್ ಆಫ್ ವೆಕ್ಟರ್ಸ್ ನ ಬರಿಬೇಕಾದ್ರೆ ಎಲ್ಲಿ ಕಾನ್ಸಂಟ್ರೇಟ್ ಮಾಡಿದ್ರಿ ನೀವು? ಏನ್ ಬರ್ದಿವಿ ಇಲ್ಲಿ? ಈಕ್ವಲ್ ವೆಕ್ಟರ್ಸ್ ದಟ್ ಈಸ್ 0 ಡಿಗ್ರಿ, ಪ್ಯಾರಲಲ್ ವೆಕ್ಟರ್ಸ್ ದಟ್ ಈಸ್ 0 ಡಿಗ್ರಿ. ಕಾಣಿಸಲ್ವಾ? ಏನ್ ಕಾನ್ಸಂಟ್ರೇಟ್ ಮಾಡಿದಿರಾ? ಅಂಡ್ ಆಂಟಿ ಪ್ಯಾರಲ್ ಅಂದ್ರೆ ಏನು? ಆಂಟಿ ಪ್ಯಾರಲ್ ಅಂದ್ರೆ ದಟ್ ಈಸ್ 180 ಡಿಗ್ರಿ. ದಯವಿಟ್ಟು ಕಾನ್ಸಂಟ್ರೇಟ್ ಮಾಡಿ, ಓಕೆನಾ? ಇದು ನಿಮಗೆ ಲಾಸ್ ಆಗುತ್ತೆ, ನನಗೇನಲ್ಲ, ನಾನೇನು ಟೀಚ್ ಮಾಡ್ತಾನೆ ಇರ್ತೀನಿ.
ಬಟ್ ಸ್ವಲ್ಪ ನೀವು ಗಮನವಿಟ್ಟು ಕೇಳಬೇಕು. ಓಕೆ, ಟೈಮ್ನ ಸ್ಪೆಂಡ್ ಮಾಡ್ತಿದ್ರೆ ಆ ಟೈಮ್ ಯುಟಿಲೈಸ್ ಆಗಬೇಕು, ನಿಮಗೆ ವೇಸ್ಟ್ ಆಗಬಾರ್ದು. ಓಕೆ ರೈಟ್. ಸೊ ಪ್ಯಾರಲಲ್ ಅಂದ್ರೆ ಸೊ ಥೀಟಾ ಇಸ್ ಈಕ್ವಲ್ಸ್ ಟು 0 ಡಿಗ್ರಿ. ಓಕೆ, ಅಂಡ್ ಇಲ್ಲಿ ನೋಡಿ ವಾಟ್ ಇಸ್ ದ ಮೀನಿಂಗ್ ಆಫ್ ದಿಸ್ ಅಂತ ಹೇಳಿದ್ರೆ, ಸೊ ಲೆಟ್ ಸೇ ದಿಸ್ ಇಸ್ ದ ಎ ವೆಕ್ಟರ್. ಓಕೆ, so let's say this is the a vector and let's say so this is the b vector. Okay, so let's say this is the b vector. ಇಲ್ಲಿ ನನಗೆ ಒಂದು ಆನ್ಸರ್ ಮಾಡಿ. ಸೊ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಅಂಡ್ ವೆಕ್ಟರ್ ಬಿ ಸೇಮ್ ಇದೆನಾ ಡಿಫರೆಂಟ್ ಇದೆನಾ ಹೇಳಿ? ಸೇಮ್ ಇದೆನಾ ಡಿಫರೆಂಟ್ ಇದೆನಾ? ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಸೇಮ್, ಈಕ್ವಲ್ ಆರ್ ಅನ್ಈಕ್ವಲ್ ಹೇಳಿ? ಸರಿ, ನೀವು ನೀಟಾಗಿ ನೋಡ್ಬೋದು. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಸೊ ನಾಟ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ. ಇಲ್ಲಿ ವೆಕ್ಟರ್ ಬರೀತಿಲ್ಲ, ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ unequal. Okay, so different. Okay, so ನೋಡಿ ಲೆಂತ್ ಆಫ್ ಆರೋ ಮಾರ್ಕ್ ಸೇಮ್ ಇದೆನಾ? ಲೆಂತ್ ಆಫ್ ಆರೋ ಮಾರ್ಕ್ ಸೇಮ್ ಇಲ್ಲ, ಡಿಫರೆಂಟ್ ಆಗಿದೆ, therefore not equal to b. And ಫಸ್ಟ್ ಪಾಯಿಂಟ್ ಏನು? ರೆಪ್ರೆಸೆಂಟೇಷನ್ ಆಫ್ ವೆಕ್ಟರ್, ರಿಸಲ್ಟೆಂಟ್ ವೆಕ್ಟರ್ ದಟ್ ಇಸ್ ಈಕ್ವಲ್ಸ್ ಟು ಸೊ ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್. ಓಕೆ ಸರ್, ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ ಆಯ್ತು. ಅಂಡ್ ದ ನೆಕ್ಸ್ಟ್ ಒನ್, ಸೊ ನಮಗೆ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಏನ್ ಬರೀತೀರಾ ಸರ್? ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ದಟ್ ಇಸ್ ನಥಿಂಗ್ ಬಟ್ ಸರ್ ಇಟ್ ಇಸ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ so plus 2ab cos theta. Okay, so 2ab cos theta. And ಇಲ್ಲಿ ನಮಗೆ ಬಂದಿರುವಂತ ಆಂಗಲ್ ಎಷ್ಟು? for theta is equals, okay, so for theta is equals to 0 degree. Okay, so for theta is equals to 0 degree ಆದ್ರೆ cos 0 ಏನಾಗುತ್ತೆ ಸರ್? cos 0 degree that is equals to 1. ಕರೆಕ್ಟಾ? yes sir. and ಇವಾಗ ನೋಡಿ ರಿಸಲ್ಟೆಂಟ್ ಆಫ್ ಟೂ ವೆಕ್ಟರ್ಸ್ ದಟ್ ಇಸ್ ಈಕ್ವಲ್ಸ್ ಟು ಏನ್ ಸಿಗುತ್ತೆ ಸರ್? ಇಟ್ ಇಸ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಸೊ ಪ್ಲಸ್ 2ab. ಎಷ್ಟು ಸಿಗುತ್ತಾ? ಅಂಡ್ ಇಲ್ಲಿ ಸ್ಕ್ವೇರ್ ನ ಅಂಡರ್ ಸ್ಕ್ವೇರ್ ನ ಬಿಟ್ಬಿಡಿ. ಓಕೆನಾ, ಅಂಡರ್ ಸ್ಕ್ವೇರ್ ನ ಬಿಟ್ಬಿಡಿ. ಅಂಡ್ ಇಲ್ಲಿ ನೋಡಿ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ 2ab ಯಾವ ಫಾರ್ಮುಲಾ ಬರುತ್ತೆ? ಸೊ ಡು ಯು ರಿಮೆಂಬರ್? ಓಕೆ, ಸೊ ಡು ಯು ರಿಮೆಂಬರ್ ಸರ್ a ಪ್ಲಸ್ b ಹೋಲ್ ಸ್ಕ್ವೇರ್. ಓಕೆ, ಸೊ a ಪ್ಲಸ್ b ಹೋಲ್ ಸ್ಕ್ವೇರ್ ನೆನಪಿದೆನಾ? a ಪ್ಲಸ್ b ಹೋಲ್ ಸ್ಕ್ವೇರ್ ನೆನಪಿದೆನಾ? ಸೊ ವಾಟ್ ಇಸ್ ದ ಫಾರ್ಮುಲಾ ಫಾರ್ ದಿಸ್ ಸರ್? a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ 2ab. ಡು ರಿಮೆಂಬರ್? ಎಸ್ ಸರ್. ಸೊ ಇದೇ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಆರ್ ವ್ಯಾಲ್ಯೂ ದಟ್ ಇಸ್ ಈಕ್ವಲ್ಸ್ ಟು ಓಕೆ ಸರ್ ಇಟ್ ಇಸ್ a ಪ್ಲಸ್ b ಸೊ ಹೋಲ್ ಸ್ಕ್ವೇರ್. ಓಕೆ, ಸೊ ಹೋಲ್ ಸ್ಕ್ವೇರ್. ಈ ಅಂಡರ್ ಸ್ಕ್ವೇರ್ ನ ಮ್ಯಾಥಮೆಟಿಕ್ಸ್ ಅಲ್ಲಿ ಯಾವ ತರ ಬರೀತೀರಾ? ಸೊ ಪವರ್ 1/2 ಅಂತ ಬರೀತೀರಾ. ಓಕೆನಾ, ಸೊ ಪವರ್ 1/2 ಅಂಡರ್ ಸ್ಕ್ವೇರ್ ರೂಟ್ ನ. ಅಂಡ್ ಇಲ್ಲಿ ನಾನು ಅದನ್ನೇ ಬರೀತೀನಿ. ಸೊ ಆರ್ ಇಸ್ ಈಕ್ವಲ್ಸ್ ಟು ಸೊ a ಪ್ಲಸ್ b. ಓಕೆ, ಸೊ ಅಂಡರ್ ಸ್ಕ್ವೇರ್ ರೂಟ್ ಅಂದ್ರೆ ಏನು ಸರ್? ಸೊ 2 ಇಂಟು ಈ ಅಂಡರ್ ಸ್ಕ್ವೇರ್ ರೂಟ್ ಅಂದ್ರೆ ದಟ್ ಇಸ್ 1/2. ಸೊ 2 ಗೆಟ್ ಕ್ಯಾನ್ಸಲ್ ಆಗುತ್ತೆ ಅಂಡ್ ಆರ್ ಇಸ್ ಈಕ್ವಲ್ಸ್ ಟು a ಪ್ಲಸ್ b. ಓಕೆ, ಸೊ a ಪ್ಲಸ್ b ಇದನ್ನ ನಾವು ಆರ್ ಮ್ಯಾಕ್ಸಿಮಮ್ ಅಂತ ಕರಿತೀವಿ. ಮ್ಯಾಕ್ಸಿಮಮ್ ಮ್ಯಾಗ್ನಿಟ್ಯೂಡ್ ಬರುತ್ತೆ ಯಾವಾಗ? ಸೊ ನಮಗೆ ಯಾವಾಗ ಅಂತ ಹೇಳಿದ್ರೆ when both are parallel. ಸೊ ಇದು ನಿಮಗೆ ಏನ್ ಇಂಡಿಕೇಟ್ ಮಾಡುತ್ತೆ ಸರ್? ಇಷ್ಟೊತ್ತು ಕಲ್ತವಲ್ಲ, ವಾಟ್ ಇಸ್ ದ ಮೀನಿಂಗ್ ಆಫ್ ಲರ್ನಿಂಗ್ ಆಲ್ ದೀಸ್ ಥಿಂಗ್ಸ್ ಅಂತ ಹೇಳಿದ್ರೆ, ಯಾವಾಗ ಟೂ ವೆಕ್ಟರ್ಸ್ ಪ್ಯಾರಲಲ್ ಟು ಈಚ್ ಆಗಿದ್ರೆ ಡೈರೆಕ್ಟ್ ಆಗಿ ನೀವು ಆಡ್ ಮಾಡೋದು. ಫಾರ್ ಎಕ್ಸಾಂಪಲ್, ಓಕೆ, ಸೊ ಇಲ್ಲಿ ಇದನ್ನ ಎಕ್ಸಾಂಪಲ್ ಆಗಿ ಕನ್ಸಿಡರ್ ಮಾಡ್ಕೊಳ್ಳಿ. ಓಕೆ, ಎಕ್ಸಾಂಪಲ್ ಆಗಿ ಕನ್ಸಿಡರ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಸೊ F1 is so 10 Newton. ಓಕೆ, and F2 is so 15 Newton. Okay, so both are parallel, that is nothing but theta is equals to 0. then net force ಎಷ್ಟಾಗುತ್ತೆ ಹೇಳಿ? ಸೊ ನೆಟ್ ಫೋರ್ಸ್ ಎಷ್ಟಾಗುತ್ತೆ ಹೇಳಿ? ಮ್ಯಾಗ್ನಿಟ್ಯೂಡ್ ಆಫ್ ನೆಟ್ ಫೋರ್ಸ್ ಎಷ್ಟಾಗುತ್ತೆ ಹೇಳಿ ಡೈರೆಕ್ಟ್ ಆಗಿ? ಎಸ್, ಮ್ಯಾಗ್ನಿಟ್ಯೂಡ್ ಡೈರೆಕ್ಟ್ ಆಗಿ. ಸೊ ಬೋತ್ ಆರ್ ಪ್ಯಾರಲಲ್ 25. ವೆರಿ ಗುಡ್. ಸೊ 10 ಪ್ಲಸ್ ಓಕೆ, ಸೊ 10 ಪ್ಲಸ್ 15 ದಟ್ ಇಸ್ ನಥಿಂಗ್ ಬಟ್ 25 ನ್ಯೂಟನ್ ಅಷ್ಟೇ. ಈ ತರ ಪ್ಯಾರಲಲ್ ಇದ್ದರೆ ಡೈರೆಕ್ಟ್ ಆಗಿ ಆಡ್ ಮಾಡೋದು. ಸೊ ದಿಸ್ ಇಸ್ ದ ಮೀನಿಂಗ್ ಆಫ್ ಲರ್ನಿಂಗ್ ದಿಸ್ ಒನ್. ಅಂಡ್ ನೆಕ್ಸ್ಟ್ ಒನ್ ಗೋಣ. ಸೊ ನೆಕ್ಸ್ಟ್ ಒನ್ ಏನು? ಪರ್ಪೆಂಡಿಕ್ಯುಲರ್. ಇದಕ್ಕೆ ಆನ್ಸರ್ ಮಾಡಿ. ಪರ್ಪೆಂಡಿಕ್ಯುಲರ್ ಅಂದ್ರೆ ಏನ್ ಹೇಳ್ತೀರಾ? ಸೊ ಪರ್ಪೆಂಡಿಕ್ಯುಲರ್ ಇಸ್ ನಥಿಂಗ್ ಬಟ್ ನಾರ್ಮಲ್. ಓಕೆ, ಸೊ ನಾರ್ಮಲ್, ಈ ನಾರ್ಮಲ್ ನ ನಾವು ಮ್ಯಾಥಮೆಟಿಕ್ಸ್ ಅಲ್ಲಿ ಥೀಟಾ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ ಅಂತ ಕರಿತೀವಿ. ಸೊ 90 ಡಿಗ್ರಿ. ಓಕೆನಾ? ಇವಾಗ ನಿಮಗೆ ವೆಕ್ಟರ್ಸ್ ನ ಬರೀತೀವಿ ನೋಡಿ. ಸೊ ವೆಕ್ಟರ್, ಸೊ ದಿಸ್ ಇಸ್ ದ ವೆಕ್ಟರ್ ಎ. ಓಕೆ, ಸೊ ವೆಕ್ಟರ್ ಎ. And the next one vector b. Okay, so let me consider this is a vector b. ಇವಾಗ ನನಗೆ ಒಂದು ಹೇಳಿ. ಸೊ ವಾಟ್ ಇಸ್ ದ ಮ್ಯಾಗ್ನಿಟ್ಯೂಡ್? ವಾಟ್ ಇಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ದೀಸ್ ಟು ವೆಕ್ಟರ್ಸ್ ಹೇಳಿ? ಅಂಡ್ ಆಂಗಲ್ ನೋಡಬಹುದು ಇಲ್ಲಿ. ಸೊ 90 ಡಿಗ್ರಿ ಇದೆ. ಓಕೆ, ಸೊ ಥೀಟಾ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ ಇದೆ. ಅಂಡ್ ಟೆಲ್ ಮಿ ದ ರಿಲೇಷನ್ ಬಿಟ್ವೀನ್ a and b. ವಾಟ್ ಇಸ್ ದ ಮ್ಯಾಗ್ನಿಟ್ಯೂಡ್? a is less than b or a is greater than b ಆರ್ ಎ ಇಸ್ ಈಕ್ವಲ್ಸ್ ಟು ಬಿ. ಏನಾಗಿರುತ್ತೆ ಹೇಳಿ? ಇಲ್ಲಿ ನೀವು ಸೈಜ್ ನೋಡಬಹುದು. ಎ ಇಸ್ ಲೆಸ್ ದನ್ ಬಿ ಇದೆ. ಓಕೆನಾ? ಇಲ್ಲಿ ಸೈಜ್ ನೋಡಿದ್ರೆ, ಲೆಂತ್ ಆಫ್ ದ ಆರೋ ಮಾರ್ಕ್ ನೋಡಿದ್ರೆ ಎ ಇಸ್ ಲೆಸ್ ದನ್ ಬಿ. ನಥಿಂಗ್ ಬಟ್ ಎ ನಾಟ್ ಈಕ್ವಲ್ ಟು ಬಿ ಅಂತ ಬರೆದ್ರು ಸಾಕು. ಎ ಇಸ್ ನಾಟ್ ಈಕ್ವಲ್ ಟು ಬಿ. ಕರೆಕ್ಟಾ? ಸೊ ಇದರ ಪ್ರಕಾರ ಹೇಳಿದ್ರೆ
So first resultant vector, okay, so resultant vector, so a vector plus b vector, first step, and magnitude of vector ಎಷ್ಟು sir under square root a square plus b square, so plus 2ab cos theta, okay, so 2 plus 2ab cos theta, and t is equals to theta is equals to 90 degree, okay, so theta is equals to 90 degree ಆದ್ರೆ ಏನಾಗುತ್ತೆ, so theta is equals to 90 degree ಆದ್ರೆ ಏನಾಗುತ್ತೆ, so r is equals to, so under square root, so that is a square, so plus a b square, so plus a 2ab, so cos 90 degree, okay, so cos 90 degree ಎಷ್ಟಾಗುತ್ತೆ, cos 90 degree that is equals to 0. So 0 into 2ab that is also 0. So final ಆಗಿ ನಾವು ಬರೆಯೋದೇನು ಸರ್ ಅಂಡರ್ ಸ್ಕ್ವೇರ್ ರೂಟ್, ಸೊ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಅಂತ ಬರೆದು ಸಾಕು. ಓಕೆ, ಸೊ ಪರ್ಪೆಂಡಿಕ್ಯುಲರ್ ಆಗಿದ್ರೆ, ಓಕೆ, ಸೊ ಪರ್ಪೆಂಡಿಕ್ಯುಲರ್ ಆಗಿದ್ರೆ ಡೈರೆಕ್ಟ್ ಆಗಿ ನೀವು ಅಂಡರ್ ಸ್ಕ್ವೇರ್ ರೂಟ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಅಂತ ಬರೀಬೇಕು. ಅಂಡ್ ಎಕ್ಸಾಂಪಲ್ ಗೆ ಹೇಳ್ತಾ ಇದ್ದೀನಿ, ಓಕೆ, ಸೊ ಎಕ್ಸಾಂಪಲ್ ಗೆ ಹೇಳ್ತಾ ಇದ್ದೀನಿ, ಸೊ ಎಕ್ಸಾಂಪಲ್, ಸೊ ಫೋರ್ಸ್ 1, so that is the 4 Newton, and force 2, okay, so that is the 3 Newton, and both are perpendicular, that is the for a theta is equals to 90 degree. Then what is the resultant ಅಥವಾ net force ಎಷ್ಟಾಗುತ್ತೆ ಹೇಳಿ ನೋಡ, net force ಎಷ್ಟಾಗುತ್ತೆ ಹೇಳಿ ನೋಡ ಬೇಗ ಬೇಗ. ಓಕೆ, ಸೊ ಇದು ಈ ಕಡೆ ಅನ್ನೋದ್ರು ತಗೊಳ್ಬಹುದು, ಓಕೆನಾ. ಸೊ ಲೆಟ್ಸ್ ಕನ್ಸಿಡರ್ ದಿಸ್ ಇಸ್ f2 and this is the f1, ಓಕೆ, ಸ್ಟಿಲ್ ಯು ವಿಲ್ ಗೆಟ್ ಅ ಸೇಮ್ ಆನ್ಸರ್. ಹೇಳಿ ಹೇಳಿ 5, ವೆರಿ ಗುಡ್, 5 ಬರುತ್ತೆ. ಹೇಗೆ, ಸೊ ಅಂಡರ್ ಸ್ಕ್ವೇರ್ ರೂಟ್ a ಸ್ಕ್ವೇರ್ ವ್ಯಾಲ್ಯೂ ಎಷ್ಟಿದೆ ಸರ್, ಇಟ್ ಇಸ್ ಅ 4 ಸ್ಕ್ವೇರ್ ಅಂಡ್ ಇದು 3 ಸ್ಕ್ವೇರ್ ಎಷ್ಟಾಗುತ್ತೆ ಸರ್, ಇಟ್ ಇಸ್ 16 ಪ್ಲಸ್ 9 ದಟ್ ಈಸ್ ಅಂಡರ್ ಸ್ಕ್ವೇರ್ ರೂಟ್ 25, ಓಕೆ, ಸೊ ನೆಟ್ ಫೋರ್ಸ್ ಎಷ್ಟಾಗುತ್ತೆ 5 ನ್ಯೂಟನ್ ಆಗುತ್ತೆ, ಇಷ್ಟೇ. ಸೊ ಈ ತರ ವೆಕ್ಟರ್ಸ್ ನ ಕಲಿಬೇಕು, ಓಕೆ, ಸೊ ಈ ತರ ರೂಲ್ಸ್ ಇರುತ್ತೆ. ಆಮೇಲೆ ನಾವು ಸೆಕೆಂಡರಿಗೆ ಹೋದ್ಮೇಲೆ ಅವ್ರಿಗೆ ಏನೂ ಗೊತ್ತಾಗಲ್ಲ ವೆಕ್ಟರ್, ಸರ್ ಅದು ಹೆಂಗ್ ಬಂತು, ಇದು ಹೆಂಗ್ ಬಂತು, ಸ್ಕ್ವೇರ್ ಯಾಕೆ, ನಾವು ಡೈರೆಕ್ಟ್ ಅಡಿಷನ್ ಮಾಡಿದ್ವಿ ಸರ್, ಇಲ್ಲಿ ವೆಕ್ಟರೇ ಇಲ್ಲಿ ವೆಕ್ಟರ್, ಇಲ್ಲಿ ಯಾಕೆ ಡೈರೆಕ್ಟ್ ಆಗಿ ಆಡ್ ಮಾಡಿದ್ರೆ, ಇಲ್ಲಿ ಯಾಕೆ ನಮಗೆ ಡೈರೆಕ್ಟ್ ಆಗಿ ಇದು ಅಂಡರ್ ಸ್ಕ್ವೇರ್ ರೂಟ್ ಅಲ್ಲಿ ತಗೊಂಡಿದ್ರೆ ಅಂತ ಕೇಳ್ತಾರೆ, ಓಕೆನಾ. ಸೊ ಅಂತ ಸ್ಟೂಡೆಂಟ್ಸ್ ಇರ್ತಾರೆ, ಯಾಕೆಂದ್ರೆ ಅವ್ರಿಗೆ ಬೇಸಿಕ್ ಕ್ಲಿಯರ್ ಆಗಿರಲ್ಲ, ಅದಕ್ಕೆ ನಾನು ಇಷ್ಟೊಂದು ಎಫರ್ಟ್ ತಗೊಳ್ತಿರೋದು. ಸೊ ದಟ್ ನಮ್ಮ ಕರ್ನಾಟಕ ಸ್ಟೂಡೆಂಟ್ಸ್ ಯಾವುದೇ ಕಾರಣಕ್ಕೂ ಸಹಿತ ಈ ವೆಕ್ಟರ್ಸ್ ಮತ್ತೆ ಸ್ಕೇಲರ್ಸ್ ಅಲ್ಲಿ ಮಾರ್ಕ್ಸ್ ಕಳ್ಕೋಬಾರ್ದು. ಡನ್, ಎಸ್. ಅಂಡ್ ನೆಕ್ಸ್ಟ್ ಒನ್ ದಟ್ ಇಸ್ ಕೇಸ್ 3. ಓಕೆ, ಸೊ ಕೇಸ್ 3, ಇಫ್ 2 ವೆಕ್ಟರ್ಸ್ ಆರ್ ಆಂಟಿ ಪ್ಯಾರಲಲ್, ಓಕೆ, ಸೊ ಆಂಟಿ ಪ್ಯಾರಲಲ್ ಆಗಿದ್ರೆ ವಾಟ್ ಶುಡ್ ಬಿ ದ ಆಂಗಲ್. ಸೊ ಆಂಟಿ ಪ್ಯಾರಲಲ್ ಹೇಳಿ ಹೇಳಿ ನೋಡ, ಆಂಟಿ ಪ್ಯಾರಲಲ್ ಆಗಿದ್ರೆ ಎಷ್ಟು ಇರಬೇಕು ಆಂಗಲ್ ಹೇಳಿ ನೋಡ, ವಾಟ್ ಶುಡ್ ಬಿ ದ ಆಂಗಲ್. ಸೊ ವಾಟ್ ಶುಡ್ ಬಿ ದ ಆಂಗಲ್ ಹೇಳಿ ಬೇಗ ಬೇಗ. ಓಕೆ, ಸೊ ಇಲ್ಲಿ ನೋಡಿ, ಸೊ ಒನ್ ವೆಕ್ಟರ್ ಈ ಕಡೆ, ಓಕೆ, ಸೊ ಒನ್ ವೆಕ್ಟರ್ ಈ ಕಡೆ, ಸೊ ಲೆಟ್ಸ್ ಸೇ ದಿಸ್ ಇಸ್ ಎ ವೆಕ್ಟರ್, ಓಕೆ, ಸೊ ಲೆಟ್ಸ್ ಸೇ ದಿಸ್ ಇಸ್ ಎ ವೆಕ್ಟರ್ ಅಂಡ್ ಇನ್ನೊಂದು ವೆಕ್ಟರ್ ಈ ಕಡೆ, ಓಕೆ, ಸೊ ಇನ್ನೊಂದು ವೆಕ್ಟರ್ ಈ ಕಡೆ, ಓಕೆ, ಸೊ ಲೆಟ್ಸ್ ಸೇ ದಿಸ್ ಇಸ್ ದ ಬಿ ವೆಕ್ಟರ್, ರೈಟ್, 180 degree, very good. So that is 180 degree. So angle between them, that is theta is equals to 180 degree, right. So okay, a vector quantity illunu saita ashte a is not equal to b, okay, so a magnitude of a is not equal to b. ನೀವು magnitude ನೋಡಬಹುದು ಸರ್, ಹಿಂಗೆ ಬರಿಬೇಕಾ, ಸೊ ನೋಡಿ ಇದನ್ನ ಈ ತರನು ಬರಿಬಹುದು, ಓಕೆ, ಸೊ ಈ ತರನು ಬರಿಬಹುದು, ಬೋತ್ ಆರ್ ಸೇಮ್. ಇದೇ ಲೈನ್ ಅಲ್ಲಿ ಬರಿಬೇಕಾ, ನಾಟ್ ರಿಕ್ವೈರ್ಡ್. ಸೊ ಇಲ್ಲೂ ಬರಿಬಹುದು, ಓಕೆ, ಇಲ್ಲಿನೂ ಬರಿಬಹುದು. ಸೊ ಇಲ್ಲಿ ನನಗೆ 180 ಡಿಗ್ರಿ ತೋರ್ಸಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಈ ತರ ಬರ್ತೀನಿ. ಅಂಡ್ ನೆಕ್ಸ್ಟ್, ಸೊ ರಿಸಲ್ಟೆಂಟ್ ಐ ಮೀನ್ ವೆಕ್ಟರ್ ಯಾವ ತರ ಬರೀತೀರಾ ಸರ್, ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಅಂತ ಬರೀತೀರಾ, ಕರೆಕ್ಟಾ. ಅಂಡ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಏನು, ಸೊ ಸೇಮ್ ಫಾರ್ಮುಲಾ ಸರ್, ಇಟ್ ಇಸ್ ದ ಎ ಸ್ಕ್ವೇರ್ ಸೊ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಸೊ ಕಾಸ್ ಥೀಟಾ, ಕರೆಕ್ಟಾ, ಎಸ್ ಸರ್. ಅಂಡ್ ಥೀಟಾ ವ್ಯಾಲ್ಯೂ ಎಷ್ಟಿದೆ ಸರ್, ಇಟ್ ಇಸ್ ದ 180 ಡಿಗ್ರಿ ಅಂಡ್ ಕಾಸ್ 180 ಡಿಗ್ರಿ ಎಷ್ಟಾಗುತ್ತೆ ಸರ್, ಕಾಸ್ 180 ಡಿಗ್ರಿ ವಿಲ್ ಬಿ -1, ರೈಟ್. ಸೊ ಈ -180 ಡಿಗ್ರಿ ಆದ್ರೆ ಸೊ ರಿಸಲ್ಟೆಂಟ್ ಏನಾಗುತ್ತೆ ನೋಡಿ, ಸೊ ದಟ್ ಈಸ್ ಅಂಡರ್ ಸ್ಕ್ವೇರ್ ರೂಟ್, ಸೊ ದಟ್ ಈಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್, ಇಲ್ಲಿ -1 ಆಗೋದ್ರಿಂದ ಸೊ ಮೈನಸ್ ಆಫ್ ಪ್ಲಸ್ ಏನಾಗುತ್ತೆ ಮೈನಸ್ ಆಗುತ್ತೆ, ಸೊ ದಟ್ ಈಸ್ 2ab ಆಗುತ್ತೆ. ಅಂಡ್ ಯು ಡೂ ರಿಮೆಂಬರ್, ಓಕೆ, ಸೊ a ಮೈನಸ್ ಬಿ ಏನಾಗಿತ್ತು, a ಮೈನಸ್ ಬಿ ಹೋಲ್ ಸ್ಕ್ವೇರ್, ಓಕೆ, ಸೊ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಮ್ಯಾಥಮೆಟಿಕಲ್ ಫಾರ್ಮುಲಾ ಏನಾಗುತ್ತೆ ಸರ್, a ಮೈನಸ್ ಬಿ ಹೋಲ್ ಸ್ಕ್ವೇರ್, ಓಕೆ, ಸೊ a ಮೈನಸ್ ಬಿ ಹೋಲ್ ಸ್ಕ್ವೇರ್ ದಟ್ ಕ್ಯಾನ್ ಬಿ ರಿಟನ್ ಆಸ್ ಸೊ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ -2ab, ಓಕೆ, ಸೊ ದಟ್ ಈಸ್ -2ab ಅಂತ ಬರಿಬಹುದು. ಇವಾಗ ಇದನ್ನ ಯಾವ ತರ ಬರಿಬಹುದು ಸರ್, ಆರ್ ಇಸ್ ಈಕ್ವಲ್ಸ್ ಟು ಇದನ್ನ ಎ ಮೈನಸ್ ಬಿ, ಓಕೆ, ಸಾರಿ ಕ್ಯಾಪಿಟಲ್ ಲೆಟರ್ ಬರಬೇಕು, ಸೊ ದಟ್ ಈಸ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂತ ಬರಿತೀವಿ. ಅಂಡ್ ಇದನ್ನ ಯಾವ ತರ ಬರಿಬಹುದು, ಇದು ಸ್ಕ್ವೇರ್ ಆಗಿರೋದ್ರಿಂದ, ಓಕೆ, ಸೊ ಇದು ಸ್ಕ್ವೇರ್ ಅಂಡರ್ ಸ್ಕ್ವೇರ್ ಆಗಿರೋದ್ರಿಂದ ಸೊ ಎ ಮೈನಸ್ ಬಿ ಸೊ 2 into 1/2 ಅಂತ ಬರಿಬಹುದು. ಸೊ 2 ಗೆಟ್ ಕ್ಯಾನ್ಸಲ್ ಆಗುತ್ತೆ. ಸೊ ಇದನ್ನ ನಾವು ಆರ್ ಮಿನಿಮಮ್ ಅಂತ ಬರೀತೀವಿ, ಓಕೆನಾ. ಸೊ ರಿಸಲ್ಟೆಂಟ್ ಆಫ್ 2 ವೆಕ್ಟರ್ಸ್ ಯಾವಾಗ ಮಿನಿಮಮ್ ಆಗಿರುತ್ತೆ ಅಂದ್ರೆ ವೆನ್ ದೇ ಆರ್ ಪ್ಯಾರಲಲ್, ಸಾರಿ ಆಂಟಿ ಪ್ಯಾರಲಲ್ ಆಗಿದ್ದಾಗ ಅದು ಮಿನಿಮಮ್ ಆಗುತ್ತೆ, ಓಕೆ.
ಸೊ ಈ ಮಿನಿಮಮ್ ನ a ಮೈನಸ್ ಬಿ ಅಂತ ಬರೀಬಹುದು. ಓಕೆ, ಸೊ ದಿಸ್ ಇಸ್ a ಮೈನಸ್ ಬಿ. ಇವಾಗ ಎಕ್ಸಾಂಪಲ್ಗೆ ಓಕೆನಾ, ಸೊ ಎಕ್ಸಾಂಪಲ್ಗೆ okay, so example, so force 1, okay, so force 1 it is a 10 Newton and force 2, so force 2 are 2 Newton, so both are anti-parallel. Okay, so both are anti-parallel. Okay, so theta is equals to 180 degree. So then what is the net force ಹೇಳಿ direct ಆಗಿ? So what is the net force ಹೇಳಿ? What is the net force? Very good Rakshita. So that is 8 Newton. Okay, so 10 minus 2 that is equals to 8 Newton. ಕ್ಲಾರಿಟಿ ಸಿಗ್ತಾ? ಬೇಗ ಬೇಗ. ವೆರಿ ಗುಡ್, ಸೂಪರ್. Right, so now let's move on to the next topic. Give that is the case 4. Okay, so case 4 ಅಲ್ಲಿ ಏನು ಹೇಳ್ತಾರೆ ನೋಡಿ. If two vectors have a same magnitude and direction, okay, so same magnitude and direction. Okay, so direction same magnitude and same direction ಇದ್ರೆ ಏನಾಗುತ್ತೆ? ಸೇಮ್ ಡೈರೆಕ್ಷನ್ ಅಲ್ಲ, ಸೊ ಡೈರೆಕ್ಷನ್ at a theta ಇದೆ ಅನ್ಕೊಳ್ಳಿ. Okay, so if two vectors have same magnitude and direction theta, you don't know. Okay, so any value ಅಂತ. Okay, so any value ಇದ್ರೆ, okay, so any value ಇದ್ರೆ ಏನಾಗುತ್ತೆ? ಸೊ ನೋಡಿ, so normal ಆಗಿ, so this is the vector. Okay, so this is the vector. Okay, so this is the vector A and ಇದನ್ನ ನಾನು ಏನು ಮಾಡ್ತೀನಿ, so this is the B ಅಂತ ಬರೀತೀನಿ. ಓಕೆನಾ, so this is the B. ಸ್ವಲ್ಪ ಕಲರ್ ಚೇಂಜ್ ಮಾಡೋಣ, therefore you'll get to know. This is the B and angle between them that is the theta. You don't know. And ಇವಾಗ ಹೇಳಿ what is the magnitude ಎರಡರಲ್ಲಿ magnitude ಎಷ್ಟಾಗಿದೆ? ಸೇಮ್ ಇದೆನಾ ಡಿಫರೆಂಟ್ ಇದೆನಾ? ಸರ್ magnitude is same, so A is equals to B. ಕರೆಕ್ಟಾ? Yes sir, A is equals to B. Now so resultant vector ಯಾವ ತರ ಬರೀತೀರಾ? ಸರ್ ಸೇಮ್ ಮೆಥಡ್ A plus B vector. So magnitude ಯಾವ ತರ ಬರೀತೀರಾ? ಸರ್ magnitude is nothing but under square root. So that is a square plus b square plus 2ab cos theta. Okay, so 2ab cos theta, right? So ನೋಡಿ, theta ಅನ್ನೋ ವ್ಯಾಲ್ಯೂ ಗೊತ್ತಿಲ್ಲ, ಸೊ ನಾನು ಏನು ಮಾಡ್ತೀನಿ, a is equals to b ಇದೆಯಲ್ಲ, ಸೊ ಫಾರ್ a is equals to b, okay, so for a is equals to b, ನಿಮ್ಮ ಇಷ್ಟ ಇದು, a ಗಾದ್ರೂ ಕನ್ವರ್ಟ್ ಮಾಡಿ b ಗಾದ್ರೂ ಕನ್ವರ್ಟ್ ಮಾಡಿ, ನಿಮ್ಮ ಇಷ್ಟ ಅದು, a ಗಾದ್ರೂ ಕನ್ವರ್ಟ್ ಮಾಡಿ b ಗಾದ್ರೂ ಕನ್ವರ್ಟ್ ಮಾಡಿ, ಇಟ್ ಇಸ್ ಅಪ್ ಟು ಯು. ಓಕೆ, ನಾನು a ಗೆ ಕನ್ವರ್ಟ್ ಮಾಡ್ತೀನಿ. ಸೊ ರಿಸಲ್ಟೆಂಟ್ ವೆಕ್ಟರ್ ದಟ್ ಈಸ್ ಈಕ್ವಲ್ಸ್ ಟು, so a square plus a square, so plus 2 into a, so cos theta. Okay, so 2 into cos theta. Okay, so r is equals to under square root, ಎಷ್ಟಾಗುತ್ತೆ ಸರ್? ಇಟ್ ಇಸ್ a square plus a square, that is 2a square, and this is also 2a square, so cos theta ಆಗುತ್ತೆ. Yes sir, and r is equals to, so ಇಲ್ಲಿ 2a square ಅನ್ನೋದು ಕಾನ್ಸ್ಟೆಂಟ್ ಆಗುತ್ತೆ, ಟೇಕ್ ಇಟ್ ಔಟ್ ಸೈಡ್, 1 plus cos theta ಆಗುತ್ತೆ. Okay, so this is 1 plus cos theta. ಇವಾಗ ನಾನೇನು ಮಾಡ್ತೀನಿ, ಇದಕ್ಕೆ ನಿಮ್ಗೆ ಅರ್ಥ ಆಗಲಿ ಅಂತ ಬೇರೆ ಕಲರಲ್ಲಿ ಇಂಡಿಕೇಟ್ ಮಾಡ್ತಾ ಇದೀನಿ. ಸೊ ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ 2 ಮಾಡಿ. ಸೊ ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ 2 ಮಾಡಿದ್ರೆ ಏನಾಗುತ್ತೆ ಸರ್? ಸೊ ದಿಸ್ ಬಿಕಮ್ಸ್ 2 into 2, that is a 4a square, and what about this one? Sir 1 plus cos theta, so by 2. ಸೊ ಮ್ಯಾಥಮೆಟಿಕಲ್ ರಿಲೇಷನ್, ಟ್ರಿಗ್ನೋಮೆಟ್ರಿಕ್ ರಿಲೇಷನ್ ಏನು ಬರುತ್ತೆ ಇದು ಸರ್? ಟ್ರಿಗ್ನೋಮೆಟ್ರಿಕ್ ರಿಲೇಷನ್ ಅಲ್ಲಿ ಇಲ್ಲಿ ನೋಡಿ, ಈ 4a square as it is, 4a square as it is, ಇದೇನಾಗುತ್ತೆ ಗೊತ್ತಾ? 1 plus cos theta divided by 2, ಇದು ವ್ಯಾಲ್ಯೂ ಏನಾಗುತ್ತೆ? cos 1 plus cos theta divided by 2 ಏನಾಗುತ್ತೆ ಸರ್? ಇಟ್ ಇಸ್ ಅ cos ಸ್ಕ್ವೇರ್, ಸೊ theta by 2 ಆಗುತ್ತೆ. ಓಕೆ, ಸೊ ದಿಸ್ ಇಸ್ ದ ರಿಲೇಷನ್. ಓಕೆ, ಸೊ ಟ್ರಿಗ್ನೋಮೆಟ್ರಿಕ್ ರಿಲೇಷನ್ ಇಂದ 1 plus cos theta divided by 2 ಆದ್ರೆ ದಟ್ ಇಸ್ cos ಸ್ಕ್ವೇರ್ theta by 2 ಆಗುತ್ತೆ. ಅಂಡ್ ಇಲ್ಲಿ ನೋಡಿ, ಈ 4 ನ ಆಚೆ ತಗೊಂಡ್ರೆ ಏನಾಗುತ್ತೆ ಸರ್? 4 ನ ಆಚೆ ತಗೊಂಡ್ರೆ ದಟ್ ಇಸ್ ಅ 2, a ನ ಆಚೆ ತಗೊಂಡ್ರೆ ದಟ್ ಇಸ್ ಅ a, cos ಸ್ಕ್ವೇರ್ ನ ಆಚೆ ತಗೊಂಡ್ರೆ ದಟ್ ಇಸ್ ಅ cos theta, ಸೊ by 2. Okay, so this is the final expression. Okay, so this is the final expression. And ಇಲ್ಲಿ ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಓಕೆನಾ, ಸೊ ಇದಕ್ಕೆ ಎಕ್ಸಾಂಪಲ್, ಓಕೆ, ಇದು 2a cos theta by 2 ಇದೆಯಲ್ಲ, ಅದಕ್ಕೆ ಎಕ್ಸಾಂಪಲ್ ಕೊಡ್ತೀನಿ. ಓಕೆ, ಸೊ ಎಕ್ಸಾಂಪಲ್, ಸೊ a vector, so that is equals to 3 Newton, and b vector that is also 3 Newton, and angle between them that is equals to 120 degrees ಅನ್ಕೊಳ್ಳಿ. Then what is the resultant vector? ಹೇಳಿ, ರಿಸಲ್ಟೆಂಟ್ ವೆಕ್ಟರ್ ಎಷ್ಟಾಗುತ್ತೆ ಸರ್? ಇಟ್ ಇಸ್ ಅ 2a cos, ಓಕೆ, ಸೊ 2a cos theta by 2. ಓಕೆ, ಸೊ 2a cos theta by 2. ಸೊ ನೀವು ಯಾವ್ದಾದ್ರು ಯೂಸ್ ಮಾಡಿ, 2b cos theta by 2 ಅಂತಾನು ಯೂಸ್ ಮಾಡ್ಬೋದು, ನೋ ಪ್ರಾಬ್ಲಮ್. ಓಕೆ, 2a cos theta by 2 ಅಂತ ಯೂಸ್ ಮಾಡ್ಬೋದು. ಓಕೆ, ಸೊ r is equals to, ಸೊ 2 into 3, ಸೊ into cos 120. ಓಕೆ, ಸೊ cos 120 degree by 2. ಓಕೆ, ಸೊ r is equals to 2 3 6. ಓಕೆ, ಸೊ ಇಂಟು, ಓಕೆ ಇದು ಇರಲಿ, ಸೊ 2 into 3 into cos 60 ಆಗುತ್ತೆ. ಓಕೆ,
So cos 60 degree, 120 divided by 2 ಎಷ್ಟಾಗುತ್ತೆ cos 60 degree. And r is equals to, so 2 into 3 into, so cos 60, that is 1 by 2. So 1 by 2, 1 by 2 get cancelled, 2 and 2 1 by 2 get cancelled, and the final answer, that is a, so 3 Newton. Get a point? So ಈ ತರ ಸ್ಪೆಷಲ್ ಕೇಸಸ್ 4 ನ ನೋಡ್ಕೊಂಡ್ರೆ ಸಾಕು. ಫಸ್ಟ್ ಒನ್ ಪ್ಯಾರಲ್ ಆಗಿದ್ರೆ ಡೈರೆಕ್ಟ್ ಆಗಿ ಎಡಿಷನ್ ಮಾಡಿ. ಓಕೆ, ಸೊ ನಿಮಗೆ 4 ರಿಲೇಷನ್ ಇದೆ. ಓಕೆ, ಸೊ 4 ರಿಲೇಷನ್ ನ ರೀಕಾಲ್ ಮಾಡಿದ್ರೆ, ಓಕೆ, ಸೊ 4 ರಿಲೇಷನ್ ನ, ಸೊ ವೆನ್ ಥೀಟಾ ಇಸ್ ಈಕ್ವಲ್ಸ್ ಟು 0 ಡಿಗ್ರಿ ಆದ್ರೆ ಪ್ಯಾರಲ್ ಆಗಿದ್ರೆ ಏನಾಗುತ್ತೆ, ಸೊ ರಿಸಲ್ಟೆಂಟ್ ಮ್ಯಾಗ್ನಿಟ್ಯೂಡ್ ಆಫ್ ರಿಸಲ್ಟೆಂಟ್ ವೆಕ್ಟರ್ ಇಸ್ ದ ಮ್ಯಾಕ್ಸಿಮಮ್. ಡೈರೆಕ್ಟ್ ಆಗಿ ನೀವು a ಪ್ಲಸ್ ಬಿ ಮಾಡಬಹುದು. ಓಕೆ, ಸೊ ಆಂಟಿ ಪ್ಯಾರಲ್ ಆಗಿದ್ರೆ ಸರ್ ಥೀಟಾ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ ಆಗಿದ್ರೆ ಸೊ ಅದನ್ನ ನೀವು ಮಿನಿಮಮ್ ಅಂತ ಕನ್ಸಿಡರ್ ಮಾಡ್ಕೋಬಹುದು. ಓಕೆ, ಸೊ ಮಿನಿಮಮ್ ದಟ್ ಇಸ್ a ಮೈನಸ್ ಬಿ. ಓಕೆ, ಸೊ ಮಿನಿಮಮ್ a ಮೈನಸ್ ಬಿ, ಕರೆಕ್ಟಾ? ಸೊ ಅದೇ ರೀತಿ ಥೀಟಾ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ ಆಗಿದ್ರೆ ಸೊ ದಟ್ ಈಸ್ ಅಂಡರ್ ಸ್ಕ್ವೇರ್ ರೂಟ್, ಸೊ ದಟ್ ಈಸ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್, ಕರೆಕ್ಟಾ? ಎಸ್ ಸರ್. ಅಂಡ್ ಅದೇ ಥೀಟಾ ಇಸ್ ಈಕ್ವಲ್ಸ್ ಟು ಸಮ್ ಆಂಗಲ್. ಓಕೆ, ಸೊ ಸಮ್ ಆಂಗಲ್, ಥೀಟಾ ಇಸ್ ಈಕ್ವಲ್ಸ್ ಟು ಸಮ್ ಆಂಗಲ್, ಬಟ್ ಮ್ಯಾಗ್ನಿಟ್ಯೂಡ್ ಆಫ್ a ಅಂಡ್ b ಬೋತ್ ಆರ್ ಈಕ್ವಲ್ ಆಗಿದ್ರೆ ಸೊ r ಇಸ್ ಈಕ್ವಲ್ಸ್ ಟು, ಸೊ 2a cos, so theta by 2 or so 2b so cos theta by 2 ಅಂತ ಕನ್ಸಿಡರ್ ಮಾಡ್ಕೋಬಹುದು. ಕ್ಲಾರಿಟಿ ಸಿಗ್ತಾ? ಸೊ ದಿಸ್ ಇಸ್ ಆಲ್ ಅಬೌಟ್ ರಿಸಲ್ಟೆಂಟ್ ವೆಕ್ಟರ್. ಓಕೆ, ಇಟ್ ಈಸ್ ಅಬೌಟ್ ಅನಾಲಿಸಿಸ್ ಆಫ್ ವೆಕ್ಟರ್. ಕ್ಲಾರಿಟಿ ಸಿಗ್ತಾ ಬೇಗ ಬೇಗ? ಎಸ್, ಯುನೋ ಈ ಎಲ್ಲ ಕಾನ್ಸೆಪ್ಟ್ ನಿಮಗೆ ಸರ್ ಕ್ಲಿಯರ್ ಆಯ್ತು ಅಂತ ನಿಮಗೆ ಅನ್ಸಿದ್ರೆ ಒಂದ್ಸತಿ ನಮ್ಮ ಚಾಟ್ ಬಾಕ್ಸ್ ನ ಬೆಂಕಿ ಬೇರುಗಳಲ್ಲಿ ತುಂಬಿಬಿಡಿ ಬೇಗ, ಫಾಸ್ಟ್. Yes, very good, very good. Now let's move on to the next topic. Parallelogram of vector addition. Parallelogram of vector addition ಅಂದ್ರೆ ಏನು? ಸೊ ನೋಡಿ, ಸ್ಟೇಟ್ಮೆಂಟ್ ಇಫ್ ಟೂ ವೆಕ್ಟರ್ಸ್, ನಮಗೆ ಆಲ್ರೆಡಿ ಹೇಳಿದಾಗೆ ಇದೆಲ್ಲ ಡೆರಿವೇಶನ್ ಏನು ಬೇಕಾಗಿಲ್ಲ. ಸೊ parallelogram of vector addition, if two vectors are represented by both magnitude and direction of two adjacent sides of a parallelogram, then diagonal of the parallelogram drawn from the common initial point represents their vector sum ಅಂತ ಹೇಳ್ತಾ ಇದೆ. ಇಲ್ಲಿ ಎಕ್ಸಾಂಪಲ್ ತಗೊಂಡ್ರೆ, ಸೊ ಲೆಟ್ಸ್ ಸೇ, ಸೊ ದಿಸ್ ಇಸ್ ದ ವೆಕ್ಟರ್. ಓಕೆ, ಸೊ ದಿಸ್ ಇಸ್ ದ ವೆಕ್ಟರ್ ಎ. ಓಕೆ, ಅಂಡ್ ದಿಸ್ ಇಸ್ ದ ವೆಕ್ಟರ್ ಬಿ. ಓಕೆ, ಸೊ ದಿಸ್ ಇಸ್ ದ ವೆಕ್ಟರ್ ಬಿ. ಓಕೆ, ಇವಾಗ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ, ಇಫ್ ಟೂ ವೆಕ್ಟರ್ಸ್ ಆರ್ ರೆಪ್ರೆಸೆಂಟೆಡ್ ಬೈ ಬೋತ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಆಫ್ ಅಡ್ಜಸೆಂಟ್ ಸೈಡ್ಸ್ ಆಫ್ ಅ ಪ್ಯಾರಲೋಗ್ರಾಮ್. ಓಕೆ, ಸೊ ಪ್ಯಾರಲೋಗ್ರಾಮ್, ದೆನ್ ಡಯಾಗ್ನಲ್ ಅಂತಂದ್ರೆ, ಸೊ ಡಯಾಗ್ನಲ್ ಅಂತಂದ್ರೆ ಲೆಟ್ಸ್ ಸಿ, ದಿಸ್ ಇಸ್ ದ ಡಯಾಗ್ನಲ್. ಇದನ್ನ ಯಾವ ತರ ಬರಿತೀವಿ ಅಂತಂದ್ರೆ, ಓಕೆ, ಇದು ಡಯಾಗ್ನಲ್ ತರ ಕಾಣಿಸ್ತದೆ ತಾನೆ? ಸೊ ಡಯಾಗ್ನಲ್. ಓಕೆ, ಸೊ ದಿಸ್ ಇಸ್ ದ ಡಯಾಗ್ನಲ್. ಸೊ ಇದನ್ನ ನಾವು ರಿಸಲ್ಟೆಂಟ್ ವೆಕ್ಟರ್ ಅಂತ ಕರಿತೀವಿ. ಓಕೆನಾ? ಸೊ ದಿಸ್ ಈಸ್ ದ ರಿಸಲ್ಟೆಂಟ್ ವೆಕ್ಟರ್. ಓಕೆ, ಸೊ ದಿಸ್ ಈಸ್ ದ ರಿಸಲ್ಟೆಂಟ್ ಆಫ್ ಟೂ ವೆಕ್ಟರ್ಸ್. ಸೊ ಫಸ್ಟ್ ಥೀಟಾ. ಓಕೆ, ಸೊ ದಿಸ್ ಇಸ್ ದ ಫಸ್ಟ್ ಥೀಟಾ. ಸೊ ಸೇಮ್ ದಿಸ್ ಇಸ್ ಆಕ್ಚುಲಿ ಪ್ಯಾರಲೋಗ್ರಾಮ್ ತರ ಕಾಣಿಸ್ತಾ ಇದೆ. ಸೊ ದಿಸ್ ಇಸ್ ದ ರಿಸಲ್ಟೆಂಟ್ ವೆಕ್ಟರ್. ಸೊ ಸೇಮ್ ರಿಸಲ್ಟೆಂಟ್ ವೆಕ್ಟರ್ ಅಂದ್ರೆ ಸೇಮ್ ರಿಸಲ್ಟ್. ಓಕೆ, ಸೊ ದಟ್ ಇಸ್ ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್. ಓಕೆ, ಸೊ ಮ್ಯಾಗ್ನಿಟ್ಯೂಡ್ ಏನ್ ಬರುತ್ತೆ ಸರ್? ಮ್ಯಾಗ್ನಿಟ್ಯೂಡ್ ಇಟ್ ಇಸ್ ಅಂಡರ್ ಸ್ಕ್ವೇರ್ ರೂಟ್, ಸೊ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab, ಸೊ ಕಾಸ್ ಥೀಟಾ. ಅಂಡ್ ದ ನೆಕ್ಸ್ಟ್ ಒನ್, ಸೊ ಆಂಗಲ್ ಬೇಕಂದ್ರೆ ದಟ್ ಇಸ್ ದ ಟ್ಯಾನ್ ಇನ್ವರ್ಸ್ ಆಫ್, ಓಕೆ, ಸೊ ಟ್ಯಾನ್ ಇನ್ವರ್ಸ್ ಆಫ್ b sin theta. ಓಕೆ, ಸೊ b sin theta, so divided by, so a plus b cos theta ಅಂತ ಬರುತ್ತೆ. ಓಕೆ, so this is the vector and this is the magnitude of vector and this is the direction of vector. Clear? Sir, MCQ test. Huh. Yes, Vishnu. More than enough. Okay. Huh. Ramesh sir, MCQ test ಸದ್ಯಕ್ಕಿಲ್ಲ, most probably next week ಇಂದ ತರಬಹುದು. Please wait for that. Okay. And the next one, last one, ಯಾವ್ದದು? Polygon. So polygon law ಏನ್ ಹೇಳುತ್ತೆ? Polygon law of vector addition. If statement, if we consider when two or more vectors are kept along adjacent sides of a polygon in an order, then the resultant of all these vectors is shown by the single vector from an initial to final point. So ಇಲ್ಲಿ ನಿಮಗೆ ಅರ್ಥ ಮಾಡಿಸೋಕೆ ಟ್ರೈ ಮಾಡ್ತೀನಿ. ಓಕೆನಾ? So let's say, so this is the vector A and ಇನ್ನೊಂದು, so this is vector B and ಇನ್ನೊಂದು, so vector C, ಇನ್ನೊಂದು, so vector E and ಇನ್ನೊಂದು, so vector ಬೇರೆ ಕಲರ್ ಇದು ಕನ್ಸಿಡರ್ ಮಾಡ್ಕೊಂಡು. ಓಕೆನಾ?
Yes, sir. This is A vector, and this is the B vector, and this is the C vector, and this is the D vector. Okay, so D vector, and the last one, so that is the E vector. Okay, so E vector, and this is the initial point, and this is the final point. ಇವಾಗ ಏನ್ ಮಾಡ್ತೀರಾ? So initial to final ಒಂದು ಎಳೆದು ಬಿಟ್ರೆ ಸಾಕು. That will be the resultant vector. Okay, so this is resultant vector. So this is the resultant vector. Okay, so this is the resultant vector, and ಎಲ್ಲಾನು add ಮಾಡಿದ್ರೆ, so resultant vector will be, so A vector, so plus B vector, so plus C vector, plus D vector, plus E vector. So this is vector addition ಅಂತ ಕರಿತೀವಿ. ಕ್ಲಾರಿಟಿ ಸಿಗ್ತಾ ಎಲ್ಲರಿಗೂ? ಎಸ್. ಇನ್ನ ಎಷ್ಟು ನೋಡೋಣ, ನಿಮಗೋಸ್ಕರ ಎಷ್ಟಾಗುತ್ತೆ ನೋಡೋಣ. 1 2 3 4 5 6 7 8 ಸ್ಲೈಡ್ಸ್ ಕಾನ್ಸೆಪ್ಟ್ ಇದೆ. ಓಕೆನಾ? 8 ಸ್ಲೈಡ್ ಕಾನ್ಸೆಪ್ಟ್ ಇದೆ. ಲೆಟ್ಸ್ ಟೇಕ್ ಇಟ್ ಆಸ್ ಒಂದು ಸ್ಲೈಡಿಗೆ 5 ಮಿನಿಟ್ಸ್ ಅಂತ ಅನ್ಕೊಂಡ್ರು, 40 ನಿಮಿಷ, ಆಮೇಲೆ ಒಂದು 40 ನಿಮಿಷ, ಏನ 1 ಅವರ್ ಆಗುತ್ತೆ. ಓಕೆನಾ? ಸೊ ಮ್ಯಾಕ್ಸಿಮಮ್ 1 ಅವರ್ ಆಗುತ್ತೆ. ಫೈನ್, ಕ್ಲಿಯರಾ? 1 ಅವರ್ ಆಗುತ್ತೆ. ರೈಟ್. ಸೊ ಲೆಟ್ಸ್ ಮೂವ್ ಆನ್ ಟು ದ ಕಾನ್ಸೆಪ್ಟ್ ಪಾರ್ಟ್. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ಕಾನ್ಸೆಪ್ಟ್ ಪಾರ್ಟ್. ಸೊ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಪ್ಪ? ವೆಕ್ಟರ್ ಎಡಿಷನ್ ಇಸ್ ಅ ಕಮ್ಯುಟೇಟಿವ್. ಕಮ್ಯುಟೇಟಿವ್ ಅಂದ್ರೆ ಏನು? ಸೊ ಫಾರ್ ಎಕ್ಸಾಂಪಲ್, ಇಫ್ ಯು ಆಡ್ A ವೆಕ್ಟರ್ ಪ್ಲಸ್ B ವೆಕ್ಟರ್, so the sum will be equal to B vector plus A vector. Okay, so this is, we call it as a commutative property of a vector. And the next one ನೋಡಿ, associative ಅಂದ್ರೆ, so A vector sub plus B vector sub plus C vector ಯಾವ್ದಾದ್ರೂ ಒಂದು ಗುಂಪು ಮಾಡ್ಕೊಳ್ಳಿ. so that will be the equal to second rule. so left hand side that is equals to right hand side ಅಂತ. okay, so ಇಲ್ಲಿ ನಾನು ಫಸ್ಟ್, so B plus C vector, okay, so A vector plus B plus C vector ನ ಮಾಡಿದ್ರೆ, ಸೊ ಇಲ್ಲಿ ಏನಾಗುತ್ತೆ, ಸೊ ದಿಸ್ ಇಸ್ ಆಲ್ಸೋ ಪಾಸಿಬಲ್, A ವೆಕ್ಟರ್ ಪ್ಲಸ್ B ವೆಕ್ಟರ್, ಅದಾದ್ಮೇಲೆ ಅಡಿಷನ್ ಟು C ವೆಕ್ಟರ್, ಸೊ ಬೋತ್ ವಿಲ್ ಬಿ ಸೇಮ್ ಅಂತ ಹೇಳ್ತಿರೋದು. ನೆಕ್ಸ್ಟ್ ಒನ್, ರಿಸಲ್ಟೆಂಟ್ ಆಫ್ 2 ವೆಕ್ಟರ್ಸ್ ಆಫ್ ವೆಕ್ಟರ್ಸ್. ಓಕೆ, ರಿಸಲ್ಟೆಂಟ್ ಆಫ್ 2 ವೆಕ್ಟರ್ಸ್ ಆಫ್ ಅನ್ಈಕ್ವಲ್ ಮ್ಯಾಗ್ನಿಟ್ಯೂಡ್. ಓಕೆ, ಸೊ ಅನ್ಈಕ್ವಲ್ ಮ್ಯಾಗ್ನಿಟ್ಯೂಡ್ ಅಂದ್ರೆ, ಸೊ ಫಾರ್ ಎಕ್ಸಾಂಪಲ್ A is not equal to B ಆದ್ರೆ, ಸೊ ದೆನ್ ರಿಸಲ್ಟೆಂಟ್ ವೆಕ್ಟರ್ is not equal to 0 ಅಂತ ಹೇಳ್ತಾರೆ. ರಿಸಲ್ಟೆಂಟ್ ವೆಕ್ಟರ್ is not equal to 0. And the next one, ರಿಸಲ್ಟೆಂಟ್ ಆಫ್ 2 ವೆಕ್ಟರ್ಸ್ ಕ್ಯಾನ್ ಲೈ ಬಿಟ್ವೀನ್ A plus B and A minus B. ಇವಾಗ ನಿಮಗೆ 2 ವೆಕ್ಟರ್ಸ್ ಕೊಟ್ಟಿದ್ದು ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 5 and 7. ಓಕೆ, 5 and 7 ಕೊಟ್ಟಿದ್ದು ಅನ್ಕೊಳ್ಳಿ. ಇವಾಗ ನಿಮಗೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಸೊ 5 and 7. ಓಕೆ, ಸೊ 5 and 7. ಲೆಟ್ಸ್ ಟೇಕ್ ಇಟ್ ಆಸ್ ಅ 3. ಓಕೆ, ಸೊ 3 and B is the 2 ಅಂತ ಅನ್ಕೊಂಡು. ಓಕೆನಾ? ಸೊ ರಿಸಲ್ಟೆಂಟ್ ವೆಕ್ಟರ್ ಎಲ್ಲಿ ಆಗುತ್ತೆ ಅಂದ್ರೆ, ಸೊ ರಿಸಲ್ಟೆಂಟ್ ವೆಕ್ಟರ್ ಮ್ಯಾಕ್ಸಿಮಮ್ ಎಷ್ಟಾಗ್ಬೋದು? ಸೊ A plus B ದಟ್ ಈಸ್ 5 ಆಗುತ್ತೆ. ಅಂಡ್ ರಿಸಲ್ಟೆಂಟ್ ವೆಕ್ಟರ್ ಆಫ್ 2 ನೆಗೆಟಿವ್ ತಗೊಂಡ್ರೆ, ದಟ್ ಇಸ್ A minus B ಎಷ್ಟಾಗುತ್ತೆ? 1 ಆಗುತ್ತೆ. ಓಕೆ, ಸೊ ವ್ಯಾಲ್ಯೂ ವಿಲ್ ಲೈ ಬಿಟ್ವೀನ್ 1 and 1 and 5 ಮಧ್ಯದಲ್ಲಿ ರಿಸಲ್ಟೆಂಟ್ ವೆಕ್ಟರ್ ಇರುತ್ತೆ. ಮ್ಯಾಕ್ಸಿಮಮ್ ಎಷ್ಟು ಹೋಗುತ್ತೆ? 5, ಅಂಡ್ ಮಿನಿಮಮ್ ಎಷ್ಟು ಹೋಗುತ್ತೆ? 1. ಈ 1 ಗಿಂತ ಕಮ್ಮಿ ಹೋಗಲ್ಲ, ಅಂಡ್ 5 ಗಿಂತ ಜಾಸ್ತಿ ಹೋಗಲ್ಲ ಅಂತ ಹೇಳ್ತೀವಿ. ಅಂಡ್ ರಿಲೇಷನ್ ವೈಸ್ ಬರೆದ್ರೆ, ಓಕೆ, ಸೊ ಇದನ್ನ ರಿಲೇಷನ್ ವೈಸ್ ಮಾಡಿದ್ರೆ, ಸೊ ಇದನ್ನ, ಸೊ A minus B, ಓಕೆ, ಸೊ ಲೆಸ್ ದನ್ ಆರ್ ಈಕ್ವಲ್ ಟು, ಸೊ A plus B ಅಂತ ಮಾಡ್ಬೋದು. ಓಕೆ, ಸೊ ದಿಸ್ ಇಸ್ ದ ಮ್ಯಾಗ್ನಿಟ್ಯೂಡ್. ಓಕೆ, ಸೊ ದೀಸ್ ಆರ್ ದ ಮ್ಯಾಗ್ನಿಟ್ಯೂಡ್ ಅಂತ ಹೇಳಿದ್ರು. ಓಕೆನಾ? ಸೊ ದಿಸ್ ಇಸ್ ದ ರಿಲೇಷನ್. ಇಲ್ಲಿ ನಿಮಗೆ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಡನ್? ಎಸ್ ಸರ್. ಅಂಡ್ ನೆಕ್ಸ್ಟ್ ನೋಡಿದ್ರೆ, ಸಬ್ಟ್ರಾಕ್ಷನ್ ಆಫ್ ವೆಕ್ಟರ್. ಓಕೆ, ಸೊ ಸಬ್ಟ್ರಾಕ್ಷನ್ ಯಾವ ತರ ಮಾಡ್ಬೋದು ಸರ್? ಎಡಿಷನ್ ಅಂತ ಗೊತ್ತಾಯ್ತು. ದೆನ್ ವಾಟ್ ಅಬೌಟ್ ಸಬ್ಟ್ರಾಕ್ಷನ್? ಸಬ್ಟ್ರಾಕ್ಷನ್ ಕ್ಯಾನ್ ಬಿ ಡಿಫೈನ್ಡ್ ಇನ್ ಟರ್ಮ್ಸ್ ಆಫ್ ಎಡಿಷನ್ ಆಫ್ ಅ ವೆಕ್ಟರ್. ಸೊ ಈ ಎಡಿಷನ್ ಆಫ್ ಅ ವೆಕ್ಟರ್ ಯಾವ ತರ ಬರೀತೀವಿ ಸರ್? ಎಡಿಷನ್ ಆಫ್ ವೆಕ್ಟರ್, ಸರ್ ಇಟ್ ಇಸ್ R ವೆಕ್ಟರ್ ದಟ್ ಈಸ್ ಈಕ್ವಲ್ಸ್ ಟು A ವೆಕ್ಟರ್ ಪ್ಲಸ್ B ವೆಕ್ಟರ್. ಓಕೆ, ಎಸ್ ಸರ್. ಇವಾಗ ನಮಗೆ ದೆನ್ ಡಿಫರೆನ್ಸ್ ಆಫ್ 2 ವೆಕ್ಟರ್ಸ್ ಅಂದ್ರೆ ಯಾವ ತರ ಬರೀತೀರಾ ಸರ್? R is equals to, ಸೊ A ವೆಕ್ಟರ್ ಮೈನಸ್ B ವೆಕ್ಟರ್. ಓಕೆ, ಸೊ ದಿಸ್ ಇಸ್ ಮ್ಯಾಥಮೆಟಿಕಲ್ ಆಯ್ತು. ಬಟ್ ಪ್ರಾಕ್ಟಿಕಲಿ ಯಾವ ತರ ಬರೀತೀವಿ ನಾವು ಸರ್? ದಿಸ್ ಇಸ್ A ವೆಕ್ಟರ್ ಅಂತಂದ್ರೆ, ಓಕೆ, ಸೊ ಲೆಟ್ಸ್ ಸೇ ದಿಸ್ ಇಸ್ A ವೆಕ್ಟರ್. ಓಕೆ, ಅಂಡ್ B ವೆಕ್ಟರ್ ಈ ಕಡೆ ಆಗಿದ್ರು. ಓಕೆ, ಸೊ ದಿಸ್ ಇಸ್, ಲೆಟ್ಸ್ ಕನ್ಸಿಡರ್ ದಿಸ್ ಇಸ್ B ವೆಕ್ಟರ್. ಓಕೆ, ಸೊ ದಿಸ್ ಇಸ್ ದ B ವೆಕ್ಟರ್. ಸೊ ರಿಸಲ್ಟೆಂಟ್ ವೆಕ್ಟರ್ ಯಾವ ತರ ಬರೀತೀರಾ? ಸೊ ದಿಸ್ ಇಸ್ ದ ರಿಸಲ್ಟೆಂಟ್ ವೆಕ್ಟರ್. ಓಕೆ, ರಿಸಲ್ಟೆಂಟ್ ವೆಕ್ಟರ್, so that is R that is equals to A vector plus B vector. So right, so ನಾನು ಏನು ಮಾಡ್ತೀನಿ, ಸೊ ಸೇಮ್ ಇದನ್ನ ತಗೋತೀನಿ. ಓಕೆನಾ? ಸೊ ಸೇಮ್ ಇದನ್ನ ತಗೊಳ್ತೀನಿ. ಓಕೆ, ಸೊ ನಾನು ಏನು ಮಾಡ್ತೀನಿ, ಇದನ್ನ ಹಿಂಗಿದೆಯಲ್ಲ, ಸೊ ಹಿಂಗಿದ್ದನ್ನ ನಾನು ಏನು ಮಾಡ್ತೀನಿ ಅಂದ್ರೆ, ಈ ತರ ರೊಟೇಟ್ ಮಾಡ್ತೀನಿ. ಓಕೆ, ಸೊ ರೊಟೇಟ್ ಮಾಡಿ ಈ ಕಡೆ ತಗೊಂಡ್ ಬರ್ತೀನಿ. ಓಕೆನಾ? ಎಸ್ ಸರ್. ಸೊ ದಿಸ್ ಈಸ್, ಸೊ A ವೆಕ್ಟರ್. ಸೊ ನಾವ್ ಇವಾಗ ಇದೇನಾಯ್ತು,
ಸರ್ ಇಟ್ ಇಸ್ ಅ ಮೈನಸ್ ಬಿ ವೆಕ್ಟರ್. ಯಾಕೆ? ಡೈರೆಕ್ಷನ್ ಇಸ್ ಚೇಂಜ್ಡ್. ಫಸ್ಟ್ ಹೀಗಿತ್ತು, ಆಮೇಲೆ ಅಪೋಸಿಟ್ ಆರ್ಡರ್ ಅಲ್ಲಿ ಆಯ್ತು. ಇವಾಗ ನೆಕ್ಸ್ಟ್ ಏನ್ ಮಾಡಬೇಕು ಸರ್? ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ರಿಸಲ್ಟೆಂಟ್ ವೆಕ್ಟರ್ ನ ಬರೀತೀವಿ. ಅಂಡ್ ದಿಸ್ ರಿಸಲ್ಟೆಂಟ್ ವೆಕ್ಟರ್, ಓಕೆ, ಸೊ ದಿಸ್ ರಿಸಲ್ಟೆಂಟ್ ವೆಕ್ಟರ್ ಏನಾಗುತ್ತೆ ಸರ್? ದಿಸ್ ಇಸ್ ಎ ವೆಕ್ಟರ್ ಮೈನಸ್ ಬಿ ವೆಕ್ಟರ್, ಇಷ್ಟೇ. ಓಕೆ, ಸೊ ದಿಸ್ ಇಸ್ ಅಬೌಟ್ ಸಬ್ಟ್ರಾಕ್ಷನ್ ಆಯ್ತು. ಓಕೆ, ಸೊ ದಿಸ್ ಇಸ್ ಅಬೌಟ್ ಸಬ್ಟ್ರಾಕ್ಷನ್. ನೆಕ್ಸ್ಟ್ ಒನ್ ನೋಡಿದ್ರೆ ವೆಕ್ಟರ್ ಎಡಿಷನ್ ಬೈ ಅನಾಲಿಟಿಕಲ್ ಮೆಥಡ್. ವೆಕ್ಟರ್ ಎಡಿಷನ್ ಬೈ ಅನಾಲಿಟಿಕಲ್ ಮೆಥಡ್ ಅಂದ್ರೇನು? ಫಾರ್ ಎಕ್ಸಾಂಪಲ್, let us consider two vectors a and b in a xy plane with a component ax ay and bx by ಇದೆ ಅನ್ಕೊಳ್ಳಿ. ಓಕೆ, ಸೊ ಈ ax and by ನ ಯಾವ ತರ ಬರಿತೀವಿ ಸರ್? ಇಟ್ ಇಸ್ ax, ಸೊ i cap, so ay, so j cap. Okay, so this is in a x plane and this this is along x axis and this is along y axis. ಅದೇ ರೀತಿ b ನ ಕನ್ಸಿಡರ್ ಮಾಡ್ಕೊಂಡ್ರೆ ಸರ್ ದಿಸ್ ಇಸ್ bx i cap, so plus by, so j cap. So resultant vector ಅಂದ್ರೆ ನಮ್ಗೆ ಗೊತ್ತೇ ಇದೆ. ಸೊ ದಟ್ ಇಸ್ a vector plus b vector. ಸೊ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಏನ್ ಬರುತ್ತೆ ಸರ್? ಇಟ್ ಇಸ್ ax i cap, so plus ay, so j cap. ಓಕೆ, ಸೊ ಪ್ಲಸ್ b ವೆಕ್ಟರ್ ಏನು ಸರ್? bx i cap, so plus by, so j cap. ಓಕೆ, ಅಂಡ್ ದ ನೆಕ್ಸ್ಟ್ ನೋಡಿ, ಸೊ ಈ r ವೆಕ್ಟರ್ ನ ಯಾವ ತರ ಬರಿಬಹುದು ಸರ್? ಇಲ್ಲಿ i cap ಇದೆ, ಇಲ್ಲೂ i cap ಇದೆ. therefore you can consider it as ax plus bx, so both along x axis only. Okay, ax and bx ಅನ್ನೋದು both along x axis. So plus, so ay, so plus by, so that is along j cap. Okay, so ಇಲ್ಲಿ ನೋಡಿ ರಿಸಲ್ಟೆಂಟ್ ವೆಕ್ಟರ್ a plus b ಬರೆದ್ರೆ r ಆಯ್ತಲ್ಲ. ಸೊ ಇನ್ ದ ಸೇಮ್ ವೇ, ಸೊ ರಿಸಲ್ಟೆಂಟ್ ವೆಕ್ಟರ್ ಇದನ್ನ ಯಾವ ತರ ಬರಿಬಹುದು ಸರ್? ಇಟ್ ಇಸ್ rx i cap plus ry j cap ಅಂತ ಬರಿಬಹುದು. ಸೊ ದಿಸ್ ಇಸ್ analytical method of vector addition. Okay, so this is analytical method of vector addition. Got it? Okay, so these are the formulas. ನಮಗೆ ನೀಟ್ ಇಷ್ಟೆಲ್ಲ ಕೇಳಲ್ಲ, ಬಟ್ ಇರ್ಲಿ ಅಂತ ಹೇಳಿ ಸ್ವಲ್ಪ ಡೀಪ್ ಆಗಿ ಮಾಡಿಸ್ತಾ ಇದೀನಿ. ಓಕೆನಾ? ಕ್ಲಿಯರಾ? ಎಸ್. ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್, multiplication. Okay, so let us multiplying a vector a with a positive number lambda gives a vector whose magnitude changes by a factor lambda, but in the direction is the same as that of a. ಅಂದ್ರೇನು ನೋಡಿ, ಸೊ ಫಾರ್ ಎಕ್ಸಾಂಪಲ್ ದಿಸ್ ಇಸ್ ದ ಎ ವೆಕ್ಟರ್ ಅನ್ಕೊಳ್ಳಿಕೆನಾ? ಎಸ್ ಸರ್, ಎ ವೆಕ್ಟರ್ ಅಂತ ಬರೀತೀನಿ. ಇವಾಗ ನಾನು ಲ್ಯಾಂಬ್ಡಾ ಜೊತೆ ಮಲ್ಟಿಪ್ಲೈ ಮಾಡಿದೆ ಅನ್ಕೊಳ್ಳಿ. ಸೊ ಲ್ಯಾಂಬ್ಡಾ, ಓಕೆ, ಸೊ ಲ್ಯಾಂಬ್ಡಾ ಅನ್ನೋದು ಇಟ್ ಕ್ಯಾನ್ ಬಿ ಎನಿ ನಂಬರ್, 1 ಆಗಿರ್ಬೋದು, 2 ಆಗಿರ್ಬೋದು, 3 ಆಗಿರ್ಬೋದು, 4 ಆಗಿರ್ಬೋದು, 5 ಆಗಿರ್ಬೋದು ಅಂಡ್ ಸೊ ಆನ್ ಆಗಿರ್ಬೋದು. ಸೊ ಫಸ್ಟ್ ಲೆಟ್ಸ್ ಕನ್ಸಿಡರ್ 1 ಓನ್ಲಿ. ಸೊ 1 ಆಗಿದ್ರೆ ಏನ್ ಬರಿತೀವಿ? ಸೊ ಇದನ್ನ ಸೊ 1 ಇಂಟು ಎನೇ ಬರಿತೀವಿ. ಓಕೆ, ಸೊ 1 ಇಂಟು ಎ ವೆಕ್ಟರೇ ಬರಿತೀವಿ. ಸಪೋಸ್, ಓಕೆ, ಸೊ ಸಪೋಸ್ ಇದಕ್ಕೆ ಕಂಪೇರ್ ಮಾಡ್ಕೊಂಡ್ರೆ, ಓಕೆ, ಸೊ ಇದಕ್ಕೆ ಕಂಪೇರ್ ಮಾಡ್ಕೊಂಡ್ರೆ, ಓಕೆ, ಇದಕ್ಕೆ ಕಂಪೇರ್ ಮಾಡ್ಕೊಂಡ್ರೆ 2 ಟೈಮ್ಸ್ ಆಗುತ್ತೆ ಅನ್ಕೊಳ್ಳಿ. ಓಕೆ, ಸೊ ಸೇಮ್ ಡೈರೆಕ್ಷನ್. ಇದು ಎ ವೆಕ್ಟರ್ ಆಗಿದ್ರೆ ಇದು 2a ವೆಕ್ಟರ್ ಆಗುತ್ತೆ. ಕರೆಕ್ಟಾ? ಎಸ್ ಸರ್. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್. ಓಕೆ, ಸೊ ಇದು 1 ವೆಕ್ಟರ್ ಆಗಿದ್ರೆ, ಓಕೆ, ಸೊ ಇದು 1 ವೆಕ್ಟರ್ ಆಗಿದ್ರೆ, ಓಕೆ, ಸೊ ಇದು ಒಂದು ವೆಕ್ಟರ್ ಆಗಿದ್ರೆ ಅಂಡ್ ಈ ತರ ಬರ್ಕೊಂಡ್ರೆ ಇಫ್ ಇಟ್ ಇಸ್ ಎ ವೆಕ್ಟರ್ ದೆನ್ ಇಟ್ ಇಸ್ ದ 3 ಟೈಮ್ಸ್ ಆಫ್ ಎ ವೆಕ್ಟರ್. ಸೊ ಡೈರೆಕ್ಟ್ ಆಗಿ ಮಲ್ಟಿಪ್ಲಿಕೇಶನ್ ಅಂದ್ರೆ ಯಾವ ತರ ಬರಿಬಹುದು? ಸೊ ಮಲ್ಟಿಪ್ಲಿಕೇಶನ್ ಇಸ್ ನಥಿಂಗ್ ಬಟ್ 1a ವೆಕ್ಟರ್, 2a ವೆಕ್ಟರ್, 3a ವೆಕ್ಟರ್. ಇದನ್ನ ಯಾವ ತರ ಬರಿಬಹುದು? ಲ್ಯಾಂಬ್ಡಾ ಎ ವೆಕ್ಟರ್ ಅಂತ ಬರಿಬಹುದು. ಓಕೆ, ಸೊ ದಿಸ್ ಇಸ್ ದ ಲ್ಯಾಂಬ್ಡಾ ಎ ವೆಕ್ಟರ್. ಓಕೆ, ಸೊ ದಿಸ್ ಇಸ್ ದ ಲ್ಯಾಂಬ್ಡಾ ಎ ವೆಕ್ಟರ್. ಸೊ ದಿಸ್ ಇಸ್ ದ ಪಾಸಿಟಿವ್ ಸೈನ್ಸ್. ಅಂಡ್ ನೀವು ಅಪೋಸಿಟ್ ಡೈರೆಕ್ಷನ್ ಆಗಿದ್ರೆ ದಟ್ ವಿಲ್ ಬಿ ನೆಗೆಟಿವ್ ಆಗುತ್ತೆ ಅಷ್ಟೇ. ಇವ್ ನೋಡಿ ಆರೋ ಮಾರ್ಕ್ ಸೇಮ್ ಅಂತ ಪಾಸಿಟಿವ್ ಅಲಾಂಗ್ ದ ಡೈರೆಕ್ಷನ್ ಇದ್ರೆ, ಅಲಾಂಗ್ ದ ಡೈರೆಕ್ಷನ್ ಆಫ್ ವೆಕ್ಟರ್ ಇದ್ರೆ ದಟ್ ಇಸ್ ದ ಪಾಸಿಟಿವ್ ವ್ಯಾಲ್ಯೂಸ್. ಅಲಾಂಗ್ ಅಪೋಸಿಟ್ ಟು ದ ಡೈರೆಕ್ಷನ್ ಆಫ್ ವೆಕ್ಟರ್ ಇದ್ರೆ ದಟ್ ವಿಲ್ ಬಿ ನೆಗೆಟಿವ್ ಅಷ್ಟೇ. ಇಲ್ಲಿ ಲ್ಯಾಂಬ್ಡಾ ಪ್ಲೇಸ್ ಅಲ್ಲಿ ಇಲ್ಲಿ ಪ್ಲಸ್ ಲ್ಯಾಂಬ್ಡಾ ಇದ್ದದ್ದು ನೆಗೆಟಿವ್ ಲ್ಯಾಂಬ್ಡಾ ಆಗುತ್ತೆ ಅಷ್ಟೇ. ಓಕೆ, ಸೊ ದಿಸ್ ಇಸ್ ಮಲ್ಟಿಪ್ಲಿಕೇಶನ್ ಆಫ್ ವೆಕ್ಟರ್ ಬೈ ರಿಯಲ್ ನಂಬರ್. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನಿಮ್ಗೆ ತೋರಿಸ್ತೀನಿ 1a, 2a, 3a ಅಂಡ್ ಸೋ ಆನ್, ಫೈನಲಿ ಲ್ಯಾಂಬ್ಡಾ ಎ. ಅಂಡ್ ಲ್ಯಾಂಬ್ಡಾ ಅನ್ನೋದು ಇಟ್ ಇಸ್ ಅ ಪಾಸಿಟಿವ್ ನಂಬರ್ ಅಂತ ಇಂಡಿಕೇಟ್ ಮಾಡಿ. therefore it is a positive. ಕ್ಲಿಯರಾ? ಎಸ್. ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಸೊ ದಟ್ ಇಸ್ ದ ಸ್ಕೇಲಾರ್ ಪ್ರಾಡಕ್ಟ್ ಅಥವಾ ಡಾಟ್ ಪ್ರಾಡಕ್ಟ್ ಆಫ್ 2 ವೆಕ್ಟರ್ಸ್. ಈ ಸ್ಕೇಲಾರ್ ಪ್ರಾಡಕ್ಟ್ ಮತ್ತೆ ವೆಕ್ಟರ್ ಪ್ರಾಡಕ್ಟ್ ಅನ್ನೋದು ನಮಗೆ ಎಂಟೈರ್ ಫಸ್ಟ್ PUC ಆಸ್ ವೆಲ್ ಆಸ್ ಸೆಕೆಂಡ್ PUC ಅಲ್ಲಿ ಹೆಲ್ಪ್ ಆಗುತ್ತೆ. ಕರೆಕ್ಟಾ? ಸೊ ಅದಕ್ಕೆ ಇಲ್ಲಿ ನೋಡಿ ಸ್ಕೇಲಾರ್ ಪ್ರಾಡಕ್ಟ್ ಅಂದ್ರೇನು? ಫಾರ್ ಎಕ್ಸಾಂಪಲ್, ಓಕೆ, ಸೊ ಫಾರ್ ಎಕ್ಸಾಂಪಲ್, so this is the a vector. Okay, so this is the a vector. Okay, so this is the a vector. Okay, and the next one, so this is the b vector. So this is the b vector. Angle between these two, okay, so that is theta. And ಇಲ್ಲಿ ಸ್ಕೇಲಾರ್ ಪ್ರಾಡಕ್ಟ್
ಅಥವಾ ಡಾಟ್ ಪ್ರಾಡಕ್ಟ್ ಅಂದ್ರೆ ವೆನ್ ಟೂ ವೆಕ್ಟರ್ಸ್, ಓಕೆ, ಸೊ ಪ್ರಾಡಕ್ಟ್ ಅಲ್ಲಿ ಇವಾಗ ಪ್ರಾಡಕ್ಟ್ ನೋಡಿದ್ವಲ್ಲ ಲ್ಯಾಂಬ್ಡಾ ಎ ಅಂತೇಳಿ, ಅಲ್ಲಿ ನಮಗೆ ಎರಡು ರೀತಿ ಪ್ರಾಡಕ್ಟ್ಸ್ ಬರುತ್ತೆ. ಓಕೆ, ಸೊ ಮಲ್ಟಿಪ್ಲಿಕೇಶನ್ ಎರಡು ರೀತಿ ಮಾಡ್ಬೋದು. ಒಂದು ಡಾಟ್ ಪ್ರಾಡಕ್ಟ್ ಮಾಡ್ಬೋದು, ಇನ್ನೊಂದು ಕ್ರಾಸ್ ಪ್ರಾಡಕ್ಟ್ ಮಾಡ್ಬೋದು. ಸರ್ ಯಾಕೆ ಡಾಟ್ ಪ್ರಾಡಕ್ಟ್ ಮಾಡಬೇಕು ಮತ್ತೆ ಕ್ರಾಸ್ ಪ್ರಾಡಕ್ಟ್ ಮಾಡಬೇಕು? ಮಲ್ಟಿಪ್ಲಿಕೇಶನ್ ಅಂದ್ರೆ ಮಲ್ಟಿಪ್ಲಿಕೇಶನ್ ಅಲ್ವಾ ಅಂತ ಹೇಳ್ಬೋದು ನೀವು, ಬಟ್ ಇಟ್ ಇಸ್ ಆಲ್ಸೋ ಡಿಪೆಂಡೆಂಟ್ ಆನ್ ಆಂಗಲ್. ಅದಕ್ಕೆ ನಮಗೆ ಕೆಲವು ಟೈಮ್ಸ್ ಅಲ್ಲಿ ಎರಡು ವೆಕ್ಟರ್ಸ್ ನ ಮಲ್ಟಿಪ್ಲೈ ಮಾಡಿದ್ರೆ ಸ್ಕೇಲಾರ್ ಬರುತ್ತೆ, ಇನ್ನ ಕೆಲವು ಟೈಮ್ ಅಲ್ಲಿ ಎರಡು ವೆಕ್ಟರ್ಸ್ ನ ಮಲ್ಟಿಪ್ಲೈ ಮಾಡಿದ್ರೆ ವೆಕ್ಟರ್ ಬರುತ್ತೆ. ಯಾವಾಗ ಟೂ ವೆಕ್ಟರ್ಸ್ ನ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಸ್ಕೇಲಾರ್ ಬರುತ್ತೋ ಅದನ್ನ ನಾವು ಸ್ಕೇಲಾರ್ ಪ್ರಾಡಕ್ಟ್ ಅಂತ ಕರಿತೀವಿ. ಎಕ್ಸಾಂಪಲ್, ದ ಡಾಟ್ ಪ್ರಾಡಕ್ಟ್ ಆಫ್ ಫೋರ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್. ಓಕೆ, ಫೋರ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್ ಏನ್ ಬರುತ್ತೆ ನಮಗೆ? ವರ್ಕ್ ಅಂತ ಬರುತ್ತೆ. ವರ್ಕ್ ಇಸ್ ದ ಸ್ಕೇಲಾರ್ ಕ್ವಾಂಟಿಟಿ. ಪವರ್ ನ ತಗೊಳ್ಳಿ, ಪವರ್ ನ ವಿತ್ ರೆಸ್ಪೆಕ್ಟ್ ಟು ಮೂವಿಂಗ್ ಸೋರ್ಸ್ ನ ಕನ್ಸಿಡರ್ ಮಾಡ್ಕೊಂಡ್ರೆ the dot product of force and velocity ಬರುತ್ತೆ. Force is also vector quantity and V is also vector quantity. Therefore, dot product of two vectors, it is the power. Power is nothing but it is a scalar quantity. Anta case alli you can use a scalar product or dot product of two vectors. The scalar product of two vectors, it is given by, okay, so A vector dot B vector. So dot, okay, so dot B vector, that is given by, so AB cos theta, where theta is the angle between the vectors. Okay, example ನೋಡಿದ್ರೆ ವರ್ಕ್ ಎಕ್ಸಾಂಪಲ್ ಯಾವ ತರ ತಗೋದಿರಾ ಸರ್? ವರ್ಕ್ ಇಸ್ ನಥಿಂಗ್ ಬಟ್ ಸರ್ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಓಕೆ, ಡಾಟ್ ಪ್ರಾಡಕ್ಟ್ ಆಫ್ ಫೋರ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್ ಯು ವಿಲ್ ಗೆಟ್ ವರ್ಕ್. ಇನ್ನೊಂದು ಸರ್ ಎಲೆಕ್ಟ್ರಿಕ್ ಫ್ಲಕ್ಸ್. ಸೊ ಎಲೆಕ್ಟ್ರಿಕ್ ಫ್ಲಕ್ಸ್ ಯಾವ ತರ ತಗೋತೀರಾ? ಎಲೆಕ್ಟ್ರಿಕ್ ಫೀಲ್ಡ್ ಡಾಟ್ ಏರಿಯಾ ವೆಕ್ಟರ್. ಓಕೆ, ಇ ಡಾಟ್ ಎ. ಅಂಡ್ ಅದೇ ರೀತಿ ಮ್ಯಾಗ್ನೆಟಿಕ್ ಫ್ಲಕ್ಸ್. ಓಕೆ, ಸೊ ಮ್ಯಾಗ್ನೆಟಿಕ್ ಫ್ಲಕ್ಸ್ ಯಾವ ತರ ತಗೊಳ್ತೀರಾ ಸರ್? it is the B vector dot A vector. Okay, so this is also, you know, a scalar. Okay, so ಇಲ್ಲಿ two vectors, dot product of two vectors, it is a scalar. ಇನ್ನೊಂದು ಎಕ್ಸಾಂಪಲ್ ಪವರ್. ಓಕೆ, ಸೊ ಪವರ್ ತಗೊಂಡ್ರೆ ಏನಾಗುತ್ತೆ ಸರ್? ಇಟ್ ಇಸ್ ಅ ಡಾಟ್ ಪ್ರಾಡಕ್ಟ್ ಆಫ್ ಫೋರ್ಸ್ ಅಂಡ್ ವೆಲಾಸಿಟಿ. ಓಕೆ, ಸೊ ಫೋರ್ಸ್ ಮತ್ತೆ ವೆಲಾಸಿಟಿ ಬೋತ್ ಆರ್ ವೆಕ್ಟರ್ಸ್ ಕ್ವಾಂಟಿಟಿ, ಬಟ್ ನಮಗೆ ಪವರ್ ಅನ್ನೋದು ಇಟ್ ಇಸ್ ಅ ಸ್ಕೇಲಾರ್ ಕ್ವಾಂಟಿಟಿ. ಈ ತರ ಸಿಚುವೇಶನ್ ಇದ್ದಾಗ ನಾವು ಸೊ ಡಾಟ್ ಪ್ರಾಡಕ್ಟ್ ನ ಪ್ರಿಫರ್ ಮಾಡ್ತೀವಿ. ಓಕೆ, ಸೊ ಡಾಟ್ ಪ್ರಾಡಕ್ಟ್ ನ ಪ್ರಿಫರ್ ಮಾಡ್ತೀವಿ. ಅದೇ ರೀತಿ ಕ್ರಾಸ್ ಪ್ರಾಡಕ್ಟ್ ಯಾವಾಗ ಪ್ರಿಫರ್ ಮಾಡ್ತೀವಿ? ಸೊ ಕ್ರಾಸ್ ಪ್ರಾಡಕ್ಟ್ ಅಂದ್ರೆ ಫಾರ್ ಎಕ್ಸಾಂಪಲ್, ಓಕೆ, ಸೊ ಫಾರ್ ಎಕ್ಸಾಂಪಲ್ ದಿಸ್ ಇಸ್ ದ ಸರ್ಕ್ಯುಲರ್ ಪಾತ್. ಓಕೆ, ಅಂಡ್ ದಿಸ್ ಇಸ್ ಸರ್ಕ್ಯುಲರ್ ಪಾತ್. Okay, so this is circular path. Okay, circular path of radius r. Okay, circular path of radius r. And initially ಒಂದು ವೆಕ್ಟರ್. ಓಕೆ, ಸೊ ಇನಿಷಿಯಲಿ ಒಂದು ವೆಕ್ಟರ್ ಈ ಡೈರೆಕ್ಷನ್ ಅಲ್ಲಿ ಇದೆ ಅನ್ಕೊಳ್ಳಿ. ಓಕೆ, ಸೊ ಈ ಡೈರೆಕ್ಷನ್ ಅಲ್ಲಿ ಇದೆ, ಇಲ್ಲಿದೆ. ಲೆಟ್ ಮಿ ರೈಟ್ ಇಟ್ ಆಸ್ ದ ಎ ವೆಕ್ಟರ್. ಓಕೆ, ಅಂಡ್ ಇಲ್ಲಿ ಇನ್ನೊಂದು ವೆಕ್ಟರ್ ಇದೆ, ಸೊ ದಟ್ ಈಸ್ ದ ಬಿ ಅಂತ ಮೆನ್ಷನ್ ಮಾಡ್ತಾರೆ. ಓಕೆನಾ, ಸೊ ಬಿ. ಓಕೆ, ಸೊ ಲೆಟ್ ಮಿ ಮೆನ್ಷನ್ ಇಟ್ ಆಸ್ ದ ಬಿ. ಆಂಗಲ್ ಬಿಟ್ವೀನ್ ದೀಸ್ ಟು ದಟ್ ಇಸ್ ದ ಥೀಟಾ. ಓಕೆ, ಅಂಡ್ ಈ ಡೈರೆಕ್ಷನ್ ಅಲ್ಲಿ ಹೋದ್ರೆ ಏನಾಗುತ್ತೆ? ಎ ವೆಕ್ಟರ್. ಓಕೆ, ಸೊ ದಿಸ್ ಇಸ್ ದ ಎ ವೆಕ್ಟರ್ ಅಂಡ್ ಈ ತರ ರೊಟೇಟ್ ಆದ್ರೆ, ಓಕೆ, ಸೊ ಈ ತರ ರೊಟೇಟ್ ಆದ್ರೆ ಎ ಕ್ರಾಸ್ ಬಿ. ಓಕೆ, ಎ ಇಸ್ ಮೂವಿಂಗ್ ಟುವರ್ಡ್ಸ್ ಬಿ. ನೋಡಿ, ಎ ಇಸ್ ಮೂವಿಂಗ್ ಟುವರ್ಡ್ಸ್ ಬಿ. ಎ ಇಸ್ ಮೂವಿಂಗ್ ಟುವರ್ಡ್ಸ್ ಬಿ. ನೀವೇನ್ ಮಾಡ್ಬೇಕು? ರೈಟ್ ಹ್ಯಾಂಡ್. ಓಕೆ, ಸೊ ಸ್ಕ್ರೂ ರೂಲ್ ತರ ಯೂಸ್ ಮಾಡ್ಬೇಕು. ಏನ್ ಮಾಡ್ಬೇಕು? ಸೊ ದಿಸ್ ಇಸ್ ದ ಡೈರೆಕ್ಷನ್. ಓಕೆ, ಸೊ ಫಸ್ಟ್ ಯಾವ ಡೈರೆಕ್ಷನ್ ಅಲ್ಲಿ ಫಸ್ಟ್ ವೆಕ್ಟರ್ ಇದೆ ಆ ಡೈರೆಕ್ಷನ್ ಇಟ್ಕೊಳ್ಳಿ ಅಂಡ್ ಫಿಂಗರ್ಸ್ ನ ಕರ್ಲ್ ಮಾಡಿ. ಯಾವ ಡೈರೆಕ್ಷನ್ ಕಡೆ ಫಿಂಗರ್ ನ ಕರ್ಲ್ ಮಾಡಿದ್ರೆ ಆ ಕಡೆ. ಸೊ ಅಲ್ಲಿ ಎ ಕ್ರಾಸಿಂಗ್ ಟುವರ್ಡ್ಸ್ ಬಿ, therefore ಎ ಕ್ರಾಸ್ ಬಿ ಅಂಡ್ ಓಪನ್ ದ ಥಂಬ್ ಅಂಡ್ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ದೀಸ್ ಟು ವೆಕ್ಟರ್ಸ್. ಓಕೆ, ಸೊ ಇದನ್ನ ನಾನು ಆರ್ ವೆಕ್ಟರ್ ಅಂತ ಬರ್ಕೊಂಡ್ರೆ ಏನ್ ಬರಿಬಹುದು ಇದನ್ನ ಸರ್? ಇಟ್ ಇಸ್ ದ ಎ ಕ್ರಾಸ್ ಬಿ. ಓಕೆ, ಸೊ ಎ ಕ್ರಾಸ್ ಬಿ, ಸೊ ರಿಸಲ್ಟೆಂಟ್ ವೆಕ್ಟರ್ ಡೈರೆಕ್ಷನ್. ಸೊ ದಿಸ್ ಇಸ್ ದ ಆರ್ ಮೇಲ್ಗಡೆ. ಓಕೆ, ದಿಸ್ ಇಸ್ ದ ಕ್ರಾಸ್ ಪ್ರಾಡಕ್ಟ್. ಡನ್? ಎಸ್ ಸರ್. ಇಲ್ಲಿ ಕ್ರಾಸ್ ಪ್ರಾಡಕ್ಟ್ ಅಂತಂದ್ರೆ ಯಾವ ತರ ಬರಿಬಹುದು ಸರ್? ಕ್ರಾಸ್ ಪ್ರಾಡಕ್ಟ್, ಸೊ ಎ ಕ್ರಾಸ್ ಬಿ ಏನ್ ಬರೀದ್ರಾ ಸರ್? ಇಟ್ ಇಸ್ ದ ಎ ಬಿ ಸೈನ್ ಥೀಟಾ. ಓಕೆ, ಸೊ ಎ ಬಿ ಸೈನ್ ಥೀಟಾ ಎನ್ ವೆಕ್ಟರ್. ಓಕೆ, ಸೊ ಎನ್ ಕ್ಯಾಪ್. ಸೊ ಎನ್ ಏನ್ ಇಂಡಿಕೇಟ್ ಮಾಡ್ತಾ? ಸೊ ದಿಸ್ ಇಸ್ ದ ಎನ್. ಓಕೆ, ಸೊ ದಿಸ್ ಇಸ್ ಎನ್ ವೆಕ್ಟರ್. ಸೊ ದಿಸ್ ಇಸ್ ದ ಡೈರೆಕ್ಷನ್. ಓಕೆ, ಡೈರೆಕ್ಷನ್ ನ ಡಿಫೈನ್ ಮಾಡುತ್ತೆ. ಸೊ ದಿಸ್ ಡಿಫೈನ್ಸ್ ಅ ಡೈರೆಕ್ಷನ್. ಕ್ಲಾರಿಟಿ ಸಿಗ್ತಾ? ಎಸ್. ಎಕ್ಸಾಂಪಲ್, ಆಕ್ಸಲರೇಷನ್ ಆಗಿರ್ಬೋದು, ಟಾರ್ಕ್ ಆಗಿರ್ಬೋದು, ಲೀನಿಯರ್ ವೆಲಾಸಿಟಿ ಆಗಿರ್ಬೋದು, ಫೋರ್ಸ್ ಆಗಿರ್ಬೋದು, ಆಲ್ ಕಮ್ಸ್ ಅಕ್ರಾಸ್ ಕ್ರಾಸ್ ಪ್ರಾಡಕ್ಟ್ ಅಲ್ಲಿ ಬರುತ್ತೆ. ಡನ್? ಎಸ್. ಅಂಡ್ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್, ದಟ್ ಈಸ್ ಯೂನಿಟ್ ವೆಕ್ಟರ್. ಓಕೆ, ಸೊ ಇಲ್ಲಿ ಸ್ಕೇಲಾರ್ಸ್ ಅಂತ ಬಂದಾಗ ಏನ್ ಬರುತ್ತೆ? ಯೂನಿಟ್ ವೆಕ್ಟರ್. ಸೊ ನೋಡಿ, ಎ ಯೂನಿಟ್ ವೆಕ್ಟರ್, ಸೊ ಬಿ ಯೂನಿಟ್ ವೆಕ್ಟರ್. ಯಾವ ತರ ಬರೀಬಹುದು? ಇಲ್ಲಿ ವೆಕ್ಟರ್ಸ್ ಅಂದ್ರೆ ಎ ವೆಕ್ಟರ್ ಬಿ ವೆಕ್ಟರ್ ಬರೀತಿಲ್ಲ, ಯೂನಿಟ್ ವೆಕ್ಟರ್ ಅಲ್ಲಿ ಬರೀತೇನೆ. ಸರ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಯೂನಿಟ್ ವೆಕ್ಟರ್, ಮ್ಯಾಗ್ನಿಟ್ಯೂಡ್ ಆಫ್ ಬಿ ಯೂನಿಟ್ ವೆಕ್ಟರ್, ದಟ್ ಈಸ್ ದ ಕಾಸ್ ಥೀಟಾ. ಅಂಡ್ ಈ ಕಡೆ ಸರ್, ಈ ಕಡೆ ಸೊ ಎ
unit vector cross b unit vector, that is nothing but so ab sin theta. Okay, so ab sin theta n cap. Okay, right. ಇವಾಗ ನೋಡಿ ಇಲ್ಲಿ ಸೊ ಟೀಟಾ 0 ಆದ್ರೆ ಏನಾಗುತ್ತೆ ಇಲ್ಲಿ? ಸೊ ಫಾರ್ ಅ ಟೀಟಾ ಇಸ್ ಈಕ್ವಲ್ಸ್ ಟು 0. ಸೊ ಟೀಟಾ ಇಸ್ ಈಕ್ವಲ್ಸ್ ಟು 0 ಅಂತಂದ್ರೆ ಪ್ಯಾರಲಲ್. ಸೊ ಪ್ಯಾರಲಲ್ ಅಂತಂದ್ರೆ ಅರ್ಥ ಏನು? ಎಕ್ಸ್ ಆಕ್ಸಿಸ್ ಜೊತೆ ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್ ಜೊತೆ ವೈ ಆಕ್ಸಿಸ್, ಝೆಡ್ ಆಕ್ಸಿಸ್ ಜೊತೆ ಝೆಡ್ ಆಕ್ಸಿಸ್ ಇದ್ರೆ ಅಂದ್ರೆ ಟೂ ವೆಕ್ಟರ್ಸ್. ಓಕೆ, ಟೂ ವೆಕ್ಟರ್ಸ್ ಅಲಾಂಗ್ ಎಕ್ಸ್ ಆಕ್ಸಿಸ್, ಎ ವೆಕ್ಟರ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಇದೆ, ಬಿ ವೆಕ್ಟರ್ ಸಹಿತ ಅಲಾಂಗ್ ಎಕ್ಸ್ ಆಕ್ಸಿಸ್ ಇದೆ. ಗಣಿಯ ಪಾಯಿಂಟ್, ಎ ವೆಕ್ಟರ್ ಸಹಿತ ಎಕ್ಸ್ ಆಕ್ಸಿಸ್ ಅಲ್ಲಿ ಇದೆ, ಬಿ ವೆಕ್ಟರ್ ಸಹಿತ ಎಕ್ಸ್ ಆಕ್ಸಿಸ್ ಅಲ್ಲಿ ಇದೆ. Therefore it is a parallel ಆಗಿದ್ರೆ that is theta is equals to 0 degree. ಏನಾಗುತ್ತೆ ಅವಾಗ ನಿಮಗೆ I dot I, okay, so that is I dot I. So I dot I ಇನ್ನೊಂದು ಏನು ಬರುತ್ತೆ? So I dot I, okay, so I dot I ಅಂತಂದ್ರೆ ಏನಾಗುತ್ತೆ ಅಲ್ಲಿ ಅಂದ್ರೆ two vectors lying along x axis. What if two vectors lying along y axis ಆಗಿದ್ರೆ? So that is J dot J, okay, so J dot J vector. ಅಲ್ಲೇ z ಆಕ್ಸಿಸ್ ಆಗಿದ್ರೆ ಸರ್ ಇಟ್ ಇಸ್ ಅ k ಡಾಟ್ k ವೆಕ್ಟರ್. ಓಕೆ, ಸೊ ಏನಾಗುತ್ತೆ ದಟ್ ಇಸ್ ಅ 1. ಯಾಕೆ ಸರ್ ಕಾಸ್ 0 ಇಸ್ ಈಕ್ವಲ್ಸ್ ಟು 1. ಓಕೆ, ಸೊ ಕಾಸ್ 0 ದಟ್ ಇಸ್ ಈಕ್ವಲ್ಸ್ ಟು 1. ಏನು ನಿಮಗೆ ಫೈನಲ್ ಆಗಿ ಏನು ಸಿಗುತ್ತೆ ಅಲ್ಲಿ ಸರ್? ಸೊ ಎ ವೆಕ್ಟರ್ ಯೂನಿಟ್ ವೆಕ್ಟರ್ ದಟ್ ಈಸ್ ಈಕ್ವಲ್ಸ್ ಟು ಎ ಬಿ. ಓಕೆ, ಸೊ ಎ ಬಿ ಉಳಿಯುತ್ತೆ. ಸೊ ಇಲ್ಲಿ ಸೊ ನಮಗೆ ಮ್ಯಾಗ್ನಿಟ್ಯೂಡ್ ಏನು ಬಂದಿದೆ? ಎ ಡಾಟ್ ಬಿ. ಯೂನಿಟ್ ವೆಕ್ಟರ್ದು ಮ್ಯಾಗ್ನಿಟ್ಯೂಡ್ ಏನು? ದಟ್ ಇಸ್ 1. 1 ಇಂಟು 1 ದಟ್ ಈಸ್ ಈಕ್ವಲ್ಸ್ ಟು 1 ಅಂತ ಅರ್ಥ. ಓಕೆ, ಸೊ ಈ ರಿಲೇಷನ್ ನ ನೀವು ತಪ್ಪದೆ ನೆನ್ಪಿಟ್ಕೋಬೇಕು. ಏನ? ಸೊ ಡಾಟ್ ಪ್ರಾಡಕ್ಟ್ ಸೊ ಐ ಡಾಟ್ ಐ, ಜೆ ಡಾಟ್ ಜೆ, ಕೆ ಡಾಟ್ ಕೆ ಇಸ್ ಈಕ್ವಲ್ಸ್ ಟು 1. ಸರ್ ವಾಟ್ ಇಫ್, ಓಕೆ, ಸೊ ಸರ್ ವಾಟ್ ಇಫ್ ಥೀಟಾ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ? ಸೊ ಪರ್ಪೆಂಡಿಕ್ಯುಲರ್, ಸೊ ಪರ್ಪೆಂಡಿಕ್ಯುಲರ್ ಇದ್ರೆ ಸೊ ದಟ್ ಈಸ್ ಈಕ್ವಲ್ಸ್ ಟು ಥೀಟಾ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ ಆದ್ರೆ ಸೊ ಕಾಸ್ 90 ಡಿಗ್ರಿ ಏನಾಗುತ್ತೆ? ಸೊ ಕಾಸ್ 90 ಡಿಗ್ರಿ ದಟ್ ಈಸ್ ಈಕ್ವಲ್ಸ್ ಟು 0. ಸೊ ದಟ್ ಈಸ್ ಈಕ್ವಲ್ಸ್ ಟು 0 ಆದ್ರೆ ಏನಾಗುತ್ತೆ ಸರ್? ಎ ವೆಕ್ಟರ್ ಯೂನಿಟ್ ವೆಕ್ಟರ್ ದಟ್ ಇಸ್ ಬಿ ಯೂನಿಟ್ ವೆಕ್ಟರ್ ದಟ್ ಈಸ್ ಈಕ್ವಲ್ಸ್ ಟು 0 ಆಗುತ್ತೆ. ಅಂದ್ರೆ ಒಂದು ವೆಕ್ಟರ್ ಅಲಾಂಗ್ ಎಕ್ಸ್ ಆಕ್ಸಿಸ್, ಇನ್ನೊಂದು ವೆಕ್ಟರ್ ಅಲಾಂಗ್ ವೈ ಆಕ್ಸಿಸ್ ಆಗಿದ್ರೆ ಐ ಡಾಟ್ ಜಿ ಅಂತ ಬರೀತೀವಿ ಯೂನಿಟ್ ವೆಕ್ಟರ್ ಅಲ್ಲಿ. ಒಂದು ವೆಕ್ಟರ್ ಅಲಾಂಗ್ ವೈ ಆಕ್ಸಿಸ್, ಇನ್ನೊಂದು ವೆಕ್ಟರ್ ಅಲಾಂಗ್ ಝೆಡ್ ಆಕ್ಸಿಸ್ ಇದ್ರೆ ದಟ್ ಈಸ್ ಜೆ ಡಾಟ್ ಕಿ ಅಂತ ಬರೀತೀವಿ. ಅದೇ ಒಂದು ವೆಕ್ಟರ್ ಅಲಾಂಗ್ ಝೆಡ್ ಆಕ್ಸಿಸ್, ಇನ್ನೊಂದು ವೆಕ್ಟರ್ ಎಕ್ಸ್ ಆಕ್ಸಿಸ್ ಅಲ್ಲಿ ಇದ್ರೆ ಅದನ್ನ ಕೆ ಕ್ಯಾಪ್ ಡಾಟ್ ಐ ಕ್ಯಾಪ್ ಅಂತ ಬರೀತೀವಿ. ಸೊ ಇಲ್ಲಿ ರಿಸಲ್ಟೆಂಟ್ ವೆಕ್ಟರ್ ಏನ್ ಬಂತು? ನಮಗೆ 0 ಅಂತ ಬಂತು. ಸೊ ಅದರಿಂದ ಸೊ ಐ ಡಾಟ್ ಜೆ, ಸೊ ಜೆ ಡಾಟ್ ಕೆ ಅಂಡ್ ಕೆ ಡಾಟ್ ಐ, ಓಕೆ, ಸೊ ಕೆ ಡಾಟ್ ಐ ದಟ್ ವಿಲ್ ಬಿ 0. ಸೊ ದಿಸ್ ಇಸ್ ದ ರೀಸನ್. ಓಕೆ, ಯೂನಿಟ್ ವೆಕ್ಟರ್ಸ್. ಅಂಡ್ ದ ನೆಕ್ಸ್ಟ್ ಒನ್ ನೋಡಿ, ಫಾರ್ ಅ ವೆಕ್ಟರ್ಸ್, ಓಕೆ, ಕ್ರಾಸ್ ಪ್ರಾಡಕ್ಟ್ ಕಂಪೇರ್ ಮಾಡ್ಕೊಂಡ್ರೆ ಎಫ್ ಸೊ ಥೀಟಾ ಇಸ್ ಈಕ್ವಲ್ಸ್ ಟು 0 ಡಿಗ್ರಿ. ಓಕೆ, ಸೊ ಥೀಟಾ ಇಸ್ ಈಕ್ವಲ್ಸ್ ಟು 0 ಡಿಗ್ರಿ. ಸೈನ್ 0 ಏನಾಗುತ್ತೆ ಸರ್? ಸೈನ್ 0 ಡಿಗ್ರಿ ದಟ್ ಈಸ್ ಈಕ್ವಲ್ಸ್ ಟು 0. ಸೊ ದೇರ್ ಫೋರ್ ಸೊ ಕ್ರಾಸ್ ಪ್ರಾಡಕ್ಟ್ ಆಫ್ 2 ಯೂನಿಟ್ ವೆಕ್ಟರ್ಸ್ ದಟ್ ಬಿಕಮ್ಸ್ ಅ 0. ಅಂದ್ರೆ ನಮಗೆ ಹೇಳ್ತಿರೋದೇನಂದ್ರೆ ಐ ಕ್ರಾಸ್ ಐ, ಜೆ ಕ್ರಾಸ್ ಜೆ, ಕೆ ಕ್ರಾಸ್ ಕೆ ಏನಾಗುತ್ತೆ ಹೇಳಿ ಸರ್? ಐ ಕ್ರಾಸ್ ಐ, ಸೊ ಜೆ ಕ್ರಾಸ್ ಜೆ. ಓಕೆ, ಸೊ ನೆಕ್ಸ್ಟ್ ಒನ್ ಸೊ ಕೆ ಕ್ರಾಸ್ ಕೆ ಏನಾಗುತ್ತೆ ಹೇಳಿ ಸರ್? ಇಟ್ ಇಸ್ ಅ 0. ಎಸ್, 0 ಆಗುತ್ತೆ. ಓಕೆ, ಸೊ ಅದೇ ರೀತಿ ಸೊ ಥೀಟಾ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ ಆದ್ರೆ ಸರ್ ಥೀಟಾ ಇಸ್ ಈಕ್ವಲ್ಸ್ ಟು 0, ಥೀಟಾ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ ಅಂದ್ರೆ ಸೈನ್ 90 ದಟ್ ಈಸ್ ಈಕ್ವಲ್ಸ್ ಟು 1. ಸೊ ಯೂನಿಟ್ ವೆಕ್ಟರ್ ಎ ಕ್ರಾಸ್ ಯೂನಿಟ್ ವೆಕ್ಟರ್ ಬಿ, ಸೊ ದಟ್ ಈಸ್ ಈಕ್ವಲ್ಸ್ ಟು ಎ ಬಿ. ಸೊ ಯೂನಿಟ್ ಮ್ಯಾಗ್ನಿಟ್ಯೂಡ್ ಆಫ್ ಯೂನಿಟ್ ವೆಕ್ಟರ್, ಓಕೆ, ಸೊ ಮ್ಯಾಗ್ನಿಟ್ಯೂಡ್ ಆಫ್ ಯೂನಿಟ್ ವೆಕ್ಟರ್ ಇದ್ರೆ ಏನಾಗುತ್ತೆ? ಸೊ ಯೂನಿಟ್ ವೆಕ್ಟರ್ ಏನಾಗಿದ್ರೆ ಸೊ ದಟ್ ಈಸ್ ಅ 1. ಮ್ಯಾಗ್ನಿಟ್ಯೂಡ್ ಆಫ್ ಯೂನಿಟ್ ವೆಕ್ಟರ್ 1. 1 into 1 still it is a 1. Okay, sir, I want to talk to any teachers about Lakshya KCT Fast Track 2026. ಲೈವ್ ಅಲ್ಲಿ ಮಾತಾಡಬಹುದು ಅಥವಾ ಯಾವುದಾದ್ರೂ ಇವೆಂಟ್ ಗೆ ಬಂದಾಗ ಮಾತಾಡಬಹುದು. ಓಕೆ, ಅಥವಾ ಟೆಲಿಗ್ರಾಮ್ ಅಲ್ಲಿ ಟೆಕ್ಸ್ಟ್ ಮಾಡಿ ಕೇಳಿ. ಗುರು, ಓಕೆನಾ? ಸೊ ಗುರು ಅಕೌಂಟ್ ಇಂದ ಕ್ವಶನ್ ಕೇಳ್ತಿದ್ರೆ ಆನ್ಸರ್ ಮಾಡಿದೀನಿ, ಮತ್ತೆ ಇದನ್ನ ರಿಪೀಟ್ ಮಾಡಬೇಡಿ. ಓಕೆ, ಸೊ ಮತ್ತೊಂದು ಸತಿ ಹೇಳ್ತಾ ಇದೀನಿ, ಯು ಕ್ಯಾನ್ ಕನೆಕ್ಟ್ ಥ್ರೂ ಟೆಲಿಗ್ರಾಮ್ ಆರ್ ಎಲ್ಸ್ ನೀವು ರೆಕಾರ್ಡೆಡ್ ಕ್ಲಾಸ್ ಕೇಳ್ತಾ ಇರ್ತೀರಲ್ಲ, ಆ ವಿಡಿಯೋ ಕೆಳಗಡೆ ಕಮೆಂಟ್ ಸೆಕ್ಷನ್ ಹಾಕಿ ನಿಮ್ಮ ಡೌಟ್ ಏನಿದ್ರು ಅಲ್ಲಿ ಕ್ಲಾರಿಫೈ ಮಾಡ್ತಾರೆ. ಡನ್? ಓಕೆ, ಇವಾಗ ನೋಡಿ, ಸೊ ಪರ್ಪೆಂಡಿಕ್ಯುಲರ್ ಅಂದ್ರೆ ಏನು? ಒಂದು ವೆಕ್ಟರ್ ಅಲಾಂಗ್ ಎಕ್ಸ್ ಆಕ್ಸಿಸ್, ಇನ್ನೊಂದು ವೆಕ್ಟರ್ ಅಲಾಂಗ್ ವೈ ಆಕ್ಸಿಸ್, ಅಥವಾ ಒಂದು ವೆಕ್ಟರ್ ಅಲಾಂಗ್ ವೈ ಆಕ್ಸಿಸ್, ಇನ್ನೊಂದು ವೆಕ್ಟರ್ ಅಲಾಂಗ್ ಝೆಡ್ ಆಕ್ಸಿಸ್, ಅಥವಾ ಒಂದು ವೆಕ್ಟರ್ ಅಲಾಂಗ್ ಝೆಡ್ ಆಕ್ಸಿಸ್, ಇನ್ನೊಂದು ವೆಕ್ಟರ್ ದಟ್ ಈಸ್ ಎಕ್ಸ್ ಆಕ್ಸಿಸ್ ಇದ್ರೆ ಪರ್ಪೆಂಡಿಕ್ಯುಲರ್ ಅಂದ್ರೆ ದಟ್ ಈಸ್ ಯೂನಿಟ್ ವೆಕ್ಟರ್ 1 ಬಂತು. ಅಂದ್ರೆ ಸೊ ಐ ಕ್ರಾಸ್ ಜೆ,
ಸೊ ಜೆ ಕ್ರಾಸ್ ಕೆ ಅಂಡ್ ಕೆ ಕ್ರಾಸ್ ಐ. ಸೊ ಇದಕ್ಕೆ ನಾವು ಏನಂತ ಬರಿತೀವಿ ಸರ್, ಇಟ್ ಇಸ್ ಅ 1. ಅದೇ ಅಪೋಸಿಟ್ ಅಲ್ಲಿ ತಗೊಂಡ್ರೆ, ಸೊ ಅಪೋಸಿಟ್ ಅಂದ್ರೆ ಸರ್ ಜೆ ಕ್ರಾಸ್ ಐ, ಸೊ ಕೆ ಕ್ರಾಸ್ ಜೆ ಅಂಡ್ ಐ ಕ್ರಾಸ್ ಕೆ, ಈ ತರ ಬಂತಂದ್ರೆ ಸೊ ದಟ್ ಇಸ್ ಅ -1. ಸೊ ದೀಸ್ ಆರ್ ದ ಯೂನಿಟ್ ವೆಕ್ಟರ್ಸ್. ಸೊ ಇಲ್ಲಿ ನೀವು ನೆನ್ಪಿಟ್ಕೊಳ್ಬೇಕಾಗಿರೋದು ಈ 4 ಪಾಯಿಂಟ್. ಈ 4 ಪಾಯಿಂಟ್ ಯಾವುದು? I dot I, J dot J, K dot K, that is equals to 1. And the next one, I dot J, J dot K, K dot I, that is equals to 0. And iduna I cross I, that is J cross J, that is equals to K cross K, unit vector, that is equals to 0 ಆಗುತ್ತೆ. And J cross, ಇಲ್ಲಿ ನೋಡಿ I cross J, J cross K, K cross I, that is equals to 1. ಓಕೆನಾ? ರೈಟ್? ಕ್ಲಿಯರಾ? ಸೊ ಬೇಗ ಕ್ಲಿಯರ್ ಆಯ್ತಾ? Very good. Now let's move on to the next topic. So that is resolution of vector. This is most important topic. ಯಾಕಂದ್ರೆ resolution of vector plays very important role in a competitive exam. Okay, right. So ಇದು ನೋಡಿ, ಇದು so this is the y axis and this is the x axis ಅಂತ ತಗೊಂಡ್ರೆ, and ಒಂದು ವೆಕ್ಟರ್ ಈ ತರ ಲೈ ಆಗಿದೆ. Okay, so let's say this is the vector A. Okay, so this is the vector A. And ಇಲ್ಲಿ ಥೀಟಾ ಇದು. Okay, so ಥೀಟಾ ಇದ್ರೆ ಈ ವೆಕ್ಟರ್ ಏನ ರೆಸಲ್ಯೂಷನ್ ಆಫ್ ವೆಕ್ಟರ್ ಅಂದ್ರೇನು? ಒಂದು ವೆಕ್ಟರ್ ನಾಟ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಅಥವಾ ನಾಟ್ ಅಲಾಂಗ್ ವೈ ಆಕ್ಸಿಸ್ ಅಥವಾ ನಾಟ್ ಅಲಾಂಗ್ ಝೆಡ್ ಆಕ್ಸಿಸ್ ಹತ್ರ ಇದ್ರೆ ಅವನ್ನ ಸ್ಪ್ಲಿಟ್ಟಿಂಗ್ ಇಂಟು 2 ಕಾಂಪೊನೆಂಟ್ಸ್, ಒಂದು ಎಕ್ಸ್ ಆಕ್ಸಿಸ್ ಅಂದು ಇನ್ನೊಂದು ವೈ ಆಕ್ಸಿಸ್ಗೆ ಸ್ಪ್ಲಿಟ್ ಮಾಡೋದು. ನೋಡಿ, ಈ ವೆಕ್ಟರ್ ಎಕ್ಸ್ ಆಕ್ಸಿಸ್ ಅಲ್ಲೂ ಇಲ್ಲ ಅಥವಾ ವೈ ಆಕ್ಸಿಸ್ ಅಲ್ಲೂ ಇಲ್ಲ, ಈ ಎರಡರ ಮಧ್ಯೆ ಇದೆ. ಈ ಎರಡರ ಮಧ್ಯೆ ಇರುವಂತ ವೆಕ್ಟರ್ ನ ಸ್ಪ್ಲಿಟ್ಟಿಂಗ್ ಇಂಟು 2 ಆಕ್ಸಿಸ್, ಅದನ್ನ ನಾವೇನಂತ ಕರಿತೀವಿ? ರೆಸಲ್ಯೂಷನ್ ಆಫ್ ವೆಕ್ಟರ್ ಅಂತ ಕರಿತೀವಿ. ಸರ್ ಕೆಮಿಸ್ಟ್ರಿ ಕ್ಲಾಸ್ ಇಲ್ವಾ? ಈ ವೀಕಲ್ಲಿ ಇರಲ್ಲ, ಓನ್ಲಿ ಫಿಸಿಕ್ಸ್ ಇವತ್ತು ಮತ್ತೆ ಥರ್ಸ್ಡೇ. ಮಿಕ್ಕಿದೆಲ್ಲ ಬೋರ್ಡ್ಸ್ ನಡೀತಾ, ಬೋರ್ಡ್ಸ್ ರಿವಿಷನ್ ನಡೀತಾ, ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಎಸ್. ನೆಕ್ಸ್ಟ್ ಒನ್ ಇದು ಟೀಟ್ ಆಗುತ್ತಾ? ಇದನ್ನ ಅಲಾಂಗ್ ಎಕ್ಸ್ ಆಕ್ಸಿಸ್ ನ ಡಿವೈಡ್ ಮಾಡಿದ್ರೆ ಏನಾಗುತ್ತೆ ಸರ್? ಅಲಾಂಗ್ ಎಕ್ಸ್ ಆಕ್ಸಿಸ್ ನ ಡಿವೈಡ್ ಮಾಡಿದ್ರೆ ಸೊ ದಿಸ್ ಒನ್ ಬಿಕಮ್ಸ್ ಎ ಎಕ್ಸ್. ಓಕೆ, ಅಂಡ್ ಅಲಾಂಗ್ ವೈ ಆಕ್ಸಿಸ್ ನ ಡಿವೈಡ್ ಮಾಡಿದ್ರೆ ಅಂದ್ರೆ ಸ್ಪ್ಲಿಟ್ ಮಾಡಿದ್ರೆ ಸೊ ದಿಸ್ ಬಿಕಮ್ಸ್ ಎ ವೈ. ರೈಟ್? ಸೊ ಯಾವ ಕಡೆ ಟೀಟಾ ಇರುತ್ತೆ ಆ ಕಡೆ ಕಾಸ್ ಟೀಟಾ ಬರೀರಿ. ಸೊ ಯಾವ್ದನ್ನ ರಿಸಾಲ್ವ್ ಮಾಡ್ತಿದ್ರೆ ಅದನ್ನ ಎ, ಮ್ಯಾಗ್ನಿಟ್ಯೂಡ್ ಆಫ್ ಎ ಬರಿಬೇಕು, ಅಂಡ್ ದಿಸ್ ಇಸ್ ದ ಕಾಸ್ ಟೀಟಾ. ಅಂಡ್ ಅಪೋಸಿಟ್ ಸೈಡ್ ಅಲ್ಲಿ ಏನ್ ಬರಬೇಕು? ಸೊ ಎ ಸೈನ್ ಟೀಟಾ. ಇಷ್ಟೇ. ಓಕೆ, ರೆಸಲ್ಯೂಷನ್ ಆಫ್ ವೆಕ್ಟರ್ ಇವಾಗ ಏನ್ ಬರೀತೀರಾ? ಎ ವೆಕ್ಟರ್ ನ ಸ್ಪ್ಲಿಟ್ಟಿಂಗ್ ಇಂಟು 2 ಪಾರ್ಟ್ಸ್. ಯಾವ್ದು ಸರ್? ಇಟ್ ಇಸ್ ಎ ಎಕ್ಸ್ ಐ ಕ್ಯಾಪ್, ಎ ವೈ ಜೆ ಕ್ಯಾಪ್. ಕರೆಕ್ಟಾ? ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎ ಎಕ್ಸ್ ವ್ಯಾಲ್ಯೂ? ಸರ್ ಇಟ್ ಇಸ್ ಎ ಕಾಸ್ ಟೀಟಾ ಐ ಕ್ಯಾಪ್, ಇನ್ನೊಂದು ಸರ್ ಇಟ್ ಇಸ್ ಎ ಸೈನ್ ಟೀಟಾ ಜೆ ಕ್ಯಾಪ್ ಅಂತ ಬರೆದ್ರೆ ಸಾಕು. ಸೊ ದಿಸ್ ಇಸ್ ದ ರೆಸಲ್ಯೂಷನ್ ಆಫ್ ವೆಕ್ಟರ್. ಸೊ ದೀಸ್ ಆರ್ ದ ರೆಸಲ್ಯೂಷನ್ ಆಫ್ ವೆಕ್ಟರ್. ಓಕೆ, ಸೊ ಕ್ಲಾರಿಟಿ ಸಿಗ್ತಾ? ಯಾವ ಕಡೆ ಟೀಟಾ ಇರುತ್ತೆ ಆ ಕಡೆ ಕಾಸ್ ಟೀಟಾ, ಯಾವ ಕಡೆ ಅಪೋಸಿಟ್ ಸೈಡ್ ತಗೊಂಡ್ರೆ ದಟ್ ಇಸ್ ದ ಸೈನ್ ಟೀಟಾ. ಹಾ ಸರ್, ಫಸ್ಟ್ ಇಯರ್ ಆರ್ ಸೆಕೆಂಡ್ ಇಯರ್? ದಿಸ್ ಇಸ್ ದ ಸೆಕೆಂಡ್ ಇಯರ್. ಫಸ್ಟ್ ಇಯರ್ ಟಾಪಿಕ್ that is related to second year. Okay, sir, when will the class going to end? ಇದಾದ್ಮೇಲೆ ಹಾಫ್ ಅನ್ ಅವರ್ ಅಲ್ಲಿ ಕಂಪ್ಲೀಟ್ ಆಗುತ್ತೆ. ಓಕೆ, ಸೊ ಇದಾದ್ಮೇಲೆ ಹಾಫ್ ಅನ್ ಅವರ್ ಕಂಪ್ಲೀಟ್ ಆಗುತ್ತೆ. ಎಸ್, ಬೇಗ ರೈಟ್. ಸೊ ಲೆಟ್ಸ್ ಮೂವ್ ಆನ್ ಟು ದ ರಿಸಾಲ್ವ್ ದ ವೆಕ್ಟರ್ ಅಲಾಂಗ್ ಎಕ್ಸ್ ಅಂಡ್ ವೈ ಅಂತಿದೆ. ಸೊ ಇಲ್ಲಿ ನಾನು 5 ನ್ಯೂಟನ್ ನ ರಿಸಾಲ್ವ್ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ರಿಸಾಲ್ವಿಂಗ್ 5 ನ್ಯೂಟನ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಅಂಡ್ ವೈ ಆಕ್ಸಿಸ್. ಓಕೆ, ಸೊ ಅಲಾಂಗ್ ಎಕ್ಸ್ ಆಕ್ಸಿಸ್ ಅಲಾಂಗ್ ವೈ ಆಕ್ಸಿಸ್. ಸೊ ಇದನ್ನ ನಾನು ಫೋರ್ಸ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ. ಓಕೆ, ಸೊ ಲೆಟ್ಸ್ ಕನ್ಸಿಡರ್ ದಿಸ್ ಇಸ್ ದ ಫೋರ್ಸ್. ಈ ಫೋರ್ಸ್ ನ ಯಾವ ತರ ಡಿವೈಡ್ ಮಾಡ್ಬೋದು ಸರ್? ಫೋರ್ಸ್ ಅಲಾಂಗ್ ಎಕ್ಸ್ ಆಕ್ಸಿಸ್, ಸೊ ದಟ್ ಬಿಕಮ್ಸ್ ಎಫ್ ಕಾಸ್ ಟೀಟಾ, ಅಂಡ್ ಇದು ಸರ್ ಇಟ್ ಇಸ್ ಎಫ್ ವೈ, ದಟ್ ಇಸ್ ನಥಿಂಗ್ ಬಟ್ ಎಫ್ ಸೈನ್ ಟೀಟಾ. ಓಕೆ, ಸೊ ಎಫ್ ಸೈನ್ ಟೀಟಾ. ಇಸ್ ಇಟ್ ಕ್ಲಿಯರ್? ಅಂಡ್ ಇವಾಗ ವೆಕ್ಟರ್ ನ ಯಾವ ತರ ರಿಸಾಲ್ವ್ ಮಾಡ್ತೀರಾ ಸರ್? ವೆಕ್ಟರ್ ದಟ್ ಈಸ್ ಈಕ್ವಲ್ಸ್ ಟು ಸೊ ಎಫ್ ಎಕ್ಸ್ ಐ ಕ್ಯಾಪ್, ಸೊ ಎಫ್ ವೈ ಜೆ ಕ್ಯಾಪ್. ಓಕೆ, ಎಸ್ ಸರ್. ಅಂಡ್ ಇಲ್ಲಿ ಎಫ್ ವೈ ಏನ್ ಬರುತ್ತೆ ನೋಡಿ ಸರ್? ಸೊ ಎಫ್ ವೆಕ್ಟರ್ ದಟ್ ಈಸ್ ಈಕ್ವಲ್ಸ್ ಟು ಎಫ್ ಕಾಸ್ ಟೀಟಾ ಐ ಕ್ಯಾಪ್, ಸೊ ಪ್ಲಸ್ ಎಫ್ ಸೈನ್ ಟೀಟಾ ಜೆ ಕ್ಯಾಪ್. ಓಕೆ, ಎಸ್ ಸರ್. ಸೊ ಎಫ್ ವೆಕ್ಟರ್ ದಟ್ ಈಸ್ ಈಕ್ವಲ್ಸ್ ಟು ಎಫ್ ವ್ಯಾಲ್ಯೂ ಎಷ್ಟಿದೆ ಸರ್? ಇಟ್ ಇಸ್ 5 ಇಂಟು ಕಾಸ್ ಎಷ್ಟಿದೆ? 30 ಡಿಗ್ರಿ. ಓಕೆ, ಸೊ ಕಾಸ್ 30 ಡಿಗ್ರಿ ಐ ಕ್ಯಾಪ್, ಸೊ ಪ್ಲಸ್ 5 ಸೈನ್ 30 ಡಿಗ್ರಿ
ಜೆ ಕ್ಯಾಪ್. ಓಕೆ, ಸೊ ಜೆ ಕ್ಯಾಪ್ ಎಷ್ಟಾಗುತ್ತೆ ಸರ್? ಎಫ್ ವೆಕ್ಟರ್ ದಟ್ ಈಸ್ ಈಕ್ವಲ್ಸ್ ಟು ಎಷ್ಟಾಗುತ್ತೆ ಇದು? cos 30 that is nothing but root 3 by 2 ಆಗುತ್ತೆ. that means 5 root 3 so by 2 I cap so plus 5 sin 30 ಅಂದ್ರೆ by 2 ಆಗುತ್ತೆ. 5 by 2 j cap. okay, so this is the vector. okay, so along x component and y component. okay, clear? ಸರ್ ಇವಾಗ 30 ಡಿಗ್ರಿ ಇದೆಯಲ್ಲ, ಇಲ್ಲಿ 30 ಡಿಗ್ರಿ ಇದೆ. ವಾಟ್ ಇಫ್ ಐ ಕನ್ಸಿಡರ್ ಹಿಯರ್? ಇಲ್ಲಿ ಮಿಕ್ಕಿದ್ದು ಎಷ್ಟಾಗುತ್ತೆ ಸರ್? ಇದು 60 ಡಿಗ್ರಿ ಆಗುತ್ತೆ, ಕರೆಕ್ಟಾ? ಈ 60 ಡಿಗ್ರಿನ ಕನ್ಸಿಡರ್ ಮಾಡ್ಕೊಂಡ್ರೆ ರೈಟ್. ಸೊ ವಾಟ್ ಇಫ್ ಐ ಕನ್ಸಿಡರ್ 60 ಡಿಗ್ರಿ? ಸೇಮ್ ವ್ಯಾಲ್ಯೂ ಬರುತ್ತಾ? ಎಸ್, ಸೇಮ್ ವ್ಯಾಲ್ಯೂ ಬರುತ್ತೆ. ಟೆಸ್ಟ್ ಮಾಡೋಣ. ಎಸ್, ಟೆಸ್ಟ್ ಮಾಡೋಣ. ಓಕೆ, ಸೊ ಟೆಸ್ಟ್ ಮಾಡ್ಬಿಡೋಣ. ಓಕೆನಾ? ಎಸ್, ಇಲ್ಲಿ ನೋಡಿ. ಸೊ ದಿಸ್ ಇಸ್ ದ ಎಫ್ ಅನ್ಕೊಂಡು. ಓಕೆ, ಸೊ ದಿಸ್ ಇಸ್ ದ ಎಫ್ ವೆಕ್ಟರ್ ಅಂಡ್ ಮ್ಯಾಗ್ನಿಟ್ಯೂಡ್ ಆಫ್ ಎಫ್ ವೆಕ್ಟರ್ ಸೊ ದಟ್ ಈಸ್ ಈಕ್ವಲ್ಸ್ ಟು 5 ನ್ಯೂಟನ್. ಓಕೆ, ಎಸ್. ಅಂಡ್ ಇದನ್ನ ಸೊ y ಆಕ್ಸಿಸ್ ಕಡೆ ಡಿವೈಡ್ ಮಾಡ್ತಾ ಇದೀವಿ ಅಂಡ್ x ಆಕ್ಸಿಸ್ ಕಡೆ ಡಿವೈಡ್ ಮಾಡ್ತಾ ಇದೀವಿ. ಓಕೆ ಸರ್, ಇಟ್ ಇಸ್ ದ ಎಫ್ ಎಕ್ಸ್ and this is the fy. okay, so this is the fy. so ನಿಮಗೆ ಹೇಳಿದ ಹಾಗೆ ಯಾವ ಕಡೆ ಥೀಟಾ ಇರುತ್ತೆ ಆ ಕಡೆ cos ಥೀಟಾ ಅಂತ ತಗೊಳ್ಬೇಕು, ರೈಟ್? ಸೊ fy ಏನಾಗುತ್ತೆ ಸರ್? f cos ಥೀಟಾ ಅಂಡ್ ಇದು ಸರ್ ಅಪೋಸಿಟ್ ಆಗಿರೋದ್ರಿಂದ f sin ಥೀಟಾ. ಡನ್. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ ಸರ್. ಇಲ್ಲಿ ಮೊದಲ ತರನೇ ಮಾಡೋಣ, ಇಲ್ಲಾಂದ್ರೆ ಕನ್ಫ್ಯೂಸ್ ಆಗ್ಬಿಡ್ತೀರಾ. ಸೊ ಇಲ್ಲಿ ಸೊ ವೆಕ್ಟರ್ ಅಂತ ತಗೊಂಡ್ರೆ f ವೆಕ್ಟರ್ ದಟ್ ಈಸ್ ಈಕ್ವಲ್ಸ್ ಟು f x I cap ಸೊ ಪ್ಲಸ್ f y j cap, ರೈಟ್? ಸರ್ ಎಫ್ ವೆಕ್ಟರ್ ದಟ್ ಈಸ್ ಈಕ್ವಲ್ಸ್ ಟು ಎಫ್ ಎಕ್ಸ್ ಏನ್ ಬರೀತೀರಾ ಸರ್? ಇಫ್ ಇಟ್ ಇಸ್ ಎಫ್ ಸೈನ್ ಥೀಟಾ ಸೊ ಐ ಕ್ಯಾಪ್ ಪ್ಲಸ್ ಎಫ್ ವೈ ದಟ್ ಈಸ್ ಎಫ್ ಕಾಸ್ ಥೀಟಾ, ಕರೆಕ್ಟಾ? ಎಸ್ ಸರ್, ದಿಸ್ ಇಸ್ ಎಫ್ ಕಾಸ್ ಥೀಟಾ. ಎಫ್ ಕಾಸ್ ಥೀಟಾ ದಟ್ ಈಸ್ ಈಕ್ವಲ್ಸ್ ಟು ಜೆ ಕ್ಯಾಪ್ ಅಂಡ್ ಥೀಟಾ ವ್ಯಾಲ್ಯೂ ಗೊತ್ತಿದೆ ದಟ್ ಈಸ್ 60. ಓಕೆ, ಸೊ ಎಷ್ಟಾಗುತ್ತೆ ಸರ್? ಎಫ್ ವ್ಯಾಲ್ಯೂ ಎಷ್ಟಿದೆ? ಎಫ್ ವ್ಯಾಲ್ಯೂ ಸರ್ ಇಟ್ ಇಸ್ ದ 5 ಅಂಡ್ ಸೈನ್ 60 ಎಷ್ಟಾಗುತ್ತೆ? ಸೈನ್ 60 ದಟ್ ಈಸ್ ರೂಟ್ 3 by 2 ಸರ್ ಇಟ್ ಇಸ್ ದ ಐ ಕ್ಯಾಪ್ ಸೊ ಪ್ಲಸ್ ಎಫ್ ದಟ್ ಈಸ್ 5. ಸೊ cos 60 ಎಷ್ಟಾಗುತ್ತೆ? ದಟ್ ಈಸ್ 1 by 2 j. ಓಕೆ, ಸೊ ಫೈನಲ್ ಆಗಿ ಸೊ ಎಫ್ ವೆಕ್ಟರ್ ದಟ್ ಈಸ್ ಈಕ್ವಲ್ಸ್ ಟು 5 ರೂಟ್ 3 ಸೊ ಡಿವೈಡೆಡ್ ಬೈ 2 j ಕ್ಯಾಪ್ ಸೊ 5 by 2 ಸೊ j ಯೂನಿಟ್ ವೆಕ್ಟರ್. ಓಕೆ, ಸೊ ನೋಡಿ ಎರಡರದ್ದು ರಿಸಲ್ಟ್ ಸೇಮ್ ಬಂದು. ಓಕೆ, ಸೊ ಎರಡರದ್ದು ರಿಸಲ್ಟ್ ಸೇಮ್ ಬಂದು. ದರ್ ಇಸ್ ನೋ ಚೇಂಜ್. ಕ್ಲಾರಿಟಿ ಸಿಗ್ತಾ? ಹೇಗೆ ನೀವು ರಿಸಾಲ್ವ್ ಮಾಡ್ಬೇಕು ಅನ್ನೋದು ಕ್ಲಾರಿಟಿ ಸಿಗ್ತಾ? ಎಸ್, ವೆರಿ ಗುಡ್, ವೆರಿ ಗುಡ್. ನಾವ್ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. ರಿಸಾಲ್ವ್ ದ ವೆಕ್ಟರ್ ಅಲಾಂಗ್ ಎಕ್ಸ್ ಅಂಡ್ ವೈ. ಇಲ್ಲಿ ಎರಡು ವೆಕ್ಟರ್ಸ್ ಇದೆ. ಓಕೆ, ಎರಡು ವೆಕ್ಟರ್ಸ್ ಇದೆ. ಸೊ ಫಸ್ಟ್ ಇದು ಫಸ್ಟ್ ಕೇಸ್ ನ ತಗೊಂಡು. ಓಕೆನಾ? ಸೊ ಫಸ್ಟ್ ಕೇಸ್, ಈ ಫಸ್ಟ್ ಕೇಸ್ ನ ತಗೊಂಡ್ರೆ ಸೊ ದಿಸ್ ಇಸ್ ವೈ ಆಕ್ಸಿಸ್ ಅಂಡ್ ದಿಸ್ ಇಸ್ ದ ಎಕ್ಸ್ ಆಕ್ಸಿಸ್. ಓಕೆ, ಸೊ ವೈ ಆಕ್ಸಿಸ್ ಅಂಡ್ ದಿಸ್ ಇಸ್ ಎಕ್ಸ್ ಆಕ್ಸಿಸ್. ಸೊ ದಿಸ್ ಇಸ್ ಎಫ್ ವೈ ಅಂಡ್ ದಿಸ್ ಇಸ್ ಎಫ್ ಎಕ್ಸ್. ಓಕೆ, ನೋಡಿ ಎಫ್ ವೈ ಎಫ್ ಎಕ್ಸ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಫಸ್ಟ್ ಫೇಸ್. ಓಕೆ, ಸೊ ಫಸ್ಟ್ ಫೇಸ್ ನ ತಗೊಳ್ತೀನಿ. ಸೊ ಫಾರ್ ದಿಸ್ ಏನ್ ಬಂದಿದೆ ಸರ್? ಎಫ್ ವೆಕ್ಟರ್. ಓಕೆ, ಸೊ ಎಫ್ ವೆಕ್ಟರ್ ದಟ್ ಈಸ್ ಈಕ್ವಲ್ಸ್ ಟು ಸೊ ಎಫ್ ಎಕ್ಸ್ ಐ ಕ್ಯಾಪ್ ಸೊ ಪ್ಲಸ್ ಎಫ್ ವೈ ಜೆ ಕ್ಯಾಪ್, ಕರೆಕ್ಟಾ? ಎಸ್ ಸರ್. ಇಲ್ಲಿ ಯಾವ ಕಡೆ ಥೀಟಾ ಇರುತ್ತೆ ಆ ಕಡೆ ಕಾಸ್ ಅಂತ ತಗೊಳ್ಳಿ ಅಂತ ಹೇಳಿದೆ ನಾನು. ಏನು ಸರ್? ಇಟ್ ಇಸ್ ಎಫ್ ಕಾಸ್ ಥೀಟಾ ಅಂಡ್ ಇದು ಸರ್ ಎಫ್ ಸೈನ್ ಥೀಟಾ, ರೈಟ್? ಓಕೆ ಸರ್, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಎಫ್ ದಟ್ ಈಸ್ ಈಕ್ವಲ್ಸ್. ಓಕೆ, ಸೊ ಎಫ್ ದಟ್ ಈಸ್ ಈಕ್ವಲ್ಸ್ ಏನ್ ಬರೀತಾರೆ ಇಲ್ಲಿ ಸರ್? ಎಫ್ ಎಕ್ಸ್ ಏನಿದೆ ಸರ್? ಎಫ್ ಸೈನ್ ಥೀಟಾ ಐ ಕ್ಯಾಪ್ ಸೊ ಪ್ಲಸ್ ಎಫ್ ಕಾಸ್ ಥೀಟಾ so j cap. Yes sir. So f vector that is equals to what is the value of f sir? It is the 3 Newton and sin 60 degree I cap so plus 3 cos 60 degree j cap, correct? Yes sir. So final agi sir it is the 3 sin 60 ಎಷ್ಟಾಗುತ್ತೆ sir? It is the root 3 by 2 and this is the I cap plus so 3 cos 60 ಎಷ್ಟಾಗುತ್ತೆ sir? It is the 1 by 2 so that is the j cap, correct? Yes sir. So f vector so that is equals to 3 root 3 so by 2 so I cap plus 3 by 2 so j cap ಅಂತ ಬರೆದ್ರೆ ಸಾಕು. So this is the first case ಆಯ್ತು. Okay, so this is for a first case and the second one ನೋಡೋಣ. ಓಕೆನಾ? ಸೆಕೆಂಡ್ ಒನ್ ನ ರಿಸಾಲ್ವ್ ಹೇಗೆ ಮಾಡಬೇಕು? ಸೊ ದಿಸ್ ಇಸ್ ದ ವೆಕ್ಟರ್ ಅಂಡ್ ಇದನ್ನ ರಿಸಾಲ್ವ್ ಮಾಡಿದ್ರೆ ಯಾವ ತರ ರಿಸಾಲ್ವ್ ಮಾಡಬಹುದು? ಸೊ ದಿಸ್ ಇಸ್ ಅಲಾಂಗ್ ಎಕ್ಸ್ ಆಕ್ಸಿಸ್. ಓಕೆ, ಹಾ ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ ನೋಡಿ. ಇಲ್ಲಿ ಪಾಸಿಟಿವ್ ವೈ ಆಕ್ಸಿಸ್. ಓಕೆ, ಸೊ ದಿಸ್ ಇಸ್ ಪಾಸಿಟಿವ್ ವೈ ಆಕ್ಸಿಸ್. ಓಕೆ, ಸೊ ಇಲ್ಲಿ ಮೈನಸ್ ಐ ಕ್ಯಾಪ್ ಬರುತ್ತೆ. ಓಕೆ, ಸೊ ದಿಸ್ ಇಸ್ ಅ ಮೈನಸ್ ಐ ಕ್ಯಾಪ್ ಬರುತ್ತೆ. ಓಕೆ, ಸೊ ದಿಸ್ ಇಸ್ ಅ ಮೈನಸ್ ಐ ಕ್ಯಾಪ್. ಓಕೆ, ಸೊ ದಿಸ್ ಇಸ್ ಮೈನಸ್ ಐ ಕ್ಯಾಪ್ ಬರುತ್ತೆ. ಓಕೆ, ಸೊ ಈ ಐ ಕ್ಯಾಪ್ ನ ಈ ಕಡೆ ಆಚೆ ತಗೊಂಡಿದ್ದೀನಿ ಅನ್ಕೊಳ್ಳೋಣ. ಓಕೆ, ಸೊ ಇಲ್ಲಿ ಮೈನಸ್ ಅಂಡ್ ಇಲ್ಲಿ ಮೈನಸ್ ಅಂಡ್ ಇಲ್ಲಿ ಮೈನಸ್. ಓಕೆ, ಸೊ ಮೈನಸ್ ಬರುತ್ತೆ ಬಿಕಾಸ್ ಇಟ್ ಇಸ್ ಅ ಮೈನಸ್ ವೈ ಆಕ್ಸಿಸ್ ಅಲ್ವಾ? ಸಾರಿ, ಮೈನಸ್ ಎಕ್ಸ್ ಆಕ್ಸಿಸ್ ಅಲ್ವಾ? ಕರೆಕ್ಟಾ? ಎಸ್ ಸರ್. ಅಂಡ್ ಈ ಕಡೆ ನೋಡ್ಕೊಂಡ್ರೆ ಸೊ ದಿಸ್ ಇಸ್ ಎಫ್ ಎಕ್ಸ್ ಅಂಡ್ ಈ ಕಡೆ ನೋಡ್ಕೊಳ್ಳಿ ನೋಡಿ. ಸೊ ಇದು 60 ಡಿಗ್ರಿ ಇದೆ. ಕಾಸ್ಟ್ ಎಫ್ ಕಾಸ್ಟ್ ಥೀಟಾ ಆಗುತ್ತೆ. ಸೊ ದಿಸ್ ಇಸ್ ಎಫ್ ಕಾಸ್ಟ್ ಥೀಟಾ
ಅಂಡ್ ಈ ಕಡೆ ನಾವು ನೋಡಿದ್ರೆ sir it is a f sin theta. Okay, so f y, so that is equals to f sin theta. So right sir, so second condition total, that is the f that is equals to, so fx, so I cap, so plus fy. So what is the unit vector? Sir, it is a minus y axis, therefore it is a minus j. Correct? So minus j. And f that is equals to, so fx value ಏನಿದೆ, so it is a f cos 60 degree. Okay, so I cap, so minus, ಇಲ್ಲಿ ಮೈನಸ್ ಇದನ್ನ ಈ ಕಡೆ ಆಚೆ ತಗೊಂಡಿದ್ದೀನಿ. ಓಕೆನಾ, ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. ಎಫ್ ವೈ, ಸರ್ ಇಟ್ ಇಸ್ ಅ ಎಫ್ ಸೈನ್ ಟೀಟಾ. ಓಕೆ, ಸೊ ಎಫ್ ಸೈನ್ ಟೀಟಾ ದಟ್ ಇಸ್ 60 ಡಿಗ್ರಿ ಇಂಟು ಜೆ, ರೈಟ್? ಎಸ್ ಸರ್. ಸೊ ಎಫ್ ವೆಕ್ಟರ್ ದಟ್ ಈಸ್ ಈಕ್ವಲ್ಸ್ ಟು ಎಫ್ ವ್ಯಾಲ್ಯೂ ಎಷ್ಟಿದೆ ಸರ್? ಇಟ್ ಇಸ್ ಅ 4. ಸೊ 4 ಇಂಟು ಕಾಸ್ 60 ದಟ್ ಇಸ್ ಅ 1/2 ಐ ಕ್ಯಾಪ್, ಸೊ ಮೈನಸ್, ಸೊ ದಟ್ ಈಸ್ ಅ 4 ಇಂಟು sin 60 that is a root 3/2. Okay, so root 3/2 j cap. Okay, so f vector that is equals to, so 2 I cap minus 2 root 3 j cap. Okay, so this is the required resolution of vector in a 2 cases. Okay, so 2 cases ಅಲ್ಲಿ ನಾವು ಫೈಂಡ್ ಮಾಡ್ಕೋಬಹುದು. ಕ್ಲಾರಿಟಿ ಸಿಗ್ತಾ? ಹೇಗೆ ನಾವು ರೆಸಲ್ಯೂಷನ್ ಆಫ್ ವೆಕ್ಟರ್ ಅಂತ ಬರಿಬಹುದು? ಕರೆಕ್ಟಾ? ಎಸ್. ಅಂಡ್ ದ ನೆಕ್ಸ್ಟ್ ಒನ್, ಇದನ್ನ ಹೋಮ್ವರ್ಕ್ ಆಗಿ ಮಾಡಿ. ಓಕೆನಾ? ಸೊ ಹೋಮ್ವರ್ಕ್ ಆಗಿ ಮಾಡಿ, ಆಲ್ರೆಡಿ ಎ ಇಸ್ ನ ಎಕ್ಸ್ ಆಕ್ಸಿಸ್, therefore it has no need to resolve it. ಓಕೆ, ಈ ಎ ನ ರಿಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ, ಓನ್ಲಿ ಬಿ ಕ್ಯಾನ್ ಬಿ ರಿಸಾಲ್ವ್ಡ್. ಓಕೆ ನೋಡಿ, ಸೊ ಈ ತರ ಇದೆ, ಇದನ್ನ ಮಾತ್ರ ರಿಸಾಲ್ವ್ ಮಾಡಕ್ಕಾಗಿದೆ. ಆಲ್ರೆಡಿ ಎ ಅನ್ನೋದು ಆಲ್ರೆಡಿ ರಿಸಾಲ್ವ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಅಲ್ಲಿ ಇದೆ. ಓಕೆ, ರೈಟ್. ನೆಕ್ಸ್ಟ್ ನೋಡಿ, ಕ್ವಶನಿಂಗ್ ಪಾರ್ಟ್. ಓಕೆ, ಸೊ ರೆಡಿನಾ? ಸೊ ಥಿಯರಿಟಿಕಲ್ ಪಾರ್ಟ್ ಕ್ಲಾರಿಟಿ ಸಿಗ್ತಾ ನಿಮ್ಗೆ? ಎಸ್, ಬೇಗ ಬೇಗ ಆನ್ಸರ್ ಮಾಡಿ. ಕ್ಲಾರಿಟಿ ಸಿಗ್ತಾ ಎಲ್ಲರಿಗೂ? ಸೊ ಎಸ್, ಇಷ್ಟೊತ್ತು ನಾವು ಡಿಸ್ಕಸ್ ಮಾಡಿದ್ದು ಥಿಯರಿ ಅಲಾಂಗ್ ವಿತ್ ಕ್ವಶನ್ಸ್. ಓಕೆ, ಥಿಯರಿ ಅಲಾಂಗ್ ವಿತ್ ಕ್ವಶನ್ಸ್ ಎಲ್ಲನೂ ಸಹಿತ ಮಾಡಿದ್ವಿ. ಆರ್ ಯು ಹ್ಯಾಪಿ ನಾವು? ಸೊ ಸ್ಕೇಲಾರ್ಸ್ ಅಂಡ್ ವೆಕ್ಟರ್ಸ್, ಸ್ಪೆಷಲಿ ವೆಕ್ಟರ್ಸ್ ಅಲ್ಲಿ ರೆಸಲ್ಯೂಷನ್ ಆಫ್ ವೆಕ್ಟರ್ಸ್ ಕಲ್ತ್ರೆ ಸಾಕು. ಅಂಡ್ ರಿಸಲ್ಟೆಂಟ್ ಆಫ್ 2 ವೆಕ್ಟರ್ಸ್. ಓಕೆ, ಸೊ ಆರ್ ಇಸ್ ಈಕ್ವಲ್ಸ್ ಅಂಡರ್ ಸ್ಕ್ವೇರ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ 2ab cos θ ಅಂತಿದಿಲ್ಲ, ಆ ಸ್ಪೆಷಲ್ ಕೇಸ್ ಕಲ್ತ್ರೆ ಸಾಕಿತ್ತು. ಅದು ಮತ್ತೆ ರೆಸಲ್ಯೂಷನ್ ಆಫ್ ವೆಕ್ಟರ್ ಎರಡು ಕಲ್ತ್ರೆ ಬೇರೆದು ಕಲಿಯೋ ಅವಶ್ಯಕತೆ ಇಲ್ಲ. ಎಸ್, ಬೇಗ ಬೇಗ ಬೇಗ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. Now let's move on to the questioning part. So Neet 2024 ಅಲ್ಲಿ ಕೇಳಿರೋದು ಏನು ಕೇಳಿರೋದು? F is equals to alpha t square minus beta t is the magnitude of a force acting on a particle at any instant t. Then time at which the force becomes a constant is where alpha and beta are a constant. And ಇಲ್ಲಿ ನಾವು ಕೇಳ್ತಿರೋದೇನು, ಕ್ವಶನ್ ಬಂದ್ಬಿಟ್ಟು ಟೈಮ್ ನ ಕೇಳ್ತಿರೋದು. ಓಕೆ, ಸೊ ಟೈಮ್ ನ ಕೇಳ್ತಿರೋದು. ಕಾನ್ಸ್ಟೆಂಟ್ ಯಾವಾಗ ಆಗುತ್ತೆ? ಡಿಫ್ರೆನ್ಸಿಯೇಷನ್ ಆಫ್ ಅ ಕಾನ್ಸ್ಟೆಂಟ್ 0 ಆಗುತ್ತೆ. ಓಕೆ, ಸೊ ಅಲ್ಲಿ ಆಲ್ಫಾ ಅಂಡ್ ಬೀಟಾ ಆರ್ ಅ ಕಾನ್ಸ್ಟೆಂಟ್, ದೇರ್ ಫೋರ್ ಇಲ್ಲಿ ನಮಗೆ ಎಫ್ ಏನ್ ಕೊಟ್ಟಿರೋದು ಸರ್? ಎಫ್ ಇಸ್ ಈಕ್ವಲ್ಸ್ ಟು ಆಲ್ಫಾ ಟಿ ಸ್ಕ್ವೇರ್ ಮೈನಸ್ ಬೀಟಾ ಟಿ ಅಂತಿದೆ. ಅಂಡ್ ಬಿಕಮ್ಸ್ ಅ ಕಾನ್ಸ್ಟೆಂಟ್ ಯಾವಾಗ ಬಿಕಮ್ಸ್ ಅ ಕಾನ್ಸ್ಟೆಂಟ್ ಆಗಿರುತ್ತೆ? ಫ್ರಮ್ ಡಿಫರೆನ್ಸಿಯೇಷನ್ ಫ್ರಮ್ ಅ ಮ್ಯಾಥ್ಸ್ ಲಾಸ್ಟ್ ಕ್ಲಾಸ್ ನೋಡಕ್ಕೆ, ಫ್ರಮ್ ಅ ಡಿಫರೆನ್ಸಿಯೇಷನ್. ಓಕೆ, ಸೊ ಫ್ರಮ್ ಡಿಫರೆನ್ಸಿಯೇಷನ್ ನೋಡಿದ್ರೆ ದಟ್ ಇಸ್ ಡಿ ಎಫ್ ಡಿವೈಡೆಡ್ ಬೈ ಡಿ ಟಿ ದಟ್ ಇಸ್ ಈಕ್ವಲ್ಸ್ ಟು 0. ಕಾನ್ಸ್ಟೆಂಟ್ ಅದು ಏನು ಡಿಫರೆನ್ಸಿಯೇಷನ್ ಆಫ್ ಅ ಕಾನ್ಸ್ಟೆಂಟ್ 0 ಆಗುತ್ತೆ ಅಂತ ಅರ್ಥ. ಓಕೆ, ಡಿಫರೆನ್ಸಿಯೇಷನ್ ಆಫ್ ಅ ಕಾನ್ಸ್ಟೆಂಟ್ ದಟ್ ಈಸ್ ಈಕ್ವಲ್ಸ್ ಟು 0 ಅಂತ. ಕ್ಲಿಯರಾ? ಇವ್ ನೋಡಿ, ಸೊ ಡಿಫರೆನ್ಸಿಯೇಷನ್ ಆಫ್ ಎಫ್ ಏನಾಗುತ್ತೆ ಸರ್? ದಿಸ್ ಇಸ್ ಡಿ ಎಫ್ ಡಿವೈಡೆಡ್ ಬೈ ಡಿ ಟಿ ಅಂಡ್ ಆಲ್ಫಾ ಇಟ್ ಇಸ್ ಅ ಕಾನ್ಸ್ಟೆಂಟ್, ಕೀಪ್ ಇಟ್ ಆಸ್ ಇಟ್ ಇಸ್. ಅಂಡ್ ಡಿಫರೆನ್ಸಿಯೇಷನ್ ಆಫ್ ಅ ಟಿ ಸ್ಕ್ವೇರ್ ದಟ್ ಇಸ್ 2t, ಸೊ ಮೈನಸ್ ಬೀಟಾ ಇಸ್ ಅ ಕಾನ್ಸ್ಟೆಂಟ್, ಕೀಪ್ ಇಟ್ ಆಸ್ ಅ ಡಿಫರೆನ್ಸಿಯೇಷನ್ ಆಫ್ ಟಿ ದಟ್ ಇಸ್ ಈಕ್ವಲ್ಸ್ ಟು 1. ಅಂಡ್ ವಾಟ್ ಇಸ್ ದ ಡಿ ಎಫ್ ಡಿವೈಡೆಡ್ ಬೈ ಡಿ ಟಿ ಸರ್? ಇಟ್ ಇಸ್ 0. 0 ಏನಕ್ಕೆ ಸರ್? ಯಾವಾಗ ಕಾನ್ಸ್ಟೆಂಟ್ ಆಗುತ್ತೆ ಡಿಫರೆನ್ಸಿಯೇಷನ್ ಆಫ್ ಅ ಕಾನ್ಸ್ಟೆಂಟ್ ದಟ್ ಇಸ್ 0 ಆಗುತ್ತಲ್ಲ, ಅದು ಕಂಡೀಷನ್. ಸೊ ಎಷ್ಟಾಗುತ್ತೆ ಸರ್? ಇಟ್ ಇಸ್ 2 ಆಲ್ಫಾ ಟಿ ಬೀಟಾ. ಓಕೆ, ಸೊ ನಮಗೆ 2 ಆಲ್ಫಾ ಟಿ ದಟ್ ಇಸ್ ಈಕ್ವಲ್ಸ್ ಟು ಬೀಟಾ ಅಂತ ಬರೀಬಹುದು, ಅಂಡ್ ಟಿ ದಟ್ ಇಸ್ ಈಕ್ವಲ್ಸ್ ಟು ಬೀಟಾ ಡಿವೈಡೆಡ್ ಬೈ 2 ಆಲ್ಫಾ ಅಂತ ಬರೀಬಹುದು. ಓಕೆ, ಸೊ ದಿಸ್ ಇಸ್ ಬೀಟಾ ಡಿವೈಡೆಡ್ ಬೈ 2 ಆಲ್ಫಾ. ಯಾವ್ದು ರೈಟ್ ಆನ್ಸರ್? ಬೀಟಾ ಡಿವೈಡೆಡ್ ಬೈ 2 ಆಲ್ಫಾ. ದಿಸ್ ಇಸ್ ರೈಟ್ ಆನ್ಸರ್, ದಟ್ ಇಸ್ ಆಪ್ಷನ್ ಬಿ. ಕ್ಲಾರಿಟಿ ಸಿಗ್ತಾ? ಎಸ್ ಸರ್. And let's move on to the next question. Okay, so 2022 ಅಲ್ಲಿ ಕೇಳಿರೋದು, if f is equals to 2 I cap plus j cap minus k cap and r is equals to 3 I cap plus 2 j cap minus 2 k cap, then scalar and vector products of f and r having a magnitude respectively ಅಂತ ಹೇಳ್ತಿರೋದು. ಇಲ್ಲಿ ನೋಡಿ, ನಮಗೆ ಎರಡು ಕ್ವಶನ್ ಕೇಳಿರೋದು. ಸೊ ಸ್ಕೇಲಾರ್ದು ಮತ್ತೆ ವೆಕ್ಟರ್ ಪ್ರಾಡಕ್ಟ್ಸ್ ನ ಕೇಳಿರೋದು. ಸೊ ಸ್ಕೇಲಾರ್ ಪ್ರಾಡಕ್ಟ್ಸ್ ಏನ್ ಬರುತ್ತೆ ಸರ್? ಸ್ಕೇಲಾರ್ ಪ್ರಾಡಕ್ಟ್ಸ್ಗೆ, ಓಕೆನಾ, ಸ್ಕೇಲಾರ್ ಪ್ರಾಡಕ್ಟ್. So scalar product. Okay, so scalar product. Okay, so for a scalar product ಅಂದ್ರೆ ಏನು ಬರೀತೀರಾ ಸರ್? for a scalar product, so f dot r ಅಂತ ಬರೀಬಹುದು. ಓಕೆನಾ, so f dot r. what is f value sir? it is a 2 I cap
ಸೊ ಪ್ಲಸ್ ಜೆ ಕ್ಯಾಪ್, ಸೊ ಮೈನಸ್ ಕೆ ಕ್ಯಾಪ್, ಸೊ ಆರ್ದೇನಿದೆ, ಸೊ ಇಟ್ ಇಸ್ ಅ ಡಾಟ್ ಪ್ರಾಡಕ್ಟ್, ಸೊ 3i ಕ್ಯಾಪ್, ಸೊ ಪ್ಲಸ್ 2j ಕ್ಯಾಪ್, ಸೊ ಮೈನಸ್ 2k ಕ್ಯಾಪ್. ಕರೆಕ್ಟಾ? ಅಂಡ್ ಡಾಟ್ ಪ್ರಾಡಕ್ಟ್ ಅಲ್ಲಿ i ಡಾಟ್ i ಕ್ಯಾಪ್ ಇಸ್ ಈಕ್ವಲ್ಸ್ ಟು 1, j ಡಾಟ್ j ದಟ್ ಈಸ್ ಈಕ್ವಲ್ಸ್ ಟು 1, k ಕ್ಯಾಪ್ ಡಾಟ್ k ಕ್ಯಾಪ್ ದಟ್ ಈಸ್ ಆಲ್ಸೋ 1. ಇಲ್ಲಿ ಮಲ್ಟಿಪ್ಲೈ i ವಿತ್ i, j ವಿತ್ j ಅಂಡ್ k ವಿತ್ k. ಯಾಕೆ ಸರ್ ಅಂದ್ರೆ i ಡಾಟ್ j ಅಥವಾ i ಡಾಟ್ k ಅಥವಾ j ಡಾಟ್ i ಅಥವಾ j ಡಾಟ್ k ಅಥವಾ k ಡಾಟ್ i ಅಥವಾ k ಡಾಟ್ j ಏನಾಗುತ್ತೆ ಅವೆಲ್ಲ 0 ಆಗ್ಬಿಡುತ್ತೆ. ಸೊ ಅದಕ್ಕೆ ಸೊ ಈ ಎಫ್ ಡಾಟ್ ಆರ್ ವೆಕ್ಟರ್ದು ಐ ವಿತ್ ಐ ಮಾಡಿ. ಸೊ 2 ಇಂಟು 2 ಎಷ್ಟಾಯ್ತು ಸರ್? 2 3 6. ಓಕೆ, ಸೊ 6 ಆಯ್ತು. ಐ ಕ್ಯಾಪ್ ಡಾಟ್ ಐ ಕ್ಯಾಪ್ ಏನಾಗುತ್ತೆ? 1 ಆಗುತ್ತೆ. ಓಕೆ, ಸೊ ದಟ್ ಇಸ್ ದ 1 ಪ್ಲಸ್ ಇಲ್ಲಿ ಜೆ ಕ್ಯಾಪ್ ಪಕ್ಕದಲ್ಲಿ 1 ಇದೆ, ಕೋಫಿಷಿಯಂಟ್ ಆಫ್ ಜೆ ಕ್ಯಾಪ್ ದಟ್ ಇಸ್ ದ 1. ಸೊ 1 ಇಂಟು 2 ದಟ್ ಇಸ್ ದ 2, ಜೆ ಡಾಟ್ ಜೆ ದಟ್ ಇಸ್ ಈಕ್ವಲ್ಸ್ ಟು 1 ಅಂಡ್ ಪ್ಲಸ್ ಇಲ್ಲಿ ನೋಡಿ, ಸೊ -1 -1. ಓಕೆ, ಸೊ ಇಲ್ಲಿ ಪ್ಲಸ್, ಸೊ ಪ್ಲಸ್, ಸೊ -1 and -2 and k dot k cap dot k cap ಎಷ್ಟಾಗುತ್ತೆ? ದಟ್ ಇಸ್ ದ 1. ಓಕೆ, ಎಸ್ ಸರ್. ಸೊ 6 ಒಂದ್ಲೆ 6, 7 ಒಂದ್ಲೆ 2, -1 ಮೈನಸ್ ಪ್ಲಸ್ 2 ಇಂಟು 1 2 ಇಂಟು 1 ದಟ್ ಇಸ್ ದ 2. ಎಷ್ಟಾಯ್ತು ಅಲ್ಲಿ ಸರ್? ಸ್ಕೇಲಾರ್ ಪ್ರಾಡಕ್ಟ್ ಬಂದ್ಬಿಟ್ಟು, ಓಕೆ, ಸೊ ಸ್ಕೇಲಾರ್ ಪ್ರಾಡಕ್ಟ್ ಬಂದ್ಬಿಟ್ಟು ನಮಗೆ ಸೊ 10 ನ್ಯೂಟನ್ ಆಯ್ತು. ಓಕೆ, ಸೊ 10 ನ್ಯೂಟನ್. ಓಕೆ, ಸೊ 10 ನ್ಯೂಟನ್. ಎಲಿಮಿನೇಷನ್ ಮೆಥಡ್ ನ ಫಾಲೋ ಮಾಡೋಣ. ಎಲಿಮಿನೇಷನ್ ಮೆಥಡ್ ಆದ್ರೆ ಇದು ಮತ್ತೆ ಎ ಅಂಡ್ ಬಿ ಎಲಿಮಿನೇಟ್ ಆಯ್ತು. ನಮಗೆ ಆಪ್ಷನ್ ಇರೋದು ದಟ್ ಇಸ್ ಸಿ ಅಂಡ್ ಡಿ ಹತ್ರ. ಓಕೆ, ಸಿ ಅಂಡ್ ಡಿ ಹತ್ರ ಇದೆ. ಇವಾಗ ವೆಕ್ಟರ್ ಪ್ರಾಡಕ್ಟ್ ನ ಕನ್ಸಿಡರ್ ಮಾಡ್ಕೋಣ. ಸೊ ನಥಿಂಗ್ ಬಟ್ ಡಿಟರ್ಮಿನೆಂಟ್ ಫಾರ್ಮ್ ನ ಕನ್ಸಿಡರ್ ಮಾಡ್ಕೋಬೇಕು. ಸೊ ವೆಕ್ಟರ್ ಪ್ರಾಡಕ್ಟ್, ಓಕೆ, ಸೊ ದಿಸ್ ಇಸ್ ದ ವೆಕ್ಟರ್ ಪ್ರಾಡಕ್ಟ್. ಸೊ ವೆಕ್ಟರ್ ಪ್ರಾಡಕ್ಟ್ ಏನ್ ಬರುತ್ತೆ? ಓಕೆ, ಸೊ ವೆಕ್ಟರ್ ಪ್ರಾಡಕ್ಟ್, ಸೊ ವೆಕ್ಟರ್ ಪ್ರಾಡಕ್ಟ್ ಏನ್ ಬರುತ್ತೆ ಸರ್? ಎಫ್ ಕ್ರಾಸ್. ಓಕೆ, ಸೊ ದಟ್ ಇಸ್ f cross r. Okay, so f cross r. So ಇದರ ಪ್ರಕಾರ so this is i cap, this is j cap and this is a k cap. Determinants method ನ ಯೂಸ್ ಮಾಡು. ಓಕೆನಾ? Determinants method. f ಏನಿದೆ? So coefficient of i that is a 2, coefficient of j that is a 1, coefficient of k that is a -1. And the distance r, position vector the coefficient of i that is a 3, coefficient of j that is a 2, coefficient of k that is a -2. ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿ. ಸೊ ಐ ಕ್ಯಾಪ್ ಅಂದ್ರೆ ಫಸ್ಟ್ ರೋ ಅಂಡ್ ಫಸ್ಟ್ ಕಾಲಮ್ ಬಿಟ್ಬಿಡಿ, ಮಿಕ್ಕಿದ ಯಾವುದು 1 -2 2 -1 ಇದೆ. ಸೊ -2 ಮೈನಸ್ ಪ್ಲಸ್ ಆಗುತ್ತೆ 2 ಇಂಟು 2. ಎಸ್, ಡನ್. ಸೊ ಮೈನಸ್ ಜೆ, ಸೊ ಫಸ್ಟ್ ರೋ ಅಂಡ್ ಸೆಕೆಂಡ್ ಕಾಲಮ್ ನ ಬಿಟ್ಬಿಡಿ, ಫಸ್ಟ್ ರೋ ಸೆಕೆಂಡ್ ಕಾಲಮ್ ನ ಬಿಡಿ. 2 -2 3 -1 ಇದೆ. ಸೊ 2 ಇಂಟು -2 ದಟ್ ಇಸ್ -4. ಸೊ ಮೈನಸ್ ಆಫ್ ಮೈನಸ್ ಪ್ಲಸ್ ಆಗುತ್ತೆ, 3 ಒಂದ್ಲೆ 3 ಆಗುತ್ತೆ. ಓಕೆ, ಸೊ ಪ್ಲಸ್ ಕೆ ಕ್ಯಾಪ್. ಸೊ ಎಷ್ಟಾಗುತ್ತೆ? ಸೊ ಫಸ್ಟ್ ಅಂಡ್ ಲಾಸ್ಟ್ ಕಾಲಮ್ ನ ಬಿಡ್ಬಿಡಿ. 2 1 3 2 ಆಗುತ್ತೆ, 2 2s are 4, ಸೊ -3 ಆಗುತ್ತೆ. ಓಕೆ, ಸೊ ಎಸ್, ಸೊ ಇದು 0 ಆಗುತ್ತೆ. ಐ, ಸೊ ದಟ್ ಇಸ್ 0. ಸೊ ಇಲ್ಲಿ ಎಷ್ಟಾಗುತ್ತೆ? ಮೈನಸ್ ಆಫ್ ಮೈನಸ್ ಪ್ಲಸ್ ಜೆ. ಓಕೆ, ಸೊ ದಟ್ ಇಸ್ ದ 1 ಅಂಡ್ ದ ನೆಕ್ಸ್ಟ್ ಒನ್ ದಟ್ ಇಸ್ ದ ಪ್ಲಸ್ ಕೆ ಕ್ಯಾಪ್ -1 ಆಗುತ್ತೆ, +1 ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಎಫ್ ಕ್ರಾಸ್ ದ ಆರ್ ಆಯ್ತು. ಓಕೆ, ಸೊ ಇವಾಗ ನಮಗೆ ಮ್ಯಾಗ್ನಿಟ್ಯೂಡ್ ಕೇಳಿದ್ರದು. ಓಕೆ, ಸೊ ಮ್ಯಾಗ್ನಿಟ್ಯೂಡ್ ಆಫ್ 2 ವೆಕ್ಟರ್ಸ್. ಓಕೆ, ಸೊ ಮ್ಯಾಗ್ನಿಟ್ಯೂಡ್ ಅಂದ್ರೆ ಅಂಡರ್ ಸ್ಕ್ವೇರ್ ಇಟ್ ಕೋಫಿಷಿಯಂಟ್ ಆಫ್ ಐ ಕ್ಯಾಪ್ ಏನಾಗುತ್ತೆ? ದಟ್ ಇಸ್ 0 ಸ್ಕ್ವೇರ್. ಸೊ ಕೋಫಿಷಿಯಂಟ್ ಆಫ್ ಜೆ ದಟ್ ಇಸ್ 1 ಸ್ಕ್ವೇರ್, ಕೋಫಿಷಿಯಂಟ್ ಆಫ್ ಕೆ ದಟ್ ಇಸ್ ಆಲ್ಸೋ 1 ಸ್ಕ್ವೇರ್. ಎಷ್ಟಾಗುತ್ತೆ ಸರ್? ದಟ್ ಇಸ್ √2. ಓಕೆ, ಸೊ √2. ಸೊ ದೇರ್ ಫೋರ್ ಆಪ್ಷನ್ ಸಿ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಗಾಟ್ ಇಟ್? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹಾಯ್ ಮನೋಜ್ ಅಂಡ್ ಕನ್ನಡ ಕನೆಕ್ಟ್. ಹಾಯ್. ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್ ಏನ್ ಹೇಳ್ತಾರೆ ಅದು? ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, if the magnitude of the sum of 2 vectors is equal to the magnitude of the difference of the 2 vectors, the angle between these vectors is. ನೋಡಿ, ಇಲ್ಲಿ ನಮ್ಗೆ ಕೇಳಿರೋದು ಸಮ್ ಮತ್ತೆ ಡಿಫರೆನ್ಸ್. ಸಮ್ ಅಂದ್ರೆ ಏನು? ದಟ್ ಇಸ್ a ಪ್ಲಸ್ ಬಿ, ಮೈನಸ್ ಅಂತಂದ್ರೆ ದಟ್ ಇಸ್ a ಮೈನಸ್ ಬಿ. ಓಕೆ, ಸೊ ದೇ ಆರ್ ಆಸ್ಕಿಂಗ್. ಓಕೆ, ಸೊ ದೇರ್ ಇವಾಗ ಸಮ್ ಅಂದ್ರೆ ಏನ್ ಬರೀತೀರಾ ಸರ್? ಸಮ್ ಅಂದ್ರೆ ಸರ್ ಇಟ್ ಇಸ್ a ವೆಕ್ಟರ್ ಪ್ಲಸ್ ಬಿ ವೆಕ್ಟರ್. ಕರೆಕ್ಟಾ? ಎಸ್. ಅಂಡ್ ಡಿಫರೆನ್ಸ್ ಅಂದ್ರೆ ಸರ್ ಎ ವೆಕ್ಟರ್ ಮೈನಸ್ ಬಿ ವೆಕ್ಟರ್ ಅಂತ ಬರೀತೀವಿ. ಕರೆಕ್ಟಾ? ಇಲ್ಲಿ ಮ್ಯಾಗ್ನಿಟ್ಯೂಡ್ ಕೇಳಿರೋದು. ಸೊ ಮ್ಯಾಗ್ನಿಟ್ಯೂಡ್ ಅಂತ ಹೇಳಿದ್ರೆ ಏನ್ ಬರೀತೀರಾ? ಸೊ ದಿಸ್ ಮ್ಯಾಗ್ನಿಟ್ಯೂಡ್ ದಟ್ ಇಸ್ ಈಕ್ವಲ್ಸ್ ದಿಸ್ ಮ್ಯಾಗ್ನಿಟ್ಯೂಡ್ ಅಂತ ಬರೀತೀವಿ. ಸೊ ದಟ್ ಮೀನ್ಸ್ ಸರ್ ಇದ್ರದ್ದು ಮ್ಯಾಗ್ನಿಟ್ಯೂಡ್ ಏನ್ ಬರುತ್ತೆ ನೋಡಿ. ಸೊ ಆರ್ ಅನ್ನೋದು ಯಾವ ತರ ಬರೀತೀರಿ? ಎ ಪ್ಲಸ್ ಬಿ. ಓಕೆ, ಸೊ ಎ ಪ್ಲಸ್ ಬಿ ಏನ್ ಬರೀತೀರಾ ಸರ್? ಇಟ್ ಇಸ್ ಎ ಸ್ಕ್ವೇರ್, ಸೊ ಪ್ಲಸ್ ಬಿ ಸ್ಕ್ವೇರ್, ಸೊ ಪ್ಲಸ್ 2ab, ಸೊ ಕಾಸ್ಟ್ ಇಟ್ ಅಂತ ಬರೀತೀರಾ. ಎಸ್ ಸರ್, ಕರೆಕ್ಟಾ? ಇವಾಗ ಡಿಫ್ರೆನ್ಸ್ ನ ಕೇಳ್ತಿರೋದು. ಓಕೆನಾ? ಸೊ ಡಿಫ್ರೆನ್ಸ್ ನ ಕೇಳ್ತಿರೋದು.
ಡಿಫರೆನ್ಸ್ ನ ಕೇಳಿದ್ರೆ ದಟ್ ಈಸ್ ಆಲ್ಸೋ ಸೇಮ್ ಅಂಡರ್ ಸ್ಕ್ವೇರ್ ರೂಟ್. ಸೊ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಸೊ ಇಲ್ಲಿ ಮೈನಸ್ ಬರಬೇಕು, ಯಾಕೆ ಡಿಫರೆನ್ಸ್ ನ ಕೇಳಿರೋದು. ಸೊ 2ab cos θ ಕರೆಕ್ಟಾ? ಎಸ್ ಸರ್. ಈ ಫಸ್ಟ್ ಥಿಂಗ್ ನೋಡಿ, ಈ ಸ್ಕ್ವೇರ್ ನ ಎಗರಿಸ್ಬಿಡಿ. ಓಕೆ, ಸ್ಕ್ವೇರ್ ನ ಎಗರಿಸ್ಬಿಡಿ. ಓಕೆ, ಸೊ ಈ ಸ್ಕ್ವೇರ್ಸ್ ನ ಎಗರಿಸ್ಬಿಡಿ ಅಂಡರ್ ಸ್ಕ್ವೇರ್ ರೂಟ್. ಮಿಕ್ಕಿದ್ದೇನು ಸರ್? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಸೊ cos θ, ಸೊ ದಟ್ ಈಸ್ ಈಕ್ವಲ್ಸ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್, ಸೊ ಮೈನಸ್ 2ab, ಸೊ cos θ ಕರೆಕ್ಟಾ? ಎಸ್ ಸರ್. ನೋಡಿ, ಸೊ ಒಂದು ಕಡೆ ತಗೊಂಡ್ರೆ ದಿಸ್ ಇಸ್ ಎಲ್ಲ ಒಂದು ಕಡೆ ತಗೊಂಡ್ ಬಂದ್ರೆ ಏನಾಗುತ್ತೆ ಸರ್? ಪ್ಲಸ್ ಎ ಸ್ಕ್ವೇರ್, ಇದು ಮೈನಸ್ ಎ ಸ್ಕ್ವೇರ್, ಗೆಟ್ ಕ್ಯಾನ್ಸಲ್. ಪ್ಲಸ್ ಬಿ ಸ್ಕ್ವೇರ್ ಈ ಕಡೆ ಬಂದ್ರೆ ಮೈನಸ್ ಬಿ ಸ್ಕ್ವೇರ್, ಎಸ್ ಗೆಟ್ ಕ್ಯಾನ್ಸಲ್. ಇಲ್ಲಿ 2ab. ಓಕೆ, ಸೊ 2ab ಆಲ್ರೆಡಿ ಇದೆ, ಈ ಕಡೆ ಮೈನಸ್ 2ab, ಈ ಕಡೆ ಬಂದ್ರೆ ಪ್ಲಸ್ 2ab ಆಗುತ್ತೆ. ದೇರ್ಫೋರ್ ಇಟ್ ಇಸ್ ಅ 4ab, ಸೊ cos θ ಆಗುತ್ತೆ. ಎಸ್ ಎಸ್ ಸರ್. ಈ 4ab ಆ ಕಡೆ ಹೋದ್ರೆ ಏನಾಗುತ್ತೆ? ಸ್ಟಿಲ್ ಇಟ್ ಇಸ್ 0, cos θ ದಟ್ ಈಸ್ ಈಕ್ವಲ್ಸ್ ಟು 0. ಅಂಡ್ ಯಾವ ಆಂಗಲ್ ಗೆ cos θ ವ್ಯಾಲ್ಯೂ 0 ಆಗುತ್ತೆ? ದಟ್ ಈಸ್ ಅ cos 90 ಡಿಗ್ರಿ. ಓಕೆ, ಸೊ cos 90 ಡಿಗ್ರಿ ಆಗುತ್ತೆ. ಸೊ ದೇರ್ಫೋರ್ θ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ. ಸೊ θ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ. ಓಕೆ, ಸೊ ದಟ್ ಈಸ್ 90 ಡಿಗ್ರಿ. ಆಪ್ಷನ್ ಬಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕ್ಲಾರಿಟಿ ಸಿಕ್ತಾ? ಕ್ಲಾರಿಟಿ ಸಿಕ್ತಾ? ಎಸ್. ಅಂಡ್ ದ ನೆಕ್ಸ್ಟ್ ಸೇಮ್ ಕ್ವಶನ್. ಓಕೆ, ಸೊ 2016 ಅಲ್ಲಿ ಕೇಳಿರೋದು. ಟೇಕ್ ಇಟ್ ಆಸ್ ಹೋಮ್ ವರ್ಕ್. ಓಕೆ, ಸೊ ಇದು ಸೇಮ್ ಕ್ವಶನ್. ಓಕೆ, ಸೊ ಸೇಮ್ ವೇ. ಸೊ magnitude of a sum and magnitude of a difference, ಸೇಮ್ ಕ್ವಶನ್ ಕೇಳಿರೋದು. ಸ್ಟಿಲ್ ವಿಲ್ ಗೆಟ್ 90 ಡಿಗ್ರಿ ಓನ್ಲಿ. ಓಕೆ, 90 ಡಿಗ್ರಿನೇ ಬರುತ್ತೆ. ಅಂಡ್ ದ ನೆಕ್ಸ್ಟ್ ಒನ್. ಸೊ 2016. ಸೊ 2016 ಅಲ್ಲಿ ಕೇಳಿರೋದು. ದ ಪಾರ್ಟಿಕಲ್ ಮೂವ್ ಫ್ರಮ್ ಪಾಯಿಂಟ್ -2i cap plus 5j cap to 4j cap plus 3k cap when force is 4i cap plus 3j cap Newton applied. How much work has been done? Okay, by the force ಅಂತ ಕೇಳಿದ್ರು. ವರ್ಕ್ ಡನ್ ಬೈ ದ ಫೋರ್ಸ್ ಅಂತ ಕೇಳಿದ್ರು. ಓಕೆ, ಸೊ ವರ್ಕ್ ಡನ್ ಬೈ ದ ಫೋರ್ಸ್ ಅಂದ್ರೆ ನಮ್ಗೆ ಗೊತ್ತಿದೆ ಫೋರ್ಸ್. ಓಕೆ, ದ ಡಾಟ್ ಪ್ರಾಡಕ್ಟ್ ಆಫ್ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಕರೆಕ್ಟ್, ಫೋರ್ಸ್ ಇದೆ, ಬಟ್ ವಾಟ್ ಅಬೌಟ್ ಡಿಸ್ಪ್ಲೇಸ್ಮೆಂಟ್? ಫಾರ್ ಅ ಡಿಸ್ಪ್ಲೇಸ್ಮೆಂಟ್. ಓಕೆ, ಸೊ ಫಾರ್ ಅ ಡಿಸ್ಪ್ಲೇಸ್ಮೆಂಟ್ r2 ವೆಕ್ಟರ್ ಮೈನಸ್ r1 ವೆಕ್ಟರ್. ಸೊ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇರೋದು? ಸೊ ದಿಸ್ ಇಸ್ 1 ಅಂಡ್ ದಿಸ್ ಇಸ್ ದ 2. ಸೊ ಪೊಸಿಷನ್ 1 ಟು ಪೊಸಿಷನ್ 2 ಹೋಗ್ತಾ ಇರೋದು. ಸೊ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ r2 ಎಷ್ಟಿದೆ ಸರ್? ಇಟ್ ಇಸ್ ಅ 4j cap. ಏನು ಇಲ್ಲ ಅಂತಂದ್ರೆ 0i cap ಅಂತ ಬರೀಬಹುದು. ಓಕೆ, ಸೊ 0i cap, ಸೊ ಪ್ಲಸ್ 4j cap, ಸೊ ಮೈನಸ್ ಪ್ಲಸ್ 3k cap. ಓಕೆ, ಸೊ ಮೈನಸ್ ಇಲ್ಲಿ ಮೈನಸ್ ಆಫ್ ಮೈನಸ್ ಇದೆ, ದೇರ್ಫೋರ್ ಪ್ಲಸ್ ಆಗುತ್ತೆ. ಸೊ ದಟ್ ಈಸ್ ಅ 2i cap ಮೈನಸ್ 5j cap, ಸೊ ಪ್ಲಸ್ 0k cap. ಓಕೆ, ಏನಾಗುತ್ತೆ ಸರ್? ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ i ದಟ್ ಈಸ್ ಅ 2i cap, j ಮೈನಸ್ j cap, ಸೊ k ಎಷ್ಟಾಗುತ್ತೆ? ಪ್ಲಸ್ 3k cap. ಓಕೆ, ಸೊ 3k cap. ಎಸ್ ಸರ್. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಸೊ ವರ್ಕ್ ಡನ್, ಸೊ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಸೊ ವರ್ಕ್ ಡನ್ ದಟ್ ಈಸ್ ಈಕ್ವಲ್ಸ್ ಟು ಸೊ 4i cap, ಸೊ ಪ್ಲಸ್ 3j cap. ಓಕೆ, ಇಂಟು ಸೊ 2i cap ಮೈನಸ್ j cap, ಸೊ ಪ್ಲಸ್ 3k cap. ಓಕೆ, ಸೊ 3k cap ಇದೆ. ಎಸ್ ಸರ್. ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿ. i ವಿತ್ i, j ವಿತ್ j, k ವಿತ್ k. ಓಕೆ, ಸೊ 4 ಇಂಟು i ನೋಡಿದೆ, 4 ಇಂಟು 2 ಎಷ್ಟಾಯ್ತು? 4 2 8. ಸೊ i ಡಾಟ್ i ಏನಾಗುತ್ತೆ? ದಟ್ ಈಸ್ ಅ 1. ಸೊ ಪ್ಲಸ್ ಪ್ಲಸ್ ಇಂಟು ಮೈನಸ್ ಆಗುತ್ತೆ. ಓಕೆನಾ? ಸೊ ಪ್ಲಸ್ ಇಂಟು ಮೈನಸ್. ಓಕೆ, ಸೊ ಪ್ಲಸ್ ಇಂಟು ಮೈನಸ್ ಸರ್ 3 ಇಂಟು 1 ಎಷ್ಟಾಗುತ್ತೆ? 3. j ಡಾಟ್ j ದಟ್ ಈಸ್ ಅ 1. ಇಲ್ಲಿ k ಏನಿಲ್ಲ, 0 ಇಂಟು 3 ಅಂದ್ರೆ ದಟ್ ಈಸ್ 0 ಆಗುತ್ತೆ. ಓಕೆ, ಸೊ 0. ಸೊ ಎಷ್ಟಾಗುತ್ತೆ? ವರ್ಕ್ ಡನ್ ದಟ್ ಈಸ್ ಈಕ್ವಲ್ಸ್ ಟು 8 ಮೈನಸ್ 3. ಸೊ ವರ್ಕ್ ಡನ್ ದಟ್ ಈಸ್ ಈಕ್ವಲ್ಸ್ ಟು 5 ಜೌಲ್. ಓಕೆ, ಸೊ ವರ್ಕ್ ಡನ್ ದಟ್ ಈಸ್ ಈಕ್ವಲ್ಸ್ ಟು 5 ಜೌಲ್ ಆಗುತ್ತೆ. ಕ್ಲಿಯರಾ? ಹಾ, ಪಾರ್ವತಿ ಸಾರಿ. ಸೊ ಪಾರ್ವತಿ ನೋಡಿ, ಇಲ್ಲಿ ಒಂದು ಪಾರ್ಟಿಕಲ್ ಮೂವ್ ಆಗ್ತಿದೆ. ಓಕೆನಾ? ಸೊ ಪಾರ್ಟಿಕಲ್ ಒಂದು ಪಾಯಿಂಟ್ ಅಲ್ಲಿ ಇದೆ. ಓಕೆ, ಸೊ ಲೆಟ್ಸ್ ಸೇ ದಿಸ್ ಇಸ್ ಅ ಪಾಯಿಂಟ್ ಎ. ಅವರು ಇಲ್ಲಿ ಕೊಟ್ಟಿದ್ದಾರೆ, ಏನ್ ಪಾಯಿಂಟ್ ಕೊಟ್ಟಿದ್ದಾರೆ? ಸೊ ಇದನ್ನ ನಾನು ಪೊಸಿಷನ್ ಎ ಅಂತ ಕನ್ಸಿಡರ್ ಮಾಡ್ಕೋತೀನಿ. ದಿಸ್ ಇಸ್ ಅ ಪೊಸಿಷನ್ ಎ ಅಲ್ಲಿ ಇದೆ. ಸೊ ಈ ಪಾರ್ಟಿಕಲ್ ಮೂವ್ ಆಗ್ತಿದೆ. ಓಕೆನಾ? ಸೊ ಈ ಪಾರ್ಟಿಕಲ್ ಮೂವ್ ಆಗ್ತಿದೆ, ದಟ್ ಇಸ್ ಅ ಪಾಯಿಂಟ್ ಬಿ. ಅಂದ್ರೆ ದಿಸ್ ಇಸ್ ದ ಪಾಯಿಂಟ್ ಬಿ ಗೆ ಹೋಗಿತ್ತು. ಇಲ್ಲಿ ಪೊಸಿಷನ್ ವೆಕ್ಟರ್ ಎಟ್ ಎ ಅಂತಂದ್ರೆ ದಟ್ ಇಸ್ ದ r1 ವೆಕ್ಟರ್. ಓಕೆ, ಸೊ ದಿಸ್ ಇಸ್ ದ r1 ವೆಕ್ಟರ್ ಅಂಡ್ ಪೊಸಿಷನ್ 2 ಅಂದ್ರೆ r2 ವೆಕ್ಟರ್. ಇವಾಗ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನು? ಇಟ್ ಇಸ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ 2 ಪಾಯಿಂಟ್ಸ್. ಯಾವುದು? ಇನಿಷಿಯಲ್ ಪಾಯಿಂಟ್ ಅಂಡ್ ಫೈನಲ್ ಪಾಯಿಂಟ್. ಇವಾಗ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಅಂದ್ರೆ ಆಲ್ರೆಡಿ ಕಲ್ತವಲ್ಲ. ಎಸ್ ಸರ್, ದಟ್ ಇಸ್ a ಟು b. ಸೊ ಡಿಸ್ಪ್ಲೇಸ್ಮೆಂಟ್ ಬೇಕಂದ್ರೆ, ಸೊ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಇಲ್ಲಿ ವೆಕ್ಟರ್ ಅಲ್ವಾ ಸರ್, ಹೆಡ್ ಮೈನಸ್ ಟೇಲ್ ಮಾಡ್ತಾರ. ಹೆಡ್ ಮೈನಸ್ ಟೇಲ್ ಅಂದ್ರೆ ಏನು ಸರ್? ಡಿಸ್ಪ್ಲೇಸ್ಮೆಂಟ್ ದಟ್ ಇಸ್ ಈಕ್ವಲ್ಸ್ ಟು r2 ಮೈನಸ್ r1. ಓಕೆ, ಸೊ r2 ಮೈನಸ್ r1. ನೋಡಿ, ಇಲ್ಲಿ ಐ ಕ್ಯಾಪ್ ಇಲ್ಲ, ಅದಕ್ಕೆ ನಾನು 0i cap ಅಂತ ಹಾಕಿದ್ದೀನಿ. ಅಂಡ್ 4j cap ಪ್ಲಸ್ 3k cap. ಸೊ ಬಿ ಇದು ಮುಗಿತಾ? ಮೈನಸ್ ಇತ್ತು, ಇಲ್ಲಿ ಮೈನಸ್ ಆಫ್ ಮೈನಸ್ ಎಷ್ಟಿದೆ?
ಸರ್ ಮೈನಸ್ ಆಫ್ ಮೈನಸ್ ಪ್ಲಸ್ ಆಗುತ್ತೆ 2i ಕ್ಯಾಪ್ ಪ್ಲಸ್ 5j ಕ್ಯಾಪ್. ಬಟ್ ಇಲ್ಲಿ ಮೈನಸ್ ಇರೋದ್ರಿಂದ ಪ್ಲಸ್ ಇದ್ದು ಮೈನಸ್ ಆಗುತ್ತೆ 5j ಕ್ಯಾಪ್. ಓಕೆ, ಸೊ ಇಲ್ಲಿ ಒಂದು ಸ್ಟೆಪ್ನ ಇನ್ಕ್ರೀಸ್ ಮಾಡ್ಕೋಬೇಕು ನೀವು. ನಾನು ಡೈರೆಕ್ಟ್ ಬರ್ತೀನಿ. ಸೊ ಒಂದು ಸ್ಟೆಪ್ ಎಲಿಮಿನೇಟ್ ಮಾಡೋದಕ್ಕೆ ನಿಮಗೆ ಕಷ್ಟ ಆಗ್ತದೆ. ಸೊ ದೇರ್ ಫೋರ್ ನೀವೇನ್ ಮಾಡಬೇಕು, ಸೊ ಫಸ್ಟ್ ಮ್ಯಾಥ್ಸ್ನ ಬೇಸಿಕ್ ಮ್ಯಾಥ್ಸ್ನ ಕಲ್ತ್ಕೊಳ್ಳಿ. ಡನ್. ವಾಟ್ ಇಸ್ ಆನ್ಸರ್ ಫಾರ್ ದಿಸ್? ಸೊ ದಟ್ ಇಸ್ ಅ 5j ಜೌಲ್. ಓಕೆ, ಸೊ 5 ಜೌಲ್. ಇನ್ನು ಎಷ್ಟು ಕ್ವಶನ್ಸ್ ಇದೆ? ಇನ್ನೊಂದು 3 ಇರ್ಬೋದು. ಓಕೆ, ಸೊ 3ರಿಂದ 4 ಇರ್ಬೋದು. ಲೆಟ್ಸ್ ಮೂವ್ ಆನ್ ದ ನೆಕ್ಸ್ಟ್ ಕ್ವಶನ್. ಎಸ್, ಸೊ 2015 ಅಲ್ಲಿ ಕೇಳಿರೋದು, ಇಫ್ ಎ ವೆಕ್ಟರ್ a is equals to cos omega t I cap plus sin omega t j cap and b cos omega t by 2 I cap sin omega t by 2 j cap are function of a time, then value of t at which they are orthogonal to each other. Orthogonal to each other ಅಂದ್ರೆ ಸೊ ಯಾವುದು ಯೂಸ್ ಮಾಡ್ತೀರಾ ಸರ್? ನಾವು ಯೂಸ್ ಮಾಡೋದು ಡಾಟ್ ಪ್ರಾಡಕ್ಟ್. ಓಕೆ, ಸೊ ಡಾಟ್ ಪ್ರಾಡಕ್ಟ್ ಯೂಸ್ ಮಾಡ್ತೀವಿ. ಸೊ ಎ ವೆಕ್ಟರ್ ಡಾಟ್ ಬಿ ವೆಕ್ಟರ್ ಸೊ ಎಷ್ಟಾಗತ್ತೆ ಸರ್? ಇಟ್ ಇಸ್ ಅ ಎ ಬಿ, ಸೊ ಕಾಸ್ ಥೀಟಾ ಅಂಡ್ ಸೊ ಥೀಟಾ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ. ಹೇಗೆ ಸರ್ 90 ಡಿಗ್ರಿ ಅಂದ್ರೆ ಆರ್ಥೋಗೋನಲ್ ಇದೆ. ಸೊ ದೇರ್ ಫೋರ್ ಕಾಸ್ 90 ಡಿಗ್ರಿ ಏನಾಗುತ್ತೆ? ದಟ್ ಇಸ್ ಅ 0. ಓಕೆ, ಎಸ್ ಸರ್. ದೇರ್ ಫೋರ್ ಎ ವೆಕ್ಟರ್ ಡಾಟ್ ಬಿ ವೆಕ್ಟರ್ ದಟ್ ಇಸ್ ಈಕ್ವಲ್ಸ್ ಟು 0. ಕರೆಕ್ಟಾ? ಇಲ್ಲೊಂದು ಮ್ಯಾಟರ್ ಸಿಕ್ತು ನಿಮಗೆ. ಅಂಡ್ ಈ ಮ್ಯಾಟರ್ ಇಂದ ಅಥವಾ ಈ ಡೇಟಾದಿಂದ ನೀವೇನ್ ಮಾಡ್ಕೋಬಹುದು, ಎ ವೆಕ್ಟರ್ ಏನಿದೆ ಸರ್? ಎ ವೆಕ್ಟರ್, ಓಕೆ, ಸೊ ಎ ವೆಕ್ಟರ್ ದಟ್ ಇಸ್ ಕಾಸ್ ಒಮೆಗಾ ಟಿ ಸೊ ಐ ಕ್ಯಾಪ್ ಸೊ ಪ್ಲಸ್ ಸೈನ್ ಒಮೆಗಾ ಟಿ ಸೊ ಜೆ ಕ್ಯಾಪ್. ಓಕೆ, ಡಾಟ್ ಸೊ ಕಾಸ್ ಒಮೆಗಾ ಟಿ ಸೊ ಬೈ 2 ಸೊ ಐ ಕ್ಯಾಪ್ ಸೊ ಪ್ಲಸ್ ಸೈನ್ ಒಮೆಗಾ ಟಿ ಬೈ 2 ಜೆ ಕ್ಯಾಪ್ ಅಂತ ಇದೆ. ಕರೆಕ್ಟಾ? ಇಸ್ ಈಕ್ವಲ್ಸ್ ಟು 0. ಡನ್. ಎಸ್ ಸರ್. ಇವಾಗ ಐ ವಿತ್ ಐ, ಜೆ ವಿತ್ ಜೆ ಮಾಡಿ. ಓಕೆ, ಸೊ ಐ ವಿತ್ ಐ, ಜೆ ವಿತ್ ಜೆ ಮಾಡಿದ್ರೆ ಏನ್ ಬರುತ್ತೆ ಸರ್? ಇಟ್ ಇಸ್ ಅ ಕಾಸ್ ಒಮೆಗಾ ಟಿ. ಓಕೆ, ಸೊ ಇಂಟು ಸೊ ಕಾಸ್ ಒಮೆಗಾ ಟಿ ಸೊ ಬೈ 2. ಓಕೆ, ಸೊ ಪ್ಲಸ್ ಸೈನ್ ಒಮೆಗಾ ಟಿ ಇಂಟು ಸೊ ಸೈನ್ ಒಮೆಗಾ ಟಿ ಸೊ ಬೈ 2 ಅಂತ ಇದೆ. ಸೊ ದಟ್ ಈಸ್ ಈಕ್ವಲ್ಸ್ ಟು 0. ಕ್ಲಿಯರ್ ಆಯ್ತಾ? ಓಕೆ, next class on Thursday. Okay, so next class will be on Thursday. Okay, now idu in the form of cos A. Okay, so cos A, so cos B, so plus sin A, so sin B formal is. Okay na? So what is the result of this sir? It is a cos A minus B. Okay, so cos A minus B barutte. Okay, so cos A minus B adradu result. Okay, so same result use madre. So illi A ide. Okay, so this is the A and this is the B. Nodi, so this is the A and this is the B. Nodi, so result ಏನು ಬರುತ್ತೆ ಸರ್? ಇಟ್ ಇಸ್ ಅ ಕಾಸ್ ಆಫ್ ಎ ಮೈನಸ್ ಬಿ. ಏನು ಬರುತ್ತೆ ಸರ್? ಇಟ್ ಇಸ್ ಅ ಒಮೆಗಾ ಟಿ ಸೊ ಮೈನಸ್ ಒಮೆಗಾ ಟಿ ಬೈ 2. ಸೊ ದಟ್ ಈಸ್ ಈಕ್ವಲ್ಸ್ ಟು 0. ಸೊ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಎಷ್ಟು ಬರುತ್ತೆ ಅದು ಸರ್? ಕಾಸ್ ಸೊ ಒಮೆಗಾ ಟಿ ಡಿವೈಡೆಡ್ ಬೈ 2 ದಟ್ ಈಸ್ ಈಕ್ವಲ್ಸ್ ಟು 0. ಯಾವ ಆಂಗಲ್ಗೆ ಕಾಸ್ 0 ಆಗುತ್ತೆ ಹೇಳಿ? ಯಾವ ಆಂಗಲ್ಗೆ ಕಾಸ್ 0 ಆಗುತ್ತೆ ಸರ್? ಕಾಸ್ ಒಮೆಗಾ ಟಿ ಬೈ 2 ಸೊ ದಟ್ ಈಸ್ ಈಕ್ವಲ್ಸ್ ಟು ಕಾಸ್ 90 ಡಿಗ್ರಿಗೆ ಆಗುತ್ತೆ. ಓಕೆ, ಸೊ 90 ಡಿಗ್ರಿನ ಯಾವ ತರ ಬರೀಬಹುದು ಸರ್? ಇಟ್ ಇಸ್ ಅ ಪೈ ಬೈ 2 ಅಂತ ಬರೀಬಹುದು. ಓಕೆ, ಸೊ ಕಾಸ್ 90 ಡಿಗ್ರಿ ಎಷ್ಟಾಯ್ತು? ದಟ್ ಇಸ್ 0 ಅಲ್ವಾ? ಸೊ ಅದರಿಂದ ನಾವು ಇಲ್ಲಿ ಪೈ ಬೈ 2 ಅಂತ ಬರ್ತೀವಿ. ಸೊ ಫೈನಲ್ ಆಗಿ ಸೊ ಒಮೆಗಾ ಟಿ ಡಿವೈಡೆಡ್ ಬೈ 2 ದಟ್ ಈಸ್ ಈಕ್ವಲ್ಸ್ ಟು ಪೈ ಬೈ 2. ಓಕೆ, ಸೊ ಪೈ ಬೈ 2 ಗೆಟ್ ಕ್ಯಾನ್ಸಲ್ ಅಂಡ್ ಟಿ ವ್ಯಾಲ್ಯೂ ಸೊ ದಟ್ ಈಸ್ ಅ ಪೈ ಡಿವೈಡೆಡ್ ಬೈ ಒಮೆಗಾ. ಓಕೆ, ಸೊ ಟಿ ವ್ಯಾಲ್ಯೂ ಸೊ ಪೈ ಡಿವೈಡೆಡ್ ಬೈ ಒಮೆಗಾ. ಓಕೆ, ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಸೊಲ್ಯೂಷನ್. ಟಿ ಇಸ್ ಈಕ್ವಲ್ಸ್ ಟು ಪೈ ಡಿವೈಡೆಡ್ ಬೈ ಒಮೆಗಾ ಆಗುತ್ತೆ. ಓಕೆ, ಸೊ ದಟ್ ಈಸ್ ಆಪ್ಷನ್ ಸಿ. Okay, so option C is the right answer. Option C is the right answer. Got it? Option C, not a 2. Okay, ನೋಡಿ ಇಲ್ಲಿ. So 90 degree pi by 2 ಬರೀತೀವಿ. 2 get cancel ಆಯ್ತು. Omega t is equals to pi. T value ಬೇಕು. Pi divided by omega ಬರುತ್ತೆ. Okay, so that is option C. Now, so let's move on to the next question. 6 vectors A through F have a directions as indicated in the figure. Which of the following statement may be true? ಇಲ್ಲಿ ರೈಟ್ ಹ್ಯಾಂಡ್ ಸೈಡ್ ನೋಡಿ ಎಲ್ಲಾನು ಎಫ್ ಇದೆ. ಓಕೆನಾ? ಸೊ ಇಟ್ ಇಸ್ ಬೇಸ್ಡ್ ಆನ್ ವೆಕ್ಟರ್ ಎಡಿಷನ್ ಮೇಲೆ ಇದೆ. ವೆಕ್ಟರ್ ಎಡಿಷನ್ ಎಫ್ ಮೇಲೆ ಕೇಳಿರೋದ್ರಿಂದ ಎಫ್ ವ್ಯಾಲ್ಯೂ ಏನ್ ಕೊಟ್ಟಿರೋದು ಸರ್? ಎಫ್ ವ್ಯಾಲ್ಯೂ ಈ ತರ ಇದೆ. ಓಕೆನಾ? ಸೊ ಸರ್ ದಿಸ್ ಇಸ್ ದ ಎಫ್ ವ್ಯಾಲ್ಯೂ. ಅಂಡ್ ಇದಕ್ಕೆ ಯಾವ ತರ ತಗೊಳ್ತೀರಾ ಸರ್? ಈ ಕಡೆ ಒಂದು ವೆಕ್ಟರ್ ಇರಬೇಕು. ಓಕೆ, ಸೊ ಆಮೇಲೆ ಈ ಕಡೆ ಒಂದು ವೆಕ್ಟರ್ ಇರಬೇಕು. ಸೊ ರಿಸಲ್ಟೆಂಟ್ ಆಫ್ 2 ವೆಕ್ಟರ್ಸ್ ಮಧ್ಯದಲ್ಲಿ ಬರುತ್ತೆ. ಓಕೆ, ಸೊ ರಿಸಲ್ಟೆಂಟ್ ಆಫ್ 2 ವೆಕ್ಟರ್ಸ್ ಯಾವ್ದಿದೆ ನೋಡಿ? ಮೇಲ್ಗಡೆ ಒಂದು ಯಾವ್ದು ಅಂದ್ರೆ ಡಿ. ಓಕೆ, ಸೊ ದಿಸ್ ಇಸ್ ದ ಡಿ ವೆಕ್ಟರ್. And left side ಒಂದಿದೆ, that is a E. So that means so D plus E vector. Okay, so D plus E vector that is equals to F vector ಅಂತ ಅಷ್ಟೇ. Okay, so vector addition. ಸರ್ ನೆಕ್ಸ್ಟ್ ಚಾಪ್ಟರ್ ಯಾವುದು? ಸ್ವಲ್ಪ ನನಗೆ ಒಂದು 5 minutes ಟೈಮ್ ಕೊಡಿ.
ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಓಕೆನಾ. ಸೊ ಡಿ ಪ್ಲಸ್ ಇ ವೆಕ್ಟರ್ ದಟ್ ಈಸ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಆಪ್ಷನ್ ಡಿ ಇಸ್ ದ ಫೈನಲ್ ಆನ್ಸರ್. ಎಸ್, ಇದನ್ನ ಒಂದ್ಸತಿ ಚೆಕ್ ಮಾಡಿ. ಓಕೆ, ಸೊ ಚೆಕ್ ಮಾಡಿ ಯಾವ ತರ ಫೈಂಡ್ ಮಾಡೋದು. ಎ ಅಂಡ್ ಬಿ ಆರ್ ಟೂ ವೆಕ್ಟರ್ಸ್ ಅಂಡ್ is the angle between them. Okay, so theta. Okay, so theta is the angle between them. If a cross b, that is the magnitude, is equals to root 3 a dot b, then value of a theta will be ಅಂತ ಹೇಳ್ತಾರೆ. ನೋಡಿ, ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ಅಂದ್ರೆ ಏನ್ ಬರುತ್ತೆ ಸರ್? ಸೊ ಎ ಕ್ರಾಸ್ ಬಿ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ, ಸೊ ದಟ್ ಇಸ್ ಎ ಬಿ, ಸೊ ಸೈನ್ ಥೀಟಾ. ಎಸ್ ಸರ್. ಅಂಡ್ ಎ ಡಾಟ್ ಬಿ ಅಂದ್ರೆ, ಓಕೆ, ಸೊ ಎ ಡಾಟ್ ಬಿ ಅಂದ್ರೆ ಏನ್ ಬರುತ್ತೆ ಸರ್? ಎ ಬಿ ಕಾಸ್ ಥೀಟಾ. ಸೊ ರೈಟ್, ಸೊ ಮ್ಯಾಗ್ನಿಟ್ಯೂಡ್ ನ ಫೈಂಡ್ ಮಾಡೋಣ. ಸೊ ಎ ಕ್ರಾಸ್ ಬಿ ಅಂದ್ರೆ ಏನ್ ಬರ್ತದೆ ಸರ್? ಇಟ್ ಇಸ್ ಎ ಬಿ, ಸೊ ಸೈನ್ ಥೀಟಾ, ಸೊ ದಟ್ ಈಸ್ ಈಕ್ವಲ್ಸ್ ಟು ರೂಟ್ 3 ಅಂಡ್ ಮ್ಯಾಗ್ನಿಟ್ಯೂಡ್ ಆಫ್ ಅ ಡಾಟ್ ಪ್ರಾಡಕ್ಟ್ ಏನಿದೆ ಸರ್? ಇಟ್ ಇಸ್ ಎ ಬಿ ಕಾಸ್ ಥೀಟಾ, ರೈಟ್? ಎಸ್ ಸರ್. ನೋಡಿ, ಸೊ ಎ ಬಿ ಗೆಟ್ ಕ್ಯಾನ್ಸಲ್, ಸೈನ್ ಥೀಟಾ ಕಾಸ್ ಥೀಟಾ ಈ ಕಡೆ ಒಂದು ಕಡೆನ ತಗೊಂಡ್ಬೋಣ. ಓಕೆನಾ? ಸೊ ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ. ಓಕೆ, ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ದಟ್ ಈಸ್ ಈಕ್ವಲ್ಸ್ ಟು ರೂಟ್ 3. ಎಷ್ಟಾಗುತ್ತೆ ಸೈನ್ ಥೀಟಾ ಡಿವೈಡ್ ಬೈ ಕಾಸ್ ಥೀಟಾ ಸರ್? ಇಟ್ ಇಸ್ ಅ ಟ್ಯಾನ್ ಥೀಟಾ. ಓಕೆ, ಸೊ ಟ್ಯಾನ್ ಥೀಟಾ ದಟ್ ಈಸ್ ಈಕ್ವಲ್ಸ್ ಟು ರೂಟ್ 3 ಅಂಡ್ ಥೀಟಾ ಏನಾಗುತ್ತೆ ಇದು ಸರ್? ಟ್ಯಾನ್ ಥೀಟಾ, ಸೊ ದಟ್ ಈಸ್ ಈಕ್ವಲ್ಸ್ ಟು ಟ್ಯಾನ್ 60. ಓಕೆ, ಸೊ ಟ್ಯಾನ್ 60 ಗೆ ನಿಮಗೆ ರೂಟ್ 3 ಆಗುತ್ತೆ. ಸೊ ದೇರ್ ಫೋರ್ ಥೀಟಾ ಇಸ್ ಈಕ್ವಲ್ಸ್ ಟು 60 ಡಿಗ್ರಿ. 1 ಬೈ ರೂಟ್ 3 ಆಗಿದ್ರೆ ದಟ್ ಈಸ್ ದ 30. ಓಕೆ, ಸೊ ದಟ್ ಈಸ್ 60. ಸೊ ಆಪ್ಷನ್ ಎ, option A is the right answer. Okay, so option A is the right answer. Yes, that's it ಇವತ್ತಿನ ಸೆಷನ್ಗೆ. ಓಕೆ, ಸೊ ಇವತ್ತಿನ ಸೆಷನ್ ಮುಕ್ತಾಯ, ಸ್ಕೇಲರ್ಸ್ ಅಂಡ್ ವೆಕ್ಟರ್ಸ್. ಅಂಡ್ ಈ ಸೆಷನ್ ಮುಗ್ದಾದ್ಮೇಲೆ ನಿಮಗೆ ನಿಜವಾಗ್ಲೂ ಸ್ಕೇಲರ್ಸ್ ಅಂಡ್ ವೆಕ್ಟರ್ಸು ಮೊದಲಿಗಿಂತ ಇವತ್ತು ಏನಾದರೂ ಹೆಲ್ಪ್ಫುಲ್ ಆಗಿದ್ರೆ ಆಫ್ಟರ್ ದ ಸೆಷನ್ ಯು ಗೋ ಅಂಡ್ ಕಮೆಂಟ್. ಓಕೆ, ಆಫ್ಟರ್ ದ ಸೆಷನ್. ಅಂಡ್ ನೋಟ್ಸ್ ನಿಮಗೆ ತೋರಿಸೋನಲ್ಲ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕನ್ನೋದು ಅದನ್ನು ನೋಡಿ. ಓಕೆ, ಅಂಡ್ ಒನ್ ಮೋರ್ ಥಿಂಗ್, ನೀವು ಹೇಳಿ ನಿಮಗೆ ಫಸ್ಟ್ ಇಯರ್ ಚಾಪ್ಟರ್ಸ್ ಮೊದಲು ಬೇಕಾ, ಸೆಕೆಂಡ್ ಇಯರ್ ಚಾಪ್ಟರ್ಸ್ ಮೊದಲು ಬೇಕಾ? ಹೇಳಿ ಬೇಗ ಬೇಗ. ಎಸ್, ರಮೇಶ್ ರಾಮಣ್ಣ ಸರ್, ಶೋ ದ ಪೋಲ್ ಯೂಸ್ ಮಾಡಿಲ್ಲ, ಒಂದೇ ಒಂದು ಕ್ವಶನ್ ಯೂಸ್ ಮಾಡಿರೋದು. ಹೇಳಿ. ಸೊ ಫಸ್ಟ್ ಇಯರ್ ಚಾಪ್ಟರ್ಸ್ ಮೊದಲು ಬೇಕಾ, ಸೆಕೆಂಡ್ ಇಯರ್ ಚಾಪ್ಟರ್ಸ್ ಮೊದಲು ಬೇಕಾ? ನೀವು ಕೇಳ್ತಾ ಇದ್ದೀರಾ ಸರ್ ಸೆಕೆಂಡ್ ಇಯರ್ ಅಂತೇಳಿ. ಎಸ್, ರಕ್ಷಿತಾ ವೆಲ್ಕಮ್. ಹಾ, ಫಸ್ಟ್ ಇಯರ್ ಇರಲ್ಲ. ಓಕೆ, ಸೊ ಫಸ್ಟ್ ಇಯರ್ ಮಾಡೋಣ ಆಮೇಲೆ. ಓಕೆ, ಸೊ ಫಸ್ಟ್ ಇಯರ್ ಮಾಡಿ ಸೆಕೆಂಡ್ ಇಯರ್ಗೆ ಮೂವ್ ಆಗೋಣ. ಓಕೆನಾ? ಓಕೆ, ಒಂದು ಕೆಲಸ ಮಾಡಿ, ನೀವು ಫಸ್ಟ್ ಏನು ಮಾಡಿ ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬಿಡಿ. ಓಕೆನಾ? ಸೊ ಕಮೆಂಟ್ ಸೆಕ್ಷನ್ ಅಲ್ಲಿ ಯಾರ್ದು ಜಾಸ್ತಿ ಬಂದಿರುತ್ತೋ ಆ ಚಾಪ್ಟರ್ನ ನಾನು ನೆಕ್ಸ್ಟ್ ತಗೊಳ್ಳು. ಓಕೆ, ಕ್ಲಿಯರಾ? ಎಸ್, ದಟ್ಸ್ ಇಟ್. ಇವತ್ತಿನ ಸೆಷನ್ ಇಷ್ಟಕ್ಕೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ಸೆಷನ್ ದಟ್ ಈಸ್ ಆನ್ ಥರ್ಸ್ಡೇ ಮತ್ತೆ ಭೇಟಿಯಾಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.